ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲಾ ಚಾನಲ್. ನೋಡಿ, ಲಾಸ್ಟ್ ಸೆಷನಲ್ಲಿ ನಾವು ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್ ಬಗ್ಗೆ ನೋಡಿದ್ವಿ. ಈ ಒಂದು ಸೆಷನಲ್ಲಿ ನಾವು ಹೀಟ್ ಟಾಪಿಕಲ್ಲಿ ಫಸ್ಟ್ ಚಾಪ್ಟರ್ ಏನಪ್ಪಾ ಅಂತಂದರೆ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಬಗ್ಗೆ ನೋಡೋಣ. ನಾವು ಪಾಸ್ಟ್ 10 ಇಯರ್ಸಿಂದ 15 ಇಯರ್ಸಿಂದ ನೀವು ನೀಟ್ ಎಕ್ಸಾಮಿನೇಷನ್ ಪೇಪರ್ನ ಅಬ್ಸರ್ವ್ ಮಾಡಿದಾಗ ಈ ಒಂದು ಚಾಪ್ಟರಿಂದ ನಿಮಗೆ 2 or 3 ಕ್ವಶನ್ಸ್ ನಿಮಗೆ ಬರೋ ಚಾನ್ಸಸ್ ಇವೆ ಅಂತಲೂ ಹೇಳ್ಬೋದು, ಆವರೇಜ್ ಆಗಿ. ಹಾಗಾಗಿ ನೀಟ್ ಎಕ್ಸಾಮಿನೇಷನ್ನಲ್ಲಿ ಬರೋ ಕ್ವಶನ್ಸ್ಗೆ ಯಾವ ರೀತಿ ಆನ್ಸರ್ ಮಾಡಬಹುದು, ಅದಕ್ಕೆ ಏನೇನು ಕಾನ್ಸೆಪ್ಟ್ಸ್ ಬೇಕು, ಏನೇನು ಫಾರ್ಮುಲಾ ಬೇಕು, ಯಾವ ರೀತಿ ಮಾಡೆಲ್ಸ್ ಬರಬಹುದು ಅಂತಂದ್ಬಿಟ್ಟು ಒನ್ ಶಾರ್ಟಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಈ ಒಂದು ಸೆಷನ್ನಲ್ಲಿ. ಇದು ನಿಮಗೆ ತುಂಬಾ ಯೂಸ್ ಆಗುತ್ತೆ. ಮಿಸ್ ಮಾಡ್ದಿರಾ ಡೆಫಿನೆಟಾಗಿ ಫಾಲೋ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಸೊ ನೋಡೋಣ, ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್. ಈ ಒಂದು ಚಾಪ್ಟರ್ಲಿ ಏನೇನು ಟಾಪಿಕ್ಸ್ ಇರುತ್ತೆ ಅಂತಂದಿದ್ದಾಗ ನೋಡಿ, ಹೀಟ್ ಅಂಡ್ ಟೆಂಪರೇಚರ್ ಅಂದರೆ ಏನು, ಹೀಟ್ ಅಂದರೆ ಏನು, ಟೆಂಪರೇಚರ್ ಅಂದರೆ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕು. ಅಷ್ಟೇ ಅಲ್ಲ, ಆ ಟೆಂಪರೇಚರ್ನ ಯಾವ ರೀತಿ ನಾವು ಮೆಜರ್ ಮಾಡಬಹುದು, ವಾಟ್ ಆರ್ ದ ಡಿಫರೆಂಟ್ ಸ್ಕೇಲ್ಸ್ ಆಫ್ ಟೆಂಪರೇಚರ್ ಅನ್ನೋದನ್ನ ನೋಡೋಣ. ಅಷ್ಟೇ ಅಲ್ಲ, ಎಕ್ಸ್ಪ್ಯಾನ್ಷನ್ ಆಫ್ ಸಾಲಿಡ್ಸ್, ಲಿಕ್ವಿಡ್ಸ್ ಅಂಡ್ ಗ್ಯಾಸಸ್, expansion of solids, liquids and gases, and also what is calorimetry. Calorimetry ಎಂದೇನು, ಆಮೇಲಿಂದ ಹೀಟ್ ಎನರ್ಜಿ ಅನ್ನೋದು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೇಗೆ ಟ್ರಾನ್ಸ್ಫರ್ ಆಗುತ್ತೆ, ಹೇಗೆ ಹೋಗುತ್ತೆ, ದ ಟ್ರಾನ್ಸ್ಫರ್ ಆಫ್ ಹೀಟ್ ಅಂತ ಹೇಳುತ್ತೆ. ಅದರಲ್ಲಿ ನಿಮಗೆ ಕಂಡಕ್ಷನ್, ಕನ್ವೆಕ್ಷನ್ ಆ್ಯಂಡ್ ರೇಡಿಯೇಷನ್ ಅಂತ 3 ಪಾರ್ಟ್ ನಿಮಗೆ ಬರುತ್ತೆ. there are 3 ways of ಟ್ರಾನ್ಸ್ಫರ್ ಆಫ್ ಹೀಟ್, 3 modes ಆಫ್ ಟ್ರಾನ್ಸ್ಫರ್ ಆಫ್ ಹೀಟ್ ಅಂತ ಹೇಳ್ಬೋದು. ಸೊ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ ಅಂತಂದರೆ ಈ ಚಾಪ್ಟರ್ ಮೇಲೆ ಕ್ವಶನ್ಸ್ ನಾವು ಈಸಿಯಾಗಿ ಆನ್ಸರ್ ಮಾಡಬಹುದು. ಓಕೆ, ಲೆಟ್ ಅಸ್ ಸಿ ವಾಟ್ ಇಸ್ ದ ಹೀಟ್ ಆ್ಯಂಡ್ ಟೆಂಪರೇಚರ್. ಹೀಟ್ ಅಂದರೆ ಏನು, ಟೆಂಪರೇಚರ್ ಅಂದರೆ ಅಂತ ಒಂದ್ಸರಿ ಬ್ರೀಫ್ ಆಗಿ ಡಿಸ್ಕಸ್ ಮಾಡೋಣ. ನೋಡಿ, ಯಾವಾಗಾದರೆ ಒಂದು ಬಾಡಿನ ನಾವು ಕನ್ಸಿಡರ್ ಮಾಡ್ತೀವೋ, ಮೆಟೀರಿಯಲ್ ಬಾಡಿ ನಾವು ಕನ್ಸಿಡರ್ ಮಾಡ್ತೀವೋ, ಆ ಬಾಡಿ ಒಳಗಡೆ ಆಟಮ್ಸ್ ಅನ್ನೋದಿರುತ್ತೆ, ಇಲ್ಲ ಮಾಲಿಕ್ಯೂಲ್ಸ್ ಅನ್ನೋದಿರುತ್ತೆ. ಆಟಮ್ಸ್ ಅನ್ನೋದು ಈಕ್ವಿಲಿಬ್ರಿಯಂ ಪೊಸಿಷನ್ ವೈಬ್ರೇಟ್ ಆಗ್ತಾ ಇರೋದು. ಬಿಕಾಸ್ ಆಫ್ ದ ವೈಬ್ರೇಷನ್ ಏನಾಗುತ್ತೆ ಅಂತಂದರೆ ಅದಕ್ಕೆ ಕೈನೆಟಿಕ್ ಎನರ್ಜಿ ಇರುತ್ತೆ, ಪೊಟೆನ್ಷಿಯಲ್ ಎನರ್ಜಿನೂ ಇರುತ್ತೆ ಅಂತಲೇ ಹೇಳ್ಬೋದು. ದ ಸಮ್ ಆಫ್ ಪೊಟೆನ್ಷಿಯಲ್ ಎನರ್ಜಿ ಆ್ಯಂಡ್ ಕೈನೆಟಿಕ್ ಎನರ್ಜಿ ಆಫ್ ದ ಮಾಲಿಕ್ಯೂಲ್ಸ್ ಈ ನಥಿಂಗ್ ಬಟ್ ಇಂಟರ್ನಲ್ ಎನರ್ಜಿ ಅಂತ ಹೇಳ್ತೀವಿ. ವಿ ಕಾಲ್ ದಿಸ್ ಆಸ್ ಇಂಟರ್ನಲ್ ಎನರ್ಜಿ. ನೋಡಿ, ಯಾವಾಗಾದರೆ ಇಂಟರ್ನಲ್ ಎನರ್ಜಿ ಅನ್ನೋದು ಒಂದು ಪ್ಲೇಸಿಂದ ಇನ್ನೊಂದು ರೀಜನ್ಗೆ ಹೋಗುತ್ತೆ, ಇಲ್ಲ ಒಂದು ಪಾರ್ಟ್ ಆಫ್ ಅ ಬಾಡಿ ಟು ಅನದರ್ ಪಾರ್ಟ್ ಆಫ್ ಎ ಬಾಡಿ ಹೋಗುತ್ತೋ, ಡ್ಯೂ ಟು ಟೆಂಪರೇಚರ್ ಡಿಫರೆನ್ಸ್, ಆ ಎನರ್ಜಿನ ನಾವು ಹೀಟ್ ಎನರ್ಜಿ ಅಂತ ಕರಿತೀವಿ. ಅರ್ಥ ಆಗ್ತಾ ಇದಲ್ವ ಹೇಳಿದೆ ಅಂತಂದು? ವಾಟ್ ಈಸ್ ದ ಹೀಟ್? ಹೀಟ್ ಅಂದರೆ ಏನು ಅಂತ ನೋಡೋಣ. ಸಿ ಹಿಯರ್, ಹೀಟ್ ಈಸ್ ನಥಿಂಗ್ ಬಟ್ ದ ಫಾರ್ಮ್ ಆಫ್ ಎನರ್ಜಿ ಅಂತ ಹೇಳ್ಬೋದು. form of energy which transfers or which flow from one region to another region, or one part of a body to another part of a body is called and due to temperature difference ಅಂತ ಹೇಳ್ತೀವಿ ನಾವು. due to temperature difference is called as heat ಅಂತ ಕರಿತೀವಿ. and heat is a energy, ಹಾಗಾಗಿ heat ಅನ್ನೋದು ಸ್ಕೇಲಾರ್ ಆಗಿರುತ್ತೆ ಅಂತ ಹೇಳ್ತೀವಿ. so what is this? heat is a scalar quantity ಅಂತ ಹೇಳ್ತೀವಿ. what is the SI unit of heat? SI unit of heat ಏನಪ್ಪ ಅಂತಂದಾಗ ಇಟ್ ಈಸ್ ಜೌಲ್ ಅಂತ ಹೇಳ್ಬೋದು. ಬಟ್ ಪ್ರಾಕ್ಟಿಕಲ್ ಆಗಿ ನಾವು ಕರಿಬೋದು ಏನಪ್ಪ ಅಂತಂದಾಗ ವಾಟ್ ಈಸ್ ದ ಪ್ರಾಕ್ಟಿಕಲ್ ಯೂನಿಟ್ ಬಂದ್ಬಿಟ್ಟು ಕ್ಯಾಲೋರಿ ಅಂತ ಹೇಳ್ತೀವಿ. ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಜೌಲ್ ಅಂಡ್ ಕ್ಯಾಲೋರಿ ಅಂತಂದಾಗ 1 ಕ್ಯಾಲೋರಿ ಈಸ್ ಈಕ್ವಲ್ಸ್ ಟು 4.18 ಜೌಲ್ಸ್ ಅಂತ ತಗೊಳ್ತೀವಿ, ಇಲ್ಲಾಂದರೆ 4.2 ಜೌಲ್ಸ್ ಅಂತಲೂ ಹೇಳ್ಬೋದು. ಸೊ ವಾಟ್ ಈಸ್ ದ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಹೀಟ್ ಎನರ್ಜಿ ಹಿಯರ್? ಹೀಟ್ ಎನರ್ಜಿ ಡೈಮೆನ್ಷನಲ್ ಫಾರ್ಮುಲಾ ಏನಪ್ಪ ಅಂತಂದಾಗ ಎನರ್ಜಿ ತಾನೇ ಇದು, m⁴1 L⁴, ಸಿ ಹಿಯರ್ ವರ್ಕ್ ಡನ್, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ತಾನೇ ಇಲ್ಲಿ, ಹಾಗಾಗಿ L⁴2 T⁻⁻2 ಅಂತಲೂ ಹೇಳ್ಬೋದು. ಸೊ ದಿಸ್ ಈಸ್ ಹೌ ವಿ ಕ್ಯಾನ್ ಗಿವ್ ದ ಡೈಮೆನ್ಷನ್ ಫಾರ್ಮುಲಾ ಫಾರ್ ಹೀಟ್ ಎನರ್ಜಿ. ಅರ್ಥ ಆಯ್ತಲ್ವ ಹೇಳಿದ್ದು? ನಾವು ಲೆಟ್ ಅಸ್ ಸಿ ಹಿಯರ್ ಹೀಟ್ನ ಡೆಫಿನೇಷನ್ ಸರ್ ರೀಕಾಲ್ ಮಾಡ್ಕೊಳ್ಳೋಣ. ಯಾವುದೇ ಎನರ್ಜಿ ಅನ್ನೋದು ಒಂದು ಪಾರ್ಟಿಂದ ಅನದರ್ ಪಾರ್ಟ್ಗೆ ಹೋಗುತ್ತೋ, ಇಲ್ಲ ಒಂದು ರೀಜನಿಂದ ಇನ್ನೊಂದು ರೀಜನ್ಗೆ ಹೋಗುತ್ತೋ, ಡ್ಯೂ ಟು ಟೆಂಪರೇಚರ್ ಡಿಫರೆನ್ಸ್ ಇಸ್ ಕಾಲ್ಡ್ ಹೀಟ್ ಎನರ್ಜಿ ಅಂತ ಹೇಳಿದ್ವಿ ನಾವು. ಇಸ್ ಇಟ್ ರೈಟ್ ಆರ್ ನಾಟ್? ಹಾಗಿದ್ದಾಗ ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಟೆಂಪರೇಚರ್ ಅಂದರೆ ಏನು ಅಂತ ನಾವು ನೋಡೋಣ. ಸೊ ಸಿ ಹಿಯರ್, ವಾಟ್ ಈಸ್ ದ ಟೆಂಪರೇಚರ್? ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಈ ಬೇಸಿಕ್ ಟರ್ಮಿನಾಲಜೀಸ್ ಅನ್ನೋದು ಇಂಪಾರ್ಟೆಂಟ್. ಸೊ ಯಾಕಂತಂದಾಗ ಥಿಯರಿ ಕ್ವಶನ್ಸ್ ಕೆಲವು ಆನ್ಸರ್ ಮಾಡಬೇಕಾದ್ರೆ ಇದೆಲ್ಲ ನಮಗೆ ತುಂಬ
ಹೆಲ್ಪ್ ಆಗುತ್ತೆ. ಸೊ ಟೆಂಪರೇಚರ್ ನಾವು 3 ways ಆಗಿ ನಾವು ಅರ್ಥ ಮಾಡ್ಕೋಬೇಕು. ಒಂದು ಏನಪ್ಪ ಅಂತಂದಾಗ ಇಟ್ ಈಸ್ ಎ ಮೆಜರ್ ಆಫ್ ಡಿಗ್ರಿ ಆಫ್ ಹಾಟ್ನೆಸ್. ಇಟ್ ಮೆಜರ್ ಆಫ್ ಡಿಗ್ರಿ ಆಫ್ ಹಾಟ್ನೆಸ್ ಆರ್ ಕೋಲ್ಡ್ನೆಸ್ ಆಫ್ ಎ ಬಾಡಿ ಅಂತ ಹೇಳ್ತಾರೆ. ಇಟ್ ಇಸ್ ಮೆಜರ್ ಆಫ್ ಡಿಗ್ರಿ ಆಫ್ ಹಾಟ್ನೆಸ್ ಆರ್ ಕೋಲ್ಡ್ನೆಸ್ ಆಫ್ ಎ ಬಾಡಿ. ಅಂದರೆ ಒಂದು ಬಾಡಿ ಅನ್ನೋದು ಎಷ್ಟು ಬಿಸಿಯಾಗಿದೆ, ಇಲ್ಲಿ ಎಷ್ಟು ತಣ್ಣಗಿದೆ ಅದನ್ನು ಮೆಜರ್ ಮಾಡೋದೇ ಟೆಂಪರೇಚರ್ ಅಂತ ಹೇಳ್ಬೋದು. ಇಲ್ಲ ಅಂತಂದಾಗ ಸಿ ಹಿಯರ್ ಇಟ್ ಈಸ್ ಎ ಪ್ರಾಪರ್ಟಿ ಆರ್ ಎ ಕ್ವಾಂಟಿಟಿ which decides the direction for the heat flow ಅಂತ ಹೇಳ್ತೀವಿ. ಫಾರ್ ಹೀಟ್ ಫ್ಲೋ ಅಂದರೆ ಹೀಟ್ ಎನರ್ಜಿ ಅನ್ನೋದು ಎಲ್ಲಿಂದ ಯಾವ ಡೈರೆಕ್ಷನ್ ಕಡೆ ಹೋಗಬೇಕು ಅನ್ನೋದು ಡಿಸೈಡ್ ಮಾಡತಕ್ಕಂಥ ಕ್ವಾಂಟಿಟಿ ಏನಂತಂದರೆ ಇದು ಟೆಂಪರೇಚರ್ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಇನ್ನೂ ಒಂದಿದೆ ಏನಪ್ಪ ಅಂತಂದಾಗ ಟೆಂಪರೇಚರ್ ಅನ್ನೋದೇನಪ್ಪ ಅಂತಂದರೆ ಇಟ್ ಇಸ್ ಅ ಪ್ರಾಪರ್ಟಿ ವಿಚ್ ಡಿಸೈಡ್ಸ್ ಆರ್ ವಿಚ್ ಡಿಟರ್ಮಿನ್ಸ್ ಅಂತಲೂ ಹೇಳ್ಬೋದು ನಾವು. ವಿಚ್ ಡಿಟರ್ಮಿನ್ಸ್ whether a body is in contact with another body or not ಅಂತನೂ ಹೇಳ್ಬೋದು. is in equilibrium ಅಂತ ಹೇಳ್ತಾರೆ. is in equilibrium with another body or not ಅಂತ ಹೇಳ್ತಾರೆ. ವಿತ್ ಅನದರ್ ಬಾಡಿ ಆರ್ ನಾಟ್. ಯಾವಾಗಾದರೆ ಇನ್ನೊಂದು ಬಾಡಿ ಜೊತೆ ಒಂದು ಬಾಡಿ ಅನ್ನೋದು ನಿಮಗೆ ಕಾಂಟ್ಯಾಕ್ಟಲ್ಲಿ ಪ್ಲೇಸ್ ಮಾಡಿದ್ದಾಗ ಏನಾಗುತ್ತೆ ಅಂತಂದರೆ ಆವಾಗ ಬಾಡಿ ಅನ್ನೋದು ಈಕ್ವಿಲಿಬ್ರಿಯಮಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಆ ಈಕ್ವಿಲಿಬ್ರಿಯಮ್ನ ಡಿಸೈಡ್ ಮಾಡೋದೇನಪ್ಪ ಅಂತಂದರೆ ಇಟ್ ಈಸ್ ದ ಟೆಂಪರೇಚರ್ ಅನ್ನೋ ಒಂದು ಕ್ವಾಂಟಿಟಿ. ಹಾಗಾಗಿ ದಿಸ್ ಈಸ್ ಹೌ ಯು ಕ್ಯಾನ್ ಡಿಫೈನ್ ದ ಟೆಂಪರೇಚರ್ ಅಂತ ಹೇಳ್ತೀವಿ. ದರ್ ವಾಟ್ ಈಸ್ ಅ ಯೂನಿಟ್ ಆಫ್ ಟೆಂಪರೇಚರ್ ಏನಪ್ಪ ಅಂತಂದರೆ ಪರ್ ಡಿಗ್ರಿ ಸೆಲ್ಸಿಯಸ್ ಆರ್ ಪರ್ ಕೆಲ್ವಿನ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ನಿಮಗೆ ಡಿಫ್ರೆಂಟ್ ಯೂನಿಟ್ಸ್ ಬರುತ್ತೆ ಟೆಂಪರೇಚರ್ಗೆ. ಅದೇನು ಅಂತಂದ ನೋಡೋಣ ಆಮೇಲಿಂದ. ಸೊ ಸಿ ಹಿಯರ್, ಸೊ ಟೆಂಪರೇಚರ್ನ ಮೆಜರ್ ಮಾಡತಕ್ಕಂಥ ಬ್ರ್ಯಾಂಚ್ನ ನಾವು ವಾಟ್ ಈಸ್ ದಟ್ ವಿ ಕಾಲ್ ಇಟ್ ಆಸ್ ಅ ಥರ್ಮೋಮೆಟ್ರಿ ಅಂತ ಹೇಳ್ತಾರೆ. ಥರ್ಮೋಮೆಟ್ರಿ ದ ಬ್ರಾಂಚ್ which deals with measurement of temperature okay is called ಏನಂತ ಹೇಳ್ತಾ ಇದೀವಿ ನಾವು ಥರ್ಮೋಮೆಟ್ರಿ ಅಂತ ಹೇಳ್ತೀವಿ. ಥರ್ಮೋಮೆಟ್ರಿ ಅರ್ಥ ಆಯ್ತಲ್ವ ಹೇಳಿದ್ದು? ಥರ್ಮೋಮೆಟ್ರಿ ಅಂದರೆ ಏನು ಗೊತ್ತಾಯ್ತಲ್ವಾ? ದ ಬ್ರಾಂಚ್ ವಿಚ್ ಡೀಲ್ಸ್ ವಿತ್ ದ ಮೆಜರ್ಮೆಂಟ್ ಆಫ್ ಟೆಂಪರೇಚರ್ ಇಸ್ ಕಾಲ್ಡ್ ಆಸ್ ಥರ್ಮೋಮೆಟ್ರಿ. ಆ್ಯಂಡ್ ದ ಡಿವೈಸ್ ಯೂಸ್ಡ್ ಟು measure temperature is called ಏನಂತ ಹೇಳ್ತೀವಿ ಅದಕ್ಕೆ ಅಂತಂದಾಗ ಇಟ್ ಈಸ್ ಥರ್ಮೋಮೀಟರ್ ಅಂತ ಕರಿತೀವಿ. ಎ ಡಿವೈಸ್ ವಿಚ್ ಈಸ್ ಯೂಸ್ಡ್ ಟು ಮೆಜರ್ ಟೆಂಪರೇಚರ್ ಈಸ್ ಕಾಲ್ಡ್ ಆಸ್ ಥರ್ಮೋಮೀಟರ್. ನೋಡಿ, ಇವಾಗ ಒಂದು ಥರ್ಮೋಮೀಟರ್ನ ನಾವು ಡಿಸೈನ್ ಮಾಡಬೇಕು ಅಂತಂದರೆ ವಿ ಶುಡ್ ರಿಕ್ವೈರ್ few things. What are they ಅನ್ನೋದನ್ನು ನೋಡೋಣ. See here, first of all we have to understand about what is thermometric substance ಅಂದರೆ ಏನು ಅಂತ ನೋಡೋಣ. ಥರ್ಮೋಮೆಟ್ರಿಕ್ ಸಬ್ಸ್ಟೆನ್ಸ್ ನೋಡಿ, ಈ ಸಬ್ಸ್ಟೆನ್ಸ್ ಅಂದರೆ ನಿಮಗೆ ಸಾಲಿಡ್ ಆಗಿರ್ಬೋದು, ಲಿಕ್ವಿಡ್ ಆಗಿರ್ಬೋದು, ಇಲ್ಲ ಗ್ಯಾಸ್ ಆಗಿರ್ಬೋದು. ಓಕೆ, ಈ ಸಬ್ಸ್ಟೆನ್ಸಲ್ಲಿ ನಿಮಗೆ ತುಂಬ ಪ್ರಾಪರ್ಟೀಸ್ ಇರುತ್ತೆ. ಆದರೆ ಯಾವುದೋ ಒಂದು ಪ್ರಾಪರ್ಟಿ ಅನ್ನೋದು ವಿತ್ ರೆಸ್ಪೆಕ್ಟ್ ಟು ಟೆಂಪರೇಚರ್ ಏನಾಗುತ್ತೆ ಅಂದರೆ ಇಟ್ ವಿಲ್ ಇನ್ಕ್ರೀಸ್ ಲೀನಿಯರ್ಲಿ ಅಂತ ಹೇಳ್ತಾರೆ. ಆ ಒಂದು ಸಬ್ಸ್ಟೆನ್ಸ್, ಆ ಒಂದು ಪ್ರಾಪರ್ಟಿ ಇರೋತಕ್ಕಂಥ ಸಬ್ಸ್ಟೆನ್ಸ್ನ ಥರ್ಮೋಮೆಟ್ರಿಕ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಗೊತ್ತಾಗಿದಲ್ವ ಹೇಳಿದ್ದು? ದ ಸಬ್ಸ್ಟೆನ್ಸ್ ಇನ್ ವಿಚ್ there is a property, a property ಅಂತ ಹೇಳ್ಬೋದು. A property varies linearly with respect to temperature. Okay, is called thermometric
ಸಬ್ಸ್ಟೆನ್ಸ್ ಅಂತ ಹೇಳ್ಬೋದು. ಥರ್ಮೋಮೆಟ್ರಿಕ್ ಸಬ್ಸ್ಟೆನ್ಸ್ ಅರ್ಥ ಮಾಡ್ಕೊತಾ ಇದ್ರಲ್ವ ಹೇಳಿದ್ದೇನು ಅಂತ ಅಂದ್ಬಿಟ್ಟು. ಥರ್ಮೋಮೆಟ್ರಿಕ್ ಸಬ್ಸ್ಟೆನ್ಸ್ ಅಂದರೆ ಏನೋ ಗೊತ್ತಾಯ್ತಲ್ಲಪ್ಪ ಹೇಳಿದ್ದು. ಸೊ ಯಾವುದೋ ಒಂದು ಸಬ್ಸ್ಟೆನ್ಸಲ್ಲಿ ನಿಮಗೆ ಅಂದರೆ ಪ್ರತಿಯೊಂದು ಸಬ್ಸ್ಟೆನ್ಸಲ್ಲೂ ಸಹ ಯಾವುದೋ ಒಂದು ಪ್ರಾಪರ್ಟಿ ಅನ್ನೋದು ವಿತ್ ರೆಸ್ಪೆಕ್ಟ್ ಟು ಟೆಂಪರೇಚರ್ ಏನಂತಾರೆ ಲೀನಿಯರಾಗಿ ಇಂಕ್ರೀಸ್ ಆಗ್ತಾ ಇರುತ್ತೆ. ಸೊ ಅದನ್ನು ನಾವು ಥರ್ಮೋಮೆಟ್ರಿಕ್ ಸಬ್ಸ್ಟೆನ್ಸ್ ಅಂತ ಹೇಳ್ಬೋದು. ಎಕ್ಸಾಂಪಲ್ಸ್ ಏನಂತ ಹೇಳ್ಬೋದು ನಾವಿಲ್ಲಿ. ವಾಟ್ ಇಸ್ ದ ಎಕ್ಸಾಂಪಲ್ಸ್ ಫಾರ್ ಅಂತಂದಾಗ ಇಟ್ ಮೇ ಬಿ ಎ ಸಾಲಿಡ್ಸ್ ಆರ್ ಇಟ್ ಮೇ ಬಿ ಲಿಕ್ವಿಡ್ಸ್ ಆರ್ ಇಟ್ ಮೇ ಬಿ ಗ್ಯಾಸಸ್ ಅಂತಲೂ ಹೇಳ್ಬೋದು. We can call it as the solids, liquids and the gases. Therefore, what is the next one ಅಂತಂದಾಗ ಥರ್ಮೋಮೆಟ್ರಿಕ್ ಪ್ರಾಪರ್ಟಿ ಅಂತ ಕರಿತೀವಿ. ವಾಟ್ ಇಸ್ ಥರ್ಮೋಮೆಟ್ರಿಕ್ ಪ್ರಾಪರ್ಟಿ? ಜಸ್ಟ್ ನಾನು ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಸಬ್ಸ್ಟೆನ್ಸಲ್ಲಿ ಯಾವುದೋ ಒಂದು ಪ್ರಾಪರ್ಟಿ ಅನ್ನೋದು ಏನಂತಾರೆ ವಿತ್ ರೆಸ್ಪೆಕ್ಟ್ ಟು ಟೆಂಪರೇಚರ್ ಲೀನಿಯರ್ಗೆ ಚೇಂಜ್ ಆಗ್ತಾ ಇರುತ್ತೆ. ಇಟ್ ಮೇ ಬಿ ಲೆಂತ್ ಆಫ್ ಎ ಮೆಟೀರಿಯಲ್ ಆಗಿರ್ಬೋದು, ಇಲ್ಲ ಇಟ್ ಮೇ ಬಿ ದ ಪ್ರೆಷರ್ ಆಫ್ ಎ ಮೆಟೀರಿಯಲ್ ಆಗಿರ್ಬೋದು, ಇಲ್ಲ ವಾಲ್ಯೂಮ್ ಆಫ್ ಎ ಮೆಟೀರಿಯಲ್ ಆಗಿರ್ಬೋದು, ಇಲ್ಲ ಅಂತಂದರೆ ವಿ ಕ್ಯಾನ್ ಸೇ ರೆಸಿಸ್ಟೆನ್ಸ್ ಆಫ್ ಎ ಮೆಟೀರಿಯಲ್ ಆಗಿರ್ಬೋದು. ಆ ಒಂದು ಪ್ರಾಪರ್ಟಿನ ಏನಂತ ಕರಿತೀವಿ? ಥರ್ಮೋಮೆಟ್ರಿಕ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ದ ಪ್ರಾಪರ್ಟಿ ವಿಚ್ ವೇರೀಸ್ linearly with respect to temperature, okay, is called ಥರ್ಮೋಮೆಟ್ರಿಕ್ ಪ್ರಾಪರ್ಟಿ ಅಂತ ಕರಿತೀವಿ. ವಾಟ್ ಇಸ್ ದ ಎಕ್ಸಾಂಪಲ್ ಫಾರ್ ದಿಸ್ ಹಿಯರ್? ಎಕ್ಸಾಂಪಲ್ ಏನು ಹಾಕ್ಬೋದು ನಾವು ಇದಕ್ಕೆ ಅಂತಂದಿದ್ದಾಗ, ಸೊ ಸಿ ಹಿಯರ್, ಫಸ್ಟ್ ಒನ್ ಇಟ್ ಈಸ್ ಲೆಂತ್ ಆಫ್ ಎ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಸೆಕೆಂಡ್ ಒನ್ ಏನಪ್ಪ ಅಂತಂದರೆ ರೆಸಿಸ್ಟೆನ್ಸ್ ಆಫ್ ಎ ಮೆಟೀರಿಯಲ್. ನಾನು ಹೇಳಿದ್ದೀನಲ್ವ ಆಲ್ರೆಡಿ ನಿಮಗೆ, ರೆಸಿಸ್ಟೆನ್ಸ್ ಆಫ್ ಎ ಮೆಟೀರಿಯಲ್. ಥರ್ಡ್ ಒನ್ ಬಂದ್ಬಿಟ್ಟು ನಿಮಗೆ ಪ್ರೆಷರ್. ಫೋರ್ತ್ ಒನ್ ಇಟ್ ಮೇ ಬಿ ವಾಲ್ಯೂಮ್ ಅಂತಲೂ ಕರೀಬಹುದು. ಗೊತ್ತಾಯ್ತಲ್ವ ಹೇಳಿದ್ದು? ನೆಕ್ಸ್ಟ್ ಒನ್ ನೋಡೋಣ. ವಾಟ್ ಈಸ್ ದಿಸ್ ಅಂತಂದಾಗ ಕ್ಯಾಲಿಬ್ರೇಷನ್ ಅಂತ ಹೇಳ್ತಾರೆ. ಕ್ಯಾಲಿಬ್ರೇಷನ್. ಸೊ ಯಾವುದೋ ಒಂದು ಸ್ಕೇಲ್ಗೆ, ಯಾವುದೋ ಒಂದು ಡಿವೈಸ್ಗೆ ಸ್ಕೇಲನ್ನು ನಾವು ಫಿಕ್ಸ್ ಮಾಡಬೇಕು, ಅದನ್ನು ಕ್ಯಾಲಿಬ್ರೇಷನ್ ಅಂತ ಕರಿತೀವಿ. ಸೊ ಈ ಕ್ಯಾಲಿಬ್ರೇಷನ್ನಲ್ಲಿ ನಿಮ್ಗೇನಾಗುತ್ತೆ ಅಂತಂದರೆ ದೇರ್ ವಿಲ್ ಬಿ 2 ಫಿಕ್ಸ್ಡ್ ಪಾಯಿಂಟ್ಸ್ ಅಂತ ಹೇಳ್ತೀವಿ. ಒನ್ ಈಸ್ ಕಾಲ್ಡ್ ಆ್ಯಸ್ ಲೋಯರ್ ಫಿಕ್ಸ್ಡ್ ಪಾಯಿಂಟ್ ಅಂಡ್ ಅದರ್ ಒನ್ ಈಸ್ ಕಾಲ್ಡ್ ಆ್ಯಸ್ ಅಪ್ಪರ್ ಫಿಕ್ಸಡ್ ಪಾಯಿಂಟ್ ಅಂತ ಕರಿತೀವಿ. ಲೋಯರ್ ಫಿಕ್ಸ್ಡ್ ಪಾಯಿಂಟ್ ಅಂದರೆ ಬೇರೆ ಏನೂ ಅಲ್ಲ, ಇಟ್ ಈಸ್ ನಥಿಂಗ್ ಬಟ್ ಐಸ್ ಪಾಯಿಂಟ್ ಅಂತ ಹೇಳ್ತೀವಿ. ಇಟ್ ಈಸ್ ಕಾಲ್ಡ್ ಆಸ್ ಐಸ್ ಪಾಯಿಂಟ್. ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ ಅಂದರೆ ಏನಪ್ಪ ಅಂತಂದರೆ ವಿ ಕಾಲ್ ಇಟ್ ಆಸ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟ್ ಅಂತಂದಾಗ ಆಫ್ ವಾಟರ್. ಸೊ ವಾಟರ್ದು ಐಸ್ ಪಾಯಿಂಟ್ನ ನಾವು ಲೋಯರ್ ಫಿಕ್ಸ್ಡ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ವಾಟರ್ದು ಬಾಯ್ಲಿಂಗ್ ಪಾಯಿಂಟ್ನ ನಾವು ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಅಷ್ಟೇ ಅಲ್ಲ, ಈ ಮಧ್ಯದಲ್ಲಿರ್ತಕ್ಕಂಥ ಡಿಸ್ಟೆನ್ಸ್ ನಾವು ಈಕ್ವಲ್ ಇಂಟರ್ವಲ್ಸ್ ಆಗಿ ಡಿವೈಡ್ ಮಾಡ್ತೀವಿ ಅಂತ ಹೇಳ್ತೀವಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತಂದರೆ, ಸೊ ದ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಸಕ್ಸೆಸಿವ್ ಇಂಟರ್ವಲ್ಸ್ ಇಸ್ ಕಾಲ್ಡ್ ಆಸ್ 1 ಡಿಗ್ರಿ ಅಂತಲೂ ಕರಿತೀವಿ. ಗೊತ್ತಾಯ್ತಲ್ಲ? ಸೊ ಬೇಸ್ಡ್ ಆನ್ ದಿಸ್ ವಿ ಕ್ಯಾನ್ ಹ್ಯಾವ್ ಡಿಫ್ರೆಂಟ್ ಸ್ಕೇಲ್ಸ್ ಆಫ್ ಟೆಂಪರೇಚರ್ ಅಂತ ಹೇಳ್ತಾರೆ. ಡಿಫ್ರೆಂಟ್ ಸ್ಕೇಲ್ಸ್ ಆಫ್ ಟೆಂಪರೇಚರ್. ವಾಟ್ ಇಸ್ ದ ಡಿಫ್ರೆಂಟ್ ಸ್ಕೇಲ್ಸ್ ಆಫ್ ಟೆಂಪರೇಚರ್ ಅನ್ನೋದನ್ನ ನೋಡೋಣ. ಫಸ್ಟ್ ಒನ್ ಏನಪ್ಪ ಅಂತಂದರೆ ಇಟ್ ಈಸ್ ಸೆಲ್ಸಿಯಸ್ ಸ್ಕೇಲ್ ಅಂತ ಹೇಳ್ತಾರೆ. ಸೆಲ್ಸಿಯಸ್ ಸ್ಕೇಲ್ ನೋಡಿ, ಇಲ್ಲಿ ಸೆಲ್ಸಿಯಸ್ ಸ್ಕೇಲಲ್ಲಿ ಲೋಯರ್ ಫಿಕ್ಸ್ಡ್ ಪಾಯಿಂಟ್ ಅನ್ನೋದು ನಿಮಗೆ 0 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ ಅನ್ನೋದು ನಿಮಗೆ ಇಟ್ ಈಸ್ 100 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತೆ. ನಂಬರ್ ಆಫ್ ಡಿವಿಷನ್ಸ್ ಅನ್ನೋದು ಇಟ್ ಈಸ್ ಈಕ್ವಲ್ಸ್ ಟು 100 ಅಂತ ಹೇಳ್ಬೋದು. ನಂಬರ್ ಆಫ್ ಡಿವಿಷನ್ಸ್ ವಿಲ್ ಬಿಕಮ್ ಈಕ್ವಲ್ಸ್ ಟು 100. ಗೊತ್ತಾಗಿದಲ್ವ ಹೇಳಿದ್ದು? ಸೊ ಸಿ ಹಿಯರ್, ಇವಾಗ 1 ಡಿಗ್ರಿ ವ್ಯಾಲ್ಯೂ ಏನು ಅಂತಂದರೆ ಇಟ್ ಈಸ್ ಈಕ್ವಲ್ಸ್ ಟು 1 ಡಿಗ್ರಿ ಸೆಲ್ಸಿಯಸ್ ಅಂತ ಕರಿಬಹುದು. ಆ್ಯಂಡ್ ಸೆಕೆಂಡ್ ಒನ್ ಏನಪ್ಪ ಅಂತಂದಾಗ ಇಟ್ ಈಸ್ ಫ್ಯಾರೆನ್ಹೀಟ್ ಸ್ಕೇಲ್ ಅಂತ ತಗೊಳ್ತೀವಿ. ಫ್ಯಾರೆನ್ಹೀಟ್ ಸ್ಕೇಲ್ ನೋಡಿ, ಇಲ್ಲಿ ಫ್ಯಾರೆನ್ಹೀಟ್ ಸ್ಕೇಲಲ್ಲಿ ನಿಮಗೆ ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ ಅನ್ನೋದು ನಿಮಗೆ ಇಟ್ ಈಸ್ ಈಕ್ವಲ್ಸ್ ಟು 212 ಡಿಗ್ರಿ ಫ್ಯಾರೆನ್ಹೀಟ್ ಆಗಿರುತ್ತೆ. ಲೋಯರ್ ಫಿಕ್ಸ್ಡ್ ಪಾಯಿಂಟ್ ಅನ್ನೋದು ನಿಮಗೆ 32 ಡಿಗ್ರಿ ಫ್ಯಾರೆನ್ಹೀಟ್ ಅಂತ ತಗೊಳ್ತೀವಿ. ಆ್ಯಂಡ್ ವಾಟ್ ಈಸ್ ದ ನಂಬರ್ ಆಫ್ ಡಿವಿಷನ್ಸ್ ಹಿಯರ್? ನಂಬರ್ ಆಫ್ ಡಿವಿಷನ್ಸ್ ಬಿಟ್ವೀನ್ ದ ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ ಲೋಯರ್ ಫಿಕ್ಸ್ಡ್ ಪಾಯಿಂಟ್ ಈಸ್ 180 ಅಂತ ಹೇಳ್ತಾರೆ. 180 ಗೊತ್ತಾಗಿದಲ್ವಾ ಹೇಳ್ತಾ ಇರೋದೇನು ಅಂತ ಅಂದ್ಬಿಟ್ಟು. ನಾವು ವಾಟ್ ಇಸ್ ದ ಥರ್ಡ್ ಒನ್ ಏನು ಅಂತಂದಾಗ ವಿ ಕ್ಯಾನ್ ಸೇ ಇಟ್ ಈಸ್ ಕೆಲ್ವಿನ್ ಸ್ಕೇಲ್. ಕೆಲ್ವಿನ್ನ ಸ್ಕೇಲ್, ಇಲ್ಲ ಇದನ್ನು ಅಬ್ಸಲ್ಯೂಟ್ ಸ್ಕೇಲ್ ಅಂತಲೂ ತಗೋಬಹುದು. ಈ ಕೆಲ್ವಿನ್ ಸ್ಕೇಲಲ್ಲಿ ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ನ ಇಟ್ ಈಸ್ ಈಕ್ವಲ್ಸ್ ಟು 273 ಕೆಲ್ವಿನ್ ಅಂತ ಹೇಳ್ತಾರೆ. ಲೋಯರ್ ಫಿಕ್ಸ್ಡ್ ಪಾಯಿಂಟ್ನ ನೀವು ಏನಂತ ಹೇಳ್ಬೋದು ಅಂತಂದರೆ ಯು ಕ್ಯಾನ್ ಸೇ ಟೇಕ್ ಇಟ್ ಆಸ್, ಸೊ
273 ಕೆಲ್ವಿನ್, ಸಾರಿ ಇಲ್ಲಿ ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ ಬಂದುಬಿಟ್ಟು ನಿಮಗೆ 373 ಕೆಲ್ವಿನ್ ಆಗುತ್ತೆ. ಲೋಯರ್ ಫಿಕ್ಸ್ಡ್ ಪಾಯಿಂಟ್ ಅನ್ನು ನಿಮಗೆ 273 ಕೆಲ್ವಿನ್ ಅಂತ ಹೇಳ್ತಾರೆ. ಗೊತ್ತಾಗಿದಲ್ವ ಹೇಳಿದ್ದೇನು ಅಂತ ಅಂದ್ಬಿಟ್ಟು. ಆ್ಯಂಡ್ ನಂಬರ್ ಆಫ್ ಡಿವಿಷನ್ಸ್ ಇಸ್ ಈಕ್ವಲ್ಸ್ ಟು 100 ಅಂತ ಬರೀಬಹುದು. ಇದೇ ರೀತಿ ನಿಮಗೆ ಯಾವುದಾದ್ರೂ ಆಗಿರ್ಬೋದು, ಹೊಸ ಸ್ಕೇಲ್ನ ಏನಾದರೂ ಇನ್ವೆಂಟ್ ಮಾಡಿದ್ರೆ ಇದೇ ರೀತಿ ನಾವು ಬರೀಬಹುದು ಅಂತ ಹೇಳ್ಬೋದು. ಸೊ ಸಿ ದ್ಯಾಟ್ ವಾಟ್ ಇಸ್ ದ ರಿಲೇಷನ್, ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್, ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ಸ್ಕೇಲ್ಸ್ ಆಫ್ ಟೆಂಪರೇಚರ್, ರಿಲೇಷನ್ ಬಿಟ್ವೀನ್ ಸ್ಕೇಲ್ಸ್ ಆಫ್ ಟೆಂಪರೇಚರ್ ಅಂತ ಹೇಳ್ತಾರೆ. ರಿಲೇಷನ್ ಬಿಟ್ವೀನ್ ಸ್ಕೇಲ್ಸ್ ಆಫ್ ಟೆಂಪರೇಚರ್. ಸೊ ಸಿ ಹಿಯರ್ ರಿಲೇಷನ್ ಏನು ಅಂತ ನೋಡೋಣ. ಸಿ ಮೈನಸ್ 0 ಡಿವೈಡ್ ಬೈ 100 ಮೈನಸ್ 0 ಈಸ್ ಈಕ್ವಲ್ ಟು ಎಫ್ ಮೈನಸ್ 32 ಡಿವೈಡ್ ಬೈ ವಿ ಕ್ಯಾನ್ ಸೇ 212 ಮೈನಸ್ 32 ವಿಚ್ ಈಸ್ ನಥಿಂಗ್ ಬಟ್ ಓಕೆ ಇಲ್ಲೇನು ಕೆಲ್ವಿನ್ ಅಲ್ವಾ, ಕೆ ಮೈನಸ್ 273 ಡಿವೈಡ್ ಬೈ 373 ಮೈನಸ್ 273. ನೀವೇನಾದರೂ ಫ್ಯೂಚರಲ್ಲಿ ಹೊಸ ಸ್ಕೇಲ್ ಏನಾದರೂ ಇನ್ವೆಂಟ್ ಮಾಡಿದ್ದೀರಾ ಅಂತಂದರೆ ಅದನ್ನು ಸಹ ಇದಕ್ಕೆ ರಿಲೇಟ್ ಮಾಡಬಹುದು. ಹೇಗೆ ಅಂತಂದರೆ ಯು ಕ್ಯಾನ್ ಸೇ ಎಕ್ಸ್ ಮೈನಸ್ ಲೋಯರ್ ಫಿಕ್ಸ್ಡ್ ಪಾಯಿಂಟ್ ಡಿವೈಡ್ ಬೈ ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ ಮೈನಸ್ ಲೋಯರ್ ಫಿಕ್ಸೆಡ್ ಪಾಯಿಂಟ್ ಅಂತ ಬರುತ್ತೆ. ದಿಸ್ ದ ರಿಲೇಷನ್ ಬಿಟ್ವೀನ್ ಡಿಫರೆಂಟ್ ಸ್ಕೇಲ್ಸ್ ಆಫ್ ಟೆಂಪರೇಚರ್ ಅಂತ ಹೇಳ್ತಾ ಇದ್ದೀವಿ. ರಿಲೇಷನ್ ಬಿಟ್ವೀನ್ ಡಿಫರೆಂಟ್ ಸ್ಕೇಲ್ಸ್ ಆಫ್ ಟೆಂಪರೇಚರ್. ಸೊ ಇಲ್ಲಿ ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ ಏನದು ಅಂತಂದಾಗ ಸಿ ಹಿಯರ್ ಕೆಲ್ವಿನ್ ಸ್ಕೇಲ್ ಮತ್ತು ಸೆಲ್ಸಿಯಸ್ ಸ್ಕೇಲ್ ನೀವು ಅಬ್ಸರ್ವ್ ಮಾಡಿದ್ದಾಗ ಓಕೆ ಡಿಫರೆನ್ಸ್ ಬಗ್ಗೆ ನಾನು ಹೇಳ್ತೀನಿ. ವಾಟ್ ಈಸ್ ಸಿ, ವಾಟ್ ಈಸ್ ಎಫ್, ವಾಟ್ ಈಸ್ ಕೆ ಅಂತಂದಾಗ ದಿಸ್ ಆರ್ ಸಿ ಈಸ್ ದ ಅನ್ನೋನ್ ಟೆಂಪರೇಚರ್ ಇನ್ ಸೆಲ್ಸಿಯಸ್ ಸ್ಕೇಲ್ ಅಂತ ಹೇಳ್ತಾರೆ. ಎಫ್ ಅನ್ನೋದು ಅನ್ನೋನ್ ಟೆಂಪರೇಚರ್ ಇನ್ ಫಾರಿನ್ ಹೀಟ್ ಸ್ಕೇಲ್, ಕೆ ಅನ್ನೋದು ಅನ್ನೋನ್ ಟೆಂಪರೇಚರ್ ಇನ್ ಕೆಲ್ವಿನ್ ಸ್ಕೇಲ್. ಅದೇ ರೀತಿ ಎಕ್ಸ್ ಅನ್ನೋದು ನಿಮಗೆ ಅನ್ನೋನ್ ಟೆಂಪರೇಚರ್ ಇನ್ ಅನ್ನೋನ್ ಸ್ಕೇಲ್ ಇಲ್ಲ ನ್ಯೂ ಸ್ಕೇಲ್ ಅಂತ ತಗೋಬಹುದು. So from this we can say that delta C divided by 100 is equals to delta F divided by 180 is equals to delta K divided by 100 is equals to delta X divided by N ಅಂತ ಬರೀಬಹುದು. ಅರ್ಥ ಆಯ್ತಲ್ಲ ಹೇಳಿದ್ದು. ಸೊ ಯಾವಾಗಾದ್ರೆ ನೀವು ಇವೆರಡನ್ನು ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ. ವೆನ್ ಎವರ್ ಯು ಅಬ್ಸರ್ವ್ ದೀಸ್ ಟು ಥಿಂಗ್ಸ್ ನಾವೊಂದು ವಿಷಯ ನೀಟಾಗಿ ಹೇಳ್ಬೋದು. ಏನು ಅಂತಂದಾಗ ಡಿಫರೆನ್ಸ್ ಇನ್ ಸೆಲ್ಸಿಯಸ್ ಈಸ್ ಈಕ್ವಲ್ಸ್ ಟು ಡಿಫರೆನ್ಸ್ ಇನ್ ಕೆಲ್ವಿನ್ ಅಂತ ಬರೀಬಹುದು. ಸೆಲ್ಸಿಯಸ್ ಸ್ಕೇಲ್ ಎಷ್ಟು ಡಿಫರೆನ್ಸ್ ಇರುತ್ತೋ ಕೆಲ್ವಿನ್ ಸ್ಕೇಲ್ ಸಹ ಅಷ್ಟೇ ಡಿಫರೆನ್ಸ್ ಇರುತ್ತೆ ಅಂತ ಹೇಳ್ಬೋದು. ಯಾಕೆ ಅಂತಂದಾಗ ನೋಡಿ ಇಲ್ಲಿ ನಂಬರ್ ಆಫ್ ಡಿವಿಷನ್ಸ್ ಅನ್ನೋದು ಎರಡು ಸೇಮ್ ಆಗಿರುತ್ತೆ. ಸೊ ವೆನ್ ಎವರ್ ಯು ಟೇಕ್ ದೀಸ್ ಟು ಇವಾಗ ಏನಾಗುತ್ತೆ ಒಂದ್ಸರಿ ನೀಟಾಗೆ ಅಬ್ಸರ್ವ್ ಮಾಡಿ. ಇವೆರಡನ್ನು ನಾವು ಅಬ್ಸರ್ವ್ ಮಾಡಿದ್ದಾಗ ಯು ಕ್ಯಾನ್ ಸೇ ದ್ಯಾಟ್ ಡೆಲ್ಟಾ ಸಿ ಈಸ್ ಈಕ್ವಲ್ಸ್ ಟು 100 ಡಿವೈಡ್ ಬೈ 180 ಇಂಟು ಡೆಲ್ಟಾ ಎಫ್ ಅಂತ ಬರೀಬಹುದು. ಅಂದರೆ ಡೆಲ್ಟಾ ಸಿ ಬಿಕಮ್ಸ್ ಈಕ್ವಲ್ಸ್ ಟು 5/9 ಇಂಟು ಡೆಲ್ಟಾ ಎಫ್ ಅಂತ ಬರೀಬಹುದು. ಅರ್ಥ ಆಗ್ತದಲ್ವಾ ನಿಮಗೆ? ಇದೇ ರೀತಿ ಬೇಸ್ ಮಾಡಿಕೊಂಡು ಗ್ರಾಫಿಕಲ್ ಕ್ವಶನ್ಸ್ ನಿಮ್ಮನ್ನ ಕೇಳ್ತಾರೆ. ವಾಟ್ ಇಸ್ ದ ಗ್ರಾಫಿಕಲ್ ಕ್ವಶನ್ಸ್ ಅನ್ನೋದನ್ನು ನೋಡೋಣ. ಸಿಂಪಲ್ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನೋಡಿ. ಸೊ ವಿ ಕ್ಯಾನ್ ಸೇ ಡೆಲ್ಟಾ ಸಿ ಏನಪ್ಪ ಇಲ್ಲಿ ನಿಮಗೆ ಸಿ ಈಸ್ ಈಕ್ವಲ್ಸ್ ಟು 5/9 ಇಂಟು ಎಫ್ ಮೈನಸ್ 32 ಅಂತ ಬರೀಬಹುದು. ಸೊ ಫ್ರಮ್ ದಿಸ್ ವಿ ಕ್ಯಾನ್ ಸೇ ಸಿ ಈಸ್ ಈಕ್ವಲ್ಸ್ ಟು 5/9 ಎಫ್ ಮೈನಸ್ 5/9 ಇಂಟು 32 ಅಂತ ಬರಿತೀವಿ. ಅರ್ಥ ಆಯ್ತಲ್ವ ಹೇಳಿದ್ದು? ಸೊ ದಿಸ್ ಈಸ್ ದ ರಿಲೇಷನ್. ಇವಾಗ ನಾವು ನೋಡಿ ಇಲ್ಲಿ ಇದು ಹೇಗಿದೆ ಅಂತಂದಾಗ ದಿಸ್ ಈಸ್ ಇನ್ ದಿ ಫಾರ್ಮ್ ಆಫ್ y ಇಸ್ ಈಕ್ವಲ್ಸ್ ಟು mx ಪ್ಲಸ್ ಸಿ ಫಾರ್ಮಲ್ ಇರುತ್ತೆ. ದಟ್ ಮೀನ್ಸ್ ಇವೆರಡು ಏನಾಗುತ್ತೆ ನಿಮಗೆ ಅಂತಂದರೆ ಇಟ್ ರೆಪ್ರೆಸೆಂಟ್ಸ್ ವಾಟ್ ಅಂತಂದರೆ ಇಟ್ ರೆಪ್ರೆಸೆಂಟ್ಸ್ ಎ ಸ್ಟ್ರೈಟ್ ಲೈನ್ ಅಂತ ಹೇಳ್ಬೋದು. ದೇರ್ ಫೋರ್ ಇಫ್ ಯು ಡ್ರಾ ಎ ಗ್ರಾಫ್ ಬೈ ಟೇಕಿಂಗ್ ವಾಟ್ ಈಸ್ ದಟ್ ನೋಡಿ ಇಲ್ಲಿ ಎಕ್ಸ್ ಏನಪ್ಪ ಇದೆ ಡಿಗ್ರಿ ಫ್ಯಾರನ್ ಹೀಟ್ ಅನ್ನೋದು ನಿಮಗೆ ಎಕ್ಸ್ ಆ್ಯಕ್ಸಿಸಲ್ಲಿ ಆ್ಯಂಡ್ ಡಿಗ್ರಿ ಸೆಲ್ಸಿಯಸ್ ಅನ್ನೋದು ವೈ ಆ್ಯಕ್ಸಿಸಲ್ಲಿ ನಾವು ತೊಗೊಂಡಿದ್ದಾಗ ನಮ್ಗೇನು ಬರುತ್ತೆ ಇಟ್ ಗೆಟ್ಸ್ ಎ ಸ್ಟ್ರೈಟ್ ಲೈನ್ ಅಂತ ಹೇಳ್ತೀವಿ. ಇಲ್ಲಿ ನಿಮಗೆ ವೈ ಇಂಟರ್ಸೆಪ್ಟ್ ಸಿ ಏನಪ್ಪ ಆಗುತ್ತೆ ವ್ಯಾಲ್ಯೂ ಒಂದ್ಸರಿ ನೋಡಿ ಇಲ್ಲಿ ಸಿ ವ್ಯಾಲ್ಯೂ ಬಂದುಬಿಟ್ಟು 5/9 ಇಂಟು 32 ಆಗುತ್ತೇನಪ್ಪ ನಿಮ್ಗೆ ಇಲ್ಲಿ 5/9 ಇಂಟು 32 ಅಂತ ಬರೀಬಹುದು. ಇನ್ನು ಸ್ಲೋಪ್ ಏನಾಗುತ್ತೆ ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಸ್ಲೋಪ್ ಅಂದ್ರೇನಪ್ಪ ಇಲ್ಲಿ ನಿಮಗೆ ಇಟ್ ಈಸ್ ಜನರಲಿ ಎಮ್ ಅಂತ ಇಂಡಿಕೇಟ್ ಮಾಡ್ಕೊಳ್ತೀವಿ. ಅದರ ವ್ಯಾಲ್ಯೂ ಏನಾಗುತ್ತೆ ಒಂದ್ಸರಿ ನೋಡಿ ಇಲ್ಲಿ ಇಟ್ ಈಸ್ 5/9 ತಾನೇ ಇದು 5/9. ಇಲ್ಲಿ ಎಫ್ ಅನ್ನೋದು ವೇರಿಯೇಬಲ್ ಆಗಿರುತ್ತೆ, ಸಿ ಅನ್ನೋದು ಎಫ್ ಅನ್ನೋದು ನಿಮಗೆ ಇಂಡಿಪೆಂಡೆಂಟ್ ವೇರಿಯೇಬಲ್, ಸಿ ಅನ್ನೋದು ಡಿಪೆಂಡೆಂಟ್ ವೇರಿಯೇಬಲ್ ಆಗಿರುತ್ತೆ. ಹಾಗಾಗಿ ಎಮ್ ಬಿಕಮ್ಸ್ ಈಕ್ವಲ್ಸ್ ಟು 5/9 ಅಂತ ಹೇಳ್ತೀವಿ. ದಿಸ್ ಇಸ್ ದ ಸ್ಲೋಪ್.
ಗೊತ್ತಾಯ್ತಲ್ವಾ? ಇನ್ ದ ಸೇಮ್ ಮ್ಯಾನರ್ ಟೇಕ್ ಇಟ್ ಆಸ್ ಎ ಹೋಮ್ವರ್ಕ್. ಏನಪ್ಪ ಅಂತಂದಾಗ ಡ್ರಾ ದ ಗ್ರಾಫ್ ಬೈ ಟೇಕಿಂಗ್ ಡಿಗ್ರಿ ಸೆಲ್ಸಿಯಸ್ ಆನ್ ಎಕ್ಸ್ ಆಕ್ಸಿಸ್ ಅಂಡ್ ಡಿಗ್ರಿ ಫ್ಯಾರನ್ಹೀಟ್ ಆನ್ ವೈ ಆಕ್ಸಿಸ್. ಎಕ್ಸ್ ಆಕ್ಸಿಸ್ ಮೇಲೆ ಡಿಗ್ರಿ ಸೆಲ್ಸಿಯಸ್ ತಗೊಳ್ಳಿ, ಡಿಗ್ರಿ ಫ್ಯಾರನ್ಹೀಟ್ ವೈ ಆಕ್ಸಿಸ್ ತಗೊಂಡು ಗ್ರಾಫ್ನ ಡ್ರಾ ಮಾಡಿ ಏನು ಬರುತ್ತೆ ಅಂತ ನೀವು ಚೆಕ್ ಮಾಡಿ. ಗೊತ್ತಾಗಿದಲ್ವ ಹೇಳ್ತಾರೆ ಅಂತ ಅಂದ್ಬಿಟ್ಟು ಲೈಕ್ ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಲೇಟರ್ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ವಾಟ್ ಈಸ್ ದ ಅಬ್ಸಲ್ಯೂಟ್ ಸ್ಕೇಲ್ ಇಲ್ಲ ಅಬ್ಸಲ್ಯೂಟ್ ಝೀರೋ ಅಂತ ಹೇಳ್ಬೋದು. ಅಬ್ಸಲ್ಯೂಟ್ ಝೀರೋ ಅಂದರೆ ಏನು, ಹೇಗೆ ಡಿಫೈನ್ ಮಾಡಿದ್ದಾರೆ ಅಂತ ನಾವು ನೋಡೋಣ. ಸೊ ಸಿ ಹಿಯರ್ ನಮಗೆ ಗ್ಯಾಸ್ ಲಾಸ್ ನೀವು ಕೈನೆಟಿಕ್ ಥಿಯರಿಯಲ್ಲಿ ಥರ್ಮೋಡೈನಮಿಕ್ಸಲ್ಲಿ ಓದ್ತೀರಾ. ಗ್ಯಾಸ್ ಲಾಸ್ ನೋಡಿ, ಇಲ್ಲಿ ಫಸ್ಟ್ ಒನ್ ಬಾಯ್ಲ್ಸ್ ಲಾ. ಅಕಾರ್ಡಿಂಗ್ ಟು ಬಾಯ್ಲ್ಸ್ ಲಾ ಪ್ರೆಷರ್ ವಾಟ್ ಈಸ್ ದಟ್, ಪ್ರೆಷರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್ ಅಂತ ಹೇಳ್ಬೋದು. ಇಲ್ಲ ಅಂತಂದಿದ್ದಾಗ ಯು ಕ್ಯಾನ್ ಸೇ ಫ್ರಮ್ ಗೆ-ಲುಸಾಕ್ಸ್ ಲಾ ಯು ಕ್ಯಾನ್ ಸೇ pressure is directly proportional to temperature and volume is directly proportional to temperature ಅಂತ ಹೇಳ್ಬೋದು. ಇವಾಗ ನಾವು ಗ್ರಾಫ್ನ ಪ್ಲಾಟ್ ಮಾಡ್ತೀವಿ. ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ನ ಎಕ್ಸ್ ಆಕ್ಸಿಸಲ್ಲಿ ತಗೊಂಡು ಪ್ರೆಷರ್ ಇಲ್ಲ ವಾಲ್ಯೂಮ್ನ ನಾವು ವೈ ಆಕ್ಸಿಸಲ್ಲಿ ಕನ್ಸಿಡರ್ ಮಾಡಿಕೊಂಡು ಒಂದು ಗ್ಯಾಸ್ಗೆ ನಾವು ಗ್ರಾಫ್ ಹಾಕಿದ್ದಾಗ whenever we plot the graph for a gas between pressure or volume along y-axis and temperature in degree Celsius along x-axis. ಆ ಗ್ರಾಫ್ ಅನ್ನೋದು ಏನಾಗಿರುತ್ತೆ ನೋಡಿ, ಇಲ್ಲಿ ಹೇಗೆ ಬಂದಿರುತ್ತೆ ಅಂತಂದ್ಬಿಟ್ಟು ಇಟ್ ರೆಪ್ರೆಸೆಂಟ್ಸ್ ಎ ಸ್ಟ್ರೈಟ್ ಲೈನ್ ಅಂತ ಹೇಳ್ತೀವಿ. ಇಟ್ ರೆಪ್ರೆಸೆಂಟ್ಸ್ ಎ ಸ್ಟ್ರೈಟ್ ಲೈನ್ and let us say this is for gas A ಅಂತ ಹೇಳ್ತಾರೆ. ಅದೇ ನಿಮಗೆ ಇನ್ನೊಂದು ಗ್ಯಾಸ್ ತಗೊಂಡಿದ್ದೀವಿ ಅಂತ ಅನ್ಕೊಳ್ಳಿ, then we will get let us say this is for gas B ಅಂತ ಕರೆಯೋಣ. ಇವಾಗ ಏನಪ್ಪ ಆಗುತ್ತೆ ನಿಮ್ಗೆ ಇಲ್ಲಿ ಅಂತಂದಾಗ ಎರಡೂ ಗ್ರಾಫ್ಸ್ನ ಎಕ್ಸ್ಟೆಂಡ್ ಮಾಡಿದ್ದಾಗ ವೆನೆವರ್ ಎಕ್ಸ್ಟೆಂಡ್ ದ ಗ್ರಾಫ್ ಬ್ಯಾಕ್ವರ್ಡ್ ಡೈರೆಕ್ಷನ್ ದೆನ್ ಇಟ್ ಏನು ಬರುತ್ತೆ ನಮಗಿಲ್ಲಿ ಅಂತಂದಾಗ ಈ ಎರಡೂ ಗ್ರಾಫ್ ಅನ್ನೋದು ಒಂದೇ ಪಾಯಿಂಟ್ ಹತ್ರ ಮೀಟ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಬಟ್ ಇಲ್ಲಿ ನೆಗೆಟಿವ್ ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಅಲ್ಲ, ಈ ವ್ಯಾಲ್ಯೂ ಬಂದ್ಬಿಟ್ಟು ನಿಮ್ಗೆ ಎಷ್ಟಿದೆ ಅಂತಂದರೆ -273.15 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತಾರೆ. ಸೊ ಈ ಒಂದು ಟೆಂಪರೇಚರ್ನ ಕೆಲ್ವಿನ್ ಅವರು ಸೈಂಟಿಸ್ಟ್ ಕೆಲ್ವಿನ್ ಅವರು 0 ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ವಿ ಕಾಲ್ ಇಟ್ ಆಸ್ ಅಬ್ಸಲ್ಯೂಟ್ ಝೀರೋ ಇಲ್ಲ 0 ಕೆಲ್ವಿನ್ ಅಂತ ಹೇಳ್ತೀವಿ. ಸೊ ಹೇಗೆ ಡಿಫೈನ್ ಮಾಡ್ಬೋದು ಅನ್ನೋದನ್ನ ನೋಡೋಣ. ಸೊ ಸಿ ಹಿಯರ್ absolute zero is defined as, ಒಂದ್ಸರಿ ಡಯಾಗ್ರಾಮ್ ನೀಟಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಯಾವ ಟೆಂಪರೇಚರ್ ಹತ್ರ ಗ್ಯಾಸ್ದು ಪ್ರೆಷರ್ ಇಲ್ಲ ವಾಲ್ಯೂಮ್ ಅನ್ನೋದು 0 ಆಗುತ್ತೋ ಅದನ್ನು ಅಬ್ಸಲ್ಯೂಟ್ ಝೀರೋ ಅಂತ ಕರೆದಿದ್ದಾರೆ. ಅರ್ಥ ಆಯ್ತಲ್ಲಿ ಹೇಳಿದ್ದು? ದ ಟೆಂಪರೇಚರ್ at which the pressure or volume of any gas becomes equal to 0 is called as absolute zero anta heltare. So it is defined as the temperature at which we can say volume or pressure of any gas becomes equal to 0, okay, is called absolute zero anta ಹೇಳ್ತಾರೆ. is called absolute zero ಇಲ್ಲ 0 ಕೆಲ್ವಿನ್ ಅಂತ ಕರಿಬಹುದು. ಇದಕ್ಕೆ ಇನ್ನೂ ಒಂದು ಡೆಫಿನೇಷನ್ ಕೇಳ್ತಾರೆ, ನಿಮಗೆ ಟ್ವಿಸ್ಟ್ ಮಾಡಿ ಥಿಯರಿ ಕ್ವಶನ್ಸ್ ಕೇಳ್ತಾರೆ. ಏನು ಅಂತಂದಾಗ ಸಿ ಹಿಯರ್ ದ ಟೆಂಪರೇಚರ್ at which ನೋಡಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಪ್ರೆಷರ್ 0 ಆಗ್ತಾ ಇದೆ, ವಾಲ್ಯೂಮ್ 0 ಆಗ್ತಾ ಇದೆ ಗ್ಯಾಸ್ದು ಅಂತಂದರೆ ಆ ಪರ್ಟಿಕ್ಯುಲರ್ ಟೆಂಪರೇಚರ್ ಹತ್ರ ಗ್ಯಾಸ್ ಅನ್ನೋ ಒಂದು ಸಬ್ಸ್ಟೆನ್ಸೇ ಎಕ್ಸಿಸ್ಟ್ ಆಗಲ್ಲ, ಗ್ಯಾಸ್ ಅನ್ನೋ ಒಂದು ಮೆಟೀರಿಯಲ್ ಎಕ್ಸಿಸ್ಟ್ ಆಗಲ್ಲ. ಅರ್ಥ ಮಾಡ್ಕೊತಾ ಇದ್ರಲ್ಲ, ಅಂದರೆ ಮಾಲಿಕ್ಯುಲರ್ ಮೋಷನ್ ವಿಲ್ ಸೀಸ್ ಅಂತಲೂ ಹೇಳ್ಬೋದು. ಟೆಂಪರೇಚರ್ ಅಟ್ ವಿಚ್ ಮಾಲಿಕ್ಯುಲರ್ ಮೋಷನ್ ಆಫ್ ಎನಿ ಗ್ಯಾಸ್ ಸೀಸಸ್ ಅಂತ ಹೇಳ್ತಾರೆ. ಆಫ್ ಎನಿ ಗ್ಯಾಸ್ ಸೀಸಸ್, ಓಕೆ, ಇಸ್ ಕಾಲ್ಡ್ ವಾಟ್ ಈಸ್ ದಟ್ absolute zero ಇಲ್ಲ
ಇಟ್ ಇಸ್ ಅಟ್ 0 ಕೆಲ್ವಿನ್ ಅಂತ ಹೇಳ್ಬೋದು. ಸೊ ವಾಟ್ ಇಸ್ ದ ರಿಲೇಷನ್, ವಾಟ್ ಇಸ್ ದ ರಿಲೇಷನ್ ಅಂತಂದಾಗ ಸಿ ಹಿಯರ್ ಕೆಲ್ವಿನ್, ಟೆಂಪರೇಚರ್ ಇನ್ ಕೆಲ್ವಿನ್ ಇಸ್ ಆಲ್ವೇಸ್ ಈಕ್ವಲ್ಸ್ ಟು ಟೆಂಪರೇಚರ್ ಇನ್ ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 273 ಅಂತ ಬರೀಬಹುದು. ಗೊತ್ತಾಯ್ತಲ್ವಾ? ಈಸ್ ಅ ಕನ್ವರ್ಷನ್ ಆಫ್ ದ ಟೆಂಪರೇಚರ್ ಫ್ರಮ್ ಡಿಗ್ರಿ ಸೆಲ್ಸಿಯಸ್ ಟು ಕೆಲ್ವಿನ್. ಅಂದರೆ ಡಿಗ್ರಿ ಸೆಲ್ಸಿಯಸಲ್ಲಿ ನಿಮಗೆ ಟೆಂಪರೇಚರ್ ಕೊಟ್ಟಿದ್ರೆ ಅದಕ್ಕೆ ಪ್ಲಸ್ 273 ಆ್ಯಡ್ ಮಾಡಿದ್ರೆ ಇಟ್ ವಿಲ್ ಬಿ ಕನ್ವರ್ಟೆಡ್ ಇಂಟು ವಾಟ್ ಇಸ್ ದಟ್ ಕೆಲ್ವಿನ್ ಟೆಂಪರೇಚರ್ ಅಂತ ಹೇಳ್ಬೋದು. ಗೊತ್ತಾಗಿದಲ್ವೇ ಹೇಳ್ತಾರೆ ಅಂದ್ಬಿಟ್ಟು ನಾವು ಇದ್ರ ಮೇಲೆ ನಿಮಗೆ ಕೆಲವು ಕ್ವಶನ್ಸ್ ಬರುತ್ತೆ. ಏನಪ್ಪ ಅದು ಅಂತಂದ ನೋಡೋಣ. ಸೊ ಸಿ ಹಿಯರ್ ಇನ್ ಓಲ್ಡ್ ಥರ್ಮೋಮೆಟ್ರಿ ಅಂತ ಹೇಳ್ತಾರೆ. ಇನ್ ಓಲ್ಡ್ ಥರ್ಮೋಮೆಟ್ರಿ ಆರ್ ಇನ್ ಥರ್ಮೋಮೆಟ್ರಿ ಅಂತಲೇ ತಗೊಳ್ಳೋಣ. ಇನ್ ಥರ್ಮೋಮೆಟ್ರಿ ಸಪೋಸ್ ಎಂದರೆ ಫಿಸಿಕಲ್ ಪ್ರಾಪರ್ಟಿ ಅಂತ ಹೇಳಿದ್ದು ಥರ್ಮೋಮೆಟ್ರಿಕ್ ಪ್ರಾಪರ್ಟಿ ಅನ್ನೋದು ವೇರಿ ಆಗ್ತಾ ಇರೋದು ವಿತ್ ರೆಸ್ಪೆಕ್ಟ್ ಟು ಟೆಂಪರೇಚರ್ ಅಂತ ಹೇಳಿದ್ದೀವಿ. ದೇರ್ ಫೋರ್ ಇಫ್ ಐ ರೆಪ್ರೆಸೆಂಟ್ ಏನದು ಅಂತಂದಾಗ ಸಿ ಹಿಯರ್ ಎಕ್ಸ್ ಅನ್ನೋದೇನಪ್ಪ ಅಂತಂದರೆ ಎಕ್ಸ್ ಈಸ್ ದ ವ್ಯಾಲ್ಯೂ ಆಫ್ ಥರ್ಮೋಮೆಟ್ರಿಕ್ ಪ್ರಾಪರ್ಟಿ ಅಟ್ ಟಿ ಡಿಗ್ರಿ ಸೆಲ್ಸಿಯಸ್. ಎಕ್ಸ್ ಅನ್ನೋದೇನಪ್ಪ ಅಂತಂದರೆ ವ್ಯಾಲ್ಯೂ ಆಫ್ ಥರ್ಮೋಮೆಟ್ರಿಕ್ ಪ್ರಾಪರ್ಟಿ ಅಟ್ ಟಿ ಡಿಗ್ರಿ ಸೆಲ್ಸಿಯಸ್ ಅಂತ ತಗೊಳ್ಳೋಣ. ಎಕ್ಸ್ ನಾಟ್ ಅನ್ನೋದೇನಪ್ಪ ಅಂತಂದರೆ ಇಟ್ ಈಸ್ ಅ ವ್ಯಾಲ್ಯೂ ಆಫ್ ಥರ್ಮೋಮೆಟ್ರಿಕ್ ಪ್ರಾಪರ್ಟಿ ಅಟ್ 0 ಡಿಗ್ರಿ ಸೆಲ್ಸಿಯಸ್ ಅಂತ ತಗೊಳ್ಳೋಣ. ಎಕ್ಸ್ 100 ಇದಲ್ವ ಇಲ್ಲಿ, x100 is the value of thermometric property at 100 degree Celsius. 100 degree Celsius ಆಗಿದ್ದಾಗ what is the unknown temperature? ಈ unknown temperature value ಎಷ್ಟು ಅಂತ ಕ್ವಶನ್ ಕೇಳ್ತಾರೆ. ಸೊ how can we write this? How can we write the relation ಅಂತಂದರೆ, so for that we are writing t minus 0 divided by we can say 100 minus 0 is equal to x minus x naught divided by x 100 minus x naught ಅಂತ ಹೇಳ್ಬೋದು. So from this we can say that unknown temperature value ಏನ್ರಿ ಆಗುತ್ತೆ ಅಂತಂದರೆ t becomes equals to we can say that x minus x naught divided by x 100 minus x naught into 100 ಡಿಗ್ರಿ ಸೆಲ್ಸಿಯಸ್ ಅಂತ ಬರೀಬಹುದು. ಗೊತ್ತಾಗ್ತದಲ್ವ ಹೇಳ್ತಾ ಇರೋದು? ಇಂಟು 100 ಡಿಗ್ರಿ ಸೆಲ್ಸಿಯಸ್. ದಿಸ್ ಇಸ್ ದ ಹೌ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ ಟೆಂಪರೇಚರ್ ಆಫ್ ದ material, temperature of the substance. Okay, when we know the value of thermometric properties at various that is 100 degree temperature and 0 degree temperature. ಗೊತ್ತದಲ್ವಾ? ಅದೇ ನಿಮಗೆ ಇದು ಇಸ್ ದ ಓಲ್ಡ್ ಥರ್ಮೋಮೆಟ್ರಿಯಲ್ಲಿ ಯಾವತ್ತೇ ಆಗಲಿ 2 ರೆಫರೆನ್ಸ್ ಪಾಯಿಂಟ್ಸ್ ಇರುತ್ತೆ. ಒಂದು ಲೋಯರ್ ಫಿಕ್ಸ್ಡ್ ಪಾಯಿಂಟ್ ದಟ್ ಈಸ್ ಐಸ್ ಪಾಯಿಂಟ್ ಆಫ್ ದ ವಾಟರ್, ಇನ್ನೊಂದು ಅಪ್ಪರ್ ಫಿಕ್ಸ್ಡ್ ಪಾಯಿಂಟ್ ದಟ್ ಈಸ್ ಅ ಬಾಯ್ಲಿಂಗ್ ಪಾಯಿಂಟ್ ಆಫ್ ವಾಟರ್ ಅಂತ ಹೇಳ್ತಾರೆ. ಆದರೆ ಇನ್ ಮಾಡರ್ನ್ ಥರ್ಮೋಮೆಟ್ರಿ ಈ ಮಾಡರ್ನ್ ಥರ್ಮೋಮೆಟ್ರಿಯಲ್ಲಿ ಏನಾಗುತ್ತೆ ನಿಮಗೆ ಅಂತಂದರೆ ದೇರ್ ವಿಲ್ ಬಿ ಓನ್ಲಿ 1 ರೆಫರೆನ್ಸ್ ಪಾಯಿಂಟ್ ಅಂತ ಹೇಳ್ತಾರೆ. ಆ ರೆಫರೆನ್ಸ್ ಪಾಯಿಂಟ್ನ ಟ್ರಿಪಲ್ ಪಾಯಿಂಟ್ ಅಂತ ತಗೊಳ್ತಾರೆ. ವಾಟ್ ಇಸ್ ಟ್ರಿಪಲ್ ಪಾಯಿಂಟ್ ಅಂದರೆ ಏನು ಅಂತಂದಿದಾಗ ದ ಟೆಂಪರೇಚರ್ ಅಟ್ ವಿಚ್ ದ ಮೆಟೀರಿಯಲ್ ವಿಲ್ ಎಕ್ಸಿಸ್ಟ್ ಇನ್ ಈಕ್ವಿಲಿಬ್ರಿಯಮ್ ಇನ್ ಆಲ್ ದ 3 ಸ್ಟೇಟ್ಸ್ ಅಂತ ಹೇಳ್ತಾರೆ. ಆಲ್ ದ 3 ಸ್ಟೇಟ್ಸ್ ಅಂದರೆ ಏನು? ಲಿಕ್ವಿಡ್ ಸ್ಟೇಟಲ್ಲಿ ಆಗಿರ್ಬೋದು, ಲಿಕ್ವಿಡ್ ಸ್ಟೇಟಲ್ಲಿ ಮತ್ತು ಗ್ಯಾಸಿಯಸ್ ಸ್ಟೇಟಲ್ಲಿ, ಸಾಲಿಡ್ ಸ್ಟೇಟಲ್ಲಿ. ಓಕೆ, 3ರಲ್ಲೂ ಎಕ್ಸಿಸ್ಟ್ ಆಗಿರುತ್ತೆ ಆ ಒಂದು ಪರ್ಟಿಕ್ಯುಲರ್ ಟೆಂಪರೇಚರ್ ಹತ್ರ. ಅದನ್ನು ಟ್ರಿಪಲ್ ಪಾಯಿಂಟ್ ಅಂತ ಹೇಳ್ತೀವಿ. ಸೊ ಮಾಡರ್ನ್ ಥರ್ಮೋಮೆಟ್ರಿಯಲ್ಲಿ ಆ ಟ್ರಿಪಲ್ ಪಾಯಿಂಟ್ ಅನ್ನೋದನ್ನು ಹೇಗೆ ನಾವು ಮೆಷರ್ ಮಾಡಬಹುದು? ಟ್ರಿಪಲ್ ಪಾಯಿಂಟ್ ಈಸ್ ದ ಐ ವಿಲ್ ರೈಟ್ ದಟ್ ಟ್ರಿಪಲ್ ಪಾಯಿಂಟ್ ಈಸ್ ದ ರೆಫರೆನ್ಸ್ ಅಂತ ಹೇಳ್ತಾರೆ. ಈಸ್ ದ ರೆಫರೆನ್ಸ್ ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಟ್ರಿಪಲ್ ಪಾಯಿಂಟ್ ಅನ್ನೋದು ನಿಮಗೆ ರೆಫರೆನ್ಸ್ ಆಗಿರುತ್ತೆ ಅಂತ ಹೇಳ್ತೀವಿ. ದೇರ್ ಫೋರ್ ವಿ ಕ್ಯಾನ್ ಸೇ, ಸೊ ಸಿ ಹಿಯರ್ ಏನು ಹೇಳ್ಬೋದು ನಾವು ಅಂತ ನೀಟಾಗೆ ಅಬ್ಸರ್ವ್ ಮಾಡಿ. ಎಕ್ಸ್ ಅನ್ನೋದೇನಪ್ಪ ಅಂತಂದರೆ ಎಕ್ಸ್ ಈಸ್ ದ ವ್ಯಾಲ್ಯೂ ಆಫ್ ಥರ್ಮೋಮೆಟ್ರಿಕ್ ಪ್ರಾಪರ್ಟಿ. ಎಕ್ಸ್ ಈಸ್ ದ ವ್ಯಾಲ್ಯೂ ಆಫ್ ಥರ್ಮೋಮೆಟ್ರಿಕ್ ಪ್ರಾಪರ್ಟಿ ಅಟ್ ವಾಟ್ ಈಸ್ ದಟ್ ಕೆಲ್ವಿನ್, TK ಕೆಲ್ವಿನ್ ಅಂತ ಹೇಳ್ತಾರೆ. ಕೆಲ್ವಿನ್ ಟೆಂಪರೇಚರ್ TK ಅಂತ ಕರೆಯೋಣ. ಆ್ಯಂಡ್ ವಾಟ್ ಈಸ್ ದಿಸ್ ವ್ಯಾಲ್ಯೂ ಹಿಯರ್? ಎಕ್ಸ್ ಟ್ರಿಪಲ್ ಈಸ್ ದ ವ್ಯಾಲ್ಯೂ ಆಫ್ ಥರ್ಮೋಮೆಟ್ರಿಕ್ ಪಾಯಿಂಟ್ ಅಟ್
ಟ್ರಿಪಲ್ ಪಾಯಿಂಟ್ ಹತ್ರ ನಿಮಗೆ XTR ಅಂತ ರೆಪ್ರೆಸೆಂಟ್ ಮಾಡಿದ್ದಾಗ ವಾಟ್ ಈಸ್ ದ ರಿಲೇಷನ್ ಅಂತಂದರೆ, ಸೊ ಅಬ್ಸಲ್ಯೂಟ್ ಟೆಂಪರೇಚರ್ ಡಿವೈಡ್ ಬೈ 273.15 ಈಸ್ ಈಕ್ವಲ್ಸ್ ಟು X ಡಿವೈಡ್ ಬೈ X ಟ್ರಿಪಲ್ ಅಂತ ಹೇಳ್ಬೋದು. ಅರ್ಥ ಇದಲ್ವಾ? ವಾಟ್ ಈಸ್ ದಿಸ್ ಟೆಂಪರೇಚರ್, ಅಬ್ಸಲ್ಯೂಟ್ ಟೆಂಪರೇಚರ್ ಎಷ್ಟಿರುತ್ತೆ ಅಂತ ಕ್ವಶನ್ ಕೇಳ್ತಾರೆ. ಗೊತ್ತಾಯ್ತಲ್ವಾ? therefore you can say that absolute temperature is in Kelvin is equals to X divided by X triple into 273.15 ಅಂತ ಹೇಳ್ಬೋದು ಕೆಲ್ವಿನ್. This is how we can calculate the unknown temperature when we know the thermometric property. ಅಂತ ಹೇಳ್ತಾರೆ. ಗೊತ್ತಾಯ್ತಲ್ವ ಹೇಳಿದೆ ಅಂತ ಅಂದ್ಬಿಟ್ಟು ಲೈಕ್ ದಟ್ ವಿ ಹ್ಯಾವ್ ಟು ರೈಟ್. ನೋಡಿ ಇಲ್ಲಿ we can say that ನೋಡಿ ಇಲ್ಲಿ ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ. T is equals to x minus x naught divided by x 100 minus x naught into 100 degree Celsius ಅಲ್ವಾ. ಫಾರ್ ಎಕ್ಸಾಂಪಲ್ if I take what is this here, ಲಿಕ್ವಿಡ್ ಥರ್ಮೋಮೀಟರ್ಸ್ ನಾವು ತಗೊಂಡಿದ್ದೀವಿ ಅಂತಂದರೆ, ಲಿಕ್ವಿಡ್ ಥರ್ಮೋಮೀಟರ್ಸ್ ಅಂದರೆ ಮೆರ್ಕ್ಯುರಿ ಥರ್ಮೋಮೀಟರ್ಸ್ ಅಂತ ಹೇಳ್ತಾರೆ. ಈ ಲಿಕ್ವಿಡ್ ಥರ್ಮೋಮೀಟರ್ಸಲ್ಲಿ ಲೆಂತ್ ಆಫ್ ದ ಮೆರ್ಕ್ಯುರಿ ಕಾಲಮ್ ಅನ್ನೋದು ಚೇಂಜ್ ಆಗ್ತಾ ಇರುತ್ತೆ. ನೀವು ಹಳೆ ಕಾಲದೆಲ್ಲ ನೋಡ್ತಾ ಇರ್ತೀರ, ಡಾಕ್ಟರ್ ಹತ್ರ ಹೋಗಿದ್ದಾಗ ಜ್ವರಾನ್ ಚೆಕ್ ಮಾಡ್ಕೊಳ್ಳೋಕ್ಕೆ ದೇ ವಿಲ್ ಕೀಪ್ ಥರ್ಮೋಮೀಟರ್ ಅಂತ ಹೇಳ್ತಾರೆ. ಆ ಥರ್ಮೋಮೀಟ್ರಲ್ಲಿ ಲೆಂತ್ ಆಫ್ ದ ಲಿಕ್ವಿಡ್ ಕಾಲಮ್ ಏನಾಗ್ತಾ ಇರುತ್ತೆ, ರೈಸ್ ಆಗ್ತಾ ಇರುತ್ತೆ. ಸೊ ದಟ್ ಈಸ್ ಥರ್ಮೋಮೆಟ್ರಿಕ್ ಪ್ರಾಪರ್ಟಿ ಅಂತ ಹೇಳ್ಬೋದು. ಇನ್ ಲಿಕ್ವಿಡ್ ಥರ್ಮೋಮೀಟರ್ ವಿ ಕ್ಯಾನ್ ರೈಟ್ ಟೆಂಪರೇಚರ್, ಅನ್ನೋನ್ ಟೆಂಪರೇಚರ್ ಈಸ್ ಈಕ್ವಲ್ಸ್ ಟು LT minus L0 divided by L100 minus L0 into 100 degree Celsius ಅಂತ ಬರೀಬಹುದು. ಗೊತ್ತಾಗಿದಲ್ವಾ? ಲೈಕ್ ದಟ್ ದಿಸ್ ಈಸ್ ಲೆಂತ್ ಈಸ್ ದ ಥರ್ಮೋಮೆಟ್ರಿಕ್ ಪ್ರಾಪರ್ಟಿ ಅಂತ ಹೇಳ್ತಾರೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತಂದಿದ್ದಾಗ ವಿ ಕ್ಯಾನ್ ಸೇ ದಟ್ ವಾಟ್ ಈಸ್ ದ ಪ್ರೆಷರ್ ಥರ್ಮೋಮೀಟರ್ಸ್ ಅಂತಲೂ ಹೇಳ್ಬೋದು. ಪ್ರೆಷರ್ ಥರ್ಮೋಮೀಟರ್ಸ್ ನೋಡಿ, ಪ್ರೆಷರ್ ಥರ್ಮೋಮೀಟರ್ಸ್ ಏನಾಗುತ್ತೆ ಅಂತಂದಾಗ T ಈಸ್ ಈಕ್ವಲ್ಸ್ ಟು ಪ್ರೆಷರ್ ಅಟ್ T ಮೈನಸ್ ಪ್ರೆಷರ್ ಅಟ್ 0 ಡಿಗ್ರಿ ಸೆಲ್ಸಿಯಸ್ ಡಿವೈಡ್ ಬೈ ಪ್ರೆಷರ್ ಅಟ್ 100 ಡಿಗ್ರಿ ಸೆಲ್ಸಿಯಸ್ ಮೈನಸ್ ಪ್ರೆಷರ್ ಅಟ್ 0 ಇಂಟು 100 ಡಿಗ್ರಿ ಸೆಲ್ಸಿಯಸ್ ಅಂತ ಬರೀಬಹುದು. ಗೊತ್ತಾಯ್ತಲ್ವಾ? ಇನ್ ದ ಸೇಮ್ ಮ್ಯಾನರ್ ವಾಲ್ಯೂಮ್ ಗ್ಯಾಸ್ ಥರ್ಮೋಮೀಟರ್ಸ್ ಏನಾಗಿರುತ್ತೆ ಅಂತಂದಾಗ, see here, volume gas thermometers ಏನಾಗುತ್ತೆ ನಿಮಗೆ ಅಂತಂದರೆ, ಟೆಂಪರೇಚರ್ T is equals to VT minus V0 divided by V100 minus V0 into 100 degree Celsius ಅಂತ ಬರೀಬಹುದು. ಅಂದರೆ ನಿಮಗೆ ಎಲ್ಲ ವ್ಯಾಲ್ಯೂಸು ಕೊಟ್ಟಿರ್ತಾನೆ ನಿಮಗೆ. ಓಕೆ, ವಾಲ್ಯೂಮ್ ಆಫ್ ದ ಗ್ಯಾಸ್ ಅಟ್ ಅನ್ನೋನ್ ಟೆಂಪರೇಚರ್ T ಅಂತ ಕೊಟ್ಟಿರ್ತಾರೆ, ವಾಲ್ಯೂಮ್ ಆಫ್ ದ ಗ್ಯಾಸ್ ಅಟ್ 0 ಡಿಗ್ರಿ ಕೊಟ್ಟಿರ್ತಾರೆ, ವಾಲ್ಯೂಮ್ ಆಫ್ ದ ಗ್ಯಾಸ್ 100 ಡಿಗ್ರಿ ವ್ಯಾಲ್ಯೂಸ್ ಕೊಟ್ಟಿರ್ತಾರೆ. ಜಸ್ಟ್ ದೇ ವಿಲ್ ಆಸ್ಕ್ ಅಸ್ ಟು ಫೈಂಡ್ ಔಟ್ ವಾಟ್ ಈಸ್ ದ ಅನ್ನೋನ್ ಟೆಂಪರೇಚರ್ ಅಂತ ಕೇಳ್ತಾರೆ. ಲೈಕ್ ದಟ್ ವಿ ಹ್ಯಾವ್ ಟು ಥಿಂಕ್ ಆ್ಯಂಡ್ ವಿ ಹ್ಯಾವ್ ಟು ಅನಲೈಸ್ ದ ಪಾಯಿಂಟ್ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಸಿ ಹಿಯರ್ ದ ಡಿವೈಸಸ್ which are used to measure high temperature, very high temperature, like temperature of sun ಇಲ್ಲ ಸ್ಟಾರ್ ಟೆಂಪರೇಚರ್ನ ಮೆಷರ್ ಮಾಡೋದಕ್ಕೆ ನಾವು ಯೂಸ್ ಮಾಡೋದಕ್ಕಂಥ ಡಿವೈಸ್ ಏನು ಅಂತಂದರೆ, the device which are used to measure very high temperatures are called pyrometers ಅಂತ ಹೇಳ್ತಾರೆ. ಪೈರೋಮೀಟರ್ಸ್ ಅನ್ನೋದು ನಿಮಗೆ ಡಿವೈಸ್ ಆಗಿರುತ್ತೆ, ವಿಚ್ ಆರ್ ಯೂಸ್ ಟು ಮೆಷರ್ ವೆರಿ ಹೈ ಟೆಂಪರೇಚರ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ವೆರಿ ಸ್ಮಾಲ್ ಟೆಂಪರೇಚರ್ನ ಮೆಷರ್ ಮಾಡಬೇಕು ಅಂತಂದರೆ ವಿ ಕ್ಯಾನ್ ಗೋ ವಿತ್ ಕಾನ್ಸ್ಟೆಂಟ್ ಪ್ರೆಷರ್ ಗ್ಯಾಸ್ ಥರ್ಮೋಮೀಟರ್ಸ್ ಅಂತ ಹೇಳ್ತಾರೆ. ಕಾನ್ಸ್ಟೆಂಟ್ ಪ್ರೆಷರ್ ಗ್ಯಾಸ್ ಥರ್ಮೋಮೀಟರ್ಸ್ ಇದನ್ನು ವೆರಿ ಸ್ಮಾಲ್ ಟೆಂಪರೇಚರ್ನ ಮೆಷರ್ ಮಾಡೋದಕ್ಕೆ ವಿ ಕ್ಯಾನ್ ಯೂಸ್ ಅಂತ ಹೇಳ್ತಾರೆ. ಬಟ್ ಹೈ ಟೆಂಪರೇಚರ್ನ ಯೂಸ್ ಮಾಡೋದಕ್ಕೆ ವಿ ಕ್ಯಾನ್ ಗೋ ವಿತ್ pyrometers. ಅರ್ಥ ಇದಲ್ವಾ? ಸೊ ದಿಸ್ ಈಸ್ ಹೌ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ಸ್ ಆಫ್
ಥರ್ಮೋಮೆಟ್ರಿ ನೋಡಿ. ಇದ್ರ ಮೇಲೆ ಕೆಲವು ನ್ಯೂಮರಿಕಲ್ ಪ್ರಾಬ್ಲಮ್ಸ್ನ ಮಾಡೋಣ. 1, 2 or 3 ಎಕ್ಸಾಂಪಲ್ಸ್ ನಾವು ನೋಡೋಣ. ಸೊ ಒಂದ್ಸರಿ ಕ್ವಶನ್ನ ಓದಿ ಏನು ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ದ ಗ್ರಾಫ್ ಎ ಬಿ ಶೋನ್ ಇನ್ ದ ಫಿಗರ್ ಈಸ್ ಅ ಪ್ಲಾಟ್ ಆಫ್ ಟೆಂಪರೇಚರ್ ಆಫ್ ಎ ಬಾಡಿ ಇನ್ ಡಿಗ್ರಿ ಸೆಲ್ಸಿಯಸ್ ಆ್ಯಂಡ್ ಇನ್ ಡಿಗ್ರಿ ಫ್ಯಾರೆನ್ಹೀಟ್ ಅಂತ ಹೇಳ್ತಾರೆ. ಡಿಗ್ರಿ ಫ್ಯಾರೆನ್ಹೀಟ್ ನೀಟಾಗೆ ಅರ್ಥ ಮಾಡ್ಕೊಳ್ಳಿ. ಡಿಗ್ರಿ ಸೆಲ್ಸಿಯಸ್ಗೂ ಮತ್ತು ಡಿಗ್ರಿ ಫ್ಯಾರೆನ್ಹೀಟ್ಗೂ ಒಂದು ಗ್ರಾಫ್ನ ಅವರು ಕೊಟ್ಟಿದ್ದಾರೆ. ಸೊ ಒಂದ್ಸರಿ ನೀವು ನೀಟಾಗಿ ಅಬ್ಸರ್ವ್ ಮಾಡಿದ್ದೀರಾ ಅಂತಂದರೆ ಸಿ ಹಿಯರ್ ಸಿ ಅನ್ನೋದು 0 ಇದೆ ಮಿನಿಮಮ್ಮು, ಇದು ನಿಮಗೆ 100 ಡಿಗ್ರಿ ಸೆಲ್ಸಿಯಸ್ ಇದೆ ಅಂತ ಹೇಳ್ತಾರೆ. ಬಟ್ ಎಫ್ ಅನ್ನೋದು ಸಹ ನಿಮ್ಗೆ ಇಲ್ಲಿ ನೋಡಿ, ಇಲ್ಲಿ +32 ಡಿಗ್ರಿ ಫ್ಯಾರೆನ್ಹೀಟ್ ಅಂಡ್ ಈಸ್ 212 ಡಿಗ್ರಿ ಫ್ಯಾರೆನ್ಹೀಟ್ ಅಂತ ಹೇಳ್ಬೋದು. ಸೊ ವಾಟ್ ಇಸ್ ದ ರಿಲೇಷನ್ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ನಿಮಗೆ ಏನದು ಅಂತಂದಿದ್ದಾಗ ಒಂದ್ಸಲ ನೀಟಾಗಿ ಅಬ್ಸರ್ವ್ ಮಾಡಿ. C/100 ಈಸ್ ಈಕ್ವಲ್ಸ್ ಟು ಯು ಕ್ಯಾನ್ ಸೇ F -32 / 180 ಅಂತ ಬರೀಬಹುದು. therefore you can write C is equals to 5/9 times F minus 5/9 into 32 ಅಂತ ಬರಿತೀವಿ. ಬಟ್ ಅವರ ಆಪ್ಷನ್ಸ್ ಅಲ್ಲಿ ಏನು ಕೇಳ್ತಾ ಇದ್ದಾರೆ ನೋಡಿ, ಇಲ್ಲಿ ವಾಟ್ ಇಸ್ ದ ಸ್ಲೋಪ್ ಆಫ್ ದ ಲೈನ್ ಎ ಬಿ, ವಾಟ್ ಇಸ್ ಸ್ಲೋಪ್ ಆಫ್ ದ ಲೈನ್ ಎ ಬಿ. ಈ ರೀತಿ ನಾವು ಇದನ್ನು ಕಂಪೇರ್ ಮಾಡಿ ಎಷ್ಟು ಬರುತ್ತೆ ಅಂತ ನೋಡಿ. ಇಲ್ಲಿ ವಾಟ್ ಇಸ್ ದ ಸ್ಲೋಪ್ ಆಫ್ ದ ಲೈನ್ ಹಿಯರ್ ವಿ ಕ್ಯಾನ್ ಸೇ ಇಫ್ ಯು ಕಂಪೇರ್ ವಿತ್ ದ ಈಕ್ವೇಷನ್ y is equals to mx plus c, m ಅನ್ನೋದೇನಾಗುತ್ತೆ ನೋಡಿ ನೀಟಾಗೆ, m becomes equals to it is 5/9 ಅಂತ ಹೇಳ್ಬೋದು. m becomes equals to 5/9. So what is the slope of the line? Slope of the line is 5/9. That is option B. Option B. ಗೊತ್ತಾಗಿದಲ್ವಾ? So in the same manner, let us see the next numerical question. ನೋಡಿ ಇಲ್ಲಿ the freezing point of a thermometer. ಯಾವ ಥರ್ಮೋಮೀಟರ್ ಅಂತ ಕೊಟ್ಟಿಲ್ಲ ಅವ್ರು ನಿಮಗೆ. ಓಕೆ, ಸೆಲ್ಸಿಯಸ್ ಇಲ್ಲ ಫ್ಯಾರೆನ್ಹೀಟ್ ಇಲ್ಲ ಕೆಲ್ವಿನ್ ಥರ್ಮೋಮೀಟರ್ ಅಂತ ಏನೂ ಕೊಟ್ಟೇ ಇಲ್ಲ ಅವ್ರು ನಿಮಗೆ. ಹಾಗಾಗಿ ವಾಟ್ ಇಸ್ ದ ಫ್ರೀಸಿಂಗ್ ಪಾಯಿಂಟ್ ಅಂದ್ರೆ ಮೀನಿಂಗ್ ಏನಪ್ಪ, ಲೋಯರ್ ಫಿಕ್ಸ್ಡ್ ಪಾಯಿಂಟ್ ಅಂತ ಅರ್ಥ. ಅನ್ನೋನ್ ಥರ್ಮೋಮೀಟರ್ ಇಲ್ಲ ಅನ್ನೋನ್ ಸ್ಕೇಲ್ ಅಂತ ತಗೊಳ್ಳೋಣ. ಲೋಯರ್ ಫಿಕ್ಸ್ಡ್ ಪಾಯಿಂಟ್ ಬಂದ್ಬಿಟ್ಟು ನಿಮಗೆ 20 ಡಿಗ್ರೀಸ್ ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ವಾಟ್ ಈಸ್ ದ ಬಾಯ್ಲಿಂಗ್ ಪಾಯಿಂಟ್ ಅಂದರೆ ಏನ್ರಿ, ಅಪ್ಪರ್ ಫಿಕ್ಸಡ್ ಪಾಯಿಂಟ್ ವಿಚ್ ಈಸ್ ಈಕ್ವಲ್ಸ್ ಟು 150 ಡಿಗ್ರಿ. ಯೂನಿಟ್ ಬರೀಬಾರ್ದು, ನಮಗೆ ಗೊತ್ತಿಲ್ಲ, ಆಫ್ ಎ ಥರ್ಮೋಮೀಟರ್ ಅಂತ ಹೇಳಿದ್ದಾರೆ. ಆ್ಯಂಡ್ ಎ ಟೆಂಪರೇಚರ್ ಆಫ್ 60 ಡಿಗ್ರಿ ಸೆಲ್ಸಿಯಸ್ ಆನ್ ದಿಸ್ ಥರ್ಮೋಮೀಟರ್ ವಿಲ್ ಬಿ ರೀಡ್ ಆ್ಯಸ್ ಅಂತ ಹೇಳ್ತಾರೆ. ಅಂದರೆ ನೋಡಿ ಇಲ್ಲಿ ಸೆಲ್ಸಿಯಸ್ ಅಂತಂದರೆ ಇಲ್ಲ ಆನ್ ಸೆಲ್ಸಿಯಸ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಟೆಂಪರೇಚರ್ ದೇ ಹ್ಯಾವ್ ಗಿವೆನ್ 60 ಡಿಗ್ರಿ ಸೆಲ್ಸಿಯಸ್ ಅಂತ ಕೊಟ್ಟಿದ್ದಾರೆ. ಹಾಗಿದ್ದಾಗ ಇದರಲ್ಲಿ ಅನ್ನೋನ್ ಸ್ಕೇಲಲ್ಲಿ ಅದರ ಟೆಂಪರೇಚರ್ ಏನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅವಾಗ ನೀವು ಡೂ ದಿಸ್, ನಾನು ಹೇಳಿದ್ದೀನಿ ನಿಮಗೆ ಸ್ಕೇಲ್ಸ್ ಆಫ್ ಟೆಂಪರೇಚರಲ್ಲಿ C -0 / 100 ಈಸ್ ಈಕ್ವಲ್ಸ್ ಟು x minus lower fixed point divided by upper fixed point minus lower fixed point. Is it right? So C value ಎಷ್ಟು ಕೊಟ್ಟಿದ್ದಾರೆ ನಮ್ಗೆ ಇಲ್ಲಿ, C value is equals to 60 divided by 100 is equal to x value ಏನಪ್ಪ ಇಲ್ಲಿ ನಮಗೆ ಗೊತ್ತಿಲ್ಲ. we have to find out that lower fixed point ಬಂದ್ಬಿಟ್ಟು 20 divided by upper fixed point ಬಂದ್ಬಿಟ್ಟು ನಿಮಗೆ 150 minus 20 ಅಂತ ಹಾಕ್ಬೋದು. ಸೊ ಇದನ್ನು ಸಿಂಪ್ಲಿಫೈ ಮಾಡಿ ಆನ್ಸರ್ ಮಾಡಬೇಕು. ಸೊ ಇಫ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ 6/10 ಇಂಟು ಕ್ರಾಸ್ ಮಲ್ಟಿಪ್ಲೈ 150 - 20 ಅಂತಂದರೆ ನಿಮಗೆ 130 ಅಂತ ಬರುತ್ತೆ. ಈ -20 ಕಡೆ ಬಂದರೆ +20 ವಿಚ್ ಇಸ್ ಈಕ್ವಲ್ ಟು ಎಕ್ಸ್ ಅಂತ ಹೇಳ್ಬೋದು. ಇಟ್ ಈಸ್ ಈಕ್ವಲ್ಸ್ ಟು ಎಕ್ಸ್. ದೇರ್ಫೋರ್ ವಿಲ್ ಗೆಟ್ ಎಷ್ಟು ಬರ್ಬೋದು ನೋಡಿ, ಇಲ್ಲಿ 13 ಟೈಮ್ಸ್ ಅಂತ ಬರುತ್ತೆ. x becomes equal to ನೋಡಿ ಇಲ್ಲಿ ಒಂದ್ಸಲ ನೀಟಾಗಿ ಅಬ್ಸರ್ವ್ ಮಾಡಿ. you will get 78 + 20 ಅಂತ ನಾವು ತಗೊಂಡ್ರೆ you will get the answer as 98 degrees ಅಂತ ಹೇಳ್ಬೋದು. 98 degrees. So what is the option here? We can go with option C. ಫಾಲೋ ಮಾಡ್ತಾ ಇದ್ದೀರಲ್ವ, ಹೇಳ್ತಾರೆ ಅಂತ ಅಂದ್ಬಿಟ್ಟು in the same manner we can solve any problem based on different scales of temperature. Now let us understand the next part of this chapter. ನೋಡಿ, ಈ ಚಾಪ್ಟರ್ನ ನಾವು ಯಾವತ್ತೇ ಆಗಲಿ
4 ಪಾರ್ಟ್ಸ್ ಡಿವೈಡ್ ಮಾಡಿ ಓದಿದ್ದೀರಾ ಅಂತಂದರೆ ಇಟ್ ಬಿಕಮ್ ವೆರಿ ಈಸಿ. ಫಸ್ಟ್ ಪಾರ್ಟ್ ಬಂದ್ಬಿಟ್ಟು ಥರ್ಮೋಮೆಟ್ರಿ. ಫಸ್ಟ್ ಪಾರ್ಟ್ ಈಸ್ ಥರ್ಮೋಮೆಟ್ರಿ ಅಂದರೆ ಮೆಜರ್ಮೆಂಟ್ ಆಫ್ ಟೆಂಪರೇಚರ್. ಸೆಕೆಂಡ್ ಪಾರ್ಟ್ ಬಂದ್ಬಿಟ್ಟು ನಿಮಗೆ ಎಕ್ಸ್ಪ್ಯಾನ್ಷನ್, ಥರ್ಮಲ್ ಎಕ್ಸ್ಪ್ಯಾನ್ಷನ್ ಆಫ್ ಸಾಲಿಡ್ಸ್, ಲಿಕ್ವಿಡ್ಸ್ ಆ್ಯಂಡ್ ಗ್ಯಾಸಸ್ ಅಂತ ಅಂದ್ಬಿಟ್ಟು. ಥರ್ಡ್ ಪಾರ್ಟ್ ಬಂದ್ಬಿಟ್ಟು ನಿಮಗೇನಪ್ಪ ಅಂತಂದರೆ ಇಟ್ ಈಸ್ ಕ್ಯಾಲೋರಿಮೆಟ್ರಿ. ಇಟ್ ಈಸ್ ಕ್ಯಾಲೋರಿಮೆಟ್ರಿ. ಆ್ಯಂಡ್ ಫೋರ್ತ್ ಪಾರ್ಟ್ ಇಟ್ ಈಸ್ ವಾಟ್ ಈಸ್ ಅಟ್ ಹೀಟ್ ಟ್ರಾನ್ಸ್ಫರ್, ಕಂಡಕ್ಷನ್, ಕನ್ವೆಕ್ಷನ್ ಅಂಡ್ ರೇಡಿಯೇಷನ್. ಇದನ್ನು ನೀವು ಓದಿದ್ದೀರಾ ಅಂತಂದರೆ ಇಟ್ ಬಿಕಮ್ ವೆರಿ ವೆರಿ ಈಸಿ. ಓಕೆನಾ? ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಪಾರ್ಟ್ ಆಫ್ ದ ಚಾಪ್ಟರ್, ದಟ್ ಈಸ್ ಎಕ್ಸ್ಪ್ಯಾನ್ಷನ್ ಆಫ್ ಸಾಲಿಡ್ಸ್, ಲಿಕ್ವಿಡ್ಸ್ ಆ್ಯಂಡ್ ಗ್ಯಾಸಸ್. ಈ ಮೂರರಲ್ಲೂ ಸಹ ಸಾಲಿಡ್ಸ್ ಮೇಲೆ ನಿಮಗೆ ಹೆಚ್ಚು ಕ್ವಶನ್ಸ್ ಬರುತ್ತೆ. ಸಿಲೆಬಸ್ಸಲ್ಲಿ ನಮ್ಗೆ ಇರೋದು ಜಾಸ್ತಿ ಸಾಲಿಡ್ಸ್ ಮೇಲೆ. ಹಾಗಾಗಿ ನಿಮಗೆ ಸಾಲಿಡ್ಸ್ ಸ್ವಲ್ಪ ಬ್ರೀಫಾಗೆ ನೋಡಿಕೊಂಡು ಹೋಗೋಣ. ಏನೇನು ಓದಬೇಕು ಅದರಲ್ಲಿ, ಎಕ್ಸ್ಪ್ಯಾನ್ಷನ್ ಆಫ್ ಸಾಲಿಡ್ಸ್, ವಾಟ್ ಇಸ್ ದ ಫೈನಲ್ ಲೆಂತ್ ಆಫ್ ದ ಮೆಟೀರಿಯಲ್ ಆಗಿರ್ಬೋದು, ಇಲ್ಲ ವಾಲ್ಯೂಮ್ ಹೇಗೆ ಚೇಂಜ್ ಆಗುತ್ತೆ, ಏರಿಯಾ ಚೇಂಜ್ ಆಗುತ್ತೆ, ಅದನ್ನೆಲ್ಲ ಡಿಸ್ಕಸ್ ಮಾಡಿಕೊಂಡು ನೋಡೋಣ. ಗೊತ್ತಾಗಿದಲ್ವ ಹೇಳಿದ್ದು ಅಂತ ಅಂದ್ಬಿಟ್ಟು. ಸೊ ಎಕ್ಸ್ಪ್ಯಾನ್ಷನ್ ಆಫ್ ಸಾಲಿಡ್ಸ್, ಒಂದು ರಾಡ್ನ ಕನ್ಸಿಡರ್ ಮಾಡ್ಕೊಳ್ಳೋಣ. ಲೆಟ್ ಅಸ್ ಕನ್ಸಿಡರ್ ಎ ರಾಡ್ ಆಫ್ ಲೆಂತ್ ಎಲ್ ಲೆಂತ್ ಇರೋದಕ್ಕಂತ ರಾಡ್ನ ಕನ್ಸಿಡರ್ ಮಾಡ್ಕೊಳ್ಳೋಣ. ಸಪೋಸ್ ಸಿ ಹಿಯರ್, ಈ ಡೆಲ್ಟಾ ಟಿ ಅನ್ನೋದು ನಿಮಗೆ ರೈಸ್ ಇನ್ ಟೆಂಪರೇಚರ್ ಅಂತ ನಾವು ರೆಪ್ರೆಸೆಂಟ್ ಮಾಡಿಕೊಂಡ್ರೆ ಅವಾಗ ಏನಾಗುತ್ತೆ ನಿಮಗೆ ಅಂತಂದರೆ, ರಾಡ್ ವಿಲ್ ಇನ್ಕ್ರೀಸ್ ಇಟ್ಸ್ ಲೆಂತ್. ಇಫ್ ಐ ಇನ್ಕ್ರೀಸ್ ದ ಟೆಂಪರೇಚರ್ ಆಫ್ ದ ರಾಡ್, ದೆನ್ ದ ರಾಡ್ ವಿಲ್ ಇನ್ಕ್ರೀಸ್. ಲೆಟ್ ದ ಇನ್ಕ್ರೀಸ್ ಇನ್ ಲೆಂತ್ ಬಿ ಡೆಲ್ಟಾ ಎಲ್ ಅಂತ ಕನ್ಸಿಡರ್ ಮಾಡೋಣ. ಹಾಗಿದ್ದಾಗ ಏನಾಗುತ್ತೆ ನಿಮಗೆ ಅಂತಂದಾಗ, ದಿಸ್ ಇನ್ಕ್ರೀಸ್ ಇನ್ ಲೆಂತ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇನಿಷಿಯಲ್ ಲೆಂತ್, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇನ್ಕ್ರೀಸ್ ಇನ್ ಟೆಂಪರೇಚರ್ ಅಂತಲೂ ಹೇಳ್ಬೋದು. therefore by combining these two we can say delta L is equals to L into alpha into delta T ಅಂತ ಬರಿತೀವಿ. What is alpha value here? Alpha is called as coefficient. It is called as coefficient of linear expansion ಅಂತ ಹೇಳ್ತಾರೆ. coefficient of linear expansion. ಗೊತ್ತಾಗಿದಲ್ವ ಹೇಳ್ತಾರೆ ಅಂತ ಅಂದ್ಬಿಟ್ಟು. ಸೊ ದಿಸ್ ಇಸ್ ದ ಥಿಂಗ್. ವಾಟ್ ಇಸ್ ಡೆಲ್ಟಾ ಎಲ್ ಹಿಯರ್? ಡೆಲ್ಟಾ ಎಲ್ ಇಸ್ ಕಾಲ್ಡ್ ಆಸ್ ಇನ್ಕ್ರೀಸ್ ಆಗಿರ್ಬೋದು, ಇಲ್ಲ ಡಿಕ್ರೀಸ್ ಆಗಿರ್ಬೋದು. ಇನ್ಕ್ರೀಸ್ ಆರ್ ಡಿಕ್ರೀಸ್ ಆರ್ ಕಾಂಟ್ರಾಕ್ಷನ್ ಅಂತಲೂ ಹೇಳ್ಬೋದು. ಸಿಂಪಲ್ಲಾಗಿ ನಾವು ಚೇಂಜ್ ಅಂತ ಕನ್ಸಿಡರ್ ಮಾಡೋಣ. ಎಲ್ ಆಲ್ಫಾ ಇಂಟು ಡೆಲ್ಟಾ ಟಿ ಈಸ್ ವಾಟ್ ಇಸ್ ದಟ್ ಎಕ್ಸ್ಪ್ಯಾನ್ಷನ್, ಕೋಎಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪ್ಯಾನ್ಷನ್ ಅಂತ ನಾವು ಬರೀಬಹುದು. therefore you can say that therefore ಆಲ್ಫಾನ ಹೇಗೆ ಬರೀಬೋದು ನೋಡಿ, ಇಲ್ಲಿ ಡೆಲ್ಟಾ ಎಲ್ ಡಿವೈಡ್ ಬೈ ಎಲ್ ಇಂಟು ಡೆಲ್ಟಾ ಟಿ ಅಂತ ಬರಿತೀವಿ. ಸಪೋಸ್ ನಾವು ವರ್ಡ್ಸಲ್ಲಿ ಬರೀಬೇಕು ನಾವು ಅಂತಂದರೆ, ವಾಟ್ ಈಸ್ ಇಸ್ ಡೆಲ್ಟಾ ಎಲ್ ಕಾಲ್ಡ್? ಇಟ್ ಈಸ್ ಚೇಂಜ್ ಇನ್ ಲೆಂತ್ ಅಂತ ಹೇಳ್ತೀವಿ. ಇಲ್ಲ ಇನ್ಕ್ರೀಸ್ ಇನ್ ಲೆಂತ್ ಸ್ಪೆಸಿಫಿಕ್ಕಾಗಿ ಹೇಳಬೇಕು ಅಂತಂದಾಗ, ವಾಟ್ ಈಸ್ ದಿಸ್ ಎಲ್ ಇಸ್ ಕಾಲ್ಡ್ ಆಸ್ ಇನಿಷಿಯಲ್ ಆರ್ ಒರಿಜಿನಲ್ ಲೆಂತ್ ಅಂತ ಹೇಳ್ತೀವಿ. ಆ್ಯಂಡ್ ವಾಟ್ ಈಸ್ ದಿಸ್ ರೈಸ್ ಇನ್ ಟೆಂಪರೇಚರ್ ಅಂತ ಕರಿತೀವಿ. therefore we can say, if we can say L is equals to 1 meter. ಇಲ್ಲ ಅಂತಂದರೆ ಸಿಂಪಲಾಗಿ ಹೇಳೋಣ, ಏನಪ್ಪ ಅಂತಂದರೆ, ಇಫ್ ಡೆಲ್ಟಾ ಟಿ ಇನ್ಕ್ರೀಸ್ ಇನ್ ಟೆಂಪರೇಚರ್ ಈಸ್ 1 degree Celsius, ದೆನ್ ವಿ ಕ್ಯಾನ್ ರೈಟ್ ಆಲ್ಫಾ ಅನ್ನೋದು ಏನಾಗುತ್ತೆ ನೋಡಿ, ಡೆಲ್ಟಾ ಎಲ್ ಬೈ ಎಲ್ ಆಗುತ್ತೆ. ಸೊ ವಾಟ್ ಈಸ್ ಯೂನಿಟ್ ಫಾರ್ ದಿಸ್? ಪರ್ ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ಬೋದು. ಆಲ್ಫಾ ವಿಲ್ ಹ್ಯಾವ್ ದ ಯೂನಿಟ್ ಕಾಲ್ಡ್ ಆಸ್ ಪರ್ ಡಿಗ್ರಿ ಸೆಲ್ಸಿಯಸ್. That means the ratio of change in length of a material to its original length is called as coefficient of linear expansion ಅಂತ ಹೇಳ್ತಾ ಇದ್ದೀವಿ. ಗೊತ್ತಾಗಿದಲ್ವ ಹೇಳ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಲೈಕ್ ದಟ್ ಯು ಹ್ಯಾವ್ ಟು ಥಿಂಕ್ ಪರ್ ಡಿಗ್ರಿ ಸೆಲ್ಸಿಯಸ್ ಅಂತ ಮೆಜರ್ ಮಾಡ್ಬೋದು, ಇಲ್ಲ ಪರ್ ಕೆಲ್ವಿನ್ ಅಂತನೂ ಮೆಜರ್ ಮಾಡ್ಬೋದು. ಯಾಕೆಂತಂದಾಗ ಚೇಂಜ್ ಇನ್ ಡಿಗ್ರಿ ಸೆಲ್ಸಿಯಸ್ ಆ್ಯಂಡ್ ಚೇಂಜ್ ಇನ್ ಕೆಲ್ವಿನ್ ವಿಲ್ ರಿಮೈನ್ ಸೇಮ್. ಗೊತ್ತಾಗಿದಲ್ವಾ? ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಇದನ್ನು ನೀಟಾಗಿ ಅರ್ಥ ಮಾಡ್ಕೊಂಡು ಓದಿದ್ದೀರಾ ಅಂತಂದರೆ ಯು ಕ್ಯಾನ್ ಈಸಿಲಿ ಆನ್ಸರ್ ಎನಿ ಕ್ವಶನ್ ಫ್ರಮ್ ದ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್. ಸೊ ಆಲ್ಫಾ ವ್ಯಾಲ್ಯೂ ನಮಗೆ ಗೊತ್ತಾಗಿದೆ. ನಾವು ನೋಡಿ, ಸಿ ಹಿಯರ್, ಇಫ್ ಎಲ್ ನಾಟ್ ಅನ್ನೋದೇನಪ್ಪ ಅಂತಂದರೆ ಲೆಂತ್ ಆಫ್ ದ ಮೆಟೀರಿಯಲ್ ಅಟ್ 0 degree Celsius. ಆ್ಯಂಡ್ ಎಲ್ ಟಿ ಅನ್ನೋದೇನಪ್ಪ ಅಂದರೆ ಲೆಂತ್ ಅಟ್ ಟಿ ಡಿಗ್ರಿ ಸೆಲ್ಸಿಯಸ್ ಅಂತ ನಾವು ತಗೊಂಡಿದ್ದಾಗ ವಿ ಕ್ಯಾನ್ ಸೇ ಎಲ್ ಟಿ ಈಸ್ ಈಕ್ವಲ್ಸ್ ಟು ಎಲ್ ನಾಟ್ ಪ್ಲಸ್ ಡೆಲ್ಟಾ ಎಲ್ ಅಂತ ಬರೀಬಹುದಲ್ವಾ. therefore ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ದೀವಿ ಅಂತಂದರೆ ವಿಲ್ ಗೆಟ್ ಎಲ್ ನಾಟ್ ಇಂಟು 1 ಪ್ಲಸ್ ಆಲ್ಫಾ ಇಂಟು ಡೆಲ್ಟಾ ಟಿ ಅಂತ ಬರೀಬಹುದು.
ಗೊತ್ತಾಗಿದಲ್ವಾ? therefore in the same manner we can say alpha is equals to LT minus L0 divided by L0 into t minus 0 ಅಂತ ಬರಿತೀವಿ. This is how we can calculate what is the alpha value, that is the coefficient of linear expansion. ಯಾಕೆ ನಾವು ಲೀನಿಯರ್ ಓದ್ತಾ ಇದೀವಿ ಅಂತ ನೋಡಿ, ಇಲ್ಲಿ ಒಂದು ಸಾಲಿಡ್ ಮೆಟೀರಿಯಲ್ ನಾವು ತಗೊಂಡಿದ್ದಾಗ ಅದಕ್ಕೆ ಲೆಂತ್ ಇರುತ್ತೆ, ಏರಿಯಾ ಇರುತ್ತೆ, ವಾಲ್ಯೂಮು ಇರುತ್ತೆ. ಹಾಗಾಗಿ ನಿಮಗೆ 3 types of expansions will come for solids ಅಂತ ಹೇಳ್ತೀವಿ. later we have to understand about what is the linear ಆಯ್ತು. ಇವಾಗ ಸೆಕೆಂಡ್ ಒನ್ ನಿಮಗೆ ಏರಿಯಲ್ ಎಕ್ಸ್ಪ್ಯಾನ್ಷನ್ ಅಂತ ಹೇಳ್ತಾರೆ, ಏರಿಯಲ್ ಎಕ್ಸ್ಪ್ಯಾನ್ಷನ್. ಸೊ how can you simplify this aerial expansion ಅಂತ ನೋಡೋಣ. if I take a rectangular plate, ನಾವು ತಗೊಳ್ತಾ ಇದ್ದೀವಿ, L is the length and B is the breadth of the material ತಗೊಂಡಿದ್ದಾಗ A is called as initial area, length into breadth ಅಂತ ಹೇಳ್ತಾರೆ. if delta T ಅನ್ನೋದು ನಿಮಗೆ increase in temperature ಇಲ್ಲ ರೈಸ್ ಇನ್ ಟೆಂಪರೇಚರ್ ಅಂತ ನಾವು ಮೆಜರ್ ಮಾಡಿದ್ದಾಗ, ರೈಸ್ ಇನ್ ಟೆಂಪರೇಚರ್ ಅಂತ ನಾವು ಇಂಡಿಕೇಟ್ ಮಾಡ್ಕೊಂಡಿದ್ದಾಗ ಏನಾಗುತ್ತೆ, ನೀಟಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಸಿ ಹಿಯರ್ ಲೆಂತು ಇನ್ಕ್ರೀಸ್ ಆಗುತ್ತೆ, ಅದೇ ರೀತಿ ನಿಮಗೆ ಬ್ರೆಡ್ತ್ ಸಹ ಇನ್ಕ್ರೀಸ್ ಆಗುತ್ತೆ. ಸೊ ದೇರ್ ವಿಲ್ ಬಿ ಇನ್ಕ್ರೀಸ್ ಇನ್ ಏರಿಯಾ ಅಂತ ಹೇಳ್ತೀವಿ. ಡೆಲ್ಟಾ ಎ ಈಸ್ ಈಕ್ವಲ್ಸ್ ಟು ಬೀಟಾ ಇಂಟು ಎ ಇಂಟು ಡೆಲ್ಟಾ ಟಿ ಅಂತ ಬರೀಬಹುದು. ವಾಟ್ ಈಸ್ ಬೀಟಾ? ಬೀಟಾ ಅಂದ್ರೆ ಏನಪ್ಪ ಇಲ್ಲಿ ಅಂತಂದಾಗ ಇಟ್ ಈಸ್ ಕಾಲ್ಡ್ ಆಸ್ ಕೋಎಫಿಷಿಯಂಟ್. ಇಟ್ ಈಸ್ ಕಾಲ್ಡ್ ಆಸ್ ಕೋಎಫಿಷಿಯಂಟ್ ಆಫ್ ಏರಿಯಲ್ ಎಕ್ಸ್ಪ್ಯಾನ್ಷನ್ ಅಂತ ಹೇಳ್ತೀವಿ. coefficient of aerial expansion. We can write beta is equals to delta A divided by A into delta T ಅಂತ ಹೇಳ್ತಾರೆ. What is the unit here? Per degree Celsius or per Kelvin ಅಂತ ಹೇಳ್ಬೋದು. Beta ಅನ್ನೋದು aerial expansion. In the same manner we can go with what is a volume expansion ಅಂತನೂ ಹೇಳ್ತೀವಿ. ವಾಲ್ಯೂಮ್ ಎಕ್ಸ್ಪ್ಯಾನ್ಷನ್ ಅಂದರೆ 3 ಡೈಮೆನ್ಷನ್ ಅಂತ ಹೇಳ್ಬೋದು. ಇಲ್ಲಿ ಯಾವಾಗಾದರೆ ಟೆಂಪರೇಚರ್ ಅನ್ನೋದು ಜಾಸ್ತಿ ಆಗುತ್ತೋ ಆವಾಗ ಲೆಂತ್ ಇನ್ಕ್ರೀಸ್ ಆಗುತ್ತೆ, ವಾಲ್ಯೂಮ್ ವಾಟ್ ಇಸ್ ಅ ಲೆಂತ್ ಇನ್ಕ್ರೀಸ್ ಆಗುತ್ತೆ, ಬ್ರೆಡ್ತ್ ಇನ್ಕ್ರೀಸ್ ಆಗುತ್ತೆ, ಹೈಟ್ ಸಹ ಇನ್ಕ್ರೀಸ್ ಆಗುತ್ತೆ. ವಿ ಇಂಟು ಯು ಕ್ಯಾನ್ ಸೇ ಗಾಮಾ ಇಂಟು ಡೆಲ್ಟಾ ಟಿ ಅಂತ ಬರಿತೀವಿ. ವಾಟ್ ಇಸ್ ಇನಿಷಿಯಲ್ ವಾಲ್ಯೂಮ್ ಹಿಯರ್? ವಿ ಅಂತಂದರೆ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಅಂತ ಹೇಳ್ತೀವಿ. ಅರ್ಥ ಮಾಡ್ಕೊತಾ ಇದ್ರಲ್ಲ? ಸೊ ವಾಟ್ ಈಸ್ ದಿಸ್ ಗಾಮಾ? ಗಾಮಾ ಈಸ್ ಕಾಲ್ಡ್ ಆಸ್ ಕ್ಯೂಬಿಕಲ್ ಎಕ್ಸ್ಪ್ಯಾನ್ಷನ್ ಕೋಎಫಿಷಿಯಂಟ್ ಅಂತ ಹೇಳ್ಬೋದು, ಇಲ್ಲ ಕೋಎಫಿಷಿಯಂಟ್ ಆಫ್ ವಾಲ್ಯೂಮ್ ಎಕ್ಸ್ಪ್ಯಾನ್ಷನ್ ಅಂತ ಕರಿತೀವಿ. ಕೋಎಫಿಷಿಯಂಟ್ ಆಫ್ ವಾಲ್ಯೂಮ್ ಎಕ್ಸ್ಪ್ಯಾನ್ಷನ್. ದೇರ್ಫೋರ್ ಗಾಮಾ ಬಿಕಮ್ಸ್ ಈಕ್ವಲ್ಸ್ ಟು ಡೆಲ್ಟಾ ವಿ ಡಿವೈಡ್ ಬೈ ವಿ ಇಂಟು ಡೆಲ್ಟಾ ಟಿ ಅಂತ ಬರಿತೀವಿ. ನಾನು ಯೂನಿಟ್ ಬಂದ್ಬಿಟ್ಟು ನಿಮಗೆ ಪರ್ ಡಿಗ್ರಿ ಸೆಲ್ಸಿಯಸ್ ಆರ್ ಪರ್ ಕೆಲ್ವಿನ್ ಅಂತನೂ ತಗೋಬಹುದು. ಸೊ ಸಿ ಹಿಯರ್ ವಾಟ್ ಈಸ್ ದ ಫೈನಲ್ ವಾಲ್ಯೂಮ್ ಅಟ್ ಟಿ ಡಿಗ್ರಿ ಸೆಲ್ಸಿಯಸ್ ಅಂತ ತಗೊಂಡಿದ್ದಾಗ ವಿ ಕ್ಯಾನ್ ಸೇ ದಟ್ ವಿ ನಾಟ್ ಇಂಟು 1 ಪ್ಲಸ್ ಗಾಮಾ ಇಂಟು ಡೆಲ್ಟಾ ಟಿ ಅಂತ ಬರೀಬಹುದು. ಅರ್ಥ ಇದಲ್ವಾ? ನೋಡಿ, ಯಾವಾಗಾದ್ರೆ ನೀವು ಲೆಂತು, ಬ್ರೆಡ್ತು, ಹೈಟ್ 3 ಚೇಂಜ್ ಆಗ್ತದೋ, ವಾಲ್ಯೂಮ್ ಚೇಂಜ್ ಆಗ್ತದೋ, ಆವಾಗ ನಾವೇನು ಹೇಳ್ಬೋದು, ಡೆನ್ಸಿಟಿನೂ ಸಹ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು. ಸೊ ವಾಟ್ ಈಸ್ ದ ವೇರಿಯೇಷನ್ ಆಫ್ ಡೆನ್ಸಿಟಿ ವಿತ್ ರೆಸ್ಪೆಕ್ಟ್ ಟು ಟೆಂಪರೇಚರ್ ಅಂತ ನೋಡೋಣ. What is the variation of density? Variation of density with respect to temperature. With respect to temperature. So please note down that rho naught ಅನ್ನೋದೇನು ಅಂತಂದರೆ ಇಟ್ ಈಸ್ ದ ಡೆನ್ಸಿಟಿ ಅಟ್ 0 ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ಬೋದು. ರೋ ಅಟ್ ಟಿ ಅಂತಂದಾಗ ಡೆನ್ಸಿಟಿ ಅಟ್ ಟಿ ಡಿಗ್ರಿ ಸೆಲ್ಸಿಯಸ್ ಅಂತ ನಾವು ತಗೊಂಡಿದ್ದಾಗ ವಿ ಕ್ಯಾನ್ ಸೇ ರೋ T is always equals to rho naught into 1 minus gamma into delta T ಅಂತ ಬರಿತೀವಿ. 1 ಮೈನಸ್ ಬರುತ್ತೆ, ಯಾಕೆ ಅಂತಂದಾಗ ಸಿ ಹಿಯರ್ ಡೆನ್ಸಿಟಿ ಈಸ್ ಈಕ್ವಲ್ಸ್ ಟು ಮಾಸ್ ಬೈ ವಾಲ್ಯೂಮ್ ಅಲ್ವಾ? ಮಾಸ್ ಬೈ ವಾಲ್ಯೂಮ್ ಅಂದರೆ ವಾಲ್ಯೂಮ್ ಇನ್ಕ್ರೀಸ್ ಆದರೆ ನಿಮಗೆ ಡೆನ್ಸಿಟಿ ಡಿಕ್ರೀಸ್ ಆಗಬೇಕು. ಹಾಗಾಗಿ 1 ಮೈನಸ್ ಗಾಮಾ ಇಂಟು ಡೆಲ್ಟಾ ಟಿ ಅಂತ ಬರುತ್ತೆ. ದೇರ್ಫೋರ್ ವಾಟ್ ಇಸ್ ದ ರಿಲೇಷನ್? ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ ಆಲ್ಫಾ, ಬೀಟಾ, ಗಾಮಾ ಅಂತ ನೋಡೋಣ. What is the relation? What is the relation between alpha, beta and gamma? ಈ ಮೂರಕ್ಕೂ ರಿಲೇಷನ್ ಏನಪ್ಪ ಅಂತಂದರೆ ವಿ ಕ್ಯಾನ್ ಸೇ ದಟ್ ಆಲ್ಫಾ ಇಷ್ಟು ಬೀಟಾ ಇಷ್ಟು ಗಾಮಾ ಇಸ್ ಈಕ್ವಲ್ಸ್ ಟು 1:2:3 ಅಂತ ಹೇಳ್ಬೋದು. ಇಲ್ಲ ಅಂತಂದರೆ ವಿ ಕ್ಯಾನ್ ಸೇ ಬೀಟಾ ಇಸ್ ಈಕ್ವಲ್ಸ್ ಟು 2 ಆಲ್ಫಾ ಆ್ಯಂಡ್ ಗಾಮಾ ಇಸ್ ಈಕ್ವಲ್ಸ್ ಟು
3 ಆಲ್ಫಾ ಅಂತ ಬರುತ್ತೆ. ನೀಟಾಗಿ ಅಬ್ಸರ್ವ್ ಮಾಡಿ, ಆಲ್ಫಾ ಅನ್ನೋದು ನಿಮಗೆ ಇಲ್ಲಿ ಬೀಟಾ ಬೈ 2 ಆಗುತ್ತೆ, ಇಲ್ಲಿ ಆಲ್ಫಾ ಅನ್ನೋದು ನಿಮಗೆ ಗಾಮಾ ಬೈ 3 ಬರುತ್ತೆ. ದೇರ್ಫೋರ್ ಗಾಮಾಗೂ ಮತ್ತು ಬೀಟಾಗೂ ರಿಲೇಷನ್ ಏನು ಬರೀಬೋದು ನೋಡಿ ಇಲ್ಲಿ. ದೇರ್ಫೋರ್ ಯು ಕ್ಯಾನ್ ರೈಟ್ ಗಾಮಾ ಈಸ್ ಈಕ್ವಲ್ಸ್ ಟು 3 times ಬೀಟಾ ಬೈ 2 ಅಂತ ಬರಿತೀವಿ. ಗಾಮಾ ಈಸ್ ಈಕ್ವಲ್ಸ್ ಟು 3 ಬೀಟಾ ಬೈ 2. ದಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಆಲ್ಫಾ ಬೀಟಾ ಅಂಡ್ ಗಾಮಾ. ಆಲ್ಫಾ ಬೀಟಾ ಅಂಡ್ ಗಾಮಾ ಅರ್ಥ ಆಯ್ತಲ್ವಾ? ಸೊ ದೀಸ್ ಆರ್ ದ ಪಾಯಿಂಟ್ಸ್ ವಿಚ್ ಯು ಹ್ಯಾವ್ ಟು ಲರ್ನ್ ಅಂಡರ್ ದ ಎಕ್ಸ್ಪ್ಯಾನ್ಷನ್ ಆಫ್ ಸಾಲಿಡ್ಸ್. ಎಕ್ಸ್ಪ್ಯಾನ್ಷನ್ ಆಫ್ ಸಾಲಿಡ್ಸ್. ನೌ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಎಕ್ಸ್ಪ್ಯಾನ್ಷನ್ ಆಫ್ ಲಿಕ್ವಿಡ್ಸ್. ಸೊ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಲಿಕ್ವಿಡ್ನ ನಾವು ಹೀಟ್ ಮಾಡಬೇಕು ಅಂತಂದರೆ ಡೆಫಿನೆಟ್ಟಾಗಿ ನಾವು ಆ ಲಿಕ್ವಿಡ್ನ ಒಂದು ಸಾಲಿಡ್ ಕಂಟೈನರಲ್ಲಿ ಕನ್ಸಿಡರ್ ಮಾಡಬೇಕು, ಇಲ್ಲ ತಗೋಬೇಕು ಅಂತ ಹೇಳ್ಬೋದು. ಗೊತ್ತಾಯ್ತಲ್ವಾ? ಸೊ ಯಾವಾಗಾದರೆ ನಾವು ಲಿಕ್ವಿಡಿಗೆ ಹೀಟ್ ಸಪ್ಲೈ ಮಾಡ್ತಾ ಇದೀವೋ ಫಸ್ಟ್ ಸಾಲಿಡ್ ಕಂಟೈನರ್ ಅನ್ನೋದು ಹೀಟ್ನ ಅಬ್ಸಾರ್ವ್ ಮಾಡಿಕೊಂಡು ಆಮೇಲಿಂದ ಆ ಹೀಟ್ನ ಲಿಕ್ವಿಡ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಗೊತ್ತಾಗಿದಲ್ವಾ? ಹಾಗಾಗಿ ಸೊ ಫಸ್ಟ್ ಒಂದ್ಸರಿ ನೀಟಾಗಿ ಅನಲೈಸ್ ಮಾಡಿ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಇಲ್ಲಿ. ಸೊ ಇಫ್ ಐ ಟೇಕ್ ಎ ವೆಸಲ್ ಲೈಕ್ ದಿಸ್, ಇಫ್ ಐ ಟೇಕ್ ಎ ವೆಸಲ್ ಲೈಕ್ ದಿಸ್, ಲೆಟ್ ಅಸ್ ಸೇ ಇಟ್ ಇಸ್ ಅ ರೌಂಡ್ ಬಾಟಮ್ಡ್ ಫ್ಲಾಸ್ಕ್ ಅಂತ ಕನ್ಸಿಡರ್ ಮಾಡೋಣ. ಇದರಲ್ಲಿ ನಾವು ವಾಟರ್ನ ತಗೊಂಡಿದ್ದಾಗ ವೆನೆವರ್ ವಿ ಕನ್ಸಿಡರ್ ದ ವಾಟರ್ ಆರ್ ಎ ಲಿಕ್ವಿಡ್ ಅಂತ ತಗೊಂಡು, ಲೆಟ್ ಅಸ್ ಸೇ ಇಟ್ ಇಸ್ ಫಿಲ್ಡ್ ಟು ಎ ಪಾಯಿಂಟ್ ಎ. ಅರ್ಥ ಆಯ್ತಲ್ವಾ? ಯಾವಾಗಾದರೆ ಈ ಲಿಕ್ವಿಡ್ನ ನಾವು ಈ ಕಂಟೈನರ್ ನಾವು ಹೀಟ್ ಮಾಡ್ತೀವಿ, ವೆನೆವರ್ ದಿಸ್ ಕಂಟೈನರ್ ಈಸ್ ಹೀಟೆಡ್, ಅವಾಗ ಏನಾಗುತ್ತೆ, ಫಸ್ಟ್ ಕಂಟೈನರ್ ಅನ್ನೋದು ನಿಮಗೆ ಹೀಟ್ನ ಅಬ್ಸಾರ್ವ್ ಮಾಡಿಕೊಂಡು ಕಂಟೈನರ್ ಅನ್ನೋದು ಎಕ್ಸ್ಪ್ಯಾಂಡ್ ಆಗುತ್ತೆ. ಕಂಟೈನರ್ ಇಲ್ಲ ಎಕ್ಸ್ಪ್ಯಾಂಡ್. ಯಾವಾಗ ಅದು ಕಂಟೈನರ್ ಎಕ್ಸ್ಪ್ಯಾಂಡ್ ಆಗುತ್ತೋ ಆವಾಗ ಲಿಕ್ವಿಡ್ ಲೆವೆಲ್ ಏನ್ರಿ ಆಗುತ್ತೆ, ಇಟ್ ವಿಲ್ ಫಾಲ್. ನೋ, ಲೆಟ್ ಅಸ್ ಸೇ ಲಿಕ್ವಿಡ್ ಫಾಲ್ಸ್ ಟು ದ ಪಾಯಿಂಟ್ ಬಿ ಆರ್ ಟು ದ ಲೆವೆಲ್ ಬಿ ಅಂತ ಹೇಳೋಣ. ಅಂಡ್ ಲೇಟರ್ ಇಫ್ ಐ continuously supply the heat energy, then liquid will absorb the energy and expands more ಅಂತ ಹೇಳ್ತಾರೆ. let it be to the point C ಅಂತ ಕರೆಯೋಣ. ಆದರೆ ನಮ್ಮ ಕಣ್ಣಿಗೆ ಕಾಣಿಸೋದೇನಪ್ಪ ಅಂತಂದರೆ ವಿ ಕ್ಯಾನ್ ಸಿ ಓನ್ಲಿ ಎ ಟು ಸಿ. ಸೊ ಅದಕ್ಕೆ ನಾವು ಹೇಳ್ತಾ ಇದ್ದೇವೆ ಇಲ್ಲಿ ಇದನ್ನು ಎ ಸಿನ ನಾವು ಅಪರೆಂಟ್ ಎಕ್ಸ್ಪ್ಯಾನ್ಷನ್ ಅಂತ ಹೇಳ್ತೀವಿ. ಅಪರೆಂಟ್ ಎಕ್ಸ್ಪ್ಯಾನ್ಷನ್ ಗೊತ್ತಾಯ್ತಲ್ವಾ? ನೋಡಿ ಇಲ್ಲಿ ಎ ಇಂದ ಬಿಗೆ ಏನಪ್ಪ ಅಂತಂದರೆ ಎಕ್ಸ್ಪ್ಯಾನ್ಷನ್ ಆಫ್ ವೆಸಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಆ್ಯಂಡ್ ಬಿ ಟು ಸಿ ಇದೆ ಅಲ್ವಾ ನಿಮಗೆ, ಬಿ ಇಂದ ಸಿಗೆ ಕಾಣಿಸ್ತಾ ಇದೆ ಅಲ್ಲಪ್ಪ ನಿಮ್ಮ ಡಯಾಗ್ರಾಮಲ್ಲಿ ನಿಮಗೆ. ಫ್ರಮ್ ಬಿ ಟು ಸಿ ವಿ ಕಾಲ್ ಇಟ್ ಆಸ್ ಅ ರಿಯಲ್ ಎಕ್ಸ್ಪ್ಯಾನ್ಷನ್ ಆಫ್ ದ ಲಿಕ್ವಿಡ್ ಅಂತ ಹೇಳ್ತಾರೆ. Therefore, we can say that what is the relation? ನೋಡಿ, ಲಿಕ್ವಿಡ್ಗೆ ನಿಮಗೆ 2 types ಆಫ್ ಎಕ್ಸ್ಪ್ಯಾನ್ಷನ್ಸ್ ಬರುತ್ತೆ. ಲಿಕ್ವಿಡ್ಗೆ ನಿಮಗೆ ಡೆಫಿನೆಟ್ ಶೇಪು ಇರಲ್ಲ, ಡೆಫಿನೆಟ್ ಸೈಜು ಇರಲ್ಲ, ಇಟ್ ವಿಲ್ ಹ್ಯಾವ್ ಓನ್ಲಿ ವಾಲ್ಯೂಮ್. ಅದಕ್ಕೆ ನಿಮಗೆ ಕ್ಯೂಬಿಕಲ್ ಎಕ್ಸ್ಪ್ಯಾನ್ಷನ್ ಕೋಎಫಿಷಿಯಂಟ್ ಮಾತ್ರ ಇರುತ್ತೆ. ಅದರಲ್ಲೂ ಸಹ ನಿಮ್ಗೆ 2 ಎಕ್ಸ್ಪ್ಯಾನ್ಷನ್ ಬರುತ್ತೆ. ಒನ್ ಇಸ್ ಕಾಲ್ಡ್ ರಿಯಲ್ ಎಕ್ಸ್ಪ್ಯಾನ್ಷನ್ and the other one is called apparent expansion ಅಂತ ಹೇಳ್ತೀವಿ. See here, gamma A represent apparent cubical expansion ಅಂತ ಕರೆಯೋಣ. ಗಾಮಾ ಇಸ್ ಕಾಲ್ಡ್ ಆಸ್ ಅಪರೆಂಟ್ ಕ್ಯೂಬಿಕಲ್ ಎಕ್ಸ್ಪ್ಯಾನ್ಷನ್. ಗಾಮಾ ಆರ್ ಅನ್ನೋದೇನು ಅಂತಂದರೆ ಇಟ್ ಈಸ್ ಕಾಲ್ಡ್ ಆಸ್ ರಿಯಲ್ ಕ್ಯೂಬಿಕಲ್ ಎಕ್ಸ್ಪ್ಯಾನ್ಷನ್ ತಗೊಳ್ಳೋಣ. ಗಾಮಾ ವೆಸಲ್ ಈಸ್ ದ ಎಕ್ಸ್ಪ್ಯಾನ್ಷನ್ ಆಫ್ ದ ವೆಸಲ್ ಇಟ್ ಈಸ್ ಸಾಲಿಡ್ ಅಂತ ತಗೋಬೋದು. ಆವಾಗ ನಾವೇನು ಬರೀಬೋದು ರಿಲೇಷನ್ ನೋಡಿ, ನೀಟಾಗಿ ಅಬ್ಸರ್ವ್ ಮಾಡಿ. ಗಾಮಾ ರಿಯಲ್ ಇಸ್ ಆಲ್ವೇಸ್ ಈಕ್ವಲ್ ಟು ಗಾಮಾ ಅಪರೆಂಟ್ ಪ್ಲಸ್ ಗಾಮಾ ವೆಸಲ್ ಅಂತ ಹೇಳ್ಬೋದು. ಸೊ ದಿಸ್ ದ ರಿಲೇಷನ್ ಅಂತ ಕರಿತೀವಿ. ದೇರ್ಫೋರ್ ಗಾಮಾ ಅಪರೆಂಟ್ ಏನಾಗುತ್ತೆ ನಮಗಿಲ್ಲಿ, ಗಾಮಾ ರಿಯಲ್ ಮೈನಸ್ ಗಾಮಾ ವೆಸಲ್ ಅಂತ ಬರುತ್ತೆ. ಕರೆಕ್ಟಾ? ನೋಡಿ ನೀಟಾಗಿ ಇಲ್ಲಿ ಅಬ್ಸರ್ವ್ ಮಾಡಿ ಕೇಸಸ್ ಬಗ್ಗೆ. ಸೊ ಇದ್ರ ಮೇಲೂ ಸಹ ನಿಮ್ಮ ಕ್ವಶನ್ಸ್ ಕೇಳಿದ್ದಾರೆ, ಅದಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ಫಸ್ಟ್ ಕೇಸ್ ಇಫ್ ಗಾಮಾ ರಿಯಲ್ ಈಸ್ ಗ್ರೇಟರ್ ದ್ಯಾನ್ ಗಾಮಾ ವೆಸಲ್, ಇಫ್ ಗಾಮಾ ರಿಯಲ್ ಈಸ್ ಗ್ರೇಟರ್ ದ್ಯಾನ್ ಗಾಮಾ ವೆಸಲ್ ಕಂಪೇರ್ ಮಾಡಿದ್ದಾಗ ಗಾಮಾ ರಿಯಲ್ ಅಂದರೆ ರಿಯಲ್ ಎಕ್ಸ್ಪ್ಯಾನ್ಷನ್ ಆಫ್ ದ ಲಿಕ್ವಿಡ್ ತುಂಬ ಜಾಸ್ತಿ ಇದೆ ಅಂತಂದಿದ್ದಾಗ ನಾವೇನಂತ ಹೇಳ್ಬೋದು ನೋಡಿ, ಇಲ್ಲಿ ಅಪರೆಂಟ್ ಎಕ್ಸ್ಪ್ಯಾನ್ಷನ್ ನಿಮಗೆ ಪಾಸಿಟಿವ್ ಬರುತ್ತೆ. ದೇರ್ಫೋರ್ ಲಿಕ್ವಿಡ್ ಇನ್ ದ ಕಂಟೈನರ್ ವಿಲ್ ರೈಸ್ ಅಂತ ಹೇಳ್ತಾರೆ.
will rise. ಓಕೆನಾ. ಸೆಕೆಂಡ್ ಕೇಸ್ ನೋಡೋಣ. ಇಫ್ ಗಾಮಾ ರಿಯಲ್ ಈಸ್ ಈಕ್ವಲ್ಸ್ ಟು ಗಾಮಾ ವೆಸಲ್. ನೋಡಿ, ರಿಯಲ್ ಎಕ್ಸ್ಪ್ಯಾನ್ಷನ್ ಮತ್ತು ಲಿಕ್ವಿಡ್ದು ಮತ್ತು ವೆಸಲ್ದು ಎರಡು ಸೇಮ್ ಇದ್ದಾಗ ಏನ್ರಿ ಆಗತ್ತೆ ನಿಮಗೆ ಅಂತಂದರೆ, ಅವಾಗ ಅಪರೆಂಟ್ ಎಕ್ಸ್ಪ್ಯಾನ್ಷನ್ ಏನಪ್ಪ ಆಗುತ್ತೆ ನಮಗೆ, ಇಟ್ ಈಸ್ ಈಕ್ವಲ್ ಟು 0. ಅಂದರೆ ಲಿಕ್ವಿಡ್ ಅನ್ನೋದು ಇಟ್ ವಿಲ್ ನೆವರ್ ರೈಸ್ ನಾರ್ ಫಾಲ್ ಅಂತ ಹೇಳ್ಬೋದು. ದಟ್ ಮೀನ್ಸ್ ಲಿಕ್ವಿಡ್ ರಿಮೈನ್ಸ್ ಸೇಮ್, ಲಿಕ್ವಿಡ್ ಲೆವೆಲ್ ರಿಮೈನ್ಸ್ ಸೇಮ್ ಅಂತ ಹೇಳ್ತಾ ಇದ್ದೀವಿ. ಲಿಕ್ವಿಡ್ ಲೆವೆಲ್ ರಿಮೈನ್ಸ್ ಸೇಮ್. ಗೊತ್ತಾಗಿದಲ್ವಾ? ಸೊ ದಟ್ ಈಸ್ ದ ಪಾಯಿಂಟ್. ಥರ್ಡ್ ಪಾಯಿಂಟ್ ನೋಡಿ ಏನಪ್ಪ ಅಂತಂದರೆ, ಇಫ್ ಗಾಮಾ ಆರ್ ಈಸ್ ಲೆಸ್ ದ್ಯಾನ್ ಗಾಮಾ ವೆಸಲ್, ಅವಾಗ ಏನಾಗುತ್ತೆ ನಿಮಗೆ ಅಂದರೆ, ದೆನ್ ಗಾಮಾ ಎ ಈಸ್ ನೆಗೆಟಿವ್. ಗಾಮಾ ಎ ಈಸ್ ಅ ನೆಗೆಟಿವ್ ಬಂದಿದೆ ಅಂದರೆ ಮೀನಿಂಗ್ ಏನು ಅಂತಂದರೆ, ಲಿಕ್ವಿಡ್ ಲೆವೆಲ್ ಅನ್ನೋದು ಫಾಲ್ ಅಂತ ಹೇಳ್ತಾರೆ. ಲಿಕ್ವಿಡ್ ಲೆವೆಲ್ ಫಾಲ್ಸ್. ದ ಆ್ಯಕ್ಚುಯಲ್ ಲೆವೆಲ್ಗಿಂತ ಲಿಕ್ವಿಡ್ ಲೆವೆಲ್ ಕೆಳಗಡೆಗೆ ಬರುತ್ತೆ, ಫಾಲ್ ಇರುತ್ತೆ ಅಂತ ಹೇಳ್ತೀವಿ. ಸೊ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ, ಈ ಪಾಯಿಂಟ್ನ ಬೇಸ್ ಮಾಡ್ಕೊಂಡು ನಿಮಗೆ ಕ್ವಶನ್ ಬರುತ್ತೆ. ಅರ್ಥ ಮಾಡ್ಕೊತಾ ಇದ್ರಲ್ವಾ ಹೇಳ್ತಾರೆ ಅಂತಂದ್ಬಿಟ್ಟು. ದಿಸ್ ಆರ್ ದ ಎಕ್ಸ್ಪ್ಯಾನ್ಷನ್ ಆಫ್ ಲಿಕ್ವಿಡ್ಸ್ ಅಂತ ಹೇಳ್ತಾರೆ. ಇನ್ ದ ಸೇಮ್ ಮ್ಯಾನರ್ ವೆನೆವರ್ ಯು ಗೋ ವಿತ್ ವಾಟ್ ಇಸ್ ದ ಎಕ್ಸ್ಪ್ಯಾನ್ಷನ್ ಆಫ್ ಗ್ಯಾಸಸ್. ಥರ್ಡ್ ಒನ್ we are discussing about expansion of gases. ಯಾವಾಗಾದರೆ ನಾವು ಗ್ಯಾಸಸ್ನ ಕನ್ಸಿಡರ್ ಮಾಡಿರ್ತೀವೋ ಆವಾಗ ಅದಕ್ಕೆ ಏನಾಗಿರುತ್ತಪ್ಪ, ಇಟ್ ಡಸ್ ನಾಟ್ ಹ್ಯಾವ್ ಎ ಡೆಫಿನೆಟ್ ವಾಲ್ಯೂಮ್, ಇಟ್ ಆಲ್ವೇಸ್ ಅಕ್ವೈರ್ ದ ವಾಲ್ಯೂಮ್ ಆಫ್ ದ ಕಂಟೈನರ್. ಇಸ್ ಇಟ್ ರೈಟ್ ಆರ್ ನಾಟ್? ಹಾಗಾಗಿ ನಿಮಗೆ ಗ್ಯಾಸಸ್ಗೆ ಬಂದಿದ್ದಾಗ ನಿಮಗೆ ದೇರ್ ವಿಲ್ 2 ಟೈಪ್ಸ್ ಆಫ್ ಎಕ್ಸ್ಪ್ಯಾನ್ಷನ್ ಅಂತ ಹೇಳ್ತಾರೆ. ಒನ್ ಈಸ್ ಕಾಲ್ಡ್ ಆಸ್ ಕೋಎಫಿಷಿಯಂಟ್ ಆಫ್ ವಾಲ್ಯೂಮ್ ಎಕ್ಸ್ಪ್ಯಾನ್ಷನ್ ಆ್ಯಂಡ್ ದ ಕೋಎಫಿಷಿಯಂಟ್ ಆಫ್ ಪ್ರೆಷರ್ ಎಕ್ಸ್ಪ್ಯಾನ್ಷನ್ ಅಂತ ಕರಿತೀವಿ. ಸೊ ವಾಟ್ ಈಸ್ ದಟ್? ಸಿ ಹಿಯರ್, ಫಸ್ಟ್ ಪಾಯಿಂಟ್ ನೋಡಿ, ಇಲ್ಲಿ ಕೋಎಫಿಷಿಯಂಟ್ ಆಫ್ ವಾಲ್ಯೂಮ್ ಎಕ್ಸ್ಪ್ಯಾನ್ಷನ್ ಅಂತ ನೋಡೋಣ. ಕೋಎಫಿಷಿಯಂಟ್ ಆಫ್ ವಾಲ್ಯೂಮ್ ಎಕ್ಸ್ಪ್ಯಾನ್ಷನ್. ಇದು ಸಿಂಬಲ್ ಏನಪ್ಪ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ, ವಿಲ್ ರೆಪ್ರೆಸೆಂಟ್ ಇಟ್ ಆಸ್ ಆಲ್ಫಾ ಅಂತ ಬರಿತೀವಿ. ಕೋಎಫಿಷಿಯಂಟ್ ಆಫ್ ವಾಲ್ಯೂಮ್ ಎಕ್ಸ್ಪ್ಯಾನ್ಷನ್. ಆಲ್ಫಾ ಅನ್ನೋದನ್ನ ಹೇಗೆ ಬರಿಬೋದು ನಾವು ಅಂತಂದರೆ, ವಿ ಕ್ಯಾನ್ ರೈಟ್ ಆಲ್ಫಾ ಈಸ್ ಈಕ್ವಲ್ಸ್ ಟು increase in volume divided by original volume into rise in temperature ಅಂತ ಹೇಳ್ತಾ ಇದ್ದೀವಿ. This is the alpha, that is the coefficient of volume expansion. And in the same manner we have to go with the pressure coefficient ಅಂತನೂ ಹೇಳ್ತಾರೆ. What is that? Coefficient of pressure. ಇಲ್ಲ ಕೋಎಫಿಷಿಯಂಟ್ ಆಫ್ ವಾಲ್ಯೂಮ್ ಎಕ್ಸ್ಪ್ಯಾನ್ಷನ್ ಆರ್ ಕೋಎಫಿಷಿಯಂಟ್ ಆಫ್ ಪ್ರೆಷರ್, ಇಲ್ಲ ಪ್ರೆಷರ್ ಕೋಎಫಿಷಿಯಂಟ್ ಆಫ್ ದ ಗ್ಯಾಸ್ ಅಂತಲೂ ಹೇಳ್ಬೋದು. ಪ್ರೆಷರ್ ಕೋಎಫಿಷಿಯಂಟ್ ಆಫ್ ಗ್ಯಾಸ್. ಸೊ ಓಕೆ, ಟೇಕ್ ಡೌನ್ ದ್ಯಾಟ್. ಏನು ಹೇಳ್ತಾ ಇದ್ದೀವಿ ನಾವಿಲ್ಲಿ ಅಂತಂದಾಗ, ಪ್ರೆಷರ್ ಕೋಎಫಿಷಿಯಂಟ್ ಆಫ್ ಗ್ಯಾಸ್. ಇದನ್ನು ನಾವು ಬೀಟಾ ಅಂತ ಇಂಡಿಕೇಟ್ ಮಾಡ್ಕೊಳ್ತೀವಿ. What is the pressure coefficient here ಅಂತಂದರೆ, beta is equals to change in pressure divided by initial pressure into a rise in temperature per degree Celsius. ಅರ್ಥ ಆಯ್ತಲ್ವಾ ಹೇಳಿದ್ದು? ಬಟ್ ಫಾರ್ an ideal gas, see here, for a gas ideal gas ತಗೊಳ್ಳಿ. For an ideal gas we can say ಆಲ್ಫಾ ವ್ಯಾಲ್ಯೂ ಮತ್ತು ಬೀಟಾ ವ್ಯಾಲ್ಯೂ ಅನ್ನೋದು ಯಾವತ್ತೇ ಆಗಲಿ, ಇಟ್ಸ್ ವ್ಯಾಲ್ಯೂ ಈಸ್ ಆಲ್ವೇಸ್ ಈಕ್ವಲ್ಸ್ ಟು 1/273 ಪರ್ ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತೆ. ಈಸ್ ದ ಡೈರೆಕ್ಟ್ ವ್ಯಾಲ್ಯೂ ನಿಮಗೆ. ವಾಟ್ ಈಸ್ ದ ಪ್ರೆಷರ್ ಕೋಎಫಿಷಿಯಂಟ್ ಇಲ್ಲ ವಾಲ್ಯೂಮ್ ಕೋಎಫಿಷಿಯಂಟ್ ಆಫ್ ಆನ್ ಐಡಿಯಲ್ ಗ್ಯಾಸ್ ಅಂತಂದರೆ, ಇಟ್ಸ್ ವ್ಯಾಲ್ಯೂ ಈಸ್ 1/273, ದಟ್ ಈಸ್ ರೆಸಿಪ್ರೋಕಲ್ ಆಫ್ 273 ಅಂತ ಹೇಳ್ಬೋದು. ಅರ್ಥ ಆಗ್ತದಲ್ವ ಹೇಳ್ತಾರೆ ಅದನ್ಬಿಟ್ಟು? ಏನು ಹೇಳ್ತಾ ಇದ್ದೀವಿ ಅಂತ ಗೊತ್ತಾಗ್ತಾ ಇದ್ದೇನಪ್ಪ? ಫಾಲೋ ಮಾಡಿ, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ವಾಟ್ ವಿ ಆರ್ ಸೇಯಿಂಗ್. ಗೊತ್ತಾಯ್ತಾ? ನಾವು ಸಿ ದಟ್ ದ ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಅಂತಂದಾಗ, ವಿ ಕ್ಯಾನ್ ಸೇ ವಾಟ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ಎಕ್ಸ್ಪ್ಯಾನ್ಷನ್ ಅಂತ ಹೇಳೋಣ. ನೋಡಿ, ಈ ಅಪ್ಲಿಕೇಶನ್ಸ್ ನಿಮಗೆ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಅಪ್ಲಿಕೇಶನ್ಸ್ ಆಫ್ ಥರ್ಮಲ್ ಎಕ್ಸ್ಪ್ಯಾನ್ಷನ್ ಅಂತ ಹೇಳ್ತಾರೆ. ಇದರಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಓದಬೇಕಾಗಿರೋದು ಏನಪ್ಪ ಅಂತಂದರೆ, ವಿ ಕ್ಯಾನ್ ಕಾಲ್ ಇಟ್ ಆ್ಯಸ್ ಅ ಫಸ್ಟ್ ಒನ್ ಎ ಬೈಮೆಟಾಲಿಕ್ ಸ್ಟ್ರಿಪ್ ಅಂತ ಹೇಳ್ತಾರೆ. ಬೈಮೆಟಾಲಿಕ್ ಸ್ಟ್ರಿಪ್. ವಾಟ್ ಈಸ್ ದ ಬೈಮೆಟಾಲಿಕ್ ಸ್ಟ್ರಿಪ್?
ಸೊ ವಾಟ್ ಈಸ್ ದಿಸ್ ಬೈಮೆಟಾಲಿಕ್ ಸ್ಟ್ರಿಪ್ ಅಂದರೆ ಬೇರೆ ಏನೂ ಅಲ್ಲ. ಸಿ ಹಿಯರ್ it contains two rods. It contains two rods which are pivoted together ಅಂತ ಹೇಳಿ, which are pivoted together. Let us say this is alpha. This is brass ಅಂತ ಕನ್ಸಿಡರ್ ಮಾಡೋಣ. ಮೇಲೆದು ಕೆಳಗಡೆದು let it be steel ಅಂತ ಕನ್ಸಿಡರ್ ಮಾಡೋಣ. let it be steel. ಅರ್ಥ, this is a brass and this is a steel. ಇದನ್ನ ಬ್ರಾಸ್ ಅಂತ ಕನ್ಸಿಡರ್ ಮಾಡಿ and this is a steel ಅಂತ ಕನ್ಸಿಡರ್ ಮಾಡೋಣ. ಇದಕ್ಕೆ two metallic strips which are pivoted at their edges is called as bimetallic strip ಅಂತ ಕರಿತೀವಿ. ಜನರಲ್ ಆಗಿ ನೋಡಿ, ಇಲ್ಲಿ ಆಲ್ಫಾ ಫಾರ್ ದ ಬ್ರಾಸ್ ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ ಆಲ್ಫಾ ಕಂಪೇರ್ಡ್ ಟು ಸ್ಟೀಲ್ ಆಗಿರುತ್ತೆ. ನಾವು whenever we raise the temperature, when delta T is a rise in temperature, ಏನಾಗಿರುತ್ತೆ ನೋಡಿ, ಇಲ್ಲಿ ಎಕ್ಸ್ಪ್ಯಾನ್ಷನ್ ಆಫ್ ದ ಬ್ರಾಸ್ ವಿಲ್ ಬಿ ಮೋರ್ ಕಂಪೇರ್ಡ್ ಟು ಎಕ್ಸ್ಪ್ಯಾನ್ಷನ್ ಆಫ್ ದ ಸ್ಟೀಲ್. ಇಲ್ಲಿ ನಿಮಗೆ ಕ್ವಶನ್ ಕೇಳ್ತಾರೆ, ಯಾವುದು ಜಾಸ್ತಿ ಎಕ್ಸ್ಪ್ಯಾಂಡ್ ಆಗುತ್ತೆ, ಯಾವುದು ಕಮ್ಮಿ ಎಕ್ಸ್ಪ್ಯಾಂಡ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಬ್ರಾಸ್ಗೆ ಆಲ್ಫಾ ವ್ಯಾಲ್ಯೂ ಜಾಸ್ತಿ ಇರೋದ್ರಿಂದ ಬ್ರಾಸ್ ವಿಲ್ ಎಕ್ಸ್ಪ್ಯಾಂಡ್ ಮೋರ್. ಓಕೆ, ಅಷ್ಟೇ ಅಲ್ಲ, ಯಾವ ಶೇಪ್ ಬರುತ್ತೆ ಅಂತಂದರೆ ಇಟ್ ಅಕ್ವೈರ್, ಇವಾಗ ಸ್ಟ್ರೈಟ್ ಆಗಿರುತ್ತೆ ಬೈಮೆಟಾಲಿಕ್ ಸ್ಟ್ರಿಪ್ ಸ್ಟ್ರೈಟ್ ಆಗಿದೆ, ಆದರೆ ಇನ್ಕ್ರೀಸ್ ಮಾಡಿದ್ರೆ ಟೆಂಪರೇಚರ್ ಅವಾಗ ನಿಮಗೆ ಕರ್ವ್ಡ್ ಶೇಪ್ ಬರುತ್ತೆ. ಅದು ಹೇಗಿರುತ್ತೆ ಅಂತ ನಾವು ನೋಡೋಣ. ಸಿ ಹಿಯರ್ ಹೌ ಇಟ್ ಗೆಟ್. ಸಿ ಹಿಯರ್ ಇಟ್ ವಿಲ್ ಅಕ್ವೈರ್ ದ ಶೇಪ್, ಕರ್ವ್ಡ್ ಶೇಪ್ ಅಂತ ಅಕ್ವೈರ್ ಕರ್ವ್ಡ್ ಶೇಪ್. ಗೊತ್ತಾಗ್ತದಲ್ವ ಹೇಳ್ತಾ ಇರೋದು? ಸೊ ಲೈಕ್ ದಿಸ್ ಇಟ್ ಅಕ್ವೈರ್ ಎ ಶೇಪ್. ಸೊ ನೋಡಿ ಇಲ್ಲಿ ಏನಾಗ್ತಾ ಇದೆ ಅಂತ ನಿಮಗೆ ಅರ್ಥ ಆಗುತ್ತೆ. ಸೊ ಇಲ್ಲಿ ನಿಮ್ಗೆ ಕ್ವಶನ್ಸ್ ಕೇಳ್ತಾರೆ ಏನಪ್ಪ ಅಂತಂದರೆ, ಸಿ ಹಿಯರ್ ಯು ಕ್ಯಾನ್ ಸೇ ಸ್ಟೀಲ್ ವಿಲ್ ಬಿ ಇನ್ ಕಾನ್ಕೇವ್ ಸೈಡ್ ಅಂಡ್ ಬ್ರಾಸ್ ಈಸ್ ಇನ್ ಕಾನ್ವೆಕ್ಸ್ ಸೈಡ್ ಅಂತ ಹೇಳ್ತಾರೆ. ಏನಪ್ಪ ಇಲ್ಲಿ ಬ್ರಾಸ್ ಅನ್ನೋದು ನಿಮಗೆ ಕಾನ್ವೆಕ್ಸ್ ಸೈಡ್ನ ರೆಪ್ರೆಸೆಂಟ್ ಮಾಡುತ್ತೆ, ಆ್ಯಂಡ್ ಸ್ಟೀಲ್ ಅನ್ನೋದು ನಿಮಗೆ ವಾಟ್ ಈಸ್ ದಿಸ್, ಯು ಕ್ಯಾನ್ ರೆಪ್ರೆಸೆಂಟ್ ಕಾನ್ಕೇವ್ ಸೈಡ್ ಅಂತ ಹೇಳ್ತಾರೆ, ಕಾನ್ಕೇವ್ ಸೈಡ್. ಗೊತ್ತಾಗ್ತದಲ್ವಾ? ಸೊ ಯಾವಾಗಾದರೆ ಕರ್ವ್ ಬರುತ್ತೋ ಅವಾಗ ನಿಮಗೆ ಒಂದು ವಿಷಯ ಚೆನ್ನಾಗಿ ನೀಟಾಗಿ ಅರ್ಥ ಮಾಡ್ಕೋಬೇಕು. ಈ ಕರ್ವ್ಗೆ ನಿಮಗೆ ರೇಡಿಯಸ್ ಆಫ್ ಕರ್ವೇಚರ್ ಅನ್ನೋದು ಕೇಳ್ತಾರೆ. ವಾಟ್ ಈಸ್ ದ ಫಾರ್ಮುಲಾ ಫಾರ್ ರೇಡಿಯಸ್ ಆಫ್ ಕರ್ವೇಚರ್? ಗೊತ್ತಾಯ್ತಲ್ವಾ? ಸೊ ಸಿ ಹಿಯರ್, ಇಫ್ ಡಿ ಈಸ್ ದ ಥಿಕ್ನೆಸ್ ಆಫ್ ದ ಸ್ಟ್ರಿಪ್, ಡಿ ಅನ್ನೋದು ಇಲ್ಲ ಟಿ, ಹೇಗಾದ್ರೆ ಥಿಕ್ನೆಸ್ ಆಫ್ ದ ಸ್ಟ್ರಿಪ್ ಅಂತ ಕನ್ಸಿಡರ್ ಮಾಡೋಣ. ಅರ್ಥ ಆಯ್ತಾ? ಆ್ಯಂಡ್ ವಾಟ್ ಈಸ್ ದಿಸ್ ಆರ್ ಹಿಯರ್? ಆರ್, ಕ್ಯಾಪಿಟಲ್ ಆರ್ ಈಸ್ ದ ರೇಡಿಯಸ್ ಆಫ್ ಕರ್ವೇಚರ್ ಅಂತ ನಾವು ಕನ್ಸಿಡರ್ ಮಾಡಿದ್ದಾಗ, ರೇಡಿಯಸ್ ಆಫ್ ಕರ್ವೇಚರ್ ಈಸ್ ಗಿವೆನ್ ಬೈ ಥಿಕ್ನೆಸ್ ಡಿವೈಡ್ ಬೈ ಆಲ್ಫಾ ಬ್ರಾಸ್ ಮೈನಸ್ ಆಲ್ಫಾ ಸ್ಟೀಲ್ ಇಂಟು ರೈಸ್ ಇನ್ ಟೆಂಪರೇಚರ್ ಅಂತ ಬರುತ್ತೆ. The derivation is ನಮಗೆ ನೆಸೆಸಿಟಿ ಇಲ್ಲ. What is the D? D is called as what here? D is the thickness of bimetallic strip. Thickness of bimetallic strip ಅಂತ ಹೇಳ್ತಾರೆ. Bimetallic strip. What is delta T? Delta T is the rise in temperature. Therefore, from this we can have a note. ಏನು ಅಂತಂದರೆ ಇದೇ ನಿಮ್ಗೆ ಕ್ವಶನ್ ಕೇಳಿರೋದು, ಪ್ರೀವಿಯಸ್ ಪೇಪರಲ್ಲಿ ಇದೇ ಕ್ವಶನ್ ಕೇಳಿರೋದು. ವಾಟ್ ಇಸ್ ದ ರೇಡಿಯಸ್ ಆಫ್ ಕರ್ವೇಚರ್ ಹಿಯರ್ ಅಂತಂದರೆ ಆರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರೈಸ್ ಇನ್ ಟೆಂಪರೇಚರ್ ಅಂತ ಹೇಳ್ತಾರೆ. ವಾಟ್ ಈಸ್ ಕ್ಯಾಪಿಟಲ್ ಆರ್ ಹಿಯರ್? ಕ್ಯಾಪಿಟಲ್ ಆರ್ ಅಂದರೆ ಏನಪ್ಪ ಇಲ್ಲಿ ಅಂತಂದರೆ ವಿ ಕಾಲ್ ಇಟ್ ಆಸ್ ರೇಡಿಯಸ್ ಆಫ್ ಕರ್ವೇಚರ್. ಗೊತ್ತಾಗ್ತದಲ್ವಾ? ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಬೌಟ್ ಬೈಮೆಟಾಲಿಕ್ ಸ್ಟ್ರಿಪ್. ಗೊತ್ತಾಯ್ತಲ್ಲ ರೀ? ಬೈಮೆಟಾಲಿಕ್ ಸ್ಟ್ರಿಪ್ ಅಂದರೆ ಟೂ ಮೆಟಲ್ ಸ್ಟ್ರಿಪ್ಸ್, ಡಿಫರೆಂಟ್ ಮೆಟಲ್ ಸ್ಟ್ರಿಪ್ ವಿಚ್ ಆರ್ ಪೈವೋಟರ್, ವಿಚ್ ಆರ್ ರಿವೈಟೆಡ್ ಟುಗೆದರ್ ಎಟ್ ದರ್ ಎಂಡ್ಸ್ ಅಂತ ಹೇಳ್ತಾರೆ. ಓಕೆ, ಯಾವಾಗಾದರೆ ಅದನ್ನು ಟೆಂಪರೇಚರ್ ರೈಸ್ ಮಾಡ್ತೀವೋ ಆವಾಗ ಇಟ್ ಅಕ್ವೈರ್ಸ್ ಕರ್ವ್ಡ್ ಶೇಪ್ ಅಂತ ಹೇಳ್ತೀವಿ. ಈ ಕರ್ವ್ಡ್ ಶೇಪ್ ತಗೊಂಡಿದ್ದಾಗ ನಿಮಗೆ ಬ್ರಾಸ್ ಅನ್ನೋದು ಮೇಲೆ ಬರುತ್ತೆ, ಸ್ಟೀಲ್ ಅನ್ನೋದು ಕೆಳಗಡೆ ಇರುತ್ತೆ. ಬಿಕಾಸ್ ಲೀನಿಯರ್ ಎಕ್ಸ್ಪ್ಯಾನ್ಷನ್ ಆಫ್ ಬ್ರಾಸ್ ಈಸ್ ಮೋರ್ ಕಂಪೇರ್ಡ್ ಟು ಸ್ಟೀಲ್ ಅಂತ ಹೇಳ್ತೀವಿ. ದೇರ್ಫೋರ್ ಯು ಕ್ಯಾನ್ ಸೇ ದಟ್ ಏನು ಹೇಳ್ಬೋದು ನಾವು ಅಂತಂದರೆ, ಬ್ರಾಸ್ ಅಕ್ವೈರ್ಸ್ ಎ ಕಾನ್ವೆಕ್ಸ್ ಸೈಡ್ ಆ್ಯಂಡ್ ಸ್ಟೀಲ್ ಅಕ್ವೈರ್ಸ್ ಎ ಕಾನ್ಕೇವ್ ಸೈಡ್ ಆಫ್ ದ
ಕಾಂಬಿನೇಷನ್ ಅಂತ ಕರಿತೀವಿ. ಲೇಟರ್ ವಿ ಹ್ಯಾವ್ ಟು ಥಿಂಕ್ ವಾಟ್ ಇಸ್ ದ ಸೆಕೆಂಡ್ ಅಪ್ಲಿಕೇಶನ್ ಏನದು ಅಂತಂದರೆ, ಸಿ ಹಿಯರ್, ವಾಟ್ ಇಸ್ ದ ಸೆಕೆಂಡ್ ಅಪ್ಲಿಕೇಶನ್ ಆಫ್ ಥರ್ಮಲ್ ಎಕ್ಸ್ಪ್ಯಾನ್ಷನ್. ಸೆಕೆಂಡ್ ಅಪ್ಲಿಕೇಶನ್ ಬಂದ್ಬಿಟ್ಟು ನಿಮಗೆ ಏನು ಬರುತ್ತೆ ಇಲ್ಲಿ ಅಂತಂದಾಗ, ಟೈಮ್ ಪೀರಿಯಡ್ ಆಫ್ ಎ ಸಿಂಪಲ್ ಪೆಂಡುಲಮ್ ಅಂತ ಹೇಳ್ತಾರೆ. ಟೈಮ್ ಪೀರಿಯಡ್ ಆಫ್ ಎ ಸಿಂಪಲ್ ಪೆಂಡುಲಮ್. ಹೌ ದ ಟೈಮ್ ಪೀರಿಯಡ್ ಆಫ್ ಎ ಪೆಂಡುಲಮ್ ಚೇಂಜಸ್. ನೋಡಿ ಇಲ್ಲಿ ವಿ ನೋ ದಟ್, ನಮಗೆ ಗೊತ್ತಿದೆ ಏನಪ್ಪ ಅಂತಂದರೆ ಟೈಮ್ ಪೀರಿಯಡ್ ಟಿ ಈಸ್ ಈಕ್ವಲ್ಸ್ ಟು 2π ಇಂಟು ರೂಟ್ ಆಫ್ L/G ಅಂತ ಬರುತ್ತೆ. ಡೆಲ್ಟಾ ಟಿ ಅನ್ನೋದು ನಿಮಗೆ ರೈಸ್ ಇನ್ ಟೆಂಪರೇಚರ್ ಆದರೆ, ರೈಸ್ ಇನ್ ಟೆಂಪರೇಚರ್, ದೆನ್ ವಿ ಕ್ಯಾನ್ ಸೇ ದಟ್ ಲೆಂತ್ ಅನ್ನೋದು L ಡ್ಯಾಶ್ ವಿಚ್ ಈಸ್ ಈಕ್ವಲ್ಸ್ ಟು L ಇಂಟು 1 + ಆಲ್ಫಾ ಇಂಟು ಡೆಲ್ಟಾ ಟಿ ಅಂತ ಬರುತ್ತಾ. ದೇರ್ ಫೋರ್ ಟಿ ಡ್ಯಾಶ್ ಅನ್ನೋದು ಏನ್ರಿ ಆಗುತ್ತೆ ನಮಗೆ ಇಲ್ಲಿ 2π ಇಂಟು ರೂಟ್ ಆಫ್ L'/G ಆಗಿರುತ್ತೆ. ದೇರ್ ಫೋರ್ ವಿ ಕ್ಯಾನ್ ಸೇ ದಟ್ ಟಿ ಡ್ಯಾಶ್ ಬೈ ಟಿ ಈಸ್ ಈಕ್ವಲ್ಸ್ ಟು ರೂಟ್ ಆಫ್ L'/L ಅಂತ ಬರುತ್ತೆ. ಸೊ ಇದನ್ನೆಲ್ಲ ಸಿಂಪ್ಲಿಫೈ ಮಾಡಿದ್ದಾಗ ಏನು ಬರುತ್ತೆ ನಿಮಗೆ ಅಂತಂದರೆ, ಇಟ್ ಈಸ್ ಚೇಂಜ್ ಇನ್ ಟೈಮ್ ಪೀರಿಯಡ್. ಡೆಲ್ಟಾ ಟಿ ಈಸ್ ಆಲ್ವೇಸ್ ಈಕ್ವಲ್ಸ್ ಟು ಹಾಫ್ ಇಂಟು ಆಲ್ಫಾ ಇಂಟು ಡೆಲ್ಟಾ ಟಿ. ಇಲ್ಲ ಫ್ರ್ಯಾಕ್ಷನಲ್ ಚೇಂಜ್ ಅಂತಲೇ ತಗೊಳ್ಳೋಣ. ವಾಟ್ ಈಸ್ ದಿಸ್? ನೆಕ್ಸ್ಟ್ ಲೆಟರ್ ಬರಿತೀನಿ. ಸೊ ಸಿ ಹಿಯರ್, ಡೆಲ್ಟಾ ಟಿ ಬೈ ಟಿ ಈಸ್ ಈಕ್ವಲ್ಸ್ ಟು ಹಾಫ್ ಆಲ್ಫಾ ಇಂಟು ಚೇಂಜ್ ಇನ್ ಟೆಂಪರೇಚರ್. ಆಲ್ಫಾ ಈಸ್ ದ ಲೀನಿಯರ್ ಕೋಎಫಿಷಿಯಂಟ್ ಆಫ್ ಎಕ್ಸ್ಪ್ಯಾನ್ಷನ್ ಅಂತ ಹೇಳ್ತಾರೆ. ಈ ಡೆಲ್ಟಾ ಟಿ ಬೈ ಟಿನ ನಾವು ಏನಂತ ಕರಿತೀವಿ ಅಂದರೆ, ಇಟ್ ಈಸ್ ಅ ಫ್ರ್ಯಾಕ್ಷನಲ್ ಚೇಂಜ್ ಇನ್ ಟೈಮ್ ಪೀರಿಯಡ್ ಅಂತ ಹೇಳ್ತಾರೆ. ಫ್ರ್ಯಾಕ್ಷನಲ್ ಚೇಂಜ್ ಇನ್ ಟೈಮ್ ಪೀರಿಯಡ್. ಅರ್ಥ ಇದಲ್ವಾ? ಸೊ ವಾಟ್ ಈಸ್ ದ ಲಾಸ್ ಆಫ್ ಟೈಮ್ ಪೀರಿಯಡ್? What is the gain of time period as we change the temperature ಅಂತ ಹೇಳ್ತಾರೆ. change the temperature. So loss or gain. ಗೇನ್ ಅಂದರೆ ಪಾಸಿಟಿವ್ ಇರುತ್ತೆ, ಲಾಸ್ ಅಂದರೆ ನೆಗೆಟಿವ್ ಇರುತ್ತೆ. ಜಾಸ್ತಿ ಏನಿಲ್ಲ ನಿಮಗೆ. ಮ್ಯಾಗ್ನಿಟ್ಯೂಡ್ನ ತಗೊಂಡಿದ್ದಾಗ ವಿ ಕ್ಯಾನ್ ಸೇ ಡೆಲ್ಟಾ ಟಿ becomes equals to half into alpha into delta theta is a change in temperature into time ಅಂತ ಕನ್ಸಿಡರ್ ಮಾಡೋಣ. ಸೊ in one day what is the loss in time ಅಂತ ತಗೊಂಡ್ರೆ we can say half alpha into delta t into what is the temperature here? What is the temperature? Total time ಬಂದ್ಬಿಟ್ಟು ನಿಮಗೆ one day ಅಂದರೆ 24 hours. 24 into 60 minutes into 60 seconds. It becomes equals to 86,400 seconds ಅಂತ ಬರುತ್ತೆ. ಡೆಲ್ಟಾ ಟೀಟಾ ಅಂತ ರೆಪ್ರೆಸೆಂಟ್ ಮಾಡೋಣ. ಡೆಲ್ಟಾ ಟೀಟಾ ಈಸ್ ಅ ಚೇಂಜ್ ಇನ್ ಟೆಂಪರೇಚರ್. ಹಿಯರ್ ಡೆಲ್ಟಾ ಟೀಟಾ ಏನು ಇಂಡಿಕೇಟ್ ಮಾಡುತ್ತೆ ನಿಮಗೆ? ಚೇಂಜ್ ಇನ್ ಟೆಂಪರೇಚರ್. ಅಂದರೆ ಸಿ ಹಿಯರ್ ಏನಾಗುತ್ತೆ, ಚೆನ್ನಾಗಿ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಯಾವಾಗಾದ್ರೂ ಡ್ಯೂರಿಂಗ್ ಸಮ್ಮರ್ ಡೇಸ್ ಆರ್ ಡ್ಯೂರಿಂಗ್ ಹಾಟ್ ಡೇಸ್ ಸಮ್ಮರ್ ಡೇಸಲ್ಲಿ ನಿಮ್ಗೆ ಏನಾಗುತ್ತೆ, ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಟೆಂಪರೇಚರ್ ಜಾಸ್ತಿ ಆಗಿದ್ದಾಗ ಲೆಂತ್ ಆಫ್ ದ ಪೆಂಡುಲಮ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಯಾವಾಗ ಲೆಂತ್ ಆಫ್ ದ ಪೆಂಡುಲಮ್ ಇನ್ಕ್ರೀಸ್ ಆಗುತ್ತೋ ಅವಾಗ ಏನಾಗುತ್ತೆ ನಿಮಗೆ, ಟೈಮ್ ಪೀರಿಯಡ್ ವಿಲ್ ಆಲ್ಸೋ ಇನ್ಕ್ರೀಸ್. ಸೊ ಟೈಮ್ ಪೀರಿಯಡ್ ಜಾಸ್ತಿ ಆಗಿದ್ರೆ ಅವಾಗ ಅಂದರೆ ಟೈಮ್ ಟೇಕನ್ ಟು ಒನ್ ಕಂಪ್ಲೀಟ್ ಆಸಿಲೇಷನ್ ವಿಲ್ ಆಲ್ಸೋ ಇನ್ಕ್ರೀಸ್. ಟೈಮ್ ಟೇಕನ್ ಟು ಕಂಪ್ಲೀಟ್ ಒನ್ ಆಸಿಲೇಷನ್ ವಿಲ್ ಆಲ್ಸೋ ಇನ್ಕ್ರೀಸ್. ಅವಾಗ ಟೈಮ್ ಶೋನ್ ಬೈ ದ ಕ್ಲಾಕ್, ಪೆಂಡುಲಮ್ ಕ್ಲಾಕ್ ವಿಲ್ ಡಿಕ್ರೀಸ್. ಅಂದರೆ ಕ್ಲಾಕ್ ವಿಲ್ ಲೂಸ್ ಟೈಮ್ ಅಂತ ಹೇಳ್ತಾರೆ. ಕ್ಲಾಕ್ ವಿಲ್ ಲೂಸ್ ದ ಟೈಮ್. ಅದೇ ವಿಂಟರ್ ಸೀಸನ್ನಲ್ಲಿ ಹೋಗಿದ್ದಾಗ ಟೆಂಪರೇಚರ್ ಡಿಕ್ರೀಸ್ ಆಗುತ್ತೆ, ಲೆಂತ್ ಆಫ್ ದ ಪೆಂಡುಲಮ್ ಅನ್ನೋದು ನಿಮಗೆ ಡಿಕ್ರೀಸ್ ಆಗುತ್ತೆ, ಕಾಂಟ್ರಾಕ್ಟ್ ಆಗೋದ್ರಿಂದ ಡಿಕ್ರೀಸ್ ಆಗುತ್ತೆ. ಹಾಗಾಗಿ ಟೈಮ್ ಪೀರಿಯಡ್ ವಿಲ್ ಇನ್ಕ್ರೀಸ್. ದೇರ್ ಫಾರ್ ಟೈಮ್ shown by the clock will be more. ಅಂದರೆ the clock will gain the time. ಈ ವರ್ಡ್ ಚೆನ್ನಾಗೆ ಅರ್ಥ ಮಾಡಿಕೊಳ್ಳಿ.
ಗೊತ್ತಾಯ್ತಲ್ವ ಹೇಳಿದ್ದು, ದಿಸ್ ಒನ್ ಆಫ್ ದ ಅಪ್ಲಿಕೇಶನ್ ಆಫ್ ಥರ್ಮಲ್ ಎಕ್ಸ್ಪ್ಯಾನ್ಷನ್. Now let us see another expansion, another application. ಏನಪ್ಪ ಅದು ಅಂತಂದರೆ we can say third one, ಕರೆಕ್ಟ್ ರೀಡಿಂಗ್ ಆಫ್ ದ ಸ್ಕೇಲ್ ಅಂತ ಹೇಳ್ತಾರೆ. ಕರೆಕ್ಟ್ ರೀಡಿಂಗ್ ಆಫ್ ದ ಸ್ಕೇಲ್. ಸಪೋಸ್ ಹಿಯರ್ ಯಾವಾಗಾದ್ರೆ ನಾವು ಒಂದು ಮೆಟಾಲಿಕ್ ಸ್ಕೇಲ್ ತಗೊಳ್ತೀವಿ, ಐ ವಿಲ್ ಮೆಷರ್ the length of a material. I will measure the length of a material with the help of a metallic scale. ಇವಾಗ ನಾರ್ಮಲ್ ರೂಮ್ ಟೆಂಪರೇಚರ್ ಹತ್ರ ಆ ಸ್ಕೇಲ್ ಅನ್ನೋದು ಕರೆಕ್ಟ್ ರೀಡಿಂಗ್ ತೋರಿಸುತ್ತೆ, ಮೆಷರ್ ಮಾಡುತ್ತೆ. ಆದರೆ ಯಾವಾಗಾದ್ರೆ ಮೆಟಾಲಿಕ್ ಸ್ಕೇಲ್ನ ಹೈ ಟೆಂಪರೇಚರ್ ಹತ್ರಕ್ಕೆ ತೊಗೊಂಡು ಹೋಗ್ತೀವೋ ಅವಾಗ ಏನಾಗುತ್ತೆ, ಮೆಟಲ್ ಅಲ್ವಾ, ಇಟ್ ವಿಲ್ ಎಕ್ಸ್ಪ್ಯಾಂಡ್ ಅಲ್ವಾ. ಆವಾಗ ಎಕ್ಸ್ಪ್ಯಾಂಡ್ ಆಗಿರೋತಕ್ಕಂಥ ಸ್ಕೇಲಿಂದ ನಾವು ಯಾವುದಾದ್ರೂ ಒಂದು ಮೆಟೀರಿಯಲ್ನ ನಾವು ಮೆಷರ್ ಮಾಡಿದ್ರೆ ಅವಾಗೇನಾಗುತ್ತೆ, ಇಟ್ ವಿಲ್ ಶೋ ರಾಂಗ್ ರೀಡಿಂಗ್. ಯಾಕಂದರೆ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಡಿವಿಷನ್ಸ್ ಇನ್ ದ ಮೆಟಲ್ ಸ್ಕೇಲ್ ವಿಲ್ ಇನ್ಕ್ರೀಸ್. ಗೊತ್ತಾಯ್ತಲ್ವಾ? ಹಾಗಿದ್ದಾಗ ಹೌ ಕ್ಯಾನ್ ವಿ ಕ್ಯಾಲ್ಕುಲೇಟ್ ವಾಟ್ ಇಸ್ ದ ಟ್ರೂ ರೀಡಿಂಗ್ ಆಫ್ ದ ಮೆಟೀರಿಯಲ್ ಅಂತ ಹೇಳ್ತಾರೆ. ಸೊ ಸಿ ಹಿಯರ್, ಕ್ಯಾಲಿಬ್ರೇಷನ್ ಆಫ್ ದ ಸ್ಕೇಲ್ ಅಂತ ಹಾಕಿರ್ತೀನಿ. ಕ್ಯಾಲಿಬ್ರೇಷನ್ ಆಫ್ ಎ ಸ್ಕೇಲ್. So see here, we can say true reading. We can say it is a true reading is always equal to scale reading plus scale reading into scale reading. ಅಂದರೆ ಆ ಪರ್ಟಿಕ್ಯುಲರ್ ಟೆಂಪರೇಚರ್ ಹತ್ರ ಆ ಸ್ಕೇಲ್ ಅದು ಎಷ್ಟು ತೋರಿಸುತ್ತೋ ದಟ್ ಇಂಟು 1 ಪ್ಲಸ್ ಆಲ್ಫಾ ಇಂಟು ಚೇಂಜ್ ಇನ್ ಟೆಂಪರೇಚರ್ ಅಂತ ಬರೀಬಹುದು. True reading is equal to scale reading into 1 plus alpha into T2 minus T1 ಅಂತ ಹೇಳ್ತಾರೆ. T1 is the initial temperature, T2 is the final temperature. T1 ಬರ್ದಿರ್ತೀನಿ. T1 ಅನ್ನೋದು ನಿಮಗೆ ಇನಿಷಿಯಲ್ ಟೆಂಪರೇಚರ್ ಆಗಿರುತ್ತೆ. T1 is called as initial temperature. T2 is called as final temperature ಅಂತ ಕರಿತೀವಿ. ಫೈನಲ್ ಟೆಂಪರೇಚರ್. ಗೊತ್ತಾಗಿದಲ್ವಾ? ಸೊ ದಿಸ್ ಈಸ್ ಹೌ ವಿ ಕ್ಯಾನ್ ಗೋ ವಿತ್ ಕ್ಯಾಲಿಬ್ರೇಷನ್ ಆಫ್ ಎ ಸ್ಕೇಲ್. ನೆಕ್ಸ್ಟ್ ನೋಡೋಣ ಫೋರ್ತ್ ಅಪ್ಲಿಕೇಶನ್. ಇಟ್ ಈಸ್ ವಾಟ್ ಈಸ್ ದಟ್ ಅಂತಂದಾಗ ಇದ್ರ ಮೇಲೆ ನಿಮಗೆ ಥಿಯರಿ ಕ್ವಶನ್ಸು ಬರುತ್ತೆ, ನ್ಯೂಮರಿಕಲ್ ಪ್ರಾಬ್ಲಮ್ಸು ಸಹ ಬರುತ್ತೆ. ವಾಟ್ ಈಸ್ ದಟ್ ಅಂತಂದರೆ ಎಕ್ಸ್ಪ್ಯಾನ್ಷನ್ ಆಫ್ ಎ ಹೋಲ್ ಅಂತ ಹೇಳ್ತಾರೆ. Expansion of a hole in a metal plate. ಒಂದು ಮೆಟಲ್ ಪ್ಲೇಟ್ ನಾವು ಕನ್ಸಿಡರ್ ಮಾಡಿಕೊಂಡು let us say this is a metal plate and there is a hole. As we increase the temperature, how can we imagine? ಹೇಗಿರುತ್ತೆ ನೋಡಿ, ಇಲ್ಲಿ ಟೆಂಪರೇಚರ್ ಇನ್ಕ್ರೀಸ್ ಆದರೆ ನೋಡಿ ಮೆಟಲ್ ಪ್ಲೇಟ್ ಅನ್ನೋದು ಇನ್ಕ್ರೀಸ್ ಆಗಿರುತ್ತೆ. ಅದರ ಜೊತೆಗೆ ವಾಟ್ ಈಸ್ ದಟ್, ಮೆಟಲ್ ಹೋಲ್ ಅನ್ನೋದು ಡಿಕ್ರೀಸ್ ಆಗಿರುತ್ತೆ ಅಂತ ಕೆಲವರು ಇಮ್ಯಾಜಿನ್ ಮಾಡ್ತಾರೆ. ಇನ್ನೊಬ್ರು ಏನಪ್ಪ ಅಂತಂದರೆ, ಸಿ ಹಿಯರ್, ಮೆಟಲ್ ಪ್ಲೇಟ್ ವಿಲ್ ಇನ್ಕ್ರೀಸ್ ಅಟ್ ದ ಸೇಮ್ ಟೈಮ್ ಹೋಲ್ ವಿಲ್ ಆಲ್ಸೋ ಇನ್ಕ್ರೀಸ್ ಅಂತ ಹೇಳ್ತಾರೆ. ಗೊತ್ತಾಯ್ತಲ್ವಾ? ಸೊ ಹಿಯರ್ ವಾಟ್ ಈಸ್ ದ ಮಿಸ್ಕಾನ್ಸೆಪ್ಷನ್ ಅಂತಂದರೆ, ವಿ ವಿಲ್ ಥಿಂಕ್ ದಟ್ ಯಾವಾಗಾದರೆ ಅಂಥ ಒಂದು ಹೋಲ್ ಇರತಕ್ಕಂಥ ಮೆಟಲ್ ಪ್ಲೇಟ್ನ ಇನ್ಕ್ರೀಸ್ ಮಾಡ್ತೀವೋ ಆವಾಗ ಮೆಟಲ್ ಪ್ಲೇಟ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ, ಹೋಲ್ ಸೈಜ್ ಅನ್ನೋದು ಡಿಕ್ರೀಸ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ವಿ ಕ್ಯಾನ್ ಸೇ ಇಟ್ ಈಸ್ ಮಿಸ್ಕಾನ್ಸೆಪ್ಷನ್ ಅಂತ ಹೇಳ್ತಾರೆ. ಇಟ್ ಈಸ್ ನಾಟ್ ಪಾಸಿಬಲ್. ಮಿಸ್ಕಾನ್ಸೆಪ್ಷನ್. ಯಾವಾಗಾದರೆ ನಿಮಗೆ ಮೆಟಲ್ ಪ್ಲೇಟ್ ಹೋಲ್ ಇರತಕ್ಕಂಥ ಮೆಟಲ್ ಪ್ಲೇಟ್ನ ಟೆಂಪರೇಚರ್ ಇನ್ಕ್ರೀಸ್ ಮಾಡ್ತೀವೋ ಆವಾಗ ಮೆಟಲ್ ಪ್ಲೇಟು ಎಕ್ಸ್ಪ್ಯಾಂಡ್ ಆಗುತ್ತೆ, ಅದ್ರ ಜೊತೆ ಸೈಜ್ ಆಫ್ ದ ಹೋಲ್ ಸಹ ಇನ್ಕ್ರೀಸ್ ಆಗುತ್ತೆ. ಇಸ್ ಮಿಸ್ಕಾನ್ಸೆಪ್ಷನ್ ಆಫ್ ಎ ಹೋಲ್ ಅಂತ ಕರಿತೀವಿ. ಸೊ ದಿಸ್ ರೈಟ್. ಅರ್ಥ ಆಯ್ತಲ್ಲಪ್ಪ ಹೇಳಿದೆ ಅಂತ ಅಂದ್ಬಿಟ್ಟು. ಸೊ ಲೈಕ್ ದಟ್ ವಿ ಹ್ಯಾವ್ ಟು ಗೋ. ಲೆಟ್ ಅಸ್ ಸಾಲ್ವ್ ಫ್ಯೂ ನ್ಯೂಮರಿಕಲ್ ಪ್ರಾಬ್ಲಮ್ಸ್. ನೋಡಿ ಇಲ್ಲಿ ಫ್ಯೂ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ನಾವು ನೋಡೋಣ ಏನಾಗುತ್ತೆ ಅಂತ. ಫಸ್ಟ್ ಪ್ರಾಬ್ಲಮ್ ಓದಿ ಏನು ಹೇಳ್ತಾರೆ ನೋಡಿ ಇಲ್ಲಿ. ದ ಡಿಸೈನ್ ಆಫ್ ಎ ಫಿಸಿಕಲ್ ಇನ್ಸ್ಟ್ರೂಮೆಂಟ್ ರಿಕ್ವೈರ್ಸ್ ದಟ್ ದೇರ್ ಬಿ ಎ ಕಾನ್ಸ್ಟೆಂಟ್ ಡಿಫರೆನ್ಸ್ ಇನ್ ದ ಲೆಂತ್ ಆಫ್
10 ಸೆಂಟಿಮೀಟರ್ ಬಿಟ್ವೀನ್ ಐರನ್ ಆ್ಯಂಡ್ ಎ ಕಾಪರ್ ಅಂತ ಹೇಳ್ತಾ ಇದ್ದಾರೆ. ಯಾವಾಗಲೂ ನಿಮಗೆ ಕಾನ್ಸ್ಟೆಂಟ್ ಡಿಫರೆನ್ಸ್ ಇದೆ, ಐರನ್ ಮತ್ತು ಕಾಪರ್ ಇಸ್ ಆಲ್ವೇಸ್ ಈಕ್ವಲ್ಸ್ ಟು 10 ಸೆಂಟಿಮೀಟರ್ ಅಂತ ಹೇಳ್ತಾರೆ. ಲೆಟ್ ಬಿ ಇಕ್ವೇಷನ್ 1. And one more thing, see here, cylinder laid side by side at all temperatures, ಅಂತಂದ್ರೆ increase in temperature of the iron is equals to increase in temperature of the copper ಅಂತ ಹೇಳ್ಬೋದು. ಓಕೆನಾ? And later see that if alpha Fe is the coefficient of what is that linear expansion of the iron, degree Celsius ಅಪ್ಪ ಇದು ಅಷ್ಟೇ, ಡಿಗ್ರಿ ಸೆಲ್ಸಿಯಸ್. ಆಲ್ಫಾ ಸಿ ಯು ನಿಮಗೆ ಕೊಟ್ಟಿದ್ದಾರೆ, ಆಲ್ಫಾ ಎಫ್ ಇ ಕೊಟ್ಟಿದ್ದಾರೆ. ಸೊ ಹೌ ಕ್ಯಾನ್ ಯು ಸೇ ದಟ್? ನೋಡಿ ಇಲ್ಲಿ, at any temperature length difference between the length of the iron and length of the copper material remains same, ಅದು ಕಾನ್ಸ್ಟೆಂಟ್ ಆಗಿದೆ ಅಂತ ಅಂದ್ರೆ ಮೀನಿಂಗ್ ಏನು ಅಂತಂದ್ರೆ, we can say that this implies increase in length of the iron minus increase in length of the copper must become equal to 0. ಅರ್ಥ ಆಗ್ತದಾ? Therefore we can say that increase in length of the iron is equals to increase in length of the copper ಅಂತ ಬರೀಬಹುದು. We can say that L iron into alpha iron into change in temperature of the iron must become equals to length of the copper into alpha of the copper into change in temperature of the copper ಅಂತ ಬರೀಬಹುದು. therefore ಇಲ್ಲಿ ನೋಡಿ, ಇಲ್ಲಿ ಡೆಲ್ಟಾ ಟಿ ಎರಡು ಕ್ಯಾನ್ಸಲ್ ಆಗುತ್ತೆ, ಬಿಕಾಸ್ ಅಟ್ ಎನಿ ಟೆಂಪರೇಚರ್ ಅಂತ ಕೊಟ್ಟಿದ್ದಾರೆ. therefore we can say that ಏನು ಹೇಳ್ಬೋದು ನೋಡಿ, ಇಲ್ಲಿ ಎಲ್ ಐ ಬೈ ಎಲ್ ಸಿ, Li divided by Lc is equals to alpha c divided by alpha iron ಅಂತ ಬರೀಬಹುದು. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ ಏನು ಬರುತ್ತೆ ಅಂತ ಅಂದ್ಬಿಟ್ಟು, Li divided by Lc is equals to, what is the value of alpha c? Alpha c 17 into 10 power minus 6, ಇದು 11 into 10 to the power of minus 6. ಕರೆಕ್ಟಾ? ಸೊ ಐರನ್ ಬಂದ್ಬಿಟ್ಟು ವಾಟ್ ಈಸ್ ದಟ್ ಐರನ್, ಎಸ್ ಕರೆಕ್ಟ್ ಆಗಿದೆ. therefore ನಾವು ಸಿಂಪ್ಲಿಫೈ ಮಾಡಿದ್ದಾಗ ವಾಟ್ ಯು ವಿಲ್ ಗೆಟ್ ಹಿಯರ್, ಇಟ್ ಈಸ್ 17 by 11, let it be equation 2. now from equation 1 and 2, 1 ಮತ್ತು equation 2 ನಾವೆರಡನ್ನು ಸಿಂಪ್ಲಿಫೈ ಮಾಡಿದ್ದಾಗ ಯು ವಿಲ್ ಗೆಟ್ ದ ಆನ್ಸರ್. ಎಷ್ಟು ಬರ್ಬೋದು ನೋಡಿ ಇಲ್ಲಿ, ಇದರಿಂದ ನಾವು L iron is equals to 17 by 11 of L copper ಅಂತ ಬರೀಬಹುದು. ಸೊ ಈ Li ವ್ಯಾಲ್ಯೂನ ಈಕ್ವೇಷನ್ 1ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ದಾಗ ನಮಗೆ Lc ವ್ಯಾಲ್ಯೂ ಎಷ್ಟು ಬರುತ್ತೆ ನಿಮಗೆ ಅಂತಂದರೆ, ಯು ವಿಲ್ ಗೆಟ್ Li ವ್ಯಾಲ್ಯೂ ಲೆಂತ್ ಆಫ್ ದ ಐರನ್ ಬಿಕಮ್ಸ್ ಈಕ್ವಲ್ಸ್ ಟು 28.3 ಸೆಂಟಿಮೀಟರ್ ಅಂತ ಬರುತ್ತೆ. ಎಲ್ ಕಾಪರ್ ವ್ಯಾಲ್ಯೂ ನಿಮಗೆ ಇಟ್ ಈಸ್ ಈಕ್ವಲ್ಸ್ ಟು 18.3 ಸೆಂಟಿಮೀಟರ್ ಅಂತ ಬರುತ್ತೆ. therefore we can go with the option ಆಪ್ಷನ್ನ ಎ. ಅರ್ಥ ಮಾಡ್ಕೊತಾ ಇದ್ರಲ್ವ ಹೇಳ್ತಾ ಇರೋದು. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇನ್ ದ ಸೇಮ್ ಮ್ಯಾನರ್ ಲೆಟ್ ಅಸ್ ರೀಡ್ ದ ನೆಕ್ಸ್ಟ್ ಪ್ರಾಬ್ಲಮ್. ನೋಡಿ ಏನು ಹೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು, ಎ ಯೂನಿಫಾರ್ಮ್ ಸಾಲಿಡ್ ಬ್ರಾಸ್ ಸ್ಪಿಯರ್ ಅಂತ ಹೇಳ್ತಾ ಇದ್ದಾರೆ. ಯೂನಿಫಾರ್ಮ್ ಸಾಲಿಡ್ ಬ್ರಾಸ್ ಸ್ಪಿಯರ್ ಇದೆ, ಇದು ರೊಟೇಟಿಂಗ್ ವಿತ್ ಆಂಗುಲಾರ್ ಸ್ಪೀಡ್ ಒಮೆಗಾ ನಾಟ್. ಅರ್ಥ ಆಗ್ತಾ ಇದಾ? ಒಂದು ಸಾಲಿಡ್ ಸ್ಪಿಯರ್ ಇದೆ, ಇದೇನಾಗ್ತಾ ಇದೆ ನಿಮಗೆ, ಇಟ್ ಈಸ್ ರೊಟೇಟಿಂಗ್ ವಿತ್ ಆಂಗುಲಾರ್ ಸ್ಪೀಡ್ ಒಮೆಗಾ ನಾಟ್ ಅಂತ ಹೇಳ್ತಾ ಇದ್ದಾರೆ. ಅಬೌಟ್ ಡಯಾಮೀಟರ್. If its temperature is now increased by 100 degree Celsius, delta T value ಕೊಟ್ಟಿದ್ದಾರೆ 100 degree Celsius ಅಂತ ಅಂದ್ಬಿಟ್ಟು, what will be its new angular speed? ಯಾಕೆ ನ್ಯೂ ಆಂಗುಲರ್ ಸ್ಪೀಡ್ ಕೇಳ್ತಾ ಇದ್ದಾರೆ ಅವರು ಅಂತಂದರೆ, ಒಂದು ವಿಷಯ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಡಯಾಮೀಟರ್ ಈಸ್ ಒನ್ ಆಫ್ ನಥಿಂಗ್ ಬಟ್ ಲೆಂತ್ ಅಲ್ವಾ? ಡಯಾಮೀಟರ್ ಅಂದರೆ ಲೆಂತ್ ಇದ್ದಾನೆ. ಇವಾಗ ಟೆಂಪರೇಚರ್ ಯಾವಾಗಾದರೆ 100 ಡಿಗ್ರಿ ಸೆಲ್ಸಿಯಸ್ ನಿಮಗೆ ಚೇಂಜ್ ಆಗುತ್ತೋ ಅವಾಗ ಇದರ ಡಯಾಮೀಟರ್ ಸಹ ಚೇಂಜ್ ಆಗುತ್ತೆ. ಯಾವಾಗ ಡಯಾಮೀಟರ್ ಚೇಂಜ್ ಆಗುತ್ತೋ ಆಂಗುಲರ್ ಸ್ಪೀಡನ್ನು ಸಹ ಚೇಂಜ್ ಆಗುತ್ತೆ. ಲೆಟ್ ಇಟ್ ಬಿ ಒಮೆಗಾ ಡ್ಯಾಶ್ ಅಂತ ತಗೊಳ್ಳೋಣ. ಇಟ್ ನಥಿಂಗ್ ಬಟ್ ಸಿ ಹಿಯರ್, ಇದು 10 power minus 5 ರೀ, 10 power minus 5.
ಸೊ ಹೌ ಟು ಕ್ಯಾಲ್ಕುಲೇಟ್ ಸೊ ಇದು ನಿಮಗೆ ರೊಟೇಟ್ ಆಗ್ತಾ ಇದೆ ರೊಟೇಟ್ ಆಗ್ತಾ ಇರೋದ್ರಿಂದ ಏನಾಗ್ಬೋದು ನಿಮಗೆ ಫಾರ್ ಎ ರೊಟೇಷನಲ್ ಬಾಡಿ ಹಿಯರ್ ಯಾವುದೇ ರೀತಿ ಎಕ್ಸ್ಟರ್ನಲ್ ಟಾರ್ಕ್ ಇಲ್ಲ, ಆಚೆಯಿಂದ ನಾವು ಯಾವುದೇ ರೀತಿ ಎಕ್ಸ್ಟರ್ನಲ್ ಟಾರ್ಕ್ ಅಪ್ಲೈ ಮಾಡ್ತಾ ಇಲ್ಲ. ಇಟ್ ಈಸ್ ಚೇಂಜಿಂಗ್ ಬಿಕಾಸ್ ಆಫ್ ಚೇಂಜ್ ಇನ್ ಟೆಂಪರೇಚರ್ ಅಷ್ಟೇ ನಮಗೆ. ಹಾಗಾಗಿ ಇಲ್ಲಿ ನಾವು ಕನ್ಸರ್ವೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್ ಅಪ್ಲೈ ಮಾಡಬಹುದು. ಓಕೆನಾ? therefore what is that? let us say here by law of conservation of angular momentum we can write I into omega naught is equals to I dash into omega dash ಅಂತ ಬರಿತೀವಿ. let it be ಹಾಗೆ ಇರಲಿ ನೋಡೋಣ. ಸ್ಪಿಯರ್ ಅಲ್ವಾ, ಸ್ಪಿಯರ್ ಅಂತಂದಿದ ತಕ್ಷಣ we can write 2/5 m r square into omega naught is equals to 2/5 m r dash square into omega dash ಅಂತ ಬರುತ್ತೆ. ಸೊ ನೋಡಿ ಇಲ್ಲಿ 2/5 m will get cancel. So you can say r square into omega naught is equals to r dash. What is r dash value here? r into 1 plus alpha into delta t whole, ನೋಡಿ ಇಲ್ಲಿ ಹೋಲ್ ಸ್ಕ್ವೇರ್ ಇಂಟು ಒಮೆಗಾ ಡ್ಯಾಶ್ ಅಂತ ಹಾಕ್ಬೋದು. ಅರ್ಥ ಆಗ್ತದಲ್ಲ ಏನು ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. therefore we can say that r square into omega naught is equals to r square into 1 plus 2 alpha into delta t ಅಂತ ಬರುತ್ತೆ into omega dash because alpha is ವೆರಿ ಸ್ಮಾಲ್. ಬೈನಾಮಿಯಲ್ ಅಪ್ರಾಕ್ಸಿಮೇಷನ್ ಪ್ರಕಾರ ನಮಗೆ 1 ಪ್ಲಸ್ ಆಲ್ಫಾ ಡೆಲ್ಟಾ ಟಿ ಹೋಲ್ ಸ್ಕ್ವೇರ್ನ ನಾವು ಓಕೆ ವಿ ಕ್ಯಾನ್ ರೈಟ್ 1 ಪ್ಲಸ್ 2 ಆಲ್ಫಾ ಇಂಟು ಡೆಲ್ಟಾ ಟಿ ಅಂತ ಬರೀಬಹುದು. 1 ಪ್ಲಸ್ ಎಕ್ಸ್ ಹೋಲ್ ಪವರ್ ಎನ್ ಇಸ್ ಈಕ್ವಲ್ ಟು 1 ಪ್ಲಸ್ ಎನ್ ಎಕ್ಸ್ ಅಂತ ಬರಿತೀವಿ. ಸೊ ಅಕಾರ್ಡಿಂಗ್ ಟು ದಟ್ ವಿ ಕ್ಯಾನ್ ರೈಟ್ ಆರ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ವಿ ಕ್ಯಾನ್ ಸೇ omega dash is equals to omega naught divided by 1 plus 2 alpha into delta t. So what is omega naught value here? Omega naught value ಕೊಟ್ಟಿದ್ದಾರೆ, omega naught ಅಂತಾನೆ. ಸೊ ಆಲ್ಫಾ ಬಂದ್ಬಿಟ್ಟು 2 into 10 power minus 5 ಅಂತ ಮೆನ್ಷನ್ ಮಾಡಿದ್ದಾರೆ, ಮರಿಬೇಡಿ. omega naught divided by 1 plus 2 into 10 power minus 5 ಇಂಟು 100 ಕರೆಕ್ಟ್ ಅಲ್ವಾ? ಸೊ ಸಿಂಪ್ಲಿಫೈ ಮಾಡಿ ಎಷ್ಟು ಬರುತ್ತೆ ನೋಡೋಣ. ಒಮೆಗಾ ನಾಟ್ ಡಿವೈಡ್ ಬೈ 1 ಪ್ಲಸ್ 2 ಇಂಟು 2 4 ಇಂಟು 10 to the power minus 3 ಆಗುತ್ತೆ. ಸೊ ಇಸ್ ನಥಿಂಗ್ ಬಟ್ ಒಮೆಗಾ ನಾಟ್ ಡಿವೈಡ್ ಬೈ 1.004 ಅಂತ ಬರುತ್ತೆ. ಸೊ ವಾಟ್ ಈಸ್ ಒಮೆಗಾ ನಾಟ್ ಡಿವೈಡ್ ಬೈ 1.004 ಇದನ್ನು ಅಪ್ರಾಕ್ಸಿಮೇಟ್ ಮಾಡಿ ಎಷ್ಟು ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ವಿ ಕ್ಯಾನ್ ಗೆಟ್ ಇಟ್ ಆ್ಯಸ್ ಹತ್ತಿರದಲ್ಲೇ ಇದೆ ನಮ್ಗೆ ಆನ್ಸರ್ ಇಲ್ಲಿ ನಿಮಗೆ. ಸೊ ಯು ಕ್ಯಾನ್ ಸೇ ಇಟ್ ಈಸ್ 0.996 ಒಮೆಗಾ ನಾಟ್ ಅಂತ ಬರಬಹುದು. therefore we can go with option C. ಗಾಟ್ ಇಟ್ ಮಾ? ಅರ್ಥ ಆಯ್ತಲ್ಲಿ ಏನು ಹೇಳ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ನಾವು ಸಿಮಿಲರ್ಲಿ ಲೆಟ್ ಅಸ್ ರೀಡ್ ದ ನೆಕ್ಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್. ನೋಡಿ ಇಲ್ಲಿ ಎ ಗ್ಲಾಸ್ ಫ್ಲಾಸ್ಕ್ ಆಫ್ ವಾಲ್ಯೂಮ್ 1 ಲೀಟರ್. ವಾಟ್ ಇಸ್ ಇನಿಷಿಯಲ್ ವಾಲ್ಯೂಮ್? 1 ಲೀಟರ್. 1 ಲೀಟರ್ ಅಂದರೆ ಮೀನಿಂಗ್ ಏನಪ್ಪ? ಇಟ್ ನಥಿಂಗ್ ಬಟ್ 1000 ಕ್ಯೂಬಿಕ್ ಸೆಂಟಿಮೀಟರ್ ಅಂತ ಹೇಳ್ತಾರೆ. 1000 cc. ಯಾಕೆ ಸಿ ಸಿ ಅಲ್ಲಿ ಬರ್ಕೊತಾ ಇದ್ದೀವಿ ಅಂತಂದರೆ ಫೈನಲ್ ಆಪ್ಷನ್ಸ್ ನೋಡಿ ಇಲ್ಲಿ ಆಪ್ಷನ್ಸಲ್ಲಿ ಎಲ್ಲದರಲ್ಲೂ ಸಿ ಕ್ಯೂಬಿಕ್ ಸೆಂಟಿಮೀಟರ್ಸಲ್ಲೇ ಇದೆ. ಹಾಗಾಗಿ ನೀವು ಇನಿಷಿಯಲ್ ವಾಲ್ಯೂಮ್ನು ಸಹ ಲೀಟರಿಂದ ಕ್ಯೂಬಿಕ್ ಸೆಂಟಿಮೀಟರ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಗೊತ್ತಾಗಿದಲ್ವಾ? ಸೊ ಲೈಕ್ ದಟ್ ವಿ ಹ್ಯಾವ್ ಟು ಥಿಂಕ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್ ಆಲ್ಫಾ ಮೆರ್ಕ್ಯುರಿ. ವಾಲ್ಯೂಮ್ ಎಕ್ಸ್ಪ್ಯಾನ್ಷನ್ ಆಫ್ ಮೆರ್ಕ್ಯುರಿ ನಿಮಗೆ ಕೊಟ್ಟಿದ್ದಾರೆ. ವಾಲ್ಯೂಮ್ ಎಕ್ಸ್ಪ್ಯಾನ್ಷನ್ ಆಫ್ ಮೆರ್ಕ್ಯುರಿ ಲಿಕ್ವಿಡ್ ಕೊಟ್ಟಿದ್ದಾರೆ. ಹೌ ಮಚ್ ಇಟ್ ಈಸ್? 1.82 ಇಂಟು 10 ಪವರ್ ಮೈನಸ್ 4 ಪರ್ ಡಿಗ್ರಿ ಸೆಲ್ಸಿಯಸ್. ನೋಡಿ ಲೀನಿಯರ್ ಎಕ್ಸ್ಪ್ಯಾನ್ಷನ್ ಕೊಟ್ಟಿದ್ದಾರೆ. ನೋಡಿ ಚೆನ್ನಾಗಿ ಅಬ್ಸರ್ವ್ ಮಾಡಿ. ಲೀನಿಯರ್ ಎಕ್ಸ್ಪ್ಯಾನ್ಷನ್ ಆಫ್ ದ ಗ್ಲಾಸ್ ಈಸ್ 0.1 ಇಂಟು 10 ಪವರ್ ಮೈನಸ್ 4. ಓಕೆ, ದೇರ್ ಫೋರ್ ಗಾಮಾ ಜಿ ಏನ್ರಿ ಆಗುತ್ತೆ ಅಂತಂದರೆ 3 ಆಲ್ಫಾ ಜಿ ಅಲ್ವಾ? ಹಾಗಾಗಿ ನಿಮಗೆ ಯು ಕ್ಯಾನ್ ರೈಟ್ 0.3 ಇಂಟು 10 to the power ಆಫ್ ಮೈನಸ್ 4 ಪರ್ ಡಿಗ್ರಿ ಸೆಲ್ಸಿಯಸ್ ಅಂತ ಬರೀಬಹುದು. therefore what is the you can say how much mercury will spill out ಅಂತ ಕೇಳ್ತಾ ಇದ್ದಾರೆ.
ಒಂದು ಫ್ಲಾಸ್ಕ್ ತಗೊಂಡಿದ್ದಾರೆ. ಆ ಫ್ಲಾಸ್ಕ್ ಫುಲ್ಲಾಗೆ ಮೆರ್ಕ್ಯುರಿನ ತಗೊಂಡಿದ್ದಾರೆ. ಮೆರ್ಕ್ಯುರಿ ಕೋಎಫಿಷಿಯೆಂಟು ಆಮೇಲೆ ಗ್ಲಾಸ್ ಕೋಎಫಿಷಿಯೆಂಟು ಕೊಟ್ಟಿದ್ದಾರೆ. ಯಾವಾಗಾದರೆ ಅದರ ಟೆಂಪರೇಚರ್ನ ರೈಸ್ ಮಾಡಿದ್ದಾರೋ 100 ಡಿಗ್ರಿ ಸೆಲ್ಸಿಯಸ್ ರೈಸ್ ಮಾಡಿದ್ದಾರೋ ಆವಾಗ ನಮಗೆ ಗೊತ್ತಿದೆ ಲಿಕ್ವಿಡ್ ವಿಲ್ ಎಕ್ಸ್ಪ್ಯಾಂಡ್ ಮೋರ್. ಫುಲ್ ಆಗಿರುತ್ತೆ ಆಲ್ರೆಡಿ. ಎಕ್ಸ್ಪ್ಯಾಂಡ್ ಆದರೆ ಏನಾಗುತ್ತೆ ನಿಮಗೆ, ಇಟ್ ವಿಲ್ ಸ್ಪಿಲ್ ಔಟ್ ಅಲ್ವಾ. ಎಷ್ಟು ವಾಲ್ಯೂಮ್ ಕೆಳಗೆ ಬಿದ್ದಿದೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ವಿ ಡೋಂಟ್ ನೋ ಹೌ ಮಚ್ ವಾಲ್ಯೂಮ್ ಇಟ್ ವಿಲ್ ಸ್ಪಿಲ್ ಔಟ್. ಲೆಟ್ ಇಟ್ ಬಿ ಡೆಲ್ಟಾ ವಿ ಅಂತ ಕರೆಯೋಣ. ವಿ ನೋ ದಟ್ ಡೆಲ್ಟಾ ವಿ ಇಸ್ ಈಕ್ವಲ್ಸ್ ಟು ವಿ ಇಂಟು, ಯಾವತ್ತೇ ಆಗಲಿ ನಿಮಗೆ ವಾಲ್ಯೂಮ್ ಕೋಎಫಿಷಿಯಂಟ್ ಲಿಕ್ವಿಡ್ ವಿಲ್ ಬಿ ಮೋರ್. ಸೊ ವಿತ್ ರೆಸ್ಪೆಕ್ಟ್ ಟು ವಾಲ್ಯೂಮ್ ಇದು ವಿತ್ ರೆಸ್ಪೆಕ್ಟ್ ಟು ವೆಸಲ್. ಡೆಲ್ಟಾ ವಿ ಅಂದ್ರೆ ಏನಪ್ಪ ಅಂತಂದರೆ ಚೇಂಜ್ ಇನ್ ವಾಲ್ಯೂಮ್ ಆಫ್ ದ ಲಿಕ್ವಿಡ್ ವಿತ್ ರೆಸ್ಪೆಕ್ಟ್ ಟು ವೆಸಲ್ ಅಂದರೆ ಗ್ಲಾಸ್. ಹಾಗಾಗಿ ಏನು ಬರುತ್ತೆ ನೋಡಿ ಇಲ್ಲಿ, ಗಾಮಾ ಮೆರ್ಕ್ಯುರಿ ಮೈನಸ್ ಗಾಮಾ ಗ್ಲಾಸ್ ಇಂಟು ಚೇಂಜ್ ಇನ್ ಟೆಂಪರೇಚರ್ ಅಂತ ಬರುತ್ತೆ. ಡೆಲ್ಟಾ ವಿ ಇಸ್ ಈಕ್ವಲ್ಸ್ ಟು ವಿ ಇಂಟು ಗಾಮಾ ಮೆರ್ಕ್ಯುರಿ ಮೈನಸ್ ಗಾಮಾ ಗ್ಲಾಸ್ ಇಂಟು ಡೆಲ್ಟಾ ಟಿ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಎಲ್ಲ ವ್ಯಾಲ್ಯೂಸ್ನ ನಿಮಗೆ ಗೊತ್ತಾಗುತ್ತೆ. ವಾಟ್ ಈಸ್ ದಿಸ್ ಡೆಲ್ಟಾ ವಿ ಮಾ ಹಿಯರ್? ಇಟ್ ಈಸ್ ನಥಿಂಗ್ ಬಟ್ ಚೇಂಜ್ ಇನ್ ವಾಲ್ಯೂಮ್ ಓಕೆ ವಿತ್ ರೆಸ್ಪೆಕ್ಟ್ ಟು ವೆಸಲ್. ದೇರ್ಫೋರ್ ಅರ್ಥ ಆಯ್ತಾ ಇಲ್ಲಿ ನಿಮ್ಗೆ ರಿಲೇಷನ್ ಹೇಗೆ ತಗೊಳ್ತಾ ಇದೀವಿ ಅಂತ ಅಂದ್ಬಿಟ್ಟು. ಓಕೆ, ರಿಲೇಟಿವ್ ಕಾನ್ಸೆಪ್ಟ್ ನಾವು ಅಪ್ಲೈ ಮಾಡಿದ್ವಿ. Therefore, you can write delta V becomes equals to, what is initial volume? Initial volume is 1 liter and the 1000 cc. 10 power 3 into, what is gamma liquid? Gamma liquid and the mercury 1.82 into 10 power minus 4. 1.82 into 10 power minus 4 minus gamma glass ಬಂದ್ಬಿಟ್ಟು 0.3 ಬಂದಿದೆ into 10 to the power of minus 4 into, what is the rise in temperature? Rise in temperature is equals to 100 degree Celsius. Rise in temperature is 100 degree Celsius. So ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ದಾಗ you will get the answer as 1 ನೋಡಿ ಇಲ್ಲಿ ಏನು ಬರುತ್ತೆ ಅಂತ ಅಂದ್ಬಿಟ್ಟು 1.52 ಬಂತ ಇಲ್ಲಿ ನಿಮಗೆ. 1.82 minus 0.3 ಅಂತಂದರೆ you will get 1.52 into 10 to the power of 3 plus 2 ಅಂದರೆ 5 ಆಗುತ್ತೆ. 10 to the power 1 ಬರುತ್ತೆ, which nothing but 15.2 cc ಅಂತ ಆನ್ಸರ್ ಸಿಗುತ್ತೆ. Therefore we can go with option 15.2 cc. ಗೊತ್ತಾಯ್ತಲ್ವಾ ಹೇಗೆ ಸಾಲ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು. ಪ್ಲೀಸ್ ಸಿಂಪ್ಲಿಫೈ ದಟ್ ವ್ಯಾಲ್ಯೂ. ನೋಡಿಸಿ ದ ನೆಕ್ಸ್ಟ್ ನ್ಯೂಮೆರಿಕಲ್ ಪ್ರಾಬ್ಲಮ್ ನೋಡಿ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. Two holes of unequal diameters D1 and D2 are cut in a metal sheet. If the sheet is heated, ಏನ್ರಿ ಆಗುತ್ತೆ, ಶೀಟ್ ಇನ್ಕ್ರೀಸ್ ಮಾಡಿ ಶೀಟ್ ಟೆಂಪರೇಚರ್ ರೈಸ್ ಮಾಡಿದಾಗ ಶೀಟು ಎಕ್ಸ್ಪ್ಯಾಂಡ್ ಆಗುತ್ತೆ, ಅದ್ರ ಜೊತೆಗೆ ಈ ಹೋಲ್ ಸೈಜು ಸಹ ಎಕ್ಸ್ಪ್ಯಾಂಡ್ ಆಗುತ್ತೆ. ಯಾವಾಗಾದರೆ ಹೋಲ್ಸ್ ಅನ್ನೋದು ದೊಡ್ಡದಾಗುತ್ತೋ ಡಯಾಮೀಟರ್ ಅನ್ನೋದು ಏನಾಗುತ್ತೆ ಅಂದರೆ ಇಟ್ ವಿಲ್ ಇನ್ಕ್ರೀಸ್ ಆ ಡಿಕ್ರೀಸಾ? ಎಕ್ಸ್ಪ್ಯಾಂಡ್ ಅಂದರೆ ಇನ್ಕ್ರೀಸ್ ಅಂತ ಹೇಳ್ತೀವಿ. ದೇರ್ಫೋರ್ ಯು ಕ್ಯಾನ್ ಸೇ ದಟ್ ಬೋತ್ D1 and D2 ವಿಲ್ ಇನ್ಕ್ರೀಸ್. ಆಪ್ಷನ್ ಬಿ. Now let us see the next numerical problem. ಏನು ಹೇಳ್ತಾ ನೋಡಿ ಇಲ್ಲಿ, a clock with a metal pendulum beating seconds keep correct time ಎಲ್ರಿ ತೋರಿಸುತ್ತೆ ಅಂದರೆ 0 ಡಿಗ್ರಿ ಸೆಲ್ಸಿಯಸ್ ಹತ್ರ ಕರೆಕ್ಟ್ ಟೈಮ್ ತೋರಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಫ್ ಇಟ್ ಲೂಸಸ್ 12.5 seconds ಎ ಡೇ ಅಂದರೆ ಟೋಟಲ್ ಟೈಮ್ ಎಷ್ಟ್ರಿ 1 day ಅಂತ ಕೊಟ್ಟಿದ್ದಾರೆ. 1 day ಅಂತಂದರೆ ಇಟ್ ಈಸ್ 86,400 seconds ಅಂತ. ಸೊ ಅಟ್ ಟೆಂಪರೇಚರ್ 25 ಡಿಗ್ರಿ ಸೆಲ್ಸಿಯಸ್ ಅಂದರೆ change in temperature is equals to 25 minus 0 which is equals to 25. ಹಾಗಿದ್ದಾಗ what is the alpha value? Okay, so how can you simplify this value here? Now see here, ನಮಗೆ ಗೊತ್ತಿದೆ application of thermal expansion ಅಲ್ಲಿ ಓದಿದ್ದೀವಿ. The loss of time in the clock is always equals to half alpha into delta theta into t ಅಂತ ಬರಿತೀವಿ. ಡೆಲ್ಟಾ ಟಿ ವ್ಯಾಲ್ಯೂ ನಿಮಗೆ ಮೆನ್ಷನ್ ಮಾಡಿದರೆ 12.5 ಅಂತ ಅಂದ್ಬಿಟ್ಟು ಹಾಫ್ ಇಂಟು ವಾಟ್ ಈಸ್ ಆಲ್ಫಾ ವ್ಯಾಲ್ಯೂ ವಿ ಡೋಂಟ್ ನೋ, ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಟ್.
what is the change in temperature? It is 25 into time, total time is 86,400 ಅಂತ ಬರೀಬಹುದು. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ದಾಗ whenever you simplify this value to 1, ಇಲ್ಲಿ ನಿಮಗೆ 12.5 ಟೈಮ್ಸ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಮತ್ತು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ 12.5 ಎರಡು ಕ್ಯಾನ್ಸಲ್ ಆಗುತ್ತೆ. ಆಲ್ಫಾ ವ್ಯಾಲ್ಯೂ ಬಿಕಮ್ಸ್ ಈಕ್ವಲ್ ಟು, ಇಲ್ಲೇ ಬರ್ದಿರ್ತೀನಿ ನೋಡಿ, ಆಲ್ಫಾ ವ್ಯಾಲ್ಯೂ ಬಿಕಮ್ಸ್ ಈಕ್ವಲ್ ಟು ಇಟ್ ಈಸ್ 1 ಡಿವೈಡ್ ಬೈ 86,400 per degree Celsius ಅಂತ ಬರೀಬಹುದು. therefore we can go with ಆಪ್ಷನ್ ಎ. ಆಪ್ಷನ್ನ ಎ. ಫಾಲೋ ಮಾಡ್ತಾ ಇದ್ದೀರಲ್ಲಪ್ಪ ಹೇಳ್ತಾರೆ ಅಂತ ಅಂದ್ಬಿಟ್ಟು, ಆರ್ ಯು ಫಾಲೋಯಿಂಗ್? ಸೊ ನೀಟಾಗೆ ಅರ್ಥ ಮಾಡಿಕೊಂಡು ನೀಟಾಗಿ ಅನಲೈಸ್ ಮಾಡಿ ಡೆಫಿನೆಟಾಗೆ ಆನ್ಸರ್ ಮಾಡಬಹುದು. ದಿಸ್ ಆರ್ ಆಲ್ ರಿಪೀಟೆಡ್ ಮಾಡಲ್ಸ್. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಕ್ಯಾಲೋರಿಮೆಟ್ರಿ. ಕ್ಯಾಲೋರಿಮೆಟ್ರಿ ಬಗ್ಗೆ ನಾವು ನೋಡೋಣ. ವಾಟ್ ಈಸ್ ಕ್ಯಾಲೋರಿಮೆಟ್ರಿ ಹಿಯರ್? ಕ್ಯಾಲೋರಿಮೆಟ್ರಿ ಅಂದರೆ ಏನಪ್ಪ ಅಂತಂದ್ರೆ, ಇಟ್ ಈಸ್ ದ ಬ್ರಾಂಚ್ which deals with the measurement of heat. Deals with the measurement of heat ಮೆಜರ್ಮೆಂಟ್ ಮಾಡತಕ್ಕಂಥ ಬ್ರ್ಯಾಂಚ್ ನಾವು ಕ್ಯಾಲೋರಿಮೆಟ್ರಿ ಅಂತ ಕರಿತೀವಿ. ಸೊ ಈ ಕ್ಯಾಲೋರಿಮೆಟ್ರಿ ಚಾಪ್ಟರಲ್ಲಿ ನಾವೇನೇನು ಕಾನ್ಸೆಪ್ಟ್ಸ್ ನಾವು ಓದಬೇಕು, ಇದನ್ನು ಯಾವ ಥರ ನಿಮಗೆ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ನಿಮಗೆ ಕೇಳ್ತಾರೆ ಅನ್ನೋದನ್ನೆಲ್ಲ ನಾವು ನೋಡೋಣ. ಸೊ ಲೆಟ್ ಅಸ್ ಸಿ ದಟ್ ವಾಟ್ ಆರ್ ದ ಪಾಯಿಂಟ್ಸ್ ಟು ಬಿ ಕವರ್ಡ್ ಇನ್ ಕ್ಯಾಲೋರಿಮೆಟ್ರಿ. ನೋಡಿ, ಈ ಟಾಪಿಕಲ್ಲಿ ನಾವು ಓದಬೇಕು ಅಂತಂದಾಗ ಕೆಲವು ಇಂಪಾರ್ಟೆಂಟ್ ಡೆಫಿನೇಷನ್ಸ್ ನಮಗೆ ಬೇಕಾಗಿರುತ್ತೆ. ಅದರಲ್ಲಿ ಫಸ್ಟ್ ಒನ್ ಏನಪ್ಪ ಅಂತಂದಾಗ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಂತ ಹೇಳ್ತಾರೆ. ವಾಟ್ ಈಸ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಬಗ್ಗೆ ನಾವು ನೋಡೋಣ. ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ. ಸೊ ಅಬ್ಸರ್ವ್ ದಿಸ್ ಕೇರ್ಫುಲಿ. ಇದನ್ನು ಎಸ್ ಅಂತ ಇಂಡಿಕೇಟ್ ಮಾಡ್ಕೊಳ್ತೀವಿ. ಅಬ್ಸರ್ವ್ ಮಾಡಿ. ಇವಾಗ ವೆನೆವರ್ ವಿ ಕನ್ಸಿಡರ್ ಎ ಬಾಡಿ, ಒಂದು ಬಾಡಿನ ನಾವು ಕನ್ಸಿಡರ್ ಮಾಡಿದ್ದಾಗ ಇದ್ರ ಮಾಸ್ ಎಮ್ ಅಂತ ತಗೊಂಡಿದೆ. ಎಮ್ ಈಸ್ ದ ಮಾಸ್ ಆಫ್ ದ ಬಾಡಿ ಅಂತ ಕನ್ಸಿಡರ್ ಮಾಡೋಣ. ಸಪೋಸ್ ಈ ಬಾಡಿ ಟೆಂಪರೇಚರ್ನ ನಾವು ಡೆಲ್ಟಾ ಟಿ ನಾವು ರೈಸ್ ಮಾಡಬೇಕು ಅಂತಂದರೆ, ರೈಸ್ ಇನ್ ಟೆಂಪರೇಚರ್, ಅವಾಗ ನಾವು ಎಷ್ಟು ಹೀಟ್ ಎನರ್ಜಿನ ಸಪ್ಲೈ ಮಾಡಬೇಕು ಅನ್ನೋದು ಪ್ರಶ್ನೆ ಆಗಿರುತ್ತೆ. ಸೊ ಎಕ್ಸ್ಪೆರಿಮೆಂಟಲಿ ಅಬ್ಸರ್ವ್ ದಟ್ ಏನು ಅಂತಂದಾಗ, Q, heat supplied to increase the temperature of the body, is directly proportional to mass and directly proportional to rise in temperature ಅಂತ ಹೇಳ್ತಾರೆ. ಸೊ ರಿಮೂವಿಂಗ್ ದ ಪ್ರಪೋರ್ಷನಾಲಿಟಿ ಐ ಕ್ಯಾನ್ ರೈಟ್ MS ಡೆಲ್ಟಾ ಟಿ ಅಂತ ಬರೀಬಹುದು. ವಾಟ್ ಈಸ್ ಎಸ್? ಎಸ್ ಇಸ್ ಕಾಲ್ಡ್ ಆಸ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಂತ ಹೇಳ್ತಾರೆ. ವೇರ್ ಎಸ್ ಈಸ್ ಕಾಲ್ಡ್ ಆಸ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ. ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಂತ ಹೇಳ್ತೀವಿ. ಸೊ ಹೌ ಕ್ಯಾನ್ ಯು ಡಿಫೈನ್ ದಿಸ್? ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ? ಸೊ ಎಸ್ ಇಸ್ ಈಕ್ವಲ್ಸ್ ಟು ಕ್ಯೂ ಡಿವೈಡ್ ಬೈ ಎಮ್ ಇಂಟು ಡೆಲ್ಟಾ ಟಿ ಅಂತ ಬರಿತೀವಿ. ಸಪೋಸ್ ಇಫ್ ಮಾಸ್ ಆಫ್ ದ ಬಾಡಿ ಈಸ್ ಈಕ್ವಲ್ಸ್ ಟು 1 kg and change in temperature is equals to 1 degree Celsius, ಅವಾಗ ಏನಾಗುತ್ತೆ ನೋಡಿ, ಇಲ್ಲಿ ಎಸ್ ಬಿಕಮ್ಸ್ ಈಕ್ವಲ್ಸ್ ಟು ಕ್ಯೂ ಆಗತ್ತಾ? S equals to Q divided by 1 into 1 ಅಂದರೆ Q ಆಗುತ್ತೆ. Therefore we can say that it is the specific heat capacity is defined as the amount of heat required, amount of heat required to raise the temperature, amount of heat required to raise the temperature of a body, temperature of a body having unit mass ಅಂತ ಹೇಳ್ತಾರೆ. ಆಫ್ ಯೂನಿಟ್ ಮಾಸ್ ಥ್ರೂ 1 degree Celsius. ನೋಡಿ, 1 ಯೂನಿಟ್ ಮಾಸ್ ತಗೊಂಡಿದ್ದಾಗ ಅದರ ಟೆಂಪರೇಚರ್ 1 degree ರೈಸ್ ಮಾಡಬೇಕು ಅಂದರೆ ನಾನು ಎಷ್ಟು ಹೀಟ್ ಎನರ್ಜಿನ ಸಪ್ಲೈ ಮಾಡ್ತೀನೋ ದಟ್ ಈಸ್ ಕಾಲ್ಡ್ ಆಸ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಂತ ಹೇಳ್ತಾರೆ. ಸೊ ವಾಟ್ ಈಸ್ ದ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಫಾರ್ ದ ವಾಟರ್? ನೋಡೋಣ ಹಿಯರ್. ಫಾರ್ water. So okay, before going to see this, what is the SI unit? What is the unit of specific heat capacity is? ಏನು ಬರುತ್ತೆ ನೋಡಿ, ಇಲ್ಲಿ CGS ಬಂದ್ಬಿಟ್ಟು ನೀವು ಪ್ರಾಕ್ಟಿಕಲ್ ಬಂದ್ಬಿಟ್ಟು ಕ್ಯಾಲರಿ ಪರ್ ಗ್ರಾಮ್ ಪರ್ ಡಿಗ್ರಿ ಸೆಲ್ಸಿಯಸ್ ಅಂತ ಹೇಳ್ತಾರೆ. ದಿಸ್ ಈಸ್ ಅ CGS ಯೂನಿಟ್ ಅಂತ ಹೇಳ್ತಾರೆ. SI unit is it is joule per
kg/Kelvin ಅಂತ ಹೇಳ್ತಾರೆ. ಆ್ಯಂಡ್ ಫಾರ್ ಎಕ್ಸಾಂಪಲ್ ಸಿ ಹಿಯರ್ ಫಾರ್ ವಾಟರ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಂತಂದಾಗ ಇಟ್ ಈಸ್ ಜಸ್ಟ್ 1 calorie per gram per degree Celsius ಅಂತ ಹೇಳ್ತಾರೆ. ಇದನ್ನ SI ಯೂನಿಟ್ ಕನ್ವರ್ಟ್ ಮಾಡಬೇಕು ಅಂತ ನೋಡಿ ಅಬ್ಸರ್ವ್ ಮಾಡಿ. ತುಂಬ ಜನಕ್ಕೆ ಕನ್ವರ್ಷನ್ಸಲ್ಲಿ ಮಿಸ್ ಆಗುತ್ತೆ. ಸೊ ನೀಟಾಗಿ ಅಬ್ಸರ್ವ್ ಮಾಡಿ ಏನು ಮಾಡ್ತಾ ಇದ್ದೀವಿ ಅಂತ. ಇಟ್ ಈಸ್ 1 calorie ಅಂದರೆ ಮೀನಿಂಗ್ ಎಷ್ಟಪ್ಪ ವ್ಯಾಲ್ಯೂ ನಿಮಗೆ 4.2 joules ಡಿವೈಡ್ ಬೈ ಗ್ರಾಮ್ ಅಂದರೆ ಮೀನಿಂಗ್ ಏನಪ್ಪ 10⁻³ kg per degree Celsius. ಪರ್ ಡಿಗ್ರಿ ಸೆಲ್ಸಿಯಸ್ ಅಂದರೂ ಒಂದೇ, ಪರ್ ಕೆಲ್ವಿನ್ ಅಂದರೂ ಒಂದೇ. ಸೊ ಇದನ್ನು ಮಲ್ಟಿಪ್ಲೈ ಮಾಡಿಕೊಂಡ್ರೆ ನಮಗೆ 4.2 × 10⁻³ ಬರುತ್ತೆ. ಸೊ ಜೌಲ್ ಪರ್ kg/Kelvin ಅಂತ ಬರುತ್ತೆ. ಸೊ ಸ್ಪೆಸಿಫಿಕ್ ಹೀಟ್ ಆಫ್ ವಾಟರ್ ಇನ್ SI ಯೂನಿಟ್ ಈಸ್ ಈಕ್ವಲ್ಸ್ ಟು 4200 ಜೌಲ್ ಪರ್ kg/Kelvin ಅಂತ ಬರಿಬಹುದು. ಗೊತ್ತಾಯ್ತಲ್ವಾ? ಸೊ ದಿಸ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಫ್ ವಾಟರ್. ನೋಡಿ, ಈ ಒಂದು ಕಾನ್ಸೆಪ್ಟಲ್ಲಿ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ನಿಮಗೆಲ್ಲ ಆಲ್ಮೋಸ್ಟ್ CGS ಯೂನಿಟ್ಸಲ್ಲೇ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಲೆಟ್ ಅಸ್ ಸಿ ಫಾರ್ ಐಸ್ ವಾಟ್ ಈಸ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಫ್ ದ ಐಸ್ ಅಂತಂದಾಗ ಇಟ್ ಈಸ್ ಈಕ್ವಲ್ಸ್ ಟು 0.5 calorie/gram/degree Celsius ಅಂತ ಹೇಳ್ತಾರೆ. ಬಟ್ ಆಲ್ಮೋಸ್ಟ್ ನಿಮಗೆ CGS ಅಲ್ಲೇ ಇರುತ್ತೆ. ಸೊ ನೋ ನೀಡ್ ಟು ವರಿ ಅಬೌಟ್ ದ SI ಯೂನಿಟ್ ವ್ಯಾಲ್ಯೂ. ಫಾರ್ ವೇಪರ್ ಇದು ರೇರಾಗಿ ಯೂಸ್ ಮಾಡ್ತೀರಾ. ವೇಪರ್ ಸ್ಪೆಸಿಫಿಕ್ ಹೀಟ್ ಆಫ್ ವೇಪರ್ ಈಸ್ ಈಕ್ವಲ್ಸ್ ಟು ಇಟ್ ಈಸ್ 0.47 calorie/gram/degree Celsius ಅಂತ ಹೇಳ್ತಾರೆ. ಅರ್ಥ ಮಾಡ್ಕೊತಾ ಇದ್ರಲ್ವಾ? ದಿಸ್ ಇಸ್ ಹೌ ಯು ಕ್ಯಾನ್ ಕ್ಯಾಲ್ಕುಲೇಟ್ ಆರ್ ವಿ ಶುಡ್ ರಿಮೆಂಬರ್ ದ ವ್ಯಾಲ್ಯೂ ಆಫ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಫಾರ್ ವಾಟರ್ ಆ್ಯಂಡ್ ಐಸ್ ಎಸ್ಪೆಷಲಿ. ಇದ್ರ ವ್ಯಾಲ್ಯೂಸ್ ನಿಮಗೆ ಕೊಡಲ್ಲ ನ್ಯೂಮೆರಿಕಲ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ. ಗೊತ್ತಾಯ್ತಲ್ವಾ ಹೇಳಿದ್ದು? ನೌ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಮೀನಿಂಗ್ ಆಫ್ ಥರ್ಮಲ್ ಕೆಪಾಸಿಟಿ. ಅರ್ಥ ಇದಲ್ವಾ? For a given material, for a given material, specific heat capacity will remain constant. It does not depend on mass. But thermal capacity andre enappa antandaga, see here, heat required to raise the temperature of whole mass of a body through 1 degree Celsius ಅಂತ ಹೇಳ್ತಾರೆ. through 1 degree Celsius ಎಷ್ಟು ಮಾಸ್ ಇರುತ್ತೋ ಅಷ್ಟು ಮಾಸ್ ಟೆಂಪರೇಚರ್ನ 1 degree Celsius ರೈಸ್ ಮಾಡೋದಕ್ಕೆ ನಾವು ಬೇಕಾಗಿರತಕ್ಕಂಥ ಹೀಟ್ನ ಏನು ಕರಿತೀವಿ? ಥರ್ಮಲ್ ಕೆಪಾಸಿಟಿ ಅಂತ ಕರಿತೀವಿ. ಸೊ ಥರ್ಮಲ್ ಕೆಪಾಸಿಟಿನ ಹೇಗೆ ಬರಿಬೋದು ಅಂತ ನೀಟಾಗೆ ಅಬ್ಸರ್ವ್ ಮಾಡಿ. ಸೊ ಥರ್ಮಲ್ ಕೆಪಾಸಿಟಿನ ನಾವು ಇಟ್ ಈಸ್ ಮಾಸ್ ಆಫ್ ದ ಬಾಡಿ ಇಂಟು ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಂತ ಬರೀಬಹುದು. ನೋಡಿ, ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಇಸ್ ಡಿಫೈನ್ಡ್ ಫಾರ್ 1 ಯೂನಿಟ್ ಅಲ್ವಾ? ಅಷ್ಟೇ m ಯೂನಿಟ್ಸ್ ಇದ್ದರೆ m × s ವಿಲ್ ಗಿವ್ ಯು ಥರ್ಮಲ್ ಕೆಪಾಸಿಟಿ ಅಂತ ಹೇಳ್ತಾರೆ. ಥರ್ಮಲ್ ಕೆಪಾಸಿಟಿ. ಸೊ ವಾಟ್ ಈಸ್ SI ಯೂನಿಟ್? SI ಯೂನಿಟ್ ಆಫ್ ಥರ್ಮಲ್ ಕೆಪಾಸಿಟಿ? ನೋಡಿ, SI ಯೂನಿಟ್ ಏನಾಗಿರುತ್ತೆ ಅಂತಂದಾಗ ವಿ ಕ್ಯಾನ್ ಸೇ ಕಿಲೋಗ್ರಾಮ್. ಮಾಸ್ ಅಂದರೆ ಕಿಲೋಗ್ರಾಮ್. ಇಲ್ಲೇನಪ್ಪ ಆಗಿರುತ್ತೆ ನಿಮಗೆ? ಜೌಲ್ ಪರ್ ಕಿಲೋಗ್ರಾಮ್/Kelvin ಅಲ್ವಾ? ಕಿಲೋಗ್ರಾಮ್ ಕ್ಯಾನ್ಸಲ್ ಆದರೆ ನಿಮಗೆ ಜೌಲ್ ಪರ್ ಕೆಲ್ವಿನ್ ಅಂತ ಬರುತ್ತೆ ಥರ್ಮಲ್ ಕೆಪಾಸಿಟಿ. ಗೊತ್ತಾಯ್ತಲ್ವ ಹೇಳಿದೆ ಏನಂತಂದ್ಬಿಟ್ಟು? ಸೊ ದೀಸ್ ಆರ್ ದ ಥಿಂಗ್ಸ್. ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ವಾಟ್ ಈಸ್ ದ ಮೀನಿಂಗ್ ಆಫ್ ವಾಟರ್ ಈಕ್ವಲೆಂಟ್. ಏನು ವಾಟರ್ ಈಕ್ವಲೆಂಟ್ ಅಂತಂದಾಗ, ಸಿ ಹಿಯರ್, ದಿ ಅಮೌಂಟ್ ಆಫ್ ವಾಟರ್ ರಿಕ್ವೈರ್ಡ್ ವಿಚ್ ಅಬ್ಸಾರ್ಬ್ಸ್ ಸೇಮ್ ಅಮೌಂಟ್ ಆಫ್ ಹೀಟ್ ಅಬ್ಸಾರ್ಬ್ಡ್ ಬೈ ಸರ್ಟನ್ ಮಾಸ್ ಆಫ್ ಎ ಬಾಡಿ ಅಂತ ಹೇಳಿ. ಸೊ ಟು ರೈಸ್ ಇಟ್ಸ್ ಟೆಂಪರೇಚರ್ ಥ್ರೂ 1 degree Celsius. ಫಾರ್ ಎಕ್ಸಾಂಪಲ್, ಒಂದು ಸಾಲಿಡ್ ಬಾಡಿನ ಕನ್ಸಿಡರ್ ಮಾಡ್ತೀನಿ. ಓಕೆ, ಇದಕ್ಕೆ 1 degree ಟೆಂಪರೇಚರ್ನ ರೈಸ್ ಮಾಡೋದಕ್ಕೆ ನಾನು ಎಷ್ಟು ಹೀಟ್ ಎನರ್ಜಿನ ಸಪ್ಲೈ ಮಾಡ್ತೀನೋ ಅಷ್ಟೇ ಹೀಟ್ ಎನರ್ಜಿ ವಾಟರ್ಗೆ ನಾನು ಸಪ್ಲೈ ಮಾಡಿದ್ದಾಗ, ಓಕೆ, ಆ ವಾಟರು ಸಹ 1 degree ರೈಸ್ ಟೆಂಪರೇಚರ್ ತಗೋಬೇಕು.
ಎಷ್ಟು ಮಾಸ್ ಇರುತ್ತೋ ವಾಟರ್ದು ಅದನ್ನು ವಾಟರ್ ಈಕ್ವಲೆಂಟ್ ಅಂತ ಕರಿತೀವಿ. ಬಟ್ ನ್ಯೂಮರಿಕಲಿ ವಾಟರ್ ಈಕ್ವಲೆಂಟ್ ಈಸ್ ಆಲ್ಸೋ ನಥಿಂಗ್ ಬಟ್ ಥರ್ಮಲ್ ಕೆಪಾಸಿಟಿ ಅಂತಲೇ ಹೇಳ್ಬೋದು. ಆದರೆ ನಿಮಗೆ ಯೂನಿಟ್ ಬಂದುಬಿಟ್ಟು kg ಅಲ್ಲಿ ಮೆಜರ್ ಮಾಡ್ತೀವಿ, kg ಅಲ್ಲಿ ಮೆಜರ್ ಮಾಡ್ತೀವಿ. ಸೊ ದಿಸ್ ಈಸ್ ಅಬೌಟ್ ದ ವಾಟರ್ ಈಕ್ವಲೆಂಟ್. ಹ್ಯಾವ್ ಅಂಡರ್ಸ್ಟುಡ್ ದ ವರ್ಡ್ಸ್ ಹಿಯರ್. ವಾಟರ್ ಈಕ್ವಲೆಂಟ್ ಅಂದರೆ ಏನು, ಥರ್ಮಲ್ ಕೆಪಾಸಿಟಿ ಅಂದರೆ ಏನು ಅಂತ ನಾವು ನೀಟಾಗಿ ಅರ್ಥ ಮಾಡ್ಕೋಬೇಕು. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಅಬೌಟ್, let us see what is specific heat capacity for solids. Specific heat capacity for solids. Just remember that solids will have the volume, no definite volume. Therefore, you can write CV is equals to 3R. You will get what is CV equal to 3R. This is the value of specific heat capacity for solids. Understood? Now, let us see what is the next concept, that is latent heat. Latent heat. What is latent heat? Let us say that, for example, if Q is the amount of heat energy, what is the Q here? Heat supplied. Heat supplied. See here, to convert 1 gram of a material from one state to another state. See here, it depends directly on mass of the body. Removing the proportionality, I can write m into L. This L is called as latent heat. We call it a latent heat. Is it clear? Therefore, we can write L is equals to Q divided by m. If m is equals to 1 unit, then we can write L is equals to Q. Therefore, latent heat is defined as, it is defined as the heat required to convert unit mass of a body from one state to another state. Is called latent heat. Got it ma? So what is the latent heat? ಅರ್ಥ ಆಯ್ತಲ್ವಾ ಹೇಳ್ತಾರೆ ಅಂತ ಅಂದ್ಬಿಟ್ಟು ನೋಡಿ, ಮೆಟೀರಿಯಲ್ ಅನ್ನೋದು ನಿಮಗೆ 3 ಡಿಫ್ರೆಂಟ್ ಸ್ಟೇಟ್ಸ್ ಅಲ್ಲಿ ಎಕ್ಸಿಸ್ಟ್ ಆಗುತ್ತೆ. ದಟ್ ಈಸ್ ಸಾಲಿಡ್, ಲಿಕ್ವಿಡ್ ಅಂಡ್ ಗ್ಯಾಸಿಯಸ್ ಸ್ಟೇಟ್. ಓಕೆ, ಇವಾಗ ಸಾಲಿಡ್ ಇಂದ ಲಿಕ್ವಿಡ್ ಕನ್ವರ್ಟ್ ಮಾಡಬೇಕಾದ್ರೆ, ಇಲ್ಲ ಲಿಕ್ವಿಡ್ ಇಂದ ಸಾಲಿಡ್ ಕನ್ವರ್ಟ್ ಮಾಡಬೇಕಾದ್ರೆ ಒಂದು ಯೂನಿಟ್ ಮಾಸ್ನ ಅವಾಗ ನಾವು ಎಷ್ಟು ಹೀಟ್ ಎನರ್ಜಿನ ಸಪ್ಲೈ ಮಾಡ್ತೀವೋ ಅದನ್ನು ಲೇಟೆಂಟ್ ಹೀಟ್ ಅಂತ ಕರಿತೀವಿ. ಸೊ ಇಲ್ಲಿ ನಿಮಗೆ 2 ಲೇಟೆಂಟ್ ಹೀಟ್ಸ್ ನಮಗೆ ಬರುತ್ತೆ. ಫಾರ್ ಎಕ್ಸಾಂಪಲ್, ಸಿ ಹಿಯರ್, if a substance convert from what is that, solid to liquid ಇಲ್ಲ liquid to solid ಇಂದ ಲಿಕ್ವಿಡ್ಗೆ ಇಲ್ಲ ಲಿಕ್ವಿಡ್ ಇಂದ ಸಾಲಿಡ್ ಕನ್ವರ್ಟ್ ಆಗಬೇಕಾದ್ರೆ ಎಂತ ಬರುತ್ತೆ ನಮಗಿಲ್ಲಿ ಅಂತಂದಾಗ, ಸಿ ಹಿಯರ್, we can call it as latent heat of ಫ್ಯೂಷನ್ ಅಂತ ಹೇಳ್ತಾರೆ. ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್. ಓಕೆನಾ? ಅದೇ ನಿಮಗೆ ಸಬ್ಸ್ಟೆನ್ಸ್ ಅನ್ನೋ ನಿಮಗೆ ಲಿಕ್ವಿಡ್ ಇಂದ ವೇಪರ್ಗೆ, ಲಿಕ್ವಿಡ್ ಟು ವೇಪರ್ ಆರ್ ವೇಪರ್ ಟು ಲಿಕ್ವಿಡ್, ಅವಾಗ ಹೀಟ್ನ ಏನಂತ ಕರಿತೀವಿ ಅಂದರೆ ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್ ಅಂತ ಹೇಳ್ತಾರೆ. ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್. ಅರ್ಥ ಆಗ್ತದಲ್ವ ಹೇಳಿದ್ದು? ಸೊ ಲೈಕ್ ದಟ್ ವಿ ಹ್ಯಾವ್ ಟು ಥಿಂಕ್. ಫಾರ್ ಎಕ್ಸಾಂಪಲ್, ವಿ ಕ್ಯಾನ್ ಸೇ ಫಾರ್ ವಾಟರ್. ನೋಡಿ, ವಾಟರ್ ಅನ್ನೋದು ನಿಮಗೆ ಐಸಿಂದ ಲಿಕ್ವಿಡ್ ವಾಟರ್ ಕನ್ವರ್ಟ್ ಮಾಡಬೇಕು ಅಂತಂದರೆ ನಾವು ಎಷ್ಟು ಹೀಟ್ನ ಸಪ್ಲೈ ಮಾಡಬೇಕು ಅಂದರೆ ಇಟ್ ಈಸ್ ಕಾಲ್ಡ್ ಲೇಟೆಂಟ್ ಹೀಟ್ ಆಫ್ ಐಸ್, ಇಲ್ಲ ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಅಂತ ಕರಿತೀವಿ. ಇಸ್ ವ್ಯಾಲ್ಯೂ ಈಸ್ ಈಕ್ವಲ್ಸ್ ಟು 8 ಕ್ಯಾಲರಿ ಪರ್ ಗ್ರಾಮ್ ಅಂತ ಬರುತ್ತೆ. 8 ಕ್ಯಾಲರಿ ಪರ್ ಗ್ರಾಮ್. ಸೊ ಚೆನ್ನಾಗಿ ನೆನಪಿಡಲಿ, ಈ ವ್ಯಾಲ್ಯೂಸ್ ಎಲ್ಲ ನಿಮಗೆ ಪ್ರಾಬ್ಲಮ್ಸಲ್ಲಿ ಕೊಡಲ್ಲ, ನಮಗೆ ನೆನಪಿರಲೇಬೇಕು. ಸೊ ಇಫ್ ಯು ಕನ್ವರ್ಟ್ ಮಾಡ್ಕೋಬೇಕು ನಾವು ಅಂತಂದಾಗ ಇಟ್ ಈಸ್ ಈಕ್ವಲ್ಸ್ ಟು 3.36 ಇಂಟು 10⁵ ಜೌಲ್ ಪರ್ kg ಅಂತ ಬರಿತೀವಿ. is the latent heat of ice. Okay, in the same manner, what is the latent heat of vaporization? Latent heat of vaporization ಎಷ್ಟು ಬರುತ್ತೆ ಅಂದರೆ it is 540 ಕ್ಯಾಲರಿ ಪರ್ ಗ್ರಾಮ್ ಅಂತ ಬರುತ್ತೆ, which is nothing but 2.26 into 10⁶ ಜೌಲ್ ಪರ್ kg ಅಂತ ಬರುತ್ತೆ.
ಸೊ ದಿಸ್ ಇಸ್ ದ ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್. ವೇಪರೈಸೇಷನ್ ಗೊತ್ತಾಯ್ತಲ್ವಾ, ಯಾವಾಗಾದ್ರೆ ಲಿಕ್ವಿಡ್ ವಾಟರ್ ಅನ್ನೋದು ಲಿಕ್ವಿಡಿಂದ ವೇಪರ್ ಕನ್ವರ್ಟ್ ಆಗುತ್ತೋ ಆ ಒಂದು ಹೀಟ್ನ ಏನಂತ ಕರಿತೀವಿ ಲೇಟೆಂಟ್ ಹೀಟ್ ಆಫ್ ವೇಪರೈಸೇಷನ್. ಅದು ವಾಟರ್ಗೆ 540 calorie/gram ಅಂತ ಹೇಳ್ತಾರೆ. ಸೊ ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ, ಐಸಿಂದ ಅಂದರೆ ಸಾಲಿಡ್ಡಿಂದ ನಾವು ಲಿಕ್ವಿಡ್ ಕನ್ವರ್ಟ್ ಮಾಡಬೇಕಾದ್ರೆ ನಾವು ಸಪ್ಲೈ ಮಾಡ್ತಾ ಇರೋದು ಓನ್ಲಿ 10⁵ Joule/kg ಅಂತ ಹೇಳ್ತೀವಿ. ಅದೇ ವಾಟರ್ನ ನಾವು ಲಿಕ್ವಿಡಿಂದ ವೇಪರ್ ಕನ್ವರ್ಟ್ ಮಾಡಬೇಕು ಅಂದರೆ 10⁶ Joule/kg ಹೀಟ್ ಎನರ್ಜಿನ ಸಪ್ಲೈ ಮಾಡಬೇಕಾಗುತ್ತೆ. ಅದಕ್ಕೆ ನಾವು ಸ್ಟೀಮ್ ಬರ್ನ್ಸ್ ಸಿವಿಯರ್ಲಿ ಕಂಪೇರ್ ಟು ಬಾಯ್ಲಿಂಗ್ ವಾಟರ್ ಅನ್ನೋದು ಹೇಳ್ಬೋದು. ಗೊತ್ತಾಯ್ತಲ್ವ ಹೇಳಿದ್ದೇನೆ ಅಂತ ಅಂದ್ಬಿಟ್ಟು. ಲೈಕ್ ದಟ್ ವಿ ಹ್ಯಾವ್ ಟು ಥಿಂಕ್. ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಕನ್ವರ್ಷನ್. ನಿಮಗೆ ಒಂದು ಪ್ರಾಬ್ಲಮ್ ಬರುತ್ತೆ ನೋಡಿ ಇಲ್ಲಿ. ಫಾರ್ ಎಕ್ಸಾಂಪಲ್, ಐ ವಿಲ್ ಟೇಕ್ m gram of ice which is initially at -T°C ಅಂತ ಹೇಳ್ತಾರೆ. ಇವಾಗ ಅದನ್ನು ವೇಪರ್ ಕನ್ವರ್ಟ್ ಮಾಡಬೇಕು ಅಂತಂದರೆ ಹೌ ಮಚ್ ಹೀಟ್ ಎನರ್ಜಿ ಐ ವಾಂಟ್ ಟು ಸಪ್ಲೈ ಅಂತ ಕ್ವಶನ್ ಕೇಳ್ತಾರೆ. ವಾಟ್ ಈಸ್ ಅಮೌಂಟ್ ಆಫ್ ಹೀಟ್ ಎನರ್ಜಿ ರಿಕ್ವೈರ್ಡ್ ಟು ಕನ್ವರ್ಟ್ m gram of ice ಫ್ರಮ್ -T°C ಟು ವೇಪರ್ ಅಂತ ಕೇಳ್ತಾರೆ. ಸೊ ಫಸ್ಟ್ ನೀವು ನೀಟಾಗೆ ಅರ್ಥ ಮಾಡ್ಕೊಳ್ಳಿ. ಏನು ಹೇಳ್ತಾ ಇದ್ರೆ, ನೀವು ವಾಟರ್ ಐಸಿಂದ ನಿಮಗೆ ಸಾಲಿಡಿಂದ ವಾಟರ್ ಕನ್ವರ್ಟ್ ಆಗಬೇಕು ಅಂದರೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಆ ಐಸ್ ಅನ್ನೋದು ಯಾವಾಗಲೂ 0°C ಹತ್ರ ತರಬೇಕು. ಓಕೆನಾ? ದೇರ್ ಫೋರ್ ಇನ್ ಆರ್ಡರ್ ಟು ಬ್ರಿಂಗ್ ದಿಸ್ ಐಸ್ m gram of ice from -T°C to 0°C, I want to supply such amount of heat energy, let it be Q1. ಇಲ್ಲಿ ನೋಡಿ, ಇಲ್ಲಿ ಐಸ್ -T ಇಂದ ಐಸ್ 0°C ಅಂದರೆ ಇಲ್ಲಿ ಏನಾಗ್ತದೆ, ನಿಮಗೆ ಟೆಂಪರೇಚರ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀವಿ, ಟೆಂಪರೇಚರ್ನ ಚೇಂಜ್ ಮಾಡ್ತಾ ಇದ್ದೀವಿ. ಯಾವಾಗಾದರೆ ಟೆಂಪರೇಚರ್ನ ಚೇಂಜ್ ಮಾಡ್ತಾ ಇದ್ದೀವೋ ಆವಾಗ ನೀವು ಫಾರ್ಮುಲಾ ಯಾವ್ದು ಯೂಸ್ ಮಾಡ್ತೀರಾ ಅಂತಂದರೆ m × S ಐಸ್ ಇಂಟು ಚೇಂಜ್ ಇನ್ ಟೆಂಪರೇಚರ್ ಆಫ್ ದ ಐಸ್ ಅಂತ ಬರೀಬೇಕು. Q1 ವ್ಯಾಲ್ಯೂ ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಇನ್ ದ ಸೇಮ್ ಮ್ಯಾನರ್ ಇವಾಗ ಏನಾಗುತ್ತೆ ನೋಡಿ, ಇಲ್ಲಿ m gram of ice ವಾಟರ್ ಐಸ್ ಫಾರ್ಮಲ್ ಇದೆ, ಇದು ಲಿಕ್ವಿಡ್ ಕನ್ವರ್ಟ್ ಮಾಡಬೇಕು 0°C ಹತ್ರ. ಓಕೆ, ಇದು ನಿಮಗೆ ಲಿಕ್ವಿಡ್ ಕನ್ವರ್ಟ್ ಆಗ್ತಾ ಇದೆ. ಇಲ್ಲಿ ನಿಮಗೆ ಫೇಸ್ ಟ್ರಾನ್ಸಿಷನ್ ನಡೀತಾ ಇದೆ. ಸೊ Q2 ಅಮೌಂಟ್ ಆಫ್ ಎನರ್ಜಿನ ಸಪ್ಲೈ ಮಾಡಬೇಕು. ಯಾವಾಗಾದರೆ ಫೇಸ್ ಟ್ರಾನ್ಸಿಷನ್ ಅನ್ನೋದು ನಡೆಯುತ್ತೋ, ಸೊ ವಾಟ್ ಈಸ್ ದ ಅಮೌಂಟ್ ಆಫ್ ಹೀಟ್ ಎನರ್ಜಿ ಸಪ್ಲೈಡ್ ಹಿಯರ್? m ಇಂಟು ಲೇಟೆಂಟ್ ಹೀಟ್ ಆಫ್ ಐಸ್ ಅಂತ ಬರೀತೀರಾ. ಯಾಕಂದ್ರೆ ತುಂಬ ಜನ ಮಕ್ಕಳಿಗೆ Q ms∆T ಯಾವಾಗ ಅಪ್ಲೈ ಮಾಡಬೇಕು, m × L ಫಾರ್ಮುಲಾ ಯಾವಾಗ ಅಪ್ಲೈ ಮಾಡಬೇಕು ಅಂತ ಕನ್ಫ್ಯೂಷನ್ ಇರುತ್ತೆ. ಅರ್ಥ ಆಗ್ತದಲ್ವಾ? ಯಾವಾಗಾದರೆ ಟೆಂಪರೇಚರ್ನ ಚೇಂಜ್ ಮಾಡ್ತೀವೋ ಅವಾಗ ms∆T ಅಂತ ಯೂಸ್ ಮಾಡ್ತೀರಾ. ಯಾವಾಗಾದರೆ ಒಂದು ಮೆಟೀರಿಯಲ್ನ ಲಿಕ್ವಿಡ್ ಸ್ಟೇಟಿಂದ ಸಾಲಿಡ್ ಸ್ಟೇಟಿಂದ ಲಿಕ್ವಿಡ್ ಸ್ಟೇಟ್ಗೆ ಫೇಸ್ ಟ್ರಾನ್ಸಿಷನ್ ನಡೆಯುತ್ತೋ ಅವಾಗ m × L ಯೂಸ್ ಮಾಡಬೇಕು. ನಾವು ಇವಾಗ ನೋಡಿ, ಇಲ್ಲಿ 0°C. ಇವಾಗ ನಾವು ವೇಪರ್ ಕನ್ವರ್ಟ್ ಮಾಡಬೇಕು ಅಂದರೆ ಫಸ್ಟ್ ಆಫ್ ಆಲ್ ಆ ವಾಟರ್ ಲಿಕ್ವಿಡ್ ವಾಟರ್ನ ನಾವು ಏನು ಮಾಡಬೇಕು, ಬಾಯ್ಲಿಂಗ್ ಟೆಂಪರೇಚರ್ ತರಬೇಕು. ಸೊ ಅದಕ್ಕೆ ನಾವು ಹೀಟ್ ಎನರ್ಜಿ ಸಪ್ಲೈ ಮಾಡಬೇಕು. ಲೆಟ್ ಇಟ್ ಬಿ Q3. ವಾಟ್ ಈಸ್ ದಟ್? 100°C. ಸೊ ವಾಟ್ ಈಸ್ ದಟ್? Q3 ಏನ್ರಿ ಆಗಿರುತ್ತೆ ನಮ್ಗೆ ಇಲ್ಲಿ m × S ವಾಟರ್ ಇಂಟು ಚೇಂಜ್ ಇನ್ ಟೆಂಪರೇಚರ್ ಆಫ್ ದ ವಾಟರ್ ಅಂತ ಬರಿತೀವಿ. ಇವಾಗ m gram ಆಫ್ ವಾಟರ್ ವಿಚ್ ಈಸ್ ಅಟ್ ಬಾಯ್ಲಿಂಗ್ ಟೆಂಪರೇಚರ್ನ ನಾವು ಏನಾಗುತ್ತೆ ನೋಡಿ, ಇಲ್ಲಿ ವೇಪರ್ ಕನ್ವರ್ಟ್ ಮಾಡಬೇಕು ಅಂತಂದರೆ ವೇಪರ್ ಇಸ್ ಆಲ್ಸೋ ಅಟ್ 100°C. ಇವಾಗ ಇಲ್ಲೇನಾಗುತ್ತೆ ನೋಡಿ, ವಾಟ್ ಈಸ್ ದ ಅಮೌಂಟ್ ಆಫ್ ಹೀಟ್ ಎನರ್ಜಿ ಸಪ್ಲೈಡ್? m × L ವೇಪರೈಸೇಷನ್. ಸೊ ವಾಟ್ ಈಸ್ ದ ಟೋಟಲ್ ಹೀಟ್ ಎನರ್ಜಿ? ಟೋಟಲ್ ಹೀಟ್ ಎನರ್ಜಿ ಏನಾಗುತ್ತೆ? ಟೋಟಲ್ ಹೀಟ್ ಎನರ್ಜಿ ಅನ್ನೋದು ನಿಮಗೆ Q = Q1 + Q2 + Q3 + Q4 ಅಂತ ಬರುತ್ತೆ. So this is the total heat energy required to convert m gram of ice which is at -T°C to vapor. ಅರ್ಥ ಇದಲ್ವಾ? So this is how we have to think about the problem. Now let us see how the heat energy changes as we increase the how the temperature changes as we increase the heat energy supply to the body. ಒಂದು ಬಾಡಿಗೆ ನಾವು ಹೀಟ್ ಎನರ್ಜಿನ ಸಪ್ಲೈ ಮಾಡ್ತಾ ಇದ್ರೆ ಅದರ ಟೆಂಪರೇಚರ್ ಹೇಗೆ ಚೇಂಜ್ ಆಗುತ್ತೆ ಅಂತ ನೋಡೋಣ. ಅದನ್ನು ಫೇಸ್ ಟ್ರಾನ್ಸಿಷನ್ ಡಯಾಗ್ರಾಮ್ ಅಂತ ಹೇಳ್ತಾರೆ. ಫೇಸ್ ಟ್ರಾನ್ಸಿಷನ್ನ ಡಯಾಗ್ರಾಮ್ ಇಲ್ಲ ವೇರಿಯೇಷನ್ ಆಫ್ ಟೆಂಪರೇಚರ್ ಓಕೆ ವಿತ್
respect to heat energy supplied. This is one of the important diagram. ಇದರ ಮೇಲೆ ನಿಮಗೆ ಕ್ವಶನ್ಸ್ ಸಹ ಕೇಳತಕ್ಕಂಥ ಅವಕಾಶಗಳು ಇರುತ್ತೆ. ಸೊ ಹೀಟ್ ಎನರ್ಜಿ Q ಅನ್ನೋದು ನಿಮಗೆ ಎಕ್ಸ್ ಆಕ್ಸಿಸಲ್ಲಿ ತಗೊಳ್ತೀವಿ. ಯಾಕೆಂದರೆ ದಿಸ್ ಇಸ್ ಇಂಡಿಪೆಂಡೆಂಟ್ ಕ್ವಾಂಟಿಟಿ ಅಂತ ಹೇಳ್ತಾರೆ. ನಿಮಗೆ ಟೆಂಪರೇಚರ್ T°C ಅನ್ನೋದು ನಿಮಗೆ ಯಾವಾಗಲೂ ವೈ ಆಕ್ಸಿಸಲ್ಲಿ ಕನ್ಸಿಡರ್ ಮಾಡ್ತಾರೆ. ಅಸ್ಯೂಮ್ ದಟ್ ನೋಡಿ, ಯಾವಾಗಾದ್ರೂ ನಾವು ಹೀಟ್ ಎನರ್ಜಿನ ಸಪ್ಲೈ ಮಾಡಲು ಪ್ರತಿಯೊಂದು ಬಾಡಿಗೂ ಅದರದ್ದೇ ಆಗಿರತಕ್ಕಂಥ ಟೆಂಪರೇಚರ್ ಇರುತ್ತೆ. ಅದನ್ನು ನಾವು ಬಾಡಿ ಟೆಂಪರೇಚರ್ ಅಂತ ಕನ್ಸಿಡರ್ ಮಾಡೋಣ. ಲೆಟ್ ಅಸ್ ಗಿವ್ ದಿಸ್ ನೇಮ್, ಲೆಟ್ ಅಸ್ ಸೇ O ಅಂತ ಕನ್ಸಿಡರ್ ಮಾಡೋಣ. ನಾವು ಲೆಟ್ ಅಸ್ ಸಿ ಆಸ್ ವಿ ಇನ್ಕ್ರೀಸ್ ದ ಹೀಟ್ ಎನರ್ಜಿ ಬಾಡಿಯಲ್ಲಿರತಕ್ಕಂಥ ಪ್ರತಿಯೊಂದು ಮಾಲಿಕ್ಯೂಲ್ ಆ ಎನರ್ಜಿನ ಅಬ್ಸಾರ್ವ್ ಮಾಡಿಕೊಂಡು ಅದರ ಟೆಂಪರೇಚರ್ನ ರೈಸ್ ಮಾಡಿಕೊಂಡು ಹೋಗ್ತಾ ಇರುತ್ತೆ ಲೀನಿಯರ್ಲಿ ಅಂತ ಹೇಳ್ತಾರೆ. ಎಲ್ಲಿವರೆಗೂ ಇನ್ಕ್ರೀಸ್ ಆಗುತ್ತೆ ಅಂತಂದರೆ ಅಂಟಿಲ್ ಇಟ್ ರೀಚಸ್ ಎ ಟೆಂಪರೇಚರ್, ಕಾನ್ಸ್ಟೆಂಟ್ ಟೆಂಪರೇಚರ್ ಕಾಲ್ಡ್ ಫೇಸ್ ಟ್ರಾನ್ಸಿಷನ್ ಟೆಂಪರೇಚರ್ ಅಂತ ಹೇಳ್ತಾರೆ. ಫೇಸ್ ಟ್ರಾನ್ಸಿಷನ್ ಟೆಂಪರೇಚರ್ ಅಟ್ ದಿಸ್ ಪಾಯಿಂಟ್ ಏನಾಗುತ್ತೆ ಅಂತಂದರೆ, ಓಕೆ, ಒಂದೊಂದೇ ನಿಮ್ಗೆ ಏನಾಗುತ್ತೆ, ಇಲ್ಲಿ ನಿಮಗೆ ಸಾಲಿಡ್ ಸ್ಟೇಟಲ್ಲಿ ಇರುತ್ತೆ. ಹಿಯರ್ ದೇರ್ ವಿಲ್ ಬಿ ದ ಬಾಡಿ ವಿಲ್ ಬಿ ಇನ್ ಸಾಲಿಡ್ ಸ್ಟೇಟ್. ಇಲ್ಲಿ ನಿಮಗೆ ಫೇಸ್ ಟ್ರಾನ್ಸಿಷನ್ ನಡೆಯುತ್ತೆ. ಯಾವುದರಿಂದ ಅಂದರೆ ಸಾಲಿಡ್ಡಿಂದ ಲಿಕ್ವಿಡ್ಗೆ. ಸೊ ಕರಸ್ಪಾಂಡಿಂಗ್ ಟು ದಟ್ ಟೆಂಪರೇಚರ್ ವಿ ಕಾಲ್ ದಿಸ್ ಟೆಂಪರೇಚರ್ ಆಸ್ ಫೇಸ್ ಟ್ರಾನ್ಸಿಷನ್ ಟೆಂಪರೇಚರ್ and we call this as ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಮೆಲ್ಟಿಂಗ್ ಪಾಯಿಂಟ್ ಅರ್ಥ ಆಯ್ತಲ್ವಾ? ವಾಟ್ ಈಸ್ ದ ನೇಮ್ ಆಫ್ ದಿಸ್ ಫೇಸ್ ಟ್ರಾನ್ಸಿಷನ್ ಟೆಂಪರೇಚರ್? ವೆನ್ ದ ಮೆಟೀರಿಯಲ್ ಕನ್ವರ್ಟ್ಸ್ ಫ್ರಮ್ ಸಾಲಿಡ್ ಟು ಲಿಕ್ವಿಡ್ ಅಂತಂದರೆ ಇಟ್ ಇಸ್ ಕಾಲ್ಡ್ ಆಸ್ ಮೆಲ್ಟಿಂಗ್ ಪಾಯಿಂಟ್. ಯಾವಾಗಾದರೆ ಬಾಡಿಯಲ್ಲಿರತಕ್ಕಂಥ ಪ್ರತಿಯೊಂದು ಆಟಮ್, ಪ್ರತಿಯೊಂದು ಮಾಲಿಕ್ಯೂಲು ಸಾಲಿಡಿಂದ ಲಿಕ್ವಿಡ್ ಕನ್ವರ್ಟ್ ಆಗುತ್ತೋ ಆವಾಗ ಫುಲ್ ಫೇಸ್ ಟ್ರಾನ್ಸಿಷನ್ ಆಗಿದೆ ಅಂತ ಹೇಳ್ತಾರೆ. ಮತ್ತೆ ನಾವು ಹೀಟ್ ಎನರ್ಜಿ ಸಪ್ಲೈ ಮಾಡ್ಕೊಂಡು ಹೋಗ್ತಾ ಇದ್ದರೆ ಅವಾಗ ಏನಾಗುತ್ತೆ ನಿಮಗೆ ಅಂತಂದರೆ, ಎಗೈನ್ ದ ಲಿಕ್ವಿಡ್ ವಿಲ್ ಇನ್ಕ್ರೀಸ್ ಇಟ್ಸ್ ಟೆಂಪರೇಚರ್ ಅಂತ ಹೇಳ್ತಾರೆ. ಲಿಕ್ವಿಡ್ ಇನ್ಕ್ರೀಸ್ ಇಟ್ಸ್ ಟೆಂಪರೇಚರ್. ಸೊ ಹಿಯರ್ ಫ್ರಮ್ let us say what is the name here? ಇದನ್ನು ನಾವು ಲಿಕ್ವಿಡ್ ಅಂತ ಕನ್ಸಿಡರ್ ಮಾಡೋಣ. ಇದರ ಹೆಸರು ಲೆಟ್ ಇಟ್ ಬಿ OABC ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಆ್ಯಂಡ್ ವೆನ್ ಇಟ್ ರೀಚಸ್ ಟು ಎ ಟೆಂಪರೇಚರ್ ಕಾಲ್ಡ್ ಆಸ್ ಬಾಯ್ಲಿಂಗ್ ಪಾಯಿಂಟ್. ಯಾವಾಗಾದರೆ ಒಂದು ಟೆಂಪರೇಚರ್ ರೀಚ್ ಆಗುತ್ತೆ, ಅಂದರೆ ಬಾಯ್ಲಿಂಗ್ ಪಾಯಿಂಟ್ ರೀಚ್ ಆಗುತ್ತೋ ಆವಾಗ ನಿಮಗೆ ಎಲ್ಲ ಮಾಲಿಕ್ಯೂಲ್ಸು, ಆ ಲಿಕ್ವಿಡ್ ಇರ್ತಕ್ಕಂಥ ಎಲ್ಲ ಮಾಲಿಕ್ಯೂಲ್ಸ್ ನಿಮಗೆ ಫೇಸ್ ಟ್ರಾನ್ಸಿಷನ್ ನಡೆಯುತ್ತೆ ಅಂತ ಹೇಳ್ತಾರೆ. ಫೇಸ್ ಟ್ರಾನ್ಸಿಷನ್, ಓಕೆನಾ? ಇಲ್ಲಿ ನಿಮ್ಗೆ ಏನಾಗುತ್ತೆ ನೋಡಿ, ಇಲ್ಲಿ ಲಿಕ್ವಿಡ್ ಟು ವೇಪರ್ಗೆ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಅಗೈನ್ ಇನ್ನೂ ನಾವು ಹೀಟ್ ಎನರ್ಜಿನ ಸಪ್ಲೈ ಮಾಡ್ಕೊಂಡು ಹೋಗ್ತಾ ಇದ್ದರೆ ಅವಾಗ ಏನಾಗುತ್ತೆ, ವೇಪರ್ ಟೆಂಪರೇಚರ್ ರೈಸ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಸೊ ಇನ್ ದಿಸ್ ಕೇಸ್ ದ ಬಾಡಿ ಆರ್ ದ ಸಬ್ಸ್ಟೆನ್ಸ್ ವಿಲ್ ಬಿ ಕಂಪ್ಲೀಟ್ಲಿ ಇನ್ ವೇಪರ್ ಸ್ಟೇಟ್ ಅಂತ ಹೇಳ್ತಾರೆ. This is called as phase transition diagram. ಅರ್ಥ ಆಯ್ತಲ್ವಾ? ಬಾಯ್ಲಿಂಗ್ ಪಾಯಿಂಟ್ ಅಂದರೆ ಏನಪ್ಪ? ಇಟ್ ಇಸ್ ಎ ಫೇಸ್ ಟ್ರಾನ್ಸಿಷನ್ ಟೆಂಪರೇಚರ್. ಚೆನ್ನಾಗಿ ಬಿಟ್ಕೊಳ್ಳಿ. ಯಾವಾಗಾದರೆ ಮೆಟೀರಿಯಲ್ ಅನ್ನೋದು ಅದರ ಫೇಸ್ನ ಚೇಂಜ್ ಮಾಡ್ಕೊಳ್ತಾ ಇರುತ್ತೋ ಆವಾಗ ಅದರ ಟೆಂಪರೇಚರ್ ಯಾವಾಗಲೂ ಕಾನ್ಸ್ಟೆಂಟ್ ಆಗಿರುತ್ತೆ ಅಂತ ಹೇಳ್ತಾರೆ. ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಪಾಯಿಂಟ್? ಅರ್ಥ ಆಯ್ತು ಎಲ್ಲರಿಗೂ? ದಿಸ್ ಇಸ್ ದ ಫೇಸ್ ಟ್ರಾನ್ಸಿಷನ್ ಡಯಾಗ್ರಾಮ್ ಅಂತ ಹೇಳ್ತೀವಿ. ಲೇಟರ್ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ವೆರಿ ಇಂಪಾರ್ಟೆಂಟ್ ಪ್ರಿನ್ಸಿಪಲ್. ಏನದು ಅಂತಂದರೆ ವಿ ಕಾಲ್ ಇಟ್ ಆಸ್ ಪ್ರಿನ್ಸಿಪಲ್ ಆಫ್ ಕ್ಯಾಲೋರಿಮೆಟ್ರಿ ಅಂತ ಹೇಳ್ತಾರೆ. ಸಿಂಪಲ್ ಆಗಿರುತ್ತೆ ಇದು ಪ್ರಿನ್ಸಿಪಲ್, ಆದರೆ ಪ್ರಾಬ್ಲಮ್ಸ್ ಅಪ್ಲೈ ಮಾಡಬೇಕು ಅಂತಂದರೆ ಹುಷಾರಾಗೆ ಮಾಡಬೇಕು. ಪ್ರಿನ್ಸಿಪಲ್ ಆಫ್ ಕ್ಯಾಲೋರಿಮೆಟ್ರಿ. What is this principle says ಅಂತಂದರೆ, that is simple. When a hot body is mixed with a cold body, ಯಾವಾಗಾದರೆ ಹಾಟ್ ಬಾಡಿ ಅನ್ನೋದು ಕೋಲ್ಡ್ ಬಾಡಿ ಜೊತೆ ಮಿಕ್ಸ್ ಮಾಡ್ತೀವೋ ಆವಾಗ ಏನಾಗುತ್ತೆ, ಹಾಟ್ ಬಾಡಿ ಅನ್ನೋದು ಅದರ ಟೆಂಪರೇಚರ್ನ ಕಮ್ಮಿ ಮಾಡ್ಕೊಳ್ಳುತ್ತೆ, ಕೋಲ್ಡ್ ಬಾಡಿ ಅನ್ನೋದು ಅದರ ಟೆಂಪರೇಚರ್ನ ರೈಸ್ ಮಾಡ್ಕೊಳ್ಳುತ್ತೆ. ಅಂದರೆ ಹಾಟ್ ಬಾಡಿ ವಿಲ್ ಲೂಸ್ ಹೀಟ್ ಎನರ್ಜಿ, ಕೋಲ್ಡ್ ಬಾಡಿ ವಿಲ್ ಗೈನ್ ಎನರ್ಜಿ ಅಂತ ಹೇಳ್ತಾರೆ. ಆ್ಯಂಡ್ ಇಟ್ ಅಟೈನ್ಸ್ ಅನ್ ಈಕ್ವಿಲಿಬ್ರಿಯಮ್ ಅಂತ ಹೇಳ್ತೀವಿ. ಅಂತಂದರೆ ಹಾಟ್ ಬಾಡಿ ಲೂಸಸ್ ಟೆಂಪರೇಚರ್ ಆ್ಯಂಡ್ ಕೋಲ್ಡ್ ಬಾಡಿ ಗೈನ್ಸ್ ಟೆಂಪರೇಚರ್, ಓಕೆ, ವೆನ್ ದೇ ಮಿಕ್ಸ್ ಟುಗೆದರ್ ಅಂತ ಹೇಳ್ತಾರೆ. ದಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ಕ್ಯಾಲೋರಿಮೆಟ್ರಿ. ಇನ್ನೂ ಸಿಂಪಲಾಗಿ ಹೇಳಬೇಕು ನಾವು ಅಂತಂದರೆ, ಇಟ್ ಈಸ್ ಸಿಂಪ್ಲಿ ಹೀಟ್ ಲಾಸ್ಟ್ ಬೈ ಹಾಟ್ ಬಾಡಿ ಈಸ್ ಈಕ್ವಲ್ ಟು
ಹೀಟ್ ಗೈನ್ಡ್ ಬೈ ಕೋಲ್ಡ್ ಬಾಡಿ ಅಂತ ಹೇಳ್ತಾರೆ. ಹೀಟ್ ಗೈನ್ಡ್ ಬೈ ಕೋಲ್ಡ್ ಬಾಡಿ. ಅರ್ಥ ಆಯ್ತಲ್ವಾ? ಹೀಟ್ ಲಾಸ್ಟ್ ಬೈ ಹಾಟ್ ಬಾಡಿ ಇಸ್ ಈಕ್ವಲ್ ಟು ಹೀಟ್ ಗೈನ್ಡ್ ಬೈ ಕೋಲ್ಡ್ ಬಾಡಿ. ಓಕೆನಾ? ಫಾರ್ ಎಕ್ಸಾಂಪಲ್ consider the two bodies. Consider M1 and M2 are the masses of two bodies. And T1 and T2 are temperature. T1 and T2 are initial temperature of two bodies. Assume ಮಾಡಿ ಇಲ್ಲೇನಪ್ಪ ಅಂತಂದ್ರೆ T1 is greater than T2 are mixed. ಲೆಟ್ ಅವಾಗ ಏನಾಗುತ್ತೆ ನೋಡಿ ಇಲ್ಲಿ. ದೆನ್ T is the equilibrium temperature ಅಂತ ಕರೆಯೋಣ. ಈಕ್ವಿಲಿಬ್ರಿಯಂ ಟೆಂಪರೇಚರ್ ನೋಡಿ. ಈಕ್ವಿಲಿಬ್ರಿಯಂ ಟೆಂಪರೇಚರ್ ಅನ್ನೋದು ಯಾವತ್ತೇ ಆಗಲಿ T1ಗಿಂತೂ ಕಮ್ಮಿ ಇರುತ್ತೆ, T2ಗಿಂತೂ ಜಾಸ್ತಿ ಇರುತ್ತೆ. ಅಂದರೆ ಕೋಲ್ಡ್ ಬಾಡಿ ಟೆಂಪರೇಚರ್ಗಿಂತೂ ಈಕ್ವಿಲಿಬ್ರಿಯಂ ಟೆಂಪರೇಚರ್ ಜಾಸ್ತಿ ಇರುತ್ತೆ. ಹಾಟ್ ಬಾಡಿ ಕಂಪೇರ್ ಮಾಡಿದಾಗ ಈಕ್ವಿಲಿಬ್ರಿಯಂ ಟೆಂಪರೇಚರ್ ಕಮ್ಮಿ ಇರುತ್ತೆ. ದೇರ್ಫೋರ್ ಇವಾಗ ಅಪ್ಲೈ ಮಾಡೋಣ, ಏನು ಬರುತ್ತೆ ಅಂತ ನೋಡೋಣ. ಹೀಟ್ ಲಾಸ್ಟ್ ಬೈ M1 is equals to heat gained by second body ಅಂತ ಹೇಳ್ತಾರೆ. Therefore we can say that heat lost is equals to heat gained ಅಂತ ಹೇಳ್ತಾರೆ. So we can write, see here, heat lost formula by M1 into S1 into what is the temperature difference? T1 minus T is equal to ಇಲ್ಲೇನಾದ್ರು ನೋಡಿ ಇಲ್ಲಿ M2 into S2 into T minus T2 ಅಂತ ಬರೀಬೇಕು. ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ದೀರಾ ಅಂತಂದರೆ ಈಕ್ವಿಲಿಬ್ರಿಯಂ ಟೆಂಪರೇಚರ್ ಇಲ್ಲ ಟೆಂಪರೇಚರ್ ದ ಮಿಕ್ಸ್ಚರ್ ಏನಪ್ಪ ಬರುತ್ತೆ ಅಂತಂದರೆ ವಿ ಕ್ಯಾನ್ ರೈಟ್ M1 S1 into T1 ಪ್ಲಸ್ M2 S2 into T2 ಡಿವೈಡ್ ಬೈ M1 S1 ಪ್ಲಸ್ M2 S2 ಅಂತ ಬರುತ್ತೆ. ದಿಸ್ ಫಾರ್ two bodies. Similarly, if I mix three bodies, ಸಿಮಿಲರ್ಲಿ ನಾನು 3 ಬಾಡೀಸ್ನ ಮಿಕ್ಸ್ ಮಾಡಿದ್ದೀನಿ ಅಂತ ಅನ್ಕೊಳ್ಳಿ. ಸಿಮಿಲರ್ಲಿ ಫಾರ್ 3 ಬಾಡೀಸ್ ದ ಈಕ್ವಿಲಿಬ್ರಿಯಂ ಟೆಂಪರೇಚರ್ ಈಸ್ ಈಕ್ವಲ್ಸ್ ಟು M1 S1 T1 ಪ್ಲಸ್ M2 S2 ಇಂಟು T2 ಪ್ಲಸ್ M3 S3 ಇಂಟು T3 ಹೋಲ್ ಡಿವೈಡ್ ಬೈ ವಿ ಕ್ಯಾನ್ ರೈಟ್ M1 S1 ಪ್ಲಸ್ M2 S2 ಪ್ಲಸ್ M3 S3 ಅಂತ ಬರೀಬಹುದು. ಗೊತ್ತಾಗಿದಲ್ವಾ ಹೇಳ್ತಾರೆ ಅಂತ. ಇವಾಗ ಇದರಲ್ಲಿ ನಾವು ಡಿಫ್ರೆಂಟ್ ಕೇಸಸ್ನ ರೈಸ್ ಮಾಡ್ಕೋಬೋದು. ಏನಂತಂದರೆ ಈ ಬೋತ್ ದ ಬಾಡೀಸ್ ಆರ್ ಹ್ಯಾವಿಂಗ್ ಈಕ್ವಲ್ ಮಾಸಸ್ ಏನಾಗುತ್ತೆ, ಈಕ್ವಲ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟೀಸ್ ಅಂದರೆ ಏನಾಗುತ್ತೆ ಈಕ್ವಿಲಿಬ್ರಿಯಂ ಟೆಂಪರೇಚರ್, ಇಲ್ಲ ಬೋತ್ ಈಕ್ವಲ್ ಮಾಸ್ ಈಕ್ವಲ್ ಸ್ಪೆಸಿಫಿಕ್ ಹೀಟ್ ಇದ್ದರೆ ಏನಾಗುತ್ತೆ ಈಕ್ವಿಲಿಬ್ರಿಯಂ ಟೆಂಪರೇಚರ್ ಅನ್ನೋದು ನಾವು ಸ್ಪೆಷಲ್ ಕೇಸಾಗಿ ಅನಲೈಸ್ ಮಾಡಬಹುದು. ಬಟ್ ದಿಸ್ ಇಸ್ ಜನರಲ್ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ಈಕ್ವಿಲಿಬ್ರಿಯಂ ಟೆಂಪರೇಚರ್. ಇಲ್ಲ ಇದು ನೆನಪಿಟ್ಟುಕೊಳ್ಳೋಕೆ ಕಷ್ಟ ಸರ್ ನಮಗೆ ಅಂತಂದರೆ ವಿ ಕ್ಯಾನ್ ಅಪ್ಲೈ ಹೀಟ್ ಲಾಸ್ ಇಸ್ ಈಕ್ವಲ್ಸ್ ಟು ಹೀಟ್ ಗೈನ್. ಇದ್ರ ಮೇಲೆ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ, ಅವ ನಿಮಗೆ ಗೊತ್ತಾಗುತ್ತೆ ಹೇಗೆ ಅನಲೈಸ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಥಿಂಗ್ ಏನಪ್ಪ ಅಂತಂದರೆ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ನಾವು ನೋಡೋಣ. See here, two spheres made of same substance. ಯಾವಾಗಾದ್ರೆ ನಿಮಗೆ ಸೇಮ್ ಸಬ್ಸ್ಟೆನ್ಸ್ ಅಂತ ಅಂತಾರೋ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ವಿಲ್ ರಿಮೈನ್ ಕಾನ್ಸ್ಟೆಂಟ್ ಅಂತ ಫಿಕ್ಸ್ ಆಗಿಬಿಡಬೇಕು. ಯಾವಾಗಾದ್ರೆ ಸೇಮ್ ಮೆಟೀರಿಯಲ್ ಸೇಮ್ ಸಬ್ಸ್ಟೆನ್ಸ್ ಅಂತ ಅಂತಾರೋ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಏನ್ರಿ ಆಗಿರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಹ್ಯಾವ್ ಡಯಾಮೀಟರ್ಸ್ ಇನ್ ದ ರೇಷಿಯೋ 1:2. ಸಿ ಹಿಯರ್ ಡಯಾಮೀಟರ್ ರೇಷಿಯೋಸ್ ಏನು ಕೊಟ್ಟಿದ್ದಾರೆ ನಿಮ್ಗೆ ಇಲ್ಲಿ D1 by D2 is equals to 1/2. Then what is their thermal capacity? Ratio of their thermal capacity TC of 1 divided by thermal capacity of 2 ? ಹೇಗೆ ಮಾಡ್ಬೋದು ನೋಡಿ ಇಲ್ಲಿ ಒಂದ್ಸರಿ ನೋಡೋಣ. ಸೊ ಥರ್ಮಲ್ ಕೆಪಾಸಿಟಿ ಫಾರ್ಮುಲಾ ಏನ್ರಿ M ಇಂಟು S ತಾನೆ. ಸೊ ವಿ ಕ್ಯಾನ್ ಸೇ ಎಮ್ನ ಹೇಗೆ ಬರಿಬೋದು ನಾವಿಲ್ಲಿ ವಾಲ್ಯೂಮ್ ಇಂಟು ಡೆನ್ಸಿಟಿ ಅಂತ ಬರೀಬಹುದು. ವಾಲ್ಯೂಮ್ ಇಲ್ಲಿ ಸ್ಪಿಯರ್ಸ್ ತಾನೆ ಹೇಳ್ತಾರದು. ವಾಲ್ಯೂಮ್ ಅಂದರೆ 4/3 πr³ ಅಂತ ಬರೀಬಹುದು.
ಡೆನ್ಸಿಟಿ ಇಂಟು ಎಸ್ ಅಂತ ಬರುತ್ತೆ. ದೇರ್ ಫೋರ್ ವಿ ಕ್ಯಾನ್ ಸೇ, ಅಬ್ಸರ್ವ್ ಮಾಡಿ ನೀಟಾಗಿ, ಸೇಮ್ ಸಬ್ಸ್ಟೆನ್ಸ್ ಅಂತ ಹೇಳ್ತಾ ಇರೋದ್ರಿಂದ ನಿಮಗೆ ಡೆನ್ಸಿಟಿ ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೆ. ಅಷ್ಟೇ ಅಲ್ಲ, ನಿಮಗೆ ವಿ ಕ್ಯಾನ್ ಸೇ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೆ. ದೇರ್ ಫೋರ್ ವಿ ಕ್ಯಾನ್ ಸೇ thermal capacity is directly proportional to r cube, directly proportional to diameter cube ಅಂತ ಬರೀಬಹುದು. Therefore Tc of 1 divided by Tc of 2 is equal to d1 by d2 whole cube ಅಂತ ಹೇಳ್ತಾರೆ. What is d1 value here? 1 by 2 whole cube, which is nothing but 1 by 8. So we can say option B is the right answer. ಗೊತ್ತಾಯ್ತಲ್ವ ಹೇಗೆ ಅನಲೈಸ್ ಮಾಡಬೇಕಿದು ಅಂತಂದ್ಬಿಟ್ಟು? ಲೈಕ್ ದಟ್ ವಿ ಹ್ಯಾವ್ ಟು ಥಿಂಕ್ ಆ್ಯಂಡ್ ವಿ ಹ್ಯಾವ್ ಟು ಅನಲೈಸ್ ದ ಕ್ವಶನ್. ಸೀದಾ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಏನು ಹೇಳ್ತಾ ಇದ್ದಾರೆ ಅಂತಂದ್ಬಿಟ್ಟು, 2 kg ಆಫ್ ಮಾಸ್ ಅಂತ ಹೇಳ್ತಾ ಇದ್ದಾರೆ. 2 kg ಆಫ್ ಮಾಸ್ ಅಲ್ಲ, ಐಸ್, ಸಾರಿ, 2 kg ಆಫ್ ಐಸ್ at -20 degree Celsius is mixed with 5 kg of water at 20 degree Celsius ಅಂತ ಹೇಳ್ತಾ ಇದ್ದಾರೆ. In an insulating vessel having negligible heat capacity, calculate the final mass of the water remaining in the container ಅಂತ ಹೇಳ್ತಾರೆ. in the container. ನೋಡಿ, ಇಲ್ಲಿ ಕ್ವಶನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಫೈನಲ್ ಮಾಸ್ ಆಫ್ ದ ವಾಟರ್ ಅಂತ ಕೇಳ್ತಾ ಇದ್ದಾರೆ. ಫೈನಲ್ ಮಾಸ್ ಕೇಳ್ತಾ ಇದ್ದಾರೆ ಅಂದರೆ ಮೀನಿಂಗ್ ಏನು ಅಂತಂದರೆ, ಈ ಐಸ್ ಅನ್ನೋದು ನಿಮಗೆ ಸ್ವಲ್ಪ ಮೆಲ್ಟ್ ಆಗಿದೆ ಅಂತ ತಾನೇ ಅರ್ಥ. ಐಸ್ ಅನ್ನೋದು ನಿಮಗೆ ಮೆಲ್ಟ್ ಆಗಿದೆ ಅಂತ ತಾನೇ ಅರ್ಥ ಮಾಡ್ಕೊತಾ ಇದ್ದೀರಾ? ಸೊ ಎಷ್ಟು ಮೆಲ್ಟ್ ಆಗಿದೆ ಅಂತ ನಮಗೆ ಗೊತ್ತಿಲ್ಲ. ಎಷ್ಟು ಮೆಲ್ಟ್ ಆಗಿದೆ ಅಂತ ನಮಗೆ ಗೊತ್ತಾಗ್ಬಿಟ್ರೆ ಅದನ್ನು ಇದ್ರ ಜೊತೆ ವಾಟರ್ ಮಾಸ್ ಜೊತೆ ಆ್ಯಡ್ ಮಾಡಿದ್ರೆ ನಮಗೆ ಟೋಟಲ್ ಮಾಸ್, ಫೈನಲ್ ಮಾಸ್ ಆಫ್ ದ ವಾಟರ್ ನಮಗೆ ಸಿಗುತ್ತೆ. ಸೊ ಸಿ ಹಿಯರ್ ಏನು ಕೊಟ್ಟಿದ್ದಾರೆ ನೋಡಿ, ಸ್ಪೆಸಿಫಿಕ್ ಹೀಟ್ಸ್ ಆಫ್ ವಾಟರ್ ಅಂಡ್ ದ ಐಸ್ ಈಸ್ 1 kilocalorie per gram per degree Celsius and 0.5 kilocalorie per kg per degree Celsius ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಹೌ ಕ್ಯಾನ್ ವಿ ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ಹಿಯರ್? ನೋಡಿ, ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಆಫ್ ಐಸು ಕೊಟ್ಟಿದ್ದಾರೆ 80 calorie per gram ಅಂತ, ಕಿಲೋ ಕ್ಯಾಲರಿ ಪರ್ ಗ್ರಾಮ್ ಅಂತಂದ್ಬಿಟ್ಟು. ಒಂದು ನಿಮಿಷ, ಇಲ್ಲಿ ಕಿಲೋ ಬರಲ್ಲ ಅಂತ ಅನಿಸುತ್ತೆ. ಸ್ಪೆಸಿಫಿಕ್ ಹೀಟ್ ಆಫ್ ವಾಟರ್ ಈಸ್ 1 kilocalorie. ಓಕೆ, ಆಪ್ಷನ್ಸ್ ಇರಲಿ ಬಿಡಿ, ತೊಂದರೆ ಇಲ್ಲ. ನೋ ನೀಡ್ ಟು ವರಿ ಅಬೌಟ್ ದ್ಯಾಟ್. ಎಸ್, ಇಲ್ಲಿ ಕೆ ಜಿ ಅಂತ ಕೊಟ್ಟಿದ್ದಾರಲ್ವಾ, ಸೊ ಇಟ್ ಈಸ್ ಕರೆಕ್ಟ್ ಓನ್ಲಿ, ನೋ ನೀಡ್ ಟು ವರಿ ಅಬೌಟ್ ದ್ಯಾಟ್. ಸೊ ಸಿ ಹಿಯರ್, ವಾಟರ್ ಅನ್ನೋದು ಅಬ್ಸರ್ವ್ ಮಾಡಿ. ವಾಟರ್ ಅನ್ನೋದು ನಿಮಗೆ 20 ಡಿಗ್ರಿ ಸೆಲ್ಸಿಯಸ್ ಹತ್ರ ಇದೆ. ಐಸ್ ಅನ್ನೋದು ನಿಮಗೆ -20 ಡಿಗ್ರಿ ಸೆಲ್ಸಿಯಸ್ ಹತ್ರ ಇದೆ. ಅಂದರೆ ಐಸ್ ಈಸ್ ಅ ಕೋಲ್ಡ್ ಬಾಡಿ, ವಾಟರ್ ಈಸ್ ಅ ಹಾಟ್ ಬಾಡಿ. ಸೊ ವಾಟರ್ ವಿಲ್ ಲೂಸ್ ಎನರ್ಜಿ, ಐಸ್ ವಿಲ್ ಗೇನ್ ಎನರ್ಜಿ ಅಂತ ಹೇಳ್ತಾ ಇದ್ದಾರೆ. ಸೊ ವಿ ಕ್ಯಾನ್ ಸೇ ದ್ಯಾಟ್, ಏನು ಹೇಳ್ಬೋದು ನೋಡಿ, ಹೀಟ್ ಲಾಸ್ಟ್ ಬೈ ವಾಟರ್ ಈಸ್ ಈಕ್ವಲ್ ಟು ಹೀಟ್ ಗೇನ್ಡ್ ಬೈ ಐಸ್ ಅಂತ ಹೇಳ್ತಾರೆ. ಹೀಟ್ ಗೇನ್ಡ್ ಬೈ ಐಸ್. ಓಕೆನಾ? ಸೊ ಲೆಟ್ ಅಸ್ ರೈಟ್ ದಿಸ್. m ವಾಟರ್ ಇಂಟು s ವಾಟರ್ ಇಂಟು ಚೇಂಜ್ ಇನ್ ಟೆಂಪರೇಚರ್ ಆಫ್ ದ ವಾಟರ್. Change in temperature of the water is equal to ಏನಾಗುತ್ತೆ ನೋಡಿ, ಇಲ್ಲಿ ಫಸ್ಟ್ ಐಸ್ನ -20 ಡಿಗ್ರಿ ಸೆಲ್ಸಿಯಸ್ ಇಂದ 0 ತರಬೇಕಲ್ವಾ. ಹಾಗಾಗಿ ಎಮ್ ಐಸ್ ಇಂಟು ಎಸ್ ಐಸ್ ಇಂಟು ಚೇಂಜ್ ಇನ್ ಟೆಂಪರೇಚರ್ ಆಫ್ ದ ಐಸ್ ಅಂತ ತಗೊಳ್ಳೋಣ. ಪ್ಲಸ್ ಎಮ್ ಇಂಟು ಎಮ್ ಐಸ್ ಇಂಟು ಲೇಟೆಂಟ್ ಹೀಟ್ ಆಫ್ ಐಸ್ ಅಂತ ಬರೀಬಹುದು. ಯಾಕೆ ಅಂತಂದರೆ ನಾನು ಹೇಳ್ತಾ ಇದ್ದೀನಿ, ಫೈನಲ್ ಮಾಸ್ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಮೀನಿಂಗ್ ಏನು, ಸ್ವಲ್ಪ ಮಾಸ್ ಅನ್ನೋದು ನಿಮಗೆ ಕನ್ವರ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಎಷ್ಟು ಮಾಸ್ ಆಗಿದೆ ಅಂತ ವಿ ಡೋಂಟ್ ನೋ ದ್ಯಾಟ್. ಅಷ್ಟು ಮಾಸ್ ಕನ್ವರ್ಟ್ ಆದರೆ ನೋಡಿ, ಇಲ್ಲಿ ಎಮ್ ಐ ಅಂತ ತಗೋಬೋದು. ಆದರೆ ಇಲ್ಲಿ ಎಷ್ಟು ಮಾಸ್ ಕನ್ವರ್ಟ್ ಆಗಿದೆ ನಮಗೆ ಗೊತ್ತಿಲ್ಲ. ಸೊ ಲೆಟ್ ಇಟ್ ಬಿ ಎಮ್ ಡ್ಯಾಶ್ ಅಂತ ಕನ್ಸಿಡರ್ ಮಾಡೋಣ. ಸೊ ಅಪ್ಲೈ ಮಾಡಿ, ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ, ವ್ಯಾಲ್ಯೂ ಇಲ್ಲ. ಮಾಸ್ ಆಫ್ ದ ವಾಟರ್ ಇಸ್ 5 kg. ಸ್ಪೆಸಿಫಿಕ್ ಹೀಟ್ ಆಫ್ ವಾಟರ್ ಎಷ್ಟು ಕೊಟ್ಟಿದ್ದಾರೆ ನಮ್ಗೆ ಇಲ್ಲಿ? ಸ್ಪೆಸಿಫಿಕ್ ಹೀಟ್ ಆಫ್ ವಾಟರ್ ಈಸ್ 1 ಇಂಟು ಡೆಲ್ಟಾ ಟಿ ಈಸ್ 20 ಮೈನಸ್ 0 ಡಿಗ್ರಿ ಹತ್ರದನ್ನ ಐಸ್ ಅನ್ನೋದು ಮೆಲ್ಟ್ ಆಗೋದು ನಿಮಗೆ, ಹಾಗಾಗಿ 0 ಅಂತ ತಗೋಬಹುದು. ಸೊ ವಾಟ್ ಇಸ್ ದ ಮಾಸ್ ಆಫ್ ದ ಐಸ್ ಹಿಯರ್? 20 ಇಂಟು ಐಸ್ ಸ್ಪೆಸಿಫಿಕ್ ಹೀಟ್ ಬಂದ್ಬಿಟ್ಟು ನಿಮಗೆ 0.5 ಇಂಟು ವಾಟ್ ಇಸ್ ದ ಚೇಂಜ್ ಇನ್ ಟೆಂಪರೇಚರ್ ಹಿಯರ್? 0 ಮೈನಸ್ 20 ಅಂತ ತಗೋಬಹುದು. ಪ್ಲಸ್ ಎಮ್ ಡ್ಯಾಶ್ ಇಂಟು ಎಲ್ ಐಸ್ ಇಸ್ ಈಕ್ವಲ್ಸ್ ಟು 80 ಅಂತ ಬರಿತೀವಿ.
ಸೊ ಸಿಂಪ್ಲಿಫೈ ಮಾಡಿ ಇಲ್ಲಿ 5 into 20 ಅಂತಂದರೆ ಇಟ್ ಈಸ್ ಈಕ್ವಲ್ಸ್ ಟು 100 ಈಸ್ ನಥಿಂಗ್ ಬಟ್ 120 ಪ್ಲಸ್ m ಡ್ಯಾಶ್ ಇಂಟು 80 ಅಂತ ಬರುತ್ತೆ. ಸೊ ಥಿಂಕ್ ಮಾಡಿ ಇಲ್ಲಿ, ಇಫ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ m ಡ್ಯಾಶ್ ಈಸ್ ಈಕ್ವಲ್ ಟು 100 ಮೈನಸ್ 20 ಅಂತಂದರೆ 80 ಬರುತ್ತೆ. 80/80 ವಿಚ್ ಇಸ್ ನಥಿಂಗ್ ಬಟ್ 1 kg ಅಂತ ಬರುತ್ತೆ. ವಾಟ್ ಈಸ್ m ಡ್ಯಾಶ್ ವ್ಯಾಲ್ಯೂ ಹಿಯರ್? m ಡ್ಯಾಶ್ ಅಂದರೆ ಏನಪ್ಪ ಇಲ್ಲಿ? m ಡ್ಯಾಶ್ ಈಸ್ ದ, ನೋಡಿ, ಮಾಸ್ ಆಫ್ ದ ಐಸ್ melted or converted into water ಅಂತ ಹೇಳ್ಬೋದು. Therefore, what is the total mass or final mass of the water? Final mass of the water ಏನ್ರಿ ಆಗಿರುತ್ತೆ? ಇನಿಷಿಯಲ್ ಮಾಸ್ ಬಂದ್ಬಿಟ್ಟು ನಿಮಗೆ 5 kg ಇದೆ, ಕನ್ವರ್ಟೆಡ್ ಐಸ್ ಅನ್ನೋದು ನಿಮಗೆ 1 kg ಇದೆ. ಸೊ ಇಟ್ ಈಸ್ ಈಕ್ವಲ್ಸ್ ಟು 6 kg ಅಂತ ಬರೀಬಹುದು. Therefore, you can go with ಆಪ್ಷನ್ ಬಿ. ಆಪ್ಷನ್ನ ಬಿ. ಅರ್ಥ ಆಯ್ತಾ? ಅರ್ಥ ಆಗಿಲ್ಲ ಇನ್ನೊಂದ್ಸರಿ ನೀಟಾಗೆ ನೋಡಿ ಕೇಳಿಸ್ಕೊಳ್ಳಿ. ಓಕೆ, ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್. ಲೇಟೆಂಟ್ ಹೀಟ್ ಆಫ್ ಐಸ್ ಈಸ್ ಈಕ್ವಲ್ ಟು 80 calorie per gram ಅಂತ ಕೊಟ್ಟಿದ್ದಾರೆ. ಲೇಟೆಂಟ್ ಹೀಟ್ ಈಸ್ ಈಕ್ವಲ್ಸ್ ಟು 80 calorie per gram. ಎ ಮ್ಯಾನ್ ಮೆಲ್ಟ್ಸ್ 60 grams of ice by chewing in 1 minute. ಹಿಸ್ ಪವರ್ ಈಸ್ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕೇಳಿದ್ರೆ ಕ್ವಶನ್ ನಿಮಗೆ. ಲೇಟೆಂಟ್ ಹೀಟ್ ಆಫ್ ಐಸ್ ನಿಮಗೆ ಕೊಟ್ಟಿದ್ದಾರೆ, 80 calorie ಅಂತಂದ್ಬಿಟ್ಟು 60 grams ಆಫ್ ಐಸ್ನ 1 minute ಚ್ಯೂ ಮಾಡಿದ್ದಾರೆ. ಅಂದರೆ ಬಬಲ್ ಕಮ್ ಥರ ಬಾಯಲ್ಲಿ ಹಾಕ್ಕೊಂಡು ಅದು ಕರಗೋಗಿದೆ, ಮೆಲ್ಟ್ ಆಗೋಗಿದೆ ಅಂತ ಹೇಳ್ತಾ ಇದ್ದಾರೆ. 60 grams ಆಫ್ ಐಸ್ ಬೈ ಮ್ಯಾನ್ ಮೆಲ್ಟ್ಸ್, ಕಂಪ್ಲೀಟ್ಲಿ ಮೆಲ್ಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಸಿಂಪಲ್ಲಾಗಿ ಯೋಚನೆ ಮಾಡೋಣ. ನಮಗೆ ಪವರ್ ಅಪ್ಲೈಡ್ ಇಸ್ ಈಕ್ವಲ್ಸ್ ಟು ಎನರ್ಜಿ ಬೈ ಟೈಮ್. ಇಲ್ಲಿ ಐಸ್ ಅನ್ನೋದು ನಿಮಗೆ ಸಾಲಿಡ್ ಫಾರ್ಮಲ್ಲಿದೆ, ಮೆಲ್ಟ್ ಆದಮೇಲೆ ಲಿಕ್ವಿಡ್ ಫಾರ್ಮಲ್ಲಿದೆ, ಅಂದರೆ ಫೇಸ್ ಟ್ರಾನ್ಸಿಷನ್ ನಡೀತಾ ಇದೆ. ಸೊ ವಿ ಕ್ಯಾನ್ ರೈಟ್ m ಇಂಟು ಎಲ್ ಐಸ್ ಅಂತ ಬರೀಬಹುದು. ಎಲ್ ಐಸ್ ಡಿವೈಡ್ ಬೈ ಟೈಮ್ ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ದ ಮಾಸ್ ಆಫ್ ದ ಐಸ್ ದೇ ಹ್ಯಾವ್ ಗಿವೆನ್ ಹಿಯರ್? 60 grams ಅಂದರೆ 10 to the power of -3. ಎಲ್ ಐಸ್ ಎಷ್ಟು ಕೊಟ್ಟಿದ್ದಾರಪ್ಪ ನಿಮ್ಗೆ ಇಲ್ಲಿ? ಎಲ್ ಐಸ್ ಈಸ್ 80 calorie per gram ಅಂತ ಹೇಳ್ತಾರೆ. 80 calorie per gram. ಅದನ್ನು ನಾವು 80 calorie ಗ್ರಾಮ್ನ ನಾವು ಕನ್ವರ್ಟ್ ಮಾಡಿಕೊಂಡ್ರೆ ನಮ್ಗೆ ಎಷ್ಟು ಬರುತ್ತೆ ಹೇಳಿ ನೋಡೋಣ. ಇಟ್ ಈಸ್ 2.26 ಇಂಟು 10 to the power of 2.26 ಅಲ್ಲ, ಸಾರಿ, 3.36 ರೀ. 3.36 ಇಂಟು 10 to the power of 5 ಅಂತ ಬರುತ್ತೆ. ಹೋಲ್ ಡಿವೈಡ್ ಬೈ ಟೈಮ್ 1 minute ಅಂತಂದರೆ ಇಟ್ ಈಸ್ 60 seconds ಅಂತ ಹೇಳ್ತೀವಿ. 60 seconds. Therefore 60 ಕ್ಯಾನ್ಸಲ್ ಆದರೆ ಪವರ್ ಈಸ್ ಈಕ್ವಲ್ ಟು 3.36 ಇಂಟು 10 to the power of 2 ವಿಚ್ ಇಸ್ ನಥಿಂಗ್ ಬಟ್ 336 ವ್ಯಾಟ್ ಅಂತ ಹೇಳ್ಬೋದು. ಸೊ ಯು ಕ್ಯಾನ್ ಸೇ ವಾಟ್ ಈಸ್ ಆಪ್ಷನ್ ಬಿ. ಆಪ್ಷನ್ನ ಬಿ. ಅರ್ಥ ಆಗ್ತದಲ್ವಾ ಹೇಳ್ತಾ ಇರೋದು ಏನು ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಇನ್ ದ ಸೇಮ್ ಮ್ಯಾನರ್ ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್. ನೋಡಿ ಇಲ್ಲಿ 2 liquids A and B. 2 liquids A and B ಆರ್ ಅಟ್ ಫಸ್ಟ್ ನೋಡಿ, ಎ ಅನ್ನೋದು ನಿಮಗೆ ಇನಿಷಿಯಲಿ 32 degree Celsius ಹತ್ರ, ಬಿ ಅನ್ನೋದು 24 degree Celsius ಹತ್ರ ಇದೆ. ವೆನ್ ಮಿಕ್ಸ್ಡ್ ಇನ್ ಈಕ್ವಲ್ ಮಾಸಸ್, ಮಾಸ್ ಆಫ್ ದ ಎ ಈಸ್ ಈಕ್ವಲ್ಸ್ ಟು ಮಾಸ್ ಆಫ್ ದ ಬಿ ಅಂತ ಹೇಳ್ತಾ ಇದ್ದಾರೆ. The temperature of the mixture is found to be 28 degree Celsius ಅಂತ ಹೇಳಿದ್ದಾರೆ. Their specific heats are in the ratio. ಸ್ಪೆಸಿಫಿಕ್ ಹೀಟ್ಸ್ ರೇಷಿಯೋ ನಾವು ಫೈಂಡ್ ಔಟ್ ಮಾಡಬೇಕು. ನೋಡಿ, ಎ ಅನ್ನೋದು 32 ಹತ್ರ ಇದೆ, ಬಿ ಅನ್ನೋದು 24 ಹತ್ರ ಇದೆ. ಅಂದರೆ ಎ ಈಸ್ ಅಟ್ ಹೈ ಟೆಂಪರೇಚರ್, ಬಿ ಈಸ್ ಅಟ್ ಲೋ ಟೆಂಪರೇಚರ್. ಹಾಗಾಗಿ ಏನಾಗುತ್ತೆ ನಿಮಗೆ? ಎ ವಿಲ್ ಲೂಸ್ ಹೀಟ್ ಎನರ್ಜಿ, ಬಿ ವಿಲ್ ಗೇನ್ ಹೀಟ್ ಎನರ್ಜಿ ಅಂತ ಹೇಳ್ತಾರೆ. Therefore we can write heat lost by A is equal to heat gained by A ಅಂತ ಬರೀಬಹುದು. So see here, TA minus T is equals to MB into SB into T minus TB ಅಂತ ಬರೀಬಹುದು. ಸೊ ಈಕ್ವಲ್ ಮಾಸಸ್ ಅಂದರೆ MB ಕ್ಯಾನ್ಸಲ್ ಆಗುತ್ತಲ್ವಾ. ಸೊ SA by SB is equal to T minus TB ಡಿವೈಡ್ ಬೈ TA ಮೈನಸ್ T ಅಂತ ಹೇಳ್ತಾರೆ. ವಾಟ್ ಈಸ್ ದ ಟಿ ವ್ಯಾಲ್ಯೂ? ಈಕ್ವಿಲಿಬ್ರಿಯಂ ಟೆಂಪರೇಚರ್ ಬಂದರೆ 28 ಕೊಟ್ಟಿದ್ದಾರೆ. ಟೆಂಪರೇಚರ್ ಆಫ್ ಬಿ ಈಸ್, ಇನಿಷಿಯಲ್ ಟೆಂಪರೇಚರ್ ಆಫ್ ಬಿ ಇಸ್ 24 ಡಿವೈಡ್ ಬೈ ಇದು TA ಬಂದುಬಿಟ್ಟು ನಿಮಗೆ 32 ಅಂತ ಕೊಟ್ಟಿದ್ದಾರೆ.
minus t is equals to 28. So simplify ಮಾಡಿ 4 divided by 4 ಅಂತಂದರೆ it is equals to 1 degree Celsius. Sorry, 1:1 ಅಂತ ಬರುತ್ತೆ. It is equals to 1:1. Therefore we can go with option C. Option C. ಫಾಲೋ ಮಾಡ್ತಾ ಇದ್ರಲ್ಲೋ ಹೇಗೆ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು please observe that. How can you simplify that? Now let us see the next numerical problem. ಏನು ಹೇಳ್ತಾರೆ ನೋಡಿ, a liquid of mass m, a liquid of mass m and specific heat C, specific heat C is heated to a temperature 2T ಅಂತ ಹೇಳ್ತಾ ಇದ್ದಾರೆ. ಓಕೆ, another liquid of mass m/2 ನೋಡಿ, m1 is equals to m ಕೊಟ್ಟಿದ್ದಾರೆ, m2 is equals to m/2 ಕೊಟ್ಟಿದ್ದಾರೆ. Okay, specific heat of first body is C, specific heat of second body is 2C. What is initial temperature of the body 1? It is 2T ಅಂತ ಕೊಟ್ಟಿದ್ದಾರೆ. ಸೊ ಟೆಂಪರೇಚರ್ T2 ಅಂದ್ಬಿಟ್ಟು ನಿಮಗೆ ಕ್ಯಾಪಿಟಲ್ T ಅಂತ ಕೊಟ್ಟಿದ್ದಾರೆ. ಹಾಗಿದ್ದಾಗ ಮಿಕ್ಸ್ ಮಾಡಿದ್ದಾಗ when they mixed, the resulting temperature of the mixture is, ನಾನು ಅಲ್ಲಿ ಡಿರೈವ್ ಮಾಡಿ ನೀವು ಶಾರ್ಟ್ಕಟ್ ಫಾರ್ಮುಲಾ ಸಹ ಕೊಟ್ಟಿದ್ದೀನಿ. ಏನದು T ಅನ್ನೋದೇನಪ್ಪ ಆಗಿರುತ್ತೆ ನಿಮಗೆ m1 s1 into t1 plus m2 s2 into t2 divided by m1 s1 plus m2 s2 ಅಂತ ಬರೀಬಹುದು. What is m1 value here? m into s1 is c into t1 is 2t plus m2 is m/2 into, what is s2 value here? 2c into, what is t2 value? It is capital T whole divided by m1 is m into c plus m2 into s2 ಅಂತಂದರೆ m/2 into 2c ಅಂತ ಬರೀಬಹುದು. ಸೊ ಇದನ್ನು ಸಿಂಪ್ಲಿಫೈ ಮಾಡಿ ಯು ವಿಲ್ ಗೆಟ್ ದ ಆನ್ಸರ್. ಎಷ್ಟು ಬರುತ್ತೆ ಅಂತ ನೋಡಿ, ಇಲ್ಲಿ 2mct ಬರುತ್ತೆ, ಇಲ್ಲಿ ಕ್ಯಾನ್ಸಲ್ ಆದರೆ ನಿಮಗೆ ಮೇಲೆ 3mct ಅಂತ ಬರುತ್ತೆ, ಡಿವೈಡೆಡ್ ಬೈ ಇಲ್ಲಿ 2 ಅಂತಂದಾಗ ನಿಮಗೆ 2mct ಅಂತ ಬರುತ್ತೆ. mct will get cancel, you get what is 3/2. ಅರ್ಥ ಇಲ್ಲಿ ಸಾರಿ ಟಿ ಇಲ್ಲ ಇಲ್ಲಿ ಡಿನಾಮಿನೇಟ್ರಲ್ಲಿ, ಹಾಗಾಗಿ ನಿಮಗೆ ನ್ಯೂಮರೇಟರಲ್ಲಿ ಟಿ ಹಾಗೇ ಇರುತ್ತೆ. ಸೊ ವಿಲ್ ಗೆಟ್ ದ ಆನ್ಸರ್ ಆಸ್ 3/2t. therefore we can go with option D. ಆಪ್ಷನ್ನ ಡಿ. ಅರ್ಥ ಇದಲ್ವಾ ಹೇಗೆ ಅಪ್ಲೈ ಮಾಡಬೇಕು ಪ್ರಿನ್ಸಿಪಲ್ ಆಫ್ ಕ್ಯಾಲರಿಮೆಟ್ರಿ ಅಂತ ಅಂದ್ಬಿಟ್ಟು. ನಾವು ಇರೋ ಟೈಮಲ್ಲಿ ಸ್ವಲ್ಪ ಫಾಸ್ಟಾಗೆ ಮಾಡ್ತಾ ಇದ್ದೀವಿ. If we get the time, we will solve few more problems. Now let us see the next concept, that is conduction, that is heat transfer ಅಂತ ಹೇಳ್ತಾರೆ. ಇದನ್ನು ನಾವು ಟ್ರಾನ್ಸ್ಫರ್ ಆಫ್ heat transfer. What is the conduction here? Conduction ಅಂದ್ರೆ ಮೀನಿಂಗ್ ಏನಪ್ಪಾ ಅಂತಂದಾಗ the phenomenon or the process ಅಂತಾನೆ ಹೇಳೋಣ. The process in which heat energy is transferred from one part of a body to another part of a body, okay, is called conduction. ನೋಡಿ, ಈ ಕಂಡಕ್ಷನ್ ಪ್ರಾಸೆಸ್ನ ಹೇಗೆ ಓದ್ಬೋದು ನಾವು ಮ್ಯಾಥಮೆಟಿಕಲಿ ಅಂತಂದರೆ ದರ್ ಈಸ್ ಒನ್ ಫಾರ್ಮುಲಾ. ಆ ಫಾರ್ಮುಲಾ ಓದೋಕ್ಕೂ ಮುಂಚೆ ನಾವು ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾವು ಕಲಿಬೇಕು. ಏನದು ಅಂತ ನೋಡೋಣ. ಸಿ ಹಿಯರ್, I will consider a rod. Let us say the length of the rod be L ಅಂತ ಕನ್ಸಿಡರ್ ಮಾಡೋಣ. ಲೆಟ್ L be the length of the rod. ಓಕೆನಾ? ಇವಾಗ ಈ ಒನ್ ಎಂಡ್ ಆಫ್ ದ ರಾಡ್ನ ನಾವು ಒಂದು ಹಾಟ್ ಬಾತಲ್ಲಿ ಪ್ಲೇಸ್ ಮಾಡೋಣ. ಇದರ ಟೆಂಪರೇಚರ್ T1 ಅಂತ ತಗೊಳ್ಳೋಣ. ಆ್ಯಂಡ್ ಅದರ್ ಎಂಡ್ ಈಸ್ ಲೆಫ್ಟ್ ಫ್ರೀ, ಲೆಟ್ ಇಟ್ ಬಿ T2 ಅಂತ ಹೇಳೋಣ. ಇಲ್ಲಿ ನಾವು ಡಿಫ್ರೆಂಟ್ ಪಾರ್ಟ್ಸ್ ಹತ್ರ ಮೂವಿಂಗ್ ಫ್ರಮ್ A to B, ಹಾಟ್ ಎಂಡ್ ಟು ಕೋಲ್ಡ್ ಎಂಡ್, ವಿಲ್ ಪ್ಲೇಸ್ ಥರ್ಮೋಮೀಟರ್ಸ್ನ ಪ್ಲೇಸ್ ಮಾಡಿದ್ದಾಗ, ವೆನೆವರ್ ಪ್ಲೇಸ್ ಥರ್ಮೋಮೀಟರ್ಸ್ at different sections ಏನಾಗುತ್ತೆ ನೋಡಿ, ಇಲ್ಲಿ ನೀಟಾಗಿ ಅಬ್ಸರ್ವ್ ಮಾಡಿ.
ಹಾಟ್ ಬಾತ್ ಅಂದರೆ ಮೀನಿಂಗ್ ಏನಿಲ್ಲಿ ಹೈ ಟೆಂಪರೇಚರ್ ಅಂದರೆ ಹೀಟ್ ಎನರ್ಜಿ NDA ಹತ್ರ ಸಪ್ಲೈ ಆಗ್ತಾ ಇರುತ್ತೆ. ಓಕೆ, ಇನಿಷಿಯಲಿ ಸ್ವಲ್ಪ ಹೊತ್ತು ನಾವು ನೋಡ್ತಾ ಇದ್ರೆ ಏನಾಗುತ್ತೆ ಅಂತಂದಾಗ ಸಿ ಹಿಯರ್ ವಿ ಹ್ಯಾವ್ ಅಬ್ಸರ್ವ್ಡ್ ದಟ್ ಟೆಂಪರೇಚರ್ ಇನ್ ಈಚ್ ಥರ್ಮೋಮೀಟರ್ ಗ್ರ್ಯಾಜುಯಲಿ ಇನ್ಕ್ರೀಸಸ್ ಅಂತ ಹೇಳ್ತಾರೆ, ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಥರ್ಮೋಮೀಟ್ರಲ್ಲಿ ಟೆಂಪರೇಚರ್ ಗ್ರ್ಯಾಜುಯಲಿ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಅಬ್ಸರ್ವ್ ಮಾಡಬಹುದು. You can observe the gradual increase in the temperature, but after certain interval of time ಏನಾಗುತ್ತೆ ಅಂತಂದರೆ ಪ್ರತಿಯೊಂದು ಥರ್ಮೋಮೀಟ್ರಲ್ಲಿ ಟೆಂಪರೇಚರ್ ಅನ್ನೋದು ಕಾನ್ಸ್ಟೆಂಟ್ ಆಗಿದೆ ಅಂತ ಬಂದಿದೆ. ಅಂಡ್ ಇಟ್ ಈಸ್ ಅಬ್ಸರ್ವ್ ದಟ್ as we move from hot end to cold end, okay, temperature is decreased ಅಂತ ಹೇಳ್ತಾ ಇದ್ದಾರೆ. ಸೊ ಅಬ್ಸರ್ವ್ ಮಾಡಿ ನೀಟಾಗಿ. see here, this is how the temperature is decreased gradually from hot end to cold end ಅಂತ ಹೇಳ್ತಾರೆ. hot end to cold end, ಅರ್ಥ ಆಯ್ತಲ್ವಾ? ಸೊ this variation is called ಇದನ್ನ ಟೆಂಪರೇಚರ್ ಗ್ರೇಡಿಯಂಟ್ ಅಂತ ಮೆಷರ್ ಮಾಡಬಹುದು. ಓಕೆ, ನೋಡಿ ಇಲ್ಲಿ ಒಂದು ಥರ್ಮೋಮೀಟರ್ಗೂ ಇನ್ನೊಂದು ಥರ್ಮೋಮೀಟರ್ಗೂ ಡಿಸ್ಟೆನ್ಸ್ ಲೆಟೆಡ್ ಬಿ dx ಅಂತ ಕರೆದ್ರೆ, ನೋಡಿ ಇವೆರಡರ ಮಧ್ಯೆ ಟೆಂಪರೇಚರ್ ಡಿಫ್ರೆನ್ಸ್ dt ಅಂತ ನಾನು ಕನ್ಸಿಡರ್ ಮಾಡಿದ್ರೆ ಆವಾಗ ಏನಾಗುತ್ತೆ ನೋಡಿ, ಇಲ್ಲಿ dt by dx ಈಸ್ ರೆಫರ್ಡ್ ಆಸ್ ಟೆಂಪರೇಚರ್ ಗ್ರೇಡಿಯಂಟ್ ಅಂತ ಹೇಳ್ತಾರೆ, ಟೆಂಪರೇಚರ್ ಗ್ರೇಡಿಯಂಟ್ ಅಂತ ಕರೀತಾರೆ. ನೋಡಿ ಇಲ್ಲಿ ಅರ್ಥ ಆಯ್ತಲ್ವಾ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂತಂದರೆ, ಯಾವಾಗಾದರೆ ಥರ್ಮೋಮೀಟರ್ಸಲ್ಲಿ ಟೆಂಪರೇಚರ್ ಅನ್ನೋದು ಕಾನ್ಸ್ಟೆಂಟ್ ಇರುತ್ತೋ, ನಿಂತು ಹೋಗಿರುತ್ತೋ, ಆವಾಗ ಆ ಒಂದು ಸ್ಟೇಟ್ ಆಫ್ ರಾಡ್ನ ಸ್ಟಡಿ ಸ್ಟೇಟ್ ಅಂತ ಕರಿತೀವಿ. ಸ್ಟಡಿ ಸ್ಟೇಟ್ ಗೊತ್ತಾಯ್ತಲ್ವಾ? ವಾಟ್ ಈಸ್ ಮೀನಿಂಗ್ ಸ್ಟಡಿ ಸ್ಟೇಟ್ ಹಿಯರ್? ಸ್ಟಡಿ ಸ್ಟೇಟ್ ಅಂದರೆ ಮೀನಿಂಗ್ ಏನಪ್ಪ ಅಂದರೆ, ದಿಸ್ ಇಸ್ ದ ಪೊಸಿಷನ್ ಆಫ್ ದ ರಾಡ್, position of a rod at which temperature of each section ರಿಮೈನ್ಸ್ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ. ಪ್ರತಿಯೊಂದು ಸೆಕ್ಷನ್ ಆಫ್ ದ ರಾಡ್ ಅಲ್ಲಿ ಏನಾಗುತ್ತೆ, ಟೆಂಪರೇಚರ್ ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೆ ಅಂತ ಹೇಳ್ತಾರೆ, ಕಾನ್ಸ್ಟೆಂಟ್ ಆಗಿದೆ ಅಂತ ಹೇಳ್ತಾರೆ. ದಿಸ್ ದ ಸ್ಟಡಿ ಪಾಯಿಂಟ್. ಅಂಡ್ ಒನ್ ಮೋರ್ ಪಾಯಿಂಟ್ ಏನಪ್ಪ ಅಂತಂದ್ರೆ, ಡ್ಯೂರಿಂಗ್ ಸ್ಟಡಿ ಸ್ಟೇಟ್ ಆಫ್ ಎ ರಾಡ್, ಯಾವಾಗ ರಾಡನ್ನು ಸ್ಟಡಿ ಸ್ಟೇಟಲ್ಲಿ ರೀಚ್ ಆಗುತ್ತೋ, ಹೀಟ್ ಎನರ್ಜಿ ಸಪ್ಲೈಡ್ to the rod, heat energy supplied to a rod. ಒಂದು ರಾಡ್ಗೆ ಹೀಟ್ ಎನರ್ಜಿ ನಾವು ಸಪ್ಲೈ ಮಾಡ್ತೀವಿ. ಆ ಎನರ್ಜಿ ಏನಪ್ಪ ಆಗಿರುತ್ತೆ ಅಂತಂದರೆ, ಹೀಟ್ ಎನರ್ಜಿ ಸಪ್ಲೈ ಟು ಎ ರಾಡ್ ಈಸ್ ಸ್ಪ್ಲಿಟೆಡ್ ಇಂಟು 2 parts ಅಂತ ಹೇಳ್ತಾರೆ. ನೋಡಿ, some part is transferred or is given ಅಂತಾನೆ ಹೇಳೋಣ, is given to neighboring part, ಅಂದರೆ ಪಕ್ಕದಲ್ಲಿರತಕ್ಕಂಥ ಸೆಕ್ಷನ್ಗೆ ಕಳಿಸ್ಬಿಡುತ್ತೆ. ಅಂಡ್ ರಿಮೈನಿಂಗ್ ಪಾರ್ಟ್ ಏನಪ್ಪ ಆಗಿರುತ್ತೆ ನಿಮಗೆ ಅಂತಂದರೆ, ಇಟ್ ಈಸ್ ರೇಡಿಯೇಟೆಡ್ ಅಂತ ಹೇಳ್ತಾರೆ. ರಿಮೈನಿಂಗ್ ಪಾರ್ಟ್ ಈಸ್ ರೇಡಿಯೇಟೆಡ್ ಅಂತ ಹೇಳ್ತಾರೆ. ರೇಡಿಯೇಟೆಡ್ ಗೊತ್ತಾಯ್ತಲ್ವ ಹೇಳಿದ್ದೇನೆ ಅಂತ ಅಂದ್ಬಿಟ್ಟು. ಸೊ ಲೈಕ್ ದಟ್ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ದಿಸ್ ಸ್ಟಡಿ ಸ್ಟೇಟ್ ಅಂದರೆ ಗೊತ್ತಾಯ್ತಲ್ವ ಹೇಳಿದ್ದು. ಇನ್ ದ ಸೇಮ್ ಮ್ಯಾನರ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ನೆಕ್ಸ್ಟ್ ಥಿಂಗ್, ದಟ್ ಈಸ್ ಲಾಸ್ ಆಫ್ ಥರ್ಮಲ್ ಕಂಡಕ್ಷನ್. ವಾಟ್ ಆರ್ ದ ಲಾಸ್ ಆಫ್ ಥರ್ಮಲ್ ಕಂಡಕ್ಷನ್ ಅಂತ ನೋಡೋಣ. ಲಾಸ್ ಆಫ್ ಥರ್ಮಲ್ ಕಂಡಕ್ಷನ್. ಸೊ ವಾಟ್ ಆರ್ ದಿಸ್ ಲಾಸ್ ಅಂದರೆ, ಸಿ ಹಿಯರ್, ಒಂದು ಮೆಟೀರಿಯಲ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಐ ವಿಲ್ ಕನ್ಸಿಡರಿಂಗ್ ಎ ಮೆಟೀರಿಯಲ್ ಆಫ್ ಲೆಂತ್ ಲೆಟ್ ಇಟ್ ಬಿ ಎಲ್. ಸಿ ಹಿಯರ್, ಅಬ್ಸರ್ವ್ ಮಾಡಿ ನೀಟಾಗೆ. ಸೊ ಇಲ್ಲಿ ನಿಮಗೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಲೆಟ್ ಅಸ್ ಸೇ ದಿಸ್ ಇಸ್ ದ ಫೇಸ್ ಎ, and this is the face B. What is the length of this material? Let it be L ಅಂತ ಕನ್ಸಿಡರ್ ಮಾಡೋಣ. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಲೆಟ್ ಅಸ್ ಸೇ ದಿಸ್ ಈಸ್ ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಂತ ತಗೊಳ್ಳೋಣ. ಎ, ಅದಕ್ಕೆ ಹೆಸರು ಚೇಂಜ್ ಮಾಡ್ಕೊಳ್ಳೋಣ ಸೊ ದಟ್ ಅವಾಯ್ಡ್ ಕನ್ಫ್ಯೂಷನ್. ವಿ ಕ್ಯಾನ್ ಸೇ
It is P and this is Q. Therefore, the amount of heat energy it is allowed to pass through the material. ಈ ಮೆಟೀರಿಯಲ್ ಒಳಗಡೆ ಹೀಟ್ ಎನರ್ಜಿ ನಾವು ಪಾಸ್ ಮಾಡಬೇಕು ಅಂತಂದರೆ ಅದು ಯಾವುದಾದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಅಂದರೆ, ಸಿ ಹಿಯರ್ ಲೆಟ್ ಅಸ್ ಸೇ P ಹತ್ರ ಟೆಂಪರೇಚರ್ T1 ಇದೆ ಅಂತ ಅಸ್ಯೂಮ್ ಮಾಡೋಣ, Q ಹತ್ರ ಟೆಂಪರೇಚರ್ T2 ಅಂತ ತಗೊಳ್ಳೋಣ. ಅದನ್ನ ಟೆಂಪರೇಚರ್ ಡಿಫರೆನ್ಸ್ ಅಂತ ಹೇಳ್ತಾರೆ. Therefore we can say that the amount of heat energy is directly proportional to area of cross section. More the area, more energy will be passed through the material ಅಂತ ಹೇಳ್ತಾರೆ. And is inversely proportional to length of the material. ಜಾಸ್ತಿ ಲೆಂತ್ ಇದ್ರೆ ಓಕೆ ಕಡಿಮೆ ಎನರ್ಜಿ ಅನ್ನೋದು ಪಾಸ್ ಆಗುತ್ತೆ ಅಂತ ಹೇಳ್ತಾರೆ. And one more thing, it is directly proportional to T1 minus T2 ಟೆಂಪರೇಚರ್ ಡಿಫರೆನ್ಸ್ ಅಂತ ಹೇಳ್ತಾರೆ. ಟೆಂಪರೇಚರ್ ಡಿಫರೆನ್ಸ್ ಅಂದರೆ ಟೆಂಪರೇಚರ್ ಇಲ್ಲಿ 100 ಡಿಗ್ರಿ ಇಲ್ಲಿ 0 ಡಿಗ್ರಿ ಇದೆ ಅಂತಂದರೆ ಮೋರ್ ಹೀಟ್ ಎನರ್ಜಿ ವಿಲ್ ಬಿ ಪಾಸ್ಡ್ ಫ್ರಮ್ ಒನ್ ಎಂಡ್ ಟು ಅನದರ್ ಎಂಡ್ ಅಂತ ಹೇಳ್ತಾರೆ. ಅದೇ ನಿಮ್ಗೆ ಇಲ್ಲಿ 50 ಮತ್ತು ಇಲ್ಲಿ ನಿಮಗೆ 49 ಇದ್ದರೆ ಡಿಫರೆನ್ಸ್ 1 ಡಿಗ್ರಿ ಅಲ್ವಾ, ಹಾಗಾಗಿ ಲೆಸ್ ಅಮೌಂಟ್ ಆಫ್ ಎನರ್ಜಿ ಅನ್ನೋದು ಟ್ರಾನ್ಸ್ಫರ್ ಆಗಿರುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಟೈಮ್. ಟಿ ಅಂದರೆ ಏನಪ್ಪ ಇಲ್ಲಿ ಟೈಮ್ ಅಂತ ಹೇಳ್ತಾರೆ. ಟಿ ಸಿ ಹಿಯರ್ ಎ ಈಸ್ ಕಾಲ್ಡ್ ಆಸ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಎಲ್ ಅಂದ್ರೆ ಏನಪ್ಪ ಅಂತಂದರೆ ಇಟ್ ಈಸ್ ಥಿಕ್ನೆಸ್ ಆಫ್ ದ ಮೆಟೀರಿಯಲ್ ಅಂತ ಹೇಳ್ತಾರೆ. ಟಿ ಅಂತಂದಾಗ ಟೈಮ್ ಫಾರ್ ವಿಚ್ heat energy is allowed ಅಂತ ಹೇಳ್ತೀವಿ. Therefore combining all these things we can write K A into T1 minus T2 divided by L into T ಅಂತ ಬರೀಬಹುದು. This is called as loss of thermal conductivity, and this is the equation which will explain how the conduction takes place ಅಂತ ಹೇಳ್ತಾರೆ. So rewriting this equation ನೋಡಿ ಇಲ್ಲಿ Q by T is equals to KA by L into T1 minus T2 ಅಂತ ಬರೀಬಹುದು. ಸೊ ಇಲ್ಲೊಂದು ನೀಟಾಗಿ ಅಬ್ಸರ್ವ್ ಮಾಡಿ, ಈ Q by T ನಾವು ಹೀಟ್ ಕರೆಂಟ್ ಅಂತ ತಗೊಂಡ್ರೆ ಹೀಟ್ ಕರೆಂಟ್ ಈಸ್ ಈಕ್ವಲ್ಸ್ ಟು T1 ಮೈನಸ್ T2 ಡೆಲ್ಟಾ ಟಿ ಅಂತ ತಗೊಂಡ್ರೆ ಯು ಕ್ಯಾನ್ ಸೇ ಆರ್ ಎಫೆಕ್ಟಿವ್ ಅಂತ ಬರೀಬಹುದು, ಇಲ್ಲ ಆರ್ ಅಂತ ಬರೆಯೋಣ. ಸೊ ವಾಟ್ ಈಸ್ ದಿಸ್ ಹಿಯರ್ ನೋಡಿ ಇಲ್ಲಿ, ವೇರ್ ಐ ಈಸ್ ನಥಿಂಗ್ ಬಟ್ ರೇಟ್ ಆಫ್ ಹೀಟ್ ಫ್ಲೋ ಅಂತ ಹೇಳ್ತಾರೆ. ಇದನ್ನ ಹೀಟ್ ಕರೆಂಟ್ ಅಂತ ಕರಿಬಹುದು. ವಾಟ್ ಇಸ್ ಡೆಲ್ಟಾ ಟಿ ಹಿಯರ್ ಅಂತಂದ್ರೆ ಇಟ್ ಈಸ್ T1 ಮೈನಸ್ T2. ಇಟ್ ಈಸ್ ಕಾಲ್ಡ್ ಟೆಂಪರೇಚರ್ ಡಿಫರೆನ್ಸ್ ಅಂತ ಹೇಳ್ತಾರೆ. ಆರ್ ಈಸ್ ಕಾಲ್ಡ್ ಆಸ್ ಥರ್ಮಲ್ ರೆಸಿಸ್ಟೆನ್ಸ್. ಗೊತ್ತಾಗ್ತದೆ ಅಲ್ವಾ? ಸೊ ಥರ್ಮಲ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಏನ್ರಿ ಆಗುತ್ತೆ ಇಲ್ಲಿ, R is equals to L divided by KA ಅಂತ ಬರೀಬಹುದು. R is equals to L by KA. ಗೊತ್ತಾಯ್ತಲ್ವಾ ಹೇಗೆ ಬರಿತಾ ಇದೀವಿ ಅಂತ ಅಂದ್ಬಿಟ್ಟು, ಲೈಕ್ ದಟ್ ವಿ ಕ್ಯಾನ್ ರೈಟ್. ಇಲ್ಲಾಂದರೆ ಇಲ್ಲೇ ಇನ್ನೊಂದು ಸರಿ ಬರಿತೀನಿ ನೋಡಿ, L divided by KA which is nothing but delta T divided by R. So it is nothing but Ohm's law in heat ಅಂತನೂ ಕರಿಬಹುದು. Heat current is always equals to temperature difference divided by thermal resistance ಅಂತ ಬರಿತೀವಿ. ಗೊತ್ತಾಗಿದಲ್ವಾ? This is the point to be noted. We call this as thermal resistance. K is called as thermal conductivity ಅಂತ ಹೇಳ್ತಾರೆ. Where K is called as thermal conductivity of a material. So what is the unit of this K? K? ನೋಡಿ ಇಲ್ಲಿ Q by T is equals to KA into T1 minus T2 divided by L ಅಲ್ವಾ? So from this we can write K is equal to ಏನು ಬರುತ್ತೆ ನೋಡಿ ಇಲ್ಲಿ, Q into L divided by T into A into T1 minus T2 ಅಂತ ಬರೀಬಹುದು. Therefore ಏನಾಗುತ್ತಪ್ಪ ಯೂನಿಟ್ ಅನ್ನೋದು ನಿಮಗೆ SI ಯೂನಿಟ್ ಆಫ್ K. SI ಯೂನಿಟ್ ಆಫ್ K ಈಸ್ ಏನ್ರಿ ಆಗುತ್ತೆ ನೋಡಿ ಇಲ್ಲಿ, Q by T ಇದಲ್ವಾ? ಎಸ್, ಇಲ್ಲಿ ನೋಡಿ ಜೌಲ್, ಎಲ್ ಅಂದರೆ ಮೀಟರ್, ಇಲ್ಲಿ ಸೆಕೆಂಡ್, ಇಲ್ಲಿ ಮೀಟರ್ ಸ್ಕ್ವೇರ್ ಇಂಟು ಕೆಲ್ವಿನ್. ಇಲ್ಲೇನಾಗುತ್ತೆ ನೋಡಿ ಇಲ್ಲಿ SI ಯೂನಿಟ್ ಆಫ್ K ಈಸ್ ನಥಿಂಗ್ ಬಟ್ joule per second per meter
ಪರ್ ಕೆಲ್ವಿನ್ ಅಂತ ಹೇಳ್ತಾರೆ. ಇಲ್ಲ ಜೌಲ್ ಪರ್ ಸೆಕೆಂಡ್ ನಾವು ಬೇಕಾದರೆ ವ್ಯಾಟ್ ಅಂತನೂ ಬರೀಬಹುದು. ವ್ಯಾಟ್ ಪರ್ ಮೀಟರ್ ಪರ್ ಕೆಲ್ವಿನ್ ಅಂತನೂ ಹೇಳ್ಬೋದು. ದರ್ ಇಸ್ SI ಯೂನಿಟ್ ಆಫ್ ಥರ್ಮಲ್ ಕಂಡಕ್ಟಿವಿಟಿ. ಥರ್ಮಲ್ ಕಂಡಕ್ಟಿವಿಟಿ ಇಲ್ಲಿ ನಿಮಗೆ ಡಿಫ್ರೆಂಟ್ ಕೇಸಸ್ ಅನ್ನೋದು ನಿಮಗೆ ಬರುತ್ತೆ. ಏನದು ಅಂತಂದರೆ ಸಿ ಹಿಯರ್, two rods are in series. So see here, let us consider the two rods. Let us say having the length, let it be L1 ಅಂತ ತಗೊಳ್ಳೋಣ. ಇನ್ನೊಂದು ರಾಡ್ ನಿಮಗೆ let it be L2 ಅಂತ ತಗೊಳ್ಳೋಣ. let it be L2. And let us say what is thermal conductivity, the first rod K1, ಇದು K2. Area A1 is equals to A2 which is equal to constant ಅಂತ ಬರೀಬಹುದು. ಓಕೆನಾ? ಸೇಮ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ತಗೊಳ್ಳೋಣ. ನೋಡಿ ಇಲ್ಲಿ ಯಾವಾಗಾದ್ರೆ ರಾಡ್ಸ್ ಅನ್ನೋದು ಸೀರೀಸಲ್ಲಿ ಇರುತ್ತೋ ಆವಾಗ ಹೀಟ್ ಎನರ್ಜಿ ಫ್ಲೋಯಿಂಗ್ ಥ್ರೂ ದಿಸ್ ರಾಡ್ಸ್ ಆಲ್ವೇಸ್ ರಿಮೈನ್ಸ್ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ. Let us say this is at high temperature T1 and this is at high temperature T2. ಹೈ ಅಲ್ಲ ಸಾರಿ T2 ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ವ ಹೇಳಿದ್ದು? In series the heat energy flowing through the first rod is equals to heat energy flowing through the second rod per second ಅಂತ ಹೇಳ್ತಾರೆ. What is the value of this? We can write here. ನೋಡಿ ಇಲ್ಲಿ K1 into A into what is the equilibrium temperature. ಈ ಜಂಕ್ಷನ್ ಹತ್ರ ಟೆಂಪರೇಚರ್ ಎಷ್ಟು ಅಂತ ಕ್ವಶನ್ ಕೇಳ್ತಾರೆ. ಲೆಟ್ ಇಟ್ ಬಿ ಕ್ಯಾಪಿಟಲ್ T ಅಂತ ಕರೆಯೋಣ. ಸೊ ಯು ಕ್ಯಾನ್ ರೈಟ್ T1 minus capital T divided by L1 okay is equal to K2 into A into T minus T2 divided by L2 ಅಂತ ಬರೀಬಹುದು. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿ A ಎರಡು ಕ್ಯಾನ್ಸಲ್ ಆಗುತ್ತೆ. So we can write K1 into T1 minus T divided by L1 is equal to K2 into T minus T2 ಅಂತ ಬರುತ್ತೆ. So using this you can you can find out what is junction temperature. T ಅಂದ್ರೆ ಏನಪ್ಪ ಇಲ್ಲಿ ಅಂತಂದಾಗ we can call it as junction temperature ಅಂತ ಹೇಳ್ತಾರೆ. ಜಂಕ್ಷನ್ ಟೆಂಪರೇಚರ್ ಅಂತ ಕರಿತೀವಿ. ಸೊ ಅದನ್ನು ಸಿಂಪ್ಲಿಫೈ ಮಾಡಿಕೊಂಡ್ರೆ ಯು ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ ವಾಟ್ ಇಸ್ ಜಂಕ್ಷನ್ ಟೆಂಪರೇಚರ್. ಇನ್ನು ಇದರಲ್ಲಿ ನಿಮಗೆ ಸೆಕೆಂಡ್ ಕೇಸ್ ಏನಪ್ಪ ಅಂತಂದರೆ ವಾಟ್ ಈಸ್ ದ ಎಫೆಕ್ಟಿವ್ ಥರ್ಮಲ್ ಕಂಡಕ್ಟಿವಿಟಿ ಅಂತ ಹೇಳ್ತಾರೆ. ವಾಟ್ ಈಸ್ ಎಫೆಕ್ಟಿವ್ ಥರ್ಮಲ್ ಕಂಡಕ್ಟಿವಿಟಿ? ಸೊ ಇನ್ ಸೀರೀಸ್ R equivalent effective thermal resistance is always equal to sum of the thermal resistances ಅಂತ ಹೇಳ್ತಾರೆ. So you can write what is effective resistance L1 plus L2 total length divided by K equivalent into area of cross section L1 divided by K1 into A plus L2 divided by K2 into A ಅಂತ ಬರೀಬಹುದು. ಇಲ್ಲಿ A ಕ್ಯಾನ್ಸಲ್ ಆದರೆ ಏನಾಗುತ್ತೆ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ. ವಿ ಕ್ಯಾನ್ ರೈಟ್ K ಈಕ್ವಲೆಂಟ್ L1 plus L2 divided by K equivalent is equals to you can say K1 K2 LCM ತಗೊಳ್ತೀವಿ. ಸೊ L1 K2 plus L2 K1 ಆಗುತ್ತೆ. therefore taking reciprocal ತಗೊಂಡಿದ್ದಾಗ K equivalent becomes equal to ಏನು ಬರುತ್ತೆ ನೋಡಿ ಇಲ್ಲಿ L1 plus L2 into K1 K2 divided by you can say L1 K2 plus L2 K1 ಅಂತ ಬರಿತೀವಿ. ಸಪೋಸ್ ಸ್ಪೆಷಲ್ ಕೇಸ್ ನೋಡೋಣ. ಇಫ್ L1 is equal to L2 then we can write K equivalent ಏನ್ರಿ ಆಗುತ್ತೆ ನಮ್ಗೆ ಇಲ್ಲಿ K equivalent is equal to ನಾವು ಡೈರೆಕ್ಟಾಗಿ ಬರಿತಾ ಇದ್ದೀನಿ 2K1 K2 divided by K1 plus K2. 2K1 K2 by K1 plus K2. This is the effective thermal conductivity in series combination ಅಂತ ಹೇಳ್ತಾರೆ. Next we have to learn about in parallel combination ಅಂತ ನೋಡೋಣ. In parallel combination. ಇಲ್ಲಿ ಪ್ಯಾರಲಲ್ ಕಾಂಬಿನೇಷನ್ ನಿಮಗೆ ಡಿಫರೆಂಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ತಗೊಳ್ತೀವಿ. ಆದರೆ ಲೆಂತ್ ವಿಲ್ ಬಿ ಸೇಮ್.
let us consider the two rods, okay, which are maintained at temperatures T1 and T2. ಯಾವಾಗಲೂ ಹೀಟ್ ನಿಮಗೆ ಬರ್ತಾ ಇರುತ್ತೆ ಇಲ್ಲಿ ಕ್ಯೂ ಅನ್ನೋದು ನಿಮಗೆ ಸ್ಪ್ಲಿಟ್ ಆಗತ್ತೆ ಹೀಗೆ ಅರ್ಥ ಇದೆ. ಲೆಟ್ ಅಸ್ ಸೇ ದಿಸ್ K1 and this is K2. ಇದ್ರ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ A1, ಇದ್ರ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ A2. Let it be L will remain same ಅಂತ ಹೇಳ್ತಾರೆ. ಓಕೆನಾ? therefore total heat energy passing per second is always equals to Q/T passing through 1 plus Q/T passing through 2 ಅಂತ ಬರಿತೀವಿ ಇಲ್ಲಿ ಪ್ಯಾರಲಲ್ ಕಾಂಬಿನೇಷನ್ನಲ್ಲಿ. ಅಷ್ಟೇ ಅಲ್ಲ, ಲೇಟರ್ ವಿ ಹ್ಯಾವ್ ಟು ಥಿಂಕ್ what is 1/R equivalent is equals to 1/R1 plus 1/R2 ಅಂತ ಬರೀಬಹುದು. ಸೊ ಸಿಂಪ್ಲಿಫೈ ಮಾಡಿ ಇಲ್ಲಿ 1/R equivalent ಏನ್ರಿ ಆಗುತ್ತೆ ನಮ್ಗೆ ಇಲ್ಲಿ L by ಅಲ್ವಾ, L divide by what is this K equivalent into what is the total area A1 plus A2, is it right? Is equals to, see here 1 divided by L divided by, we can write K1 into A1 plus 1 divided by L divided by K2 into A2 ಅಂತ ಬರೀಬಹುದು. L L L ಎಲ್ಲ ಕ್ಯಾನ್ಸಲ್ ಆದರೆ ನಮಗೆ ಡೈರೆಕ್ಟಾಗಿ ಬರೀತಾ ಇದ್ದೀನಿ ನೋಡಿ, K equivalent becomes equals to, we can say K1 A1 plus K2 A2 divided by A1 plus A2 ಅಂತ ಬರಿತೀವಿ. is the K equivalent. Suppose if area of cross section is same, A1 is equals to A2, ಅವಾಗ ಏನ್ರಿ ಬರಿಬೋದು ನಮ್ಗೆ ಇಲ್ಲಿ K equivalent ಅನ್ನೋದು ನಿಮಗೆ K1 plus K2 by 2 ಅಂತ ಹೇಳ್ತಾರೆ. K1 plus K2 by 2. This is the effective thermal conductivity of the two rods in parallel combination. ಅರ್ಥ ಆಯ್ತಲ್ವಾ? ಇದನ್ನ ಬೇಸ್ ಮಾಡಿಕೊಂಡು ನಿಮಗೆ ಕ್ವಶನ್ಸ್ ಬರುತ್ತೆ. ಸೊ ದಟ್ ಯು ಕ್ಯಾನ್ ಈಸಿಲಿ ಸಾಲ್ವ್. ಸೊ ನೋ ನೀಡ್ ಟು ವರಿ. ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು. ವರಿ ಹೋಗತಕ್ಕಂಥ ನೆಸೆಸಿಟಿ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ಗೊತ್ತಾಯ್ತಲ್ವಾ? ಇಲ್ಲಿ ನಿಮಗೆ ಕಂಡಕ್ಷನ್ನಲ್ಲಿ ನಿಮ್ಗೆ ಏನಾಗುತ್ತೆ ಅಂತಂದರೆ, okay, these are the concepts which you have to learn under conduction concept. Next we have to think about what is the numerical problems ನಾವು ಸಾಲ್ವ್ ಮಾಡೋಣ. ಏನಾಗುತ್ತೆ ಅಂತ ಹೇಳಿ ನೋಡೋಣ. ಹೌ ಟು ಸಾಲ್ವ್ ಏನೇನು ಕೊಟ್ಟಿದ್ದಾರೆ ನೋಡಿ. ಹೀಟ್ ಈಸ್ ಫ್ಲೋಯಿಂಗ್ ಥ್ರೂ ಎ ರಾಡ್ ಆಫ್ ಲೆಂತ್ 50 ಸೆಂಟಿಮೀಟರ್ ಲೆಂತ್ ಕೊಟ್ಟಿದ್ದಾರೆ. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಈಸ್ 5 centimeter square. Its ends are respectively 25 degree Celsius and 125 degree Celsius. T1 ಬಂದ್ಬಿಟ್ಟು ನಿಮಗೆ 25 degree Celsius ಕೊಟ್ಟಿದ್ದಾರೆ. T2 ಬಂದ್ಬಿಟ್ಟು ನಿಮಗೆ 125 degree Celsius ಕೊಟ್ಟಿದ್ದಾರೆ. The coefficient of thermal conductivity of the material is 0.092 kilocalorie per meter per, ಏನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ಇಲ್ಲೇನೋ ಮಿಸ್ ಆಗಿದೆ ನಮಗಿಲ್ಲಿ, ಕಿಲೋ ಕ್ಯಾಲರಿ ಪರ್, ಒಂದು ನಿಮಿಷ ಚೆಕ್ ಮಾಡೋಣ. ಥರ್ಮಲ್ ಕಂಡಕ್ಟಿವಿಟಿ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 0.02 ಕಿಲೋ ಕ್ಯಾಲರಿ ಪರ್ ಮೀಟರ್ ಪರ್ ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ಕಿಲೋ ಕ್ಯಾಲರಿ ಪರ್ ಮೀಟರ್ ಪರ್ ಸೆಕೆಂಡ್ ಪರ್ ಡಿಗ್ರಿ ಸೆಲ್ಸಿಯಸ್. ಓಕೆ, ಅವ್ರೇನು ಕೇಳ್ತಾರೆ ನೋಡಿ, the temperature gradient is okay, ಒಂದು ರಾಡ್ ನಾವು ತಗೊಳ್ಳೋಣ. let us say this is at 125 degree Celsius and this 25 degree Celsius. what is the length of the rod here? length of the rod ನಿಮಗೆ 50 centimeter ಅಂತ ಮೆನ್ಷನ್ ಮಾಡಿದ್ದಾರೆ. so how to calculate temperature gradient here? temperature gradient ಫಾರ್ಮುಲಾ ಏನ್ರಿ ಇಲ್ಲಿ ನಿಮಗೆ? temperature gradient ಅಂದರೆ it is dt by dx. what is dt by dx here? T1 minus T2 divided by dx ಅಂತ ಬರೀಬಹುದಾ? ಸೊ ಟೆಂಪರೇಚರ್ ಗ್ರೇಡಿಯಂಟ್ ಬಿಕಮ್ಸ್ ಈಕ್ವಲ್ಸ್ ಟು 125 minus 25 divided by dx ಅಂತಂದರೆ 50. ಓಕೆ, ಸೆಂಟಿಮೀಟರ್ ಹಾಗೇ ಇರಲಿ. ಇಲ್ಲೇನು ಬರುತ್ತೆ ನೋಡಿ, ಇಲ್ಲಿ 100 divided by 50 ಅಂತಂದರೆ ಯು ವಿಲ್ ಗೆಟ್ ಇಟ್ ಆ್ಯಸ್ 2 degree Celsius ಪರ್ ಸೆಂಟಿಮೀಟರ್ ಅಂತ ಬರುತ್ತೆ. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಎ. ಅರ್ಥ ಆಯ್ತಲ್ವಾ ಹೇಗೆ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಇನ್ ದ ಸೇಮ್ ಮ್ಯಾನರ್ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್. ಕನ್ಸಿಡರ್ 2 ರಾಡ್ಸ್ ಆಫ್ ಸೇಮ್ ಲೆಂತ್ ಅಂತ ಹೇಳ್ತಾ ಇದ್ದಾರೆ. ಸೇಮ್ ಲೆಂತ್ ಅಂದರೆ L1 ಈಸ್ ಈಕ್ವಲ್ ಟು L2.
and different specific heat capacities S1 and S2 and conductivities K1 and K2. ಎರಡು ಮೆಟೀರಿಯಲ್ಸ್ ಕೊಟ್ಟಿದ್ದಾರೆ, ಥರ್ಮಲ್ ಕಂಡಕ್ಟಿವಿಟೀಸು ಡಿಫರೆಂಟ್ ಆಗಿದೆ, ಸ್ಪೆಸಿಫಿಕ್ ಹೀಟ್ ಕೆಪಾಸಿಟೀಸು ಡಿಫರೆಂಟ್ ಆಗಿದೆ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ಸ್ ಡಿಫರೆಂಟ್ ಆಗಿದೆ A1 and A2, both giving temperature T1 and T2 at their ends if the rate of heat loss due to conduction is equal ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ರೇಟ್ ಆಫ್ ಹೀಟ್ ಲಾಸ್ ಈಸ್ ಸೇಮ್ ಗೊತ್ತಾಯ್ತಾ? ಹಾಗಿದ್ದಾಗ ವಾಟ್ ಈಸ್ ದ ಕಂಡೀಷನ್? ನಮ್ಗೆ ಗೊತ್ತಿದೆ ಇಲ್ಲಿ K1 into A1. ವಾಟ್ ಈಸ್ ದ ಟೆಂಪರೇಚರ್ ಡಿಫರೆನ್ಸ್? ಸೇಮ್ ಟೆಂಪರೇಚರ್ ಡಿಫರೆನ್ಸ್ ಅಲ್ವಾ? T1 minus T2 ಡಿವೈಡ್ ಬೈ L, ಸೇಮ್ ಲೆಂತ್ L ಅಂತ ಹೇಳ್ತಾರೆ, is equals to K2 into A2 into T1 minus T2 ಡಿವೈಡ್ ಬೈ L ಕ್ಯಾನ್ಸಲ್ ಆದರೆ T1 minus T2 ಸಹ ಕ್ಯಾನ್ಸಲ್ ಆಗುತ್ತೆ. ದೆನ್ ವಿಲ್ ಬಿ ರಿಮೈನಿಂಗ್ ವಿತ್ K1 A1 ಈಸ್ ಈಕ್ವಲ್ ಟು K2 A2. This is the condition. So you can go with option, what is that? Option B illari, option A, K1 A1 is equal to K2 A2 anta barutte. Now let us see the next problem. For cooking the food ಕುಕ್ ಮಾಡಬೇಕಾದ್ರೆ ಫಾಲೋಯಿಂಗ್ ಟೈಪ್ ಆಫ್ ಯುಟೆನ್ಸಿಲ್ಸ್, ಪಾತ್ರೆಗಳು ನಮಗೆ ಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ವಾಟ್ ಈಸ್ ದ ನೇಚರ್ ಆಫ್ ದ ಮೆಟೀರಿಯಲ್ ಫಾರ್ ಗುಡ್ ಕುಕಿಂಗ್ ಅಂತಂದರೆ ಇಟ್ ಶುಡ್ ಹ್ಯಾವ್ ಲೋ ಸ್ಪೆಸಿಫಿಕ್ ಹೀಟ್ ಅಂಡ್ ಹೈ ಕಂಡಕ್ಟಿವಿಟಿ ಅಂತ ಹೇಳ್ತಾರೆ. ಇದು ಒನ್ ಆಫ್ ದ ಮೆಮರಿ ಬೇಸ್ಡ್ ಕ್ವಶನ್. ಸೊ ಸಿ ಹಿಯರ್ ಇಟ್ ಈಸ್ for cooking the food materials or the utensils should have low specific heat capacity. ಅಂದರೆ ಅದು ಕಡಿಮೆ ಎನರ್ಜಿನ ಅಬ್ಸಾರ್ವ್ ಮಾಡ್ಕೋಬೇಕು, ಆದರೆ ಕಂಡಕ್ಟಿವಿಟಿ ಜಾಸ್ತಿ ಇರಬೇಕು, ಸಪ್ಲೈ ಜಾಸ್ತಿ ಮಾಡಬೇಕು ಅಂತ ಹೇಳ್ತಾರೆ. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಡಿ. ಸೊ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್. ಇಲ್ಲಿ ಏನು ಹೇಳ್ತಾರೆ ನೋಡಿ, ಇಲ್ಲಿ 3 rods ಮೇಡ್ ಆಫ್ ಸೇಮ್ ಮೆಟೀರಿಯಲ್ ಅಂತಂದರೆ ಥರ್ಮಲ್ ಕಂಡಕ್ಟಿವಿಟಿ ಆ್ಯಂಡ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಎರಡು ಸೇಮ್ ಇರಬೇಕು. ಆ್ಯಂಡ್ ಹ್ಯಾವಿಂಗ್ ದ ಸೇಮ್ ಕ್ರಾಸ್ ಸೆಕ್ಷನ್ ಸೇಮ್ ಇದೆ ಅಂತ ಹೇಳ್ತಾರೆ. ಹ್ಯಾವ್ ಬೀನ್ ಜಾಯಿಂಡ್ ಆಸ್ ಶೋನ್ ಇನ್ ಫಿಗರ್. ಈಚ್ ರಾಡ್ ಈಸ್ ಆಫ್ ದ ಸೇಮ್ ಲೆಂತ್. ಒಂದೊಂದು ರಾಡು ಸೇಮ್ ಲೆಂತ್ ಅಂತಲೂ ಹೇಳ್ತಾ ಇದ್ದಾರೆ. ಆ್ಯಂಡ್ ವಾಟ್ ಇಸ್ ದಟ್? The left and right ends are kept at 0 degree Celsius and 90 degree respectively. The temperature of the junction of the 3 rods is, what is the temperature of the junction? Theta illa T anta kariyona. What is the temperature of the junction? ಈ ಜಂಕ್ಷನ್ ಹತ್ರ ನಿಮಗೆ T ಏನಾಗಿರುತ್ತೆ ಕ್ವಶನ್ ಹೇಳ್ತಾ ಇದ್ದಾರೆ. ಸೇಮ್ ಲೆಂತು, ಎವ್ರಿಥಿಂಗ್ ಇಸ್ ಸೇಮ್ ಅಲ್ವಾ? ಸರ್ ನೀಟಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ನೋಡಿ, ಈ ಎಂಡ್ 90 ಡಿಗ್ರಿ ಇದೆ, ಈ ಎಂಡ್ 90 ಡಿಗ್ರಿ ಇದೆ ಅಂದರೆ ಯಾವತ್ತೇ ಆಗಲಿ ಹೀಟ್ ಅನ್ನೋದು ಹೈ ಟೆಂಪರೇಚರಿಂದ ಲೋ ಟೆಂಪರೇಚರ್ಗೆ ಮೂವ್ ಆಗುತ್ತೆ. ದರ್ಫೋರ್ ಲೆಟ್ ಅಸ್ ಸೇ ಇಲ್ಲಿಂದ ಇಲ್ಲಿಗೆ ಮೂವ್ ಆಗ್ತಾ ಇರುತ್ತೆ. ಸೊ ಲೆಟ್ ಅಸ್ ಸೇ ಇಟ್ ಈಸ್ Q1 ಆ್ಯಂಡ್ ಇಟ್ ಈಸ್ Q2. ಇದು ನಿಮಗೆ Q3 ಅಂತ ಕರೆಯೋಣ. ನೋಡಿ, ಇಲ್ಲಿ ಬಿ ಮತ್ತು ಸಿ ಇಂದ ಬರ್ತಾ ಇರತಕ್ಕಂಥ ಹೀಟ್ ಎನರ್ಜಿ ಅನ್ನೋದು ಒಟ್ಟಿಗೆ ಎಗೆ ಪಾಸ್ ಆಗ್ತಾ ಇದೆ ಅಂತ ಥಿಂಕ್ ಮಾಡೋಣ. ವಿ ಕ್ಯಾನ್ ಸೇ Q1 plus Q2 ಈಸ್ ಈಕ್ವಲ್ಸ್ ಟು Q3 ಅಂತ ತಗೊಳ್ಳೋಣ. ವಾಟ್ ಈಸ್ Q1 ವ್ಯಾಲ್ಯೂ ಹಿಯರ್ ಅಂತಂದರೆ ಥರ್ಮಲ್ ಕಂಡಕ್ಟಿವಿಟಿ ಸೇಮ್ ಏನಪ್ಪ? ಸೇಮ್ ಮೆಟೀರಿಯಲ್, ಥರ್ಮಲ್ ಕಂಡಕ್ಟಿವಿಟಿ ಸೇಮ್. ಸೊ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇಸ್ ಸೇಮ್. ನೆಕ್ಸ್ಟ್ ಒನ್ ನೋಡಿ, ಇಲ್ಲಿ 90 minus T ನಮಗೆ ಗೊತ್ತಿಲ್ಲ, ಡಿವೈಡ್ ಬೈ L ಈಸ್ ಆಲ್ಸೋ ಸೇಮ್, ಪ್ಲಸ್ KA ಇಂಟು what is that value here also 90 minus T divided by L is equal to Q3 ಅಂದರೆ ಬರುತ್ತೆ ಇಲ್ಲಿ KA into T minus 0 divided by L. ಸೊ ನೀಟಾಗಿ ಅಬ್ಸರ್ವ್ ಮಾಡಿ, ಇಲ್ಲಿ ಏನು ಬರುತ್ತೆ ಅಂತಂದ್ಬಿಟ್ಟು ನೋಡಿ, KA/L ಕ್ಯಾನ್ಸಲ್ ಆಗುತ್ತೆ. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಬೇಕು. ನೋಡಿ, ಇಲ್ಲಿ 90 minus T plus 90 minus T is equals to T ಅಂತ ಬರುತ್ತೆ. ಸೊ 180 is equal to 3T. Therefore, T becomes equals to 180 by 3 which is nothing but 60 degree Celsius ಅಂತ ಬರುತ್ತೆ. ಅರ್ಥ ಆಯ್ತಲ್ವಾ? Therefore, you can go with option B. Understood how to solve? ಗೊತ್ತಾಗ್ತದಲ್ವಾ ಏನು ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು. See the next problem. ನೋಡಿ, ಇಲ್ಲಿ
ದ ಓನ್ಲಿ ಪಾಸಿಬಿಲಿಟಿ ಆಫ್ ಹೀಟ್ ಫ್ಲೋ ಇನ್ ಎ ಥರ್ಮಸ್ ಫ್ಲಾಸ್ಕ್ ಇದೆ ರೀ ಇಲ್ಲಿ, ಈಸ್ ಥ್ರೂ ಇಟ್ಸ್ ಕಾರ್ಕಿಂದ ಮಾತ್ರನೇ ಹೀಟ್ ಅನ್ನೋದು ಮೇಲೆಗಿಂದ ಕೆಳಗಡೆ ಹೋಗೋ ಚಾನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ವಿಚ್ ಈಸ್ 75 ಸೆಂಟಿಮೀಟರ್ ಸ್ಕ್ವೇರ್ ಇನ್ ಏರಿಯಾ ಆ್ಯಂಡ್ 5 ಸೆಂಟಿಮೀಟರ್ ಥಿಕ್. ಈ ಕಾರ್ಕ್ ಥಿಕ್ನೆಸ್ 5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಇದ್ರ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ನಿಮಗೆ 75 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಇಟ್ಸ್ ಥರ್ಮಲ್ ಕಂಡಕ್ಟಿವಿಟಿ ಇಸ್ 0.005 ಕ್ಯಾಲೋರಿ ಪರ್ ಸೆಂಟಿಮೀಟರ್ ಓಕೆ per second per degree Celsius ಅಂತ ಹೇಳಿದ್ದಾರೆ. The outside temperature is 40 degrees Celsius and latent heat of ice is 80 calorie per gram ಅಂತ ಹೇಳಿದ್ದಾರೆ. Time taken by 500 gram of ice at 0 degree Celsius in the flask to melt into water at 0 degree Celsius. ನೋಡಿ, ಈ ಫ್ಲಾಸ್ಕ್ ಒಳಗಡೆ ನಿಮಗೆ ಐಸ್ ಇದೆ. ಐಸ್ ಅನ್ನೋದು ಕಂಪ್ಲೀಟಾಗಿ ಮೆಲ್ಟ್ ಆಗಬೇಕು ಅಂತಂದರೆ ಎಷ್ಟು ಟೈಮ್ ತಗೊಳ್ಳುತ್ತೆ ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ನೋಡಿ ಇಲ್ಲಿ ಐಸ್ ಅನ್ನೋದು ಫುಲ್ ಮೆಲ್ಟ್ ಆಗಬೇಕು ಅಂತಂದರೆ ಈ ಐಸ್ಗೆ ಹೀಟ್ ಎನರ್ಜಿ ಅನ್ನೋದು ಬೇಕು. ಆ ಹೀಟ್ ಎನರ್ಜಿ ಎಲ್ಲಿಂದ ಬರ್ತಾ ಇದೆ ಅಂದರೆ ಬಿಕಾಸ್ ಆಫ್ ಸರೌಂಡಿಂಗ್ಸ್ ಅಂತ ಹೇಳ್ತಾರೆ. ಈ ಸರೌಂಡಿಂಗ್ಸಿಂದ ಒಂದೇ ಒಂದು ಮಾರ್ಗದಿಂದ ಹೀಟ್ ಅನ್ನೋದು ಒಳಗಡೆ ಬರಬೇಕು. ದಟ್ ಈಸ್ ಥ್ರೂ ಇಟ್ಸ್ ಅ ಕಾರ್ಕ್. ಓಕೆನಾ? ದೇರ್ಫೋರ್ ಯು ಕ್ಯಾನ್ ಸೇ ದಟ್ heat required by the ice to melt okay must be equal to heat passed through the cork ಅಂತ ಹೇಳ್ಬೋದಾ? through the cork ಇಂದ ಒಳಗೆ ಬರ್ತಾ ಇರತಕ್ಕಂಥ ಹೀಟ್ ಅನ್ನೋದು ಐಸ್ನ ಮೆಲ್ಟ್ ಮಾಡಿದೆ ಅಂತ ಹೇಳೋಣ. Therefore we can write, see that m into L is equal to mass of the ice into latent heat of ice is equal to Q ಅಂತ ಹೇಳೋಣ. Therefore we can say mi into L ice is equals to Ka into T1 minus T2 into time divided by L ಅಂತ ಬರಿತೀವಿ. ಕರೆಕ್ಟನಾ? ಇವಾಗ ಎಲ್ಲ ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿ ನಿಮಗೆ ಹಾಗೆ ಎವ್ರಿ ವ್ಯಾಲ್ಯೂ ಕೆ ವ್ಯಾಲ್ಯೂನ ನೀವು ಕನ್ವರ್ಟ್ ಮಾಡ್ಕೊಳ್ಳಿ. ಸಿಂಪ್ಲಿಫೈ ಮಾಡಿದ್ದಾಗ ಸಿಂಪ್ಲಿಫೈ ಬೈ ಯುವರ್ ಸೆಲ್ಫ್. ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಟೈಮ್ ಅನ್ನೋದು ನಿಮಗೆ ಯು ಶುಡ್ ಗೆಟ್ ದ ಆಪ್ಷನ್ ಆ್ಯಸ್ ಆಪ್ಷನ್ ಎ. ಚೆಕ್ ಮಾಡಿ, ಹೋಮ್ವರ್ಕ್ ತಗೊಳ್ಳಿ ಇದನ್ನು. ಪ್ಲೀಸ್ ಸಿಂಪ್ಲಿಫೈ ಯುವರ್ ಸೆಲ್ಫ್. ಓಕೆನಾ? See the next problem, next concept ಏನು ನೋಡೋಣ. What is this? Convection ಅಂತ ಹೇಳ್ತಾರೆ. What is this? Convection. How can you understand the meaning of this convection? ನೋಡಿ, conduction ಅಂದ್ರೆ ಏನು ಹೇಳಿದ್ವಿ ನಾವು? The process of transfer of heat okay without actual movement of molecules ಅಂತ ಹೇಳ್ತಾರೆ. ಒಂದು ನಿಮಿಷ, you can say recall ಮಾಡ್ಕೊಳ್ತೀನಿ ಅದನ್ನು ಏನು ಹೇಳಿದ್ದೀವಿ ಅಂತ ಅಂದ್ಬಿಟ್ಟು. What is the conduction here? Another body. The process of heat energy transferred from one part of a body to another part of a body. Yes, ಇಲ್ಲಿ ನೋಡಿ, ಇಲ್ಲಿ ನಾನು ಹೇಳಿದ್ದೀನಿ one part of a body to another part of a body. ನೋಡಿ, ವಿತೌಟ್ ಕಂಡೀಷನ್ ಅಪ್ಲೈ ಇಲ್ಲಿ, ವಿತೌಟ್ actual movement of molecules is called conduction. In the same manner, what is this convection? Convection ಅಂದ್ರೆ okay molecule itself carry the heat energy ಅಂತ ಹೇಳ್ತಾರೆ. molecule itself carry the heat energy. So what is this convection ಅಂದ್ರೆ meaning ಏನಪ್ಪ ಇಲ್ಲಿ ಅಂತಂದ್ರೆ, see here the process of okay transfer of heat from one place to another place with the actual movement of molecules ಅಂತ ಹೇಳ್ತಾರೆ. with actual movement of molecules. ಇಲ್ಲಿ ಏನಾಗುತ್ತೆ ಅಂತಂದರೆ, ಮಾಲಿಕ್ಯೂಲ್ಸೇ ಎನರ್ಜಿನ ಕ್ಯಾರಿ ಮಾಡಿಕೊಂಡು ಹೋಗುತ್ತೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ. ಓಕೆನಾ? ಸೊ ದಟ್ ಈಸ್ ದ ಕನ್ವೆಕ್ಷನ್ ಪ್ರಾಸೆಸ್ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ ನಮಗೆ.
ಫಸ್ಟ್ ಒನ್ ಬಂದ್ಬಿಟ್ಟು ನಿಮಗೆ ನ್ಯಾಚುರಲ್ ಕನ್ವೆಕ್ಷನ್ ಅಂತ ಹೇಳ್ತಾರೆ. ನ್ಯಾಚುರಲ್ ಕನ್ವೆಕ್ಷನ್. ಈ ನ್ಯಾಚುರಲ್ ಕನ್ವೆಕ್ಷನ್ ನಡಿಬೇಕು ಅಂತಂದರೆ ಇಲ್ಲಿ ನಾನು ಬ್ರ್ಯಾಕೆಟಲ್ಲಿ ಹಾಕಿರ್ತೀನಿ ಸಿಂಪಲ್ ಆಗಿ, ಡ್ಯೂ ಟು ಡಿಫರೆನ್ಸ್ ಇನ್ ಡೆನ್ಸಿಟೀಸ್ ಅಂತ ಹೇಳ್ತಾರೆ. ಡೆನ್ಸಿಟಿ ಡಿಫರೆನ್ಸ್ ಇರೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂತಂದರೆ ಕನ್ವೆಕ್ಷನ್ ಅಂದರೆ ಎನರ್ಜಿ ಅನ್ನೋದು ಟ್ರಾನ್ಸ್ಫರ್ ಆಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ದರ್ ಈಸ್ ಕಾಲ್ಡ್ ಆಸ್ ಫೋರ್ಸ್ಡ್ ಕನ್ವೆಕ್ಷನ್ ಅಂತ ಹೇಳ್ತಾರೆ. ಫೋರ್ಸ್ಡ್ ಕನ್ವೆಕ್ಷನ್. ವಾಟ್ ಈಸ್ ಫೋರ್ಸ್ಡ್ ಕನ್ವೆಕ್ಷನ್ ಅಂತಂದರೆ ಡ್ಯೂ ಟು ಎಕ್ಸ್ಟರ್ನಲ್ ಏಜೆಂಟ್ ಅಂತ ಹೇಳ್ತಾರೆ. due to external agent. Because of this external agent, heat energy will be transferred forcefully from one body to another body. ಹೇಗೆ ಅಂತಂದರೆ ಒಂದು ಹಾಟ್ ಸಬ್ಸ್ಟೆನ್ಸ್ ನಾವು ತಗೊಂಡು ಒಂದು ಫ್ಯಾನ್ ನಾವು ಪ್ಲೇಸ್ ಮಾಡಿದ್ದೀವಿ ಅಂತಂದರೆ ಬಿಕಾಸ್ ಆಫ್ ದ ಏರ್ ಕಮಿಂಗ್ ಫ್ರಮ್ ದ ಫ್ಯಾನ್ ದ ಎನರ್ಜಿ ವಿಲ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಅಂತ ಹೇಳ್ತಾರೆ. ದಟ್ ಈಸ್ ಕಾಲ್ಡ್ ಫೋರ್ಸ್ಡ್ ಕನ್ವೆಕ್ಷನ್. ಆ್ಯಂಡ್ ಒನ್ ಮೋರ್ ಥಿಂಗ್, ಕನ್ವೆಕ್ಷನ್ ಅನ್ನೋದು ನಿಮಗೆ ಇಟ್ ಈಸ್ ಎ ಸಿಂಪಲ್ ಪ್ರಾಸೆಸ್ ಅಲ್ಲ, ಇಟ್ ಈಸ್ ಎ ಕಾಂಪ್ಲೆಕ್ಸ್ ಫೆನಾಮಿನಾನ್ ಅಂತ ಹೇಳ್ತೀವಿ. ಆ್ಯಂಡ್ ಇಟ್ ವಿಲ್ ಟೇಕ್ಸ್ ಪ್ಲೇಸ್ ಥ್ರೂಔಟ್ ದ ಗ್ಲೋಬ್ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಹಾಗಾಗಿ ದರ್ ಇಸ್ ನೋ ಸಿಂಗಲ್ ಈಕ್ವೇಶನ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಕನ್ವೆಕ್ಷನ್ ಬಗ್ಗೆ ಅರ್ಥ ಮಾಡ್ಕೋಬೇಕು ಅಂದರೆ ಒಂದು ಸಿಂಗಲ್ ಈಕ್ವೇಶನ್ ಅದು ಇಲ್ಲ. ಅರ್ಥ ಆಯ್ತಲ್ವಾ? ಸೊ ವಾಟ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಕನ್ವೆಕ್ಷನ್ ಹಿಯರ್ ಅಂತಂದರೆ ವಿ ಕ್ಯಾನ್ ಸೇ ದ್ಯಾಟ್ ವಾಟ್ ಆರ್ ದ ಎಕ್ಸಾಂಪಲ್ಸ್ ಇಲ್ಲ ಅಪ್ಲಿಕೇಶನ್ಸ್ ಅಂತನೂ ಹೇಳ್ಬೋದು. ಫಸ್ಟ್ ಒನ್ ಬಂದ್ಬಿಟ್ಟು ನಿಮಗೆ ಟ್ರೇಡ್ ವಿಂಡ್ಸ್ ಅಂತ ಬರುತ್ತೆ. ಟ್ರೇಡ್ ವಿಂಡ್ಸ್. And next one it is land breeze and sea breeze ಅಂತ ಹೇಳ್ಬೋದು. Land breeze and sea breeze. These are all applications of ನ್ಯಾಚುರಲ್ ಕನ್ವೆಕ್ಷನ್ ಅಂತ ಹೇಳ್ತೀವಿ. ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ರೇಡಿಯೇಷನ್. ರೇಡಿಯೇಷನ್ ಅಂದರೆ ಏನು? ನೋಡಿ ಇಲ್ಲಿ, ದ ಪ್ರಾಸೆಸ್ ಆಫ್ ಟ್ರಾನ್ಸ್ಫರ್ ಆಫ್ ಹೀಟ್ ಫ್ರಮ್ ಒನ್ ರೀಜಿಯನ್ ಟು ಅನದರ್ ರೀಜಿಯನ್ without heating the intermediate medium ಅಂತ ಹೇಳ್ತಾರೆ. ಇಂಟರ್ಮೀಡಿಯೇಟ್ ಮೀಡಿಯಮ್ಮು ಯಾವುದೇ ರೀತಿ ಬಿಸಿ ಆಗದಿರಾ, ಹೀಟ್ ಮಾಡ್ದಿರಾ, ಓಕೆ, ಎನರ್ಜಿ ಅನ್ನೋದು ಟ್ರಾನ್ಸ್ಫರ್ ಆಗುತ್ತೆ. ಅದನ್ನು ರೇಡಿಯೇಷನ್ ಅಂತ ಹೇಳ್ತೀವಿ. ವಾಟ್ ಆರ್ ದ ಪ್ರಾಪರ್ಟೀಸ್ ಅಂತ ಅಂದಿದ್ದಾಗ, ಸಿ ಹಿಯರ್ ಫಸ್ಟ್ ಒನ್ ಏನಪ್ಪ ಅಂತಂದರೆ ಇಟ್ do not heat the intermediate medium ಏನಾದರೂ ಇರುತ್ತೋ ಅದನ್ನು ಹೀಟ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಸೊ ಇಟ್ ಟ್ರಾವೆಲ್ಸ್ ವಿತ್ ಎ ಸ್ಪೀಡ್ ಈಕ್ವಲ್ ಟು 3 × 10⁸ ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ವಾ? ಸೊ ಸಿ ಹಿಯರ್ ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತಂದರೆ ವಿ ಕ್ಯಾನ್ ಸೇ it exerts pressure on the surface ಅಂತನೂ ಹೇಳ್ಬೋದು. ಇಟ್ ಎಕ್ಸರ್ಟ್ಸ್ ಪ್ರೆಷರ್ ಆನ್ ದ ಸರ್ಫೇಸ್. ಯಾವ ಸರ್ಫೇಸ್ ಮೇಲೆ ಇದು ನಿಮಗೆ ತಾಕುತ್ತೋ ಅದು ಇಟ್ ಪ್ರೆಷರ್ನ ಎಕ್ಸರ್ಟ್ ಮಾಡುತ್ತೆ ಅಂತ ಹೇಳ್ತೀವಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತಂದರೆ, ಸಿ ಹಿಯರ್ ಇಂಟೆನ್ಸಿಟಿ ಆಫ್ ದ ರೇಡಿಯೇಷನ್ is inversely proportional to square of the distance from the source ಅಂತ ಹೇಳ್ತಾರೆ. ಸೋರ್ಸಿಂದ ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಇದ್ರೆ ಇಂಟೆನ್ಸಿಟಿ ಅನ್ನೋದು ಕಮ್ಮಿ ಆಗ್ತಾ ಇರುತ್ತೆ ಅಂತ ಹೇಳ್ತೀವಿ. ದಟ್ ಈಸ್ ಕಾಲ್ಡ್ ರೇಡಿಯೇಷನ್. ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಫ್ಯೂ ಇಂಪಾರ್ಟೆಂಟ್ ಡೆಫಿನೇಷನ್. ಏನಪ್ಪ ಅಂತಂದರೆ, ಸಿ ಯು ಕ್ಯಾನ್ ಸೇ ಇಟ್ ಈಸ್ ಎಮಿಸಿವ್ ಪವರ್ ಅಂತ ಹೇಳ್ತಾರೆ. ಇಟ್ ಈಸ್ ಎಮಿಸಿವ್ ಪವರ್. ಎಮಿಸಿವ್ ಪವರ್ನ ಹೇಗೆ ಅದನ್ನು ಡಿಫೈನ್ ಮಾಡ್ಬೋದು ನಾವು ಅಂತಂದಾಗ, ಸಿ ಹಿಯರ್ ದ ಅಮೌಂಟ್ ಆಫ್ ಎನರ್ಜಿ ರೇಡಿಯೇಟೆಡ್ ಆರ್ ಎಮಿಟೆಡ್ per second per unit area is called as emissive power ಅಂತ ಹೇಳ್ತಾರೆ. In the same manner, what is the meaning of
ಎಮಿಸಿವಿಟಿ. ಎಮಿಸಿವಿಟಿ ಅಂದರೆ ಏನು ಅಂತ ಗೊತ್ತಿರಬೇಕು. ಸೊ ಇಟ್ ಈಸ್ ದ ರೇಷಿಯೋ ಆಫ್ ಎಮಿಸಿವ್ ಪವರ್ ಆಫ್ ಎ ಬಾಡಿ. ಯಾವ ಬಾಡಿ ಬೇಕಾಗುತ್ತೋ ಆ ಬಾಡಿದು ಡಿವೈಡೆಡ್ ಬೈ ಎಮಿಸಿವ್ ಪವರ್ ಆಫ್ ಎ ಬ್ಲ್ಯಾಕ್ ಬಾಡಿ ಅಂತ ಹೇಳ್ತಾರೆ. ಸೊ ವಾಟ್ ಈಸ್ ದಿಸ್ ಬ್ಲ್ಯಾಕ್ ಬಾಡಿ ಹಿಯರ್? ಬ್ಲ್ಯಾಕ್ ಬಾಡಿ ಅಂದರೆ ಮೀನಿಂಗ್ ಏನಪ್ಪ ಇಲ್ಲಿ ಅಂತಂದರೆ, ಸೊ ಅಬ್ಸರ್ವ್ ಮಾಡಿ ನೀಟಾಗೆ. ಬ್ಲ್ಯಾಕ್ ಬಾಡಿ ನಥಿಂಗ್ ಬಟ್ ದ ಬಾಡಿ ವಿಚ್ ಅಬ್ಸಾರ್ಬ್ಸ್ all the radiations incidenting on it. ಅಷ್ಟೇ ಅಲ್ಲ, ಆ ಬಾಡಿನ ಯಾವಾಗಾದ್ರೆ ಹೀಟ್ ಮಾಡ್ತೀವೋ ಇಟ್ ಎಮಿಟ್ಸ್ ಆಲ್ ದ ರೇಡಿಯೇಷನ್ಸ್ ಅಂತನೂ ಹೇಳ್ತಾರೆ. ದಟ್ ಇಸ್ ಕಾಲ್ಡ್ ಬ್ಲ್ಯಾಕ್ ಬಾಡಿ. ಎಕ್ಸಾಂಪಲ್ ಫಾರ್ ದಿಸ್ ಬ್ಲ್ಯಾಕ್ ಬಾಡಿ ಈಸ್ ವಿ ಕ್ಯಾನ್ ಸೇ ಪ್ಲಾಟಿನಮ್ ಬ್ಲ್ಯಾಕ್ ಅಂತ ಹೇಳ್ತಾರೆ. ಪ್ಲಾಟಿನಮ್ ಬ್ಲ್ಯಾಕ್. ಆ್ಯಂಡ್ ಆರ್ಟಿಫಿಷಿಯಲ್ಗೆ ಬ್ಲ್ಯಾಕ್ ಬಾಡಿ ಬೇಕು ಅಂತಂದರೆ ವಿ ಕ್ಯಾನ್ ಸೇ ಇಟ್ ಈಸ್ ಫೆರ್ರೀಸ್ ಬ್ಲ್ಯಾಕ್ ಬಾಡಿ ಅಂತ ಹೇಳ್ತಾರೆ. ಆರ್ಟಿಫಿಷಿಯಲ್ಗೆ ಇದು ಫೆರ್ರೀಸ್ ಬ್ಲ್ಯಾಕ್ ಬಾಡಿ. ನ್ಯಾಚುರಲ್ಗೆ ಪ್ಲಾಟಿನಮ್ ಬ್ಲ್ಯಾಕ್ ಇಲ್ಲ ಲ್ಯಾಂಪ್ ಬ್ಲ್ಯಾಕ್ ಅಂತನೂ ಯೂಸ್ ಮಾಡಬಹುದು. ಲ್ಯಾಂಪ್ ಬ್ಲ್ಯಾಕ್, ಪ್ಲಾಟಿನಮ್ ಬ್ಲ್ಯಾಕ್, ದಿಸ್ ಆರ್ ಎಕ್ಸಾಂಪಲ್ಸ್ ಆಫ್ ನ್ಯಾಚುರಲ್ ಬ್ಲ್ಯಾಕ್ ಬಾಡೀಸ್. ಫೆರ್ರೀಸ್ ಬ್ಲ್ಯಾಕ್ ಬಾಡಿ ಈಸ್ ಅನ್ ಎಕ್ಸಾಂಪಲ್ ಆಫ್ ಆರ್ಟಿಫಿಷಿಯಲ್ ಬ್ಲ್ಯಾಕ್ ಬಾಡಿ ಅಂತ ಹೇಳ್ತಾರೆ. ಸೊ ಲೆಟ್ ಅಸ್ ಸಿ, ಇದ್ರ ಬೇಸ್ ಮಾಡಿಕೊಂಡು ನಿಮಗೆ ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ಬೇಸ್ ಮಾಡಿಕೊಂಡು ಕೆಲವು ಇಂಪಾರ್ಟೆಂಟ್ ಲಾಸ್ ಅನ್ನೋದು ಇದೆ. ಸೊ ಅದನ್ನು ನೋಡೋಣ. ಸಿ ಹಿಯರ್, ವಾಟ್ ಈಸ್ ದ ಬ್ಲ್ಯಾಕ್ ಬಾಡಿ ಸ್ಪೆಕ್ಟ್ರಮ್? ಫಸ್ಟ್, ವಾಟ್ ಈಸ್ ದ ಮೀನಿಂಗ್ ಆಫ್, ಹೇಗಿರುತ್ತಿದು ಬ್ಲ್ಯಾಕ್ ಬಾಡಿ ಸ್ಪೆಕ್ಟ್ರಮ್ ಹೇಗಿರುತ್ತೆ ಅಂತ ನೋಡೋಣ. ಯಾವಾಗಾದರೆ ನಿಮಗೆ ಬ್ಲ್ಯಾಕ್ ಬಾಡಿನ ತಗೊಂಡು ಅದನ್ನು ಒಂದು ಪರ್ಟಿಕ್ಯುಲರ್ ಟೆಂಪರೇಚರ್ ಹೀಟ್ ಮಾಡಿ ಬಿಟ್ಬಿಟ್ರೆ ಅದರಿಂದ ರೇಡಿಯೇಷನ್ ಅದು ಎಮಿಟ್ ಆಗ್ತಾ ಇರುತ್ತೆ. ಆ ಎಮಿಟೆಡ್ ರೇಡಿಯೇಷನ್ಸಲ್ಲಿ ನಿಮಗೆ ಡಿಫರೆಂಟ್ ವೇವ್ ಲೆಂತ್ಸ್ ಅನ್ನೋದು ಇರುತ್ತೆ. ಓಕೆನಾ? ದೇರ್ಫೋರ್ ನೋಡಿ ಇಲ್ಲಿ ಏನಾಗುತ್ತೆ ಅಂತ, if I plot the graph by taking the wavelength of the radiation emitted by a black body and intensity of the radiation emitted along y axis. See here, graph ಅನ್ನೋದು ಹೇಗಿರುತ್ತೆ ಅಂತ ನೋಡಿ ನೀಟಾಗೆ. This is for particular temperature T1 ಅಂತ ಹೇಳ್ತೀವಿ. ಅಂಡ್ ಇವಾಗ ಟೆಂಪರೇಚರ್ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ರೆ ಏನಾಗ್ತದೆ ನೋಡಿ ಇಲ್ಲಿ. ಅಬ್ಸರ್ವ್ ದಿಸ್ ಗ್ರಾಫ್ ಕೇರ್ಫುಲಿ. ದಿಸ್ is temperature T2. And if I increase the temperature further, see this is the T3. Condition ಏನಪ್ಪಾ ಅಂತಂದ್ರೆ T3 greater than T2 greater than T1 ಅಂತ ಹೇಳ್ತಾರೆ. So therefore observe this. So ನೋಡಿ ಇಲ್ಲಿ the wavelength corresponding to maximum intensity ಏನಾಗ್ತದೆ ನೋಡಿ ಇಲ್ಲಿ. The wavelength corresponding to maximum intensity is shifting towards the lower values ಅಂತ ಹೇಳ್ತಾರೆ. Lower values. Observe the graph carefully. Lambda 1, the lambda m2, lambda m3. ಅರ್ಥ ಮಾಡ್ಕೊಂತ ಇರಲ್ಲ. ಸೊ ಇದೇನಾಗ್ತದೆ, ದಿಸ್ ಈಸ್ ಕಾಲ್ಡ್ ಆಸ್ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತಾರೆ. ಡಿಸ್ಪ್ಲೇಸ್ಮೆಂಟ್ ಆಫ್ ವೇವ್ ಲೆಂತ್. ಅಂಡ್ ಬೇಸ್ಡ್ ಆನ್ ದಿಸ್ ವೀನ್ ಹ್ಯಾಸ್ ಗಿವೆನ್ ಎ ಲಾ ದಟ್ ಇಸ್ ಕಾಲ್ಡ್ ವೀನ್ಸ್ ಡಿಸ್ಪ್ಲೇಸ್ಮೆಂಟ್ ಲಾ ಅಂತ ಹೇಳ್ತಾರೆ. ವೀನ್ಸ್ ಡಿಸ್ಪ್ಲೇಸ್ಮೆಂಟ್ ಲಾ. ವೀನ್ಸ್ ಡಿಸ್ಪ್ಲೇಸ್ಮೆಂಟ್ ಲಾ ಏನು ವೀನ್ಸ್ ಡಿಸ್ಪ್ಲೇಸ್ಮೆಂಟ್ ಲಾ ಏನು ಹೇಳುತ್ತೆ ನೋಡಿ ಇಲ್ಲಿ. The wavelength corresponding to maximum intensity is inversely proportional to absolute temperature of the black body ಅಂತ ಹೇಳ್ತಾರೆ. So lambda m into capital T is always equal to constant ಅಂತ ಬರುತ್ತೆ. ಗೊತ್ತಾಗ್ತದಲ್ವಾ? ಸೊ lambda m ಪ್ರಪೋರ್ಷನಾಲಿಟಿ ತೆಗೆದಾಕ್ಬಿಟ್ರೆ ವಿ ಕ್ಯಾನ್ ರೈಟ್ ದಿಸ್ ಆಸ್ ಅ ಬಿ ಬೈ ಟಿ ಅಂತ ಹೇಳ್ಬೋದು. ವಾಟ್ ಈಸ್ ಬಿ ಕಾಲ್ಡ್? ವಾಟ್ ಈಸ್ ದಿಸ್ ಬಿ ಕಾಲ್ಡ್? ಬಿನ ಏನಂತ ಕರೆದಿದ್ದಾರೆ ಅಂತಂದರೆ ಇಟ್ ಈಸ್ ಕಾಲ್ಡ್ ವೀನ್ಸ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಅದ್ರ ವ್ಯಾಲ್ಯೂ ಎಷ್ಟಿದೆ ಅಂತಂದ್ಬಿಟ್ಟೆ ವೀನ್ಸ್ ಕಾನ್ಸ್ಟೆಂಟ್ ಅದರ ವ್ಯಾಲ್ಯೂ ಬಂದ್ಬಿಟ್ಟು ನಿಮಗೆ 2.89 ಅಂತ ಬರುತ್ತೆ. 2.89 ಮೀಟರ್ 2.89 ಇಂಟು 10 to the power of -3
ಮೀಟರ್ ಕೆಲ್ವಿನ್ ಅಂತ ಬರುತ್ತೆ. ದಿಸ್ ಇಸ್ ವ್ಯಾಲ್ಯೂ ಆಫ್ ವೀನ್ಸ್ ಕಾನ್ಸ್ಟೆಂಟ್ ಅಂತ ಹೇಳ್ಬೋದು. ಲೇಟರ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ದ ನೆಕ್ಸ್ಟ್ ಒನ್, ದಟ್ ಈಸ್ ಸ್ಟೀಫೆನ್ಸ್ ಲಾ ಅಂತ ಬರುತ್ತೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ನೋಡೋಣ. ಸ್ಟೀಫೆನ್ಸ್ ಲಾ ಏನು ಹೇಳುತ್ತೆ ನಿಮಗೆ ಅಂತಂದರೆ, ಸಿ ಹಿಯರ್, ಎನರ್ಜಿ ರೇಡಿಯೇಟೆಡ್ ಬೈ ಎ ಬ್ಲ್ಯಾಕ್ ಬಾಡಿ per unit area per unit time is directly proportional to 4th power of its absolute temperature ಅಂತ ಹೇಳ್ತಾರೆ. Therefore E by AT is equals to sigma into T power 4. ಇದನ್ನು ನಾವು U ಅಂತ ಇಂಡಿಕೇಟ್ ಮಾಡ್ಕೊಳ್ತೀವಿ. What is sigma here? Sigma is called as Stephen's constant ಅಂತ ಹೇಳ್ತಾರೆ. Stephen's constant. and ಅದರ ವ್ಯಾಲ್ಯೂ ಎಷ್ಟು ನಿಮಗೆ ಅಂತಂದಾಗ, see here, sigma is equal to 5.67 into 10 to the power of minus 8 watt per meter square per Kelvin power 4. This is the sigma value, ಸ್ಟಿಫೆನ್ಸ್ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ದ ಪಾಯಿಂಟ್. ಇಲ್ಲಿ ನೋಡಿ, ಕ್ವಶನ್ ಏನು ಕೇಳ್ತಾರೆ ಅದನ್ನು ಬೇಸ್ ಮಾಡಿಕೊಂಡು ನಾವು ಈ ಫಾರ್ಮುಲಾ ಅಪ್ಲೈ ಮಾಡಬೇಕು. ಎನರ್ಜಿ ಪರ್ ಯೂನಿಟ್ ಏರಿಯಾ ಪರ್ ಯೂನಿಟ್ ಟೈಮ್ ಅಂತಂದರೆ ಇಟ್ ಇಸ್ ಪ್ರಪೋರ್ಷನಲ್ T power 4. ಇಲ್ಲ ಅಂತಂದಿದ್ದಾಗ ನಮಗೆ ಎನರ್ಜಿ ಪರ್ ಏರಿಯಾ ಕೇಳಿದ್ದಾಗ ನಿಮಗೆ ಯು ಶುಡ್ ಗೆಟ್ ಓನ್ಲಿ ಸಿಗ್ಮಾ T power 4 ಇಂಟು ಟೈಮ್ ಅಂತ ಬರುತ್ತೆ. ಇಫ್ ಐ ಡೆ ಆಸ್ ಓನ್ಲಿ ಎನರ್ಜಿ ಮಾತ್ರನೇ ಕೇಳಿದ್ದಾರೆ ಅಂದರೆ ಸಿಗ್ಮಾ A T power 4 ಇಂಟು ಟಿ ಅಂತನೂ ಬರೀಬಹುದು. ಸೊ ಸಿ ಹಿಯರ್, ದಿಸ್ ಫಾರ್ ಬ್ಲ್ಯಾಕ್ ಬಾಡಿ, ನೋಡಿ ಇಲ್ಲಿ ಬ್ಲ್ಯಾಕ್ ಬಾಡಿಗೆ ನಿಮಗೆ ಎಮಿಸಿವಿಟಿ ಅನ್ನೋದು ಇಟ್ ಈಸ್ ಈಕ್ವಲ್ ಟು 1. ಓಕೆ. ಆ್ಯಂಡ್ ಫಾರ್ ಎನಿ ಅದರ್ ಬಾಡಿ ವಾಟ್ ಕ್ಯಾನ್ ಯು ಸೇ ಹಿಯರ್? ಎನರ್ಜಿ ಎಮಿಟೆಡ್ is equals to sigma into E into A into T power 4 into T ಅಂತ ಬರುತ್ತೆ. What is E called here? E is called as emissivity of that given body ಅಂತ ಹೇಳ್ತಾರೆ. Later we have to understand the next one, that is Newton's law of cooling ಅಂತ ಬರುತ್ತೆ. Newton's law of cooling. What is the Newton's law of cooling ಅಂತಂದರೆ, see here, the rate of cooling of a body is directly proportional to temperature difference between the body and the surroundings ಅಂತ ಹೇಳ್ತಾರೆ. What is the theta called here? Theta ಅನ್ನೋದು ನಿಮಗೆ ಇಲ್ಲಿ ಬಾಡಿ ಟೆಂಪರೇಚರ್ ಅಂತ ಹೇಳ್ತೀವಿ. theta is called as body temperature and theta naught is called as surrounding temperature. surrounding temperature ಅಂತ ಹೇಳ್ಬೋದು. ಬಟ್ ರಿಮೆಂಬರ್ ದಟ್ ಇಲ್ಲಿ ನಿಮಗೆ ಈ ಫಾರ್ಮುಲಾನ ಬೇಸ್ ಮಾಡಿಕೊಂಡು ನ್ಯೂಮರಿಕಲ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ನಿಮಗೆ ಇದಕ್ಕೆ ಇನ್ನೊಂದು ಫಾರ್ಮುಲಾ ಹೇಳ್ತೀನಿ ನೋಡಿ. ಇಲ್ಲಿ θ1 minus θ2 divided by T is equals to some constant into θ1 plus θ2 by 2 minus θ0 ಅಂತ ಬರುತ್ತೆ. This is the Newton's law of cooling formula. What is this θ1 and θ2 here ಅಂತಂದರೆ, θ1 and θ2 are the body temperatures ಅಂತ ಹೇಳ್ತೀವಿ. ಗೊತ್ತಾಗ್ತದಲ್ವ ಹೇಳ್ತಾರದೇನೋ ಅಂತ ಅಂದ್ಬಿಟ್ಟು. ಸೊ ಲೈಕ್ ದಟ್ ವಿ ಹ್ಯಾವ್ ಟು ಥಿಂಕ್. ಸಪೋಸ್ ನೋಡಿ, ಇಲ್ಲಿ ಬಾಡಿ ಟೆಂಪರೇಚರ್ಗೆ ಆಮೇಲಿಂದ ಟೈಮ್ ಬಾಡಿ ಟೆಂಪರೇಚರ್ಗೆ ಮತ್ತು ಟೈಮ್ಗೆ ನಾವು ಗ್ರಾಫ್ನ ಪ್ಲಾಟ್ ಮಾಡಿದ್ರೆ ವಿಲ್ ಗೆಟ್ ದ ಗ್ರಾಫ್ ಆ್ಯಸ್ ಶೋನ್ ಲೈಕ್ ದಿಸ್ ಅಂತ ಹೇಳ್ತಾರೆ. ಇಫ್ ದ ಸೇಮ್ ಗ್ರಾಫ್ ಈಸ್ ಪ್ಲಾಟ್ ಬೈ ಟೇಕಿಂಗ್ log of theta minus θ0 ಅಂತ ಹೇಳ್ತಾರೆ. log of theta minus T0 with respect to time, then we will get a straight line as shown in the graph. ಅರ್ಥ ಮಾಡ್ಕೊತಾ ಇದ್ದಾರೆ. ಇದೆಲ್ಲ ನಿಮಗೆ ಪ್ರಾಕ್ಟಿಕಲ್ಸ್ ಸಹ ಮಾಡಿರ್ತೀರ ನೀವು ಫಸ್ಟ್ PUC ಅಲ್ಲಿ. ಸೊ ದಿಸ್ ಇಸ್ ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತೀವಿ. ಸೊ ಲೆಟ್ ಅಸ್ ಸಾಲ್ವ್ ದ ಫ್ಯೂ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ದಿಸ್ ರೇಡಿಯೇಷನ್. ನೋಡಿ ಇಲ್ಲಿ, ಎ ಬ್ಲ್ಯಾಕ್ ಬಾಡಿ ಅಟ್ 200 Kelvin is found to emit maximum energy of wavelength 14 micrometer ಅಂತ ಹೇಳ್ತಾ ಇದ್ದಾರೆ. ಸೊ T1 is equals to 200 Kelvin. lambda 1 is equals to 14 micrometer. When its temperature is raised to 1000 Kelvin, the wavelength at which the maximum energy is emitted ಅಂತ ಕೇಳ್ತಾ ಇದ್ದಾರೆ. So we know the Wien's displacement law ಪ್ರಕಾರ ನಮಗೆ lambda 2 by lambda 1 is equals to T1 by T2.
ಸೊ ಸಿಂಪ್ಲಿಫೈ ಮಾಡೋಣ. λ2 is equals to T1 by T2 into λ1. ಸೊ ಸಿಂಪ್ಲಿಫೈ ಮಾಡಿ T1 ಎಷ್ಟಪ್ಪ ನಿಮ್ಗೆ ಇಲ್ಲಿ 200 ಡಿವೈಡ್ ಬೈ T2 ಬಂದ್ಬಿಟ್ಟು ನಿಮಗೆ 1000 ಇಂಟು λ1 ಅಂತಂದರೆ 14 ಇಂಟು 10 to the power of -6. ಸೊ ಸಿಂಪ್ಲಿಫೈ ಮಾಡಿ ಏನು ಬರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ λ2 becomes equals to, ಇಟ್ ವಿಲ್ ಗೋ ಟು 5 times ಅಂತಂದರೆ 5 2 ನಿಮಗೆ 5 to 10 2.8 ಅಂತ ಬರುತ್ತೆ. 2.8 ಇಂಟು 10 power -6 ಮೀಟರ್ ಆಗಿರುತ್ತೆ. ಸೊ 2.8 ಮೈಕ್ರೋಮೀಟರ್. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಸಿ. ಆಪ್ಷನ್ನ ಸಿ. ದ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಇಲ್ಲಿ. ಎನರ್ಜಿ ಸ್ಪೆಕ್ಟ್ರಮ್ ಆಫ್ ಬ್ಲಾಕ್ ಬಾಡಿ ಎಕ್ಸಿಬಿಟ್ಸ್ ಮ್ಯಾಕ್ಸಿಮಮ್ ಅರೌಂಡ್ ವೇವ್ ಲೆಂತ್ λ0. The temperature of the black body is now changed such that energy is maximum around at the wavelength 3 λ0 by 4. The power radiated by the black body will now increase by a factor ಅಂತ ಹೇಳ್ತಾ ಇದ್ದಾರೆ. increase by a factor. ಪವರ್ ಕೇಳ್ತಾ ಇದ್ದಾರೆ ಇಲ್ಲಿ ನಿಮಗೆ. ಸೊ ವಾಟ್ ಈಸ್ ದಟ್? ಪವರ್ ಎನರ್ಜಿ ಪರ್ ಸೆಕೆಂಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಹೌ ಕ್ಯಾನ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ಹಿಯರ್? ಪವರ್ ಅಂದರೆ ಎನರ್ಜಿ ಪರ್ ಸೆಕೆಂಡ್ ಅಲ್ವಾ? Power is nothing but energy per second. So it is directly proportional to 4th power of its absolute temperature ಅಂತ ಹೇಳ್ಬೋದು. And temperature is inversely proportional to wavelength ಅಂತನೂ ಹೇಳ್ಬೋದು. Therefore simplify ಮಾಡ್ಕೊಂಡಿದ್ದಾಗ you can say P2 by P1 is equal to ನೋಡಿ ಇಲ್ಲಿ ಟಿ ಅಂತಂದರೆ ನಿಮಗೆ ಯು ಕ್ಯಾನ್ ಸೇ λ1 power 4 ಡಿವೈಡ್ ಬೈ λ2 power 4 ಅಂತ ಬರುತ್ತೆ. ಸೊ ಸಿಂಪ್ಲಿಫೈ ಮಾಡಿ λ1 ಅಂತಂದಾಗ λ0 ಡಿವೈಡ್ ಬೈ ಇಟ್ ಈಸ್ 3/4 λ0 ಹೋಲ್ ಟು ದಿ ಪವರ್ ಆಫ್ 4 ಅಂತ ಬರುತ್ತೆ. λ0 ಕ್ಯಾನ್ಸಲ್ ಆಗಿದ್ದಾಗ ಯು ವಿಲ್ ಗೆಟ್ P2 ಡಿವೈಡ್ ಬೈ P1 ಈಸ್ ಈಕ್ವಲ್ ಟು 4 to the power of 4 power 4 ಡಿವೈಡ್ ಬೈ 3 power 4 ಇನ್ನೇನಿದೆ 256 ಡಿವೈಡ್ ಬೈ 81 ಅಂತ ಬರುತ್ತೆ. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಎ. ಆಪ್ಷನ್ನ ಎ. ಗೊತ್ತಾಯ್ತಲ್ವಾ? ಇನ್ ದ ಸೇಮ್ ಮ್ಯಾನರ್ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್. The two black metallic spheres of radius 4 meter at 2000 Kelvin and 1 meter at 4000 Kelvin will have the ratio of energy radiation as ಅಂತ ಹೇಳ್ತಾ ಇದ್ದಾರೆ. will have the ratio of energy radiation ಏನಾಗಿರುತ್ತೆ? So we know that Q is equals to sigma A into T power 4 into time ಅಂತನೂ ಬರುತ್ತೆ. ಸೊ ಒಂದ್ಸಲ ನೀಟಾಗಿ ಅಬ್ಸರ್ವ್ ಮಾಡಿ ಇಲ್ಲಿ ಸಿಗ್ಮಾ ಇಸ್ ಎ ಕಾನ್ಸ್ಟೆಂಟ್, ಟಿ ಈಸ್ ಆಲ್ಸೋ ಕಾನ್ಸ್ಟೆಂಟ್. ದೇರ್ಫೋರ್ ಕ್ಯೂ ಅನ್ನೋದು ಪ್ರಪೋರ್ಷನಲ್ ಟು ಏರಿಯಾ ಆ್ಯಂಡ್ ಪ್ರಪೋರ್ಷನಲ್ ಟು ಟಿ ಪವರ್ 4 ಅಂತ ಹೇಳ್ತೀವಿ. ದೇರ್ಫೋರ್ ಯು ಕ್ಯಾನ್ ಸೇ ದಟ್ Q1 by Q2 is equals to A1 T1 power 4 divided by A2 T2 power 4. ಸೊ A1 ಅಂದರೆ ಇಲ್ಲಿ ಪೈ R1 ಸ್ಕ್ವೇರ್ 4 pi R1 ಸ್ಕ್ವೇರ್ into T1 power 4 whole divided by 4 pi R2 square into T2 power 4 ಆಗುತ್ತೆ. 4 pi will get cancel. Therefore you can write Q1 by Q2 becomes equal to, what is this R1 by R2 value here? 4 ಇನ್ನೊಂದು 1. So you can write 4 by 1 whole square into T1 by T2. T1 is 2000 divided by T2 ಬಂದ್ಬಿಟ್ಟು ನಿಮಗೆ 4000 ಅಂತ ಹೇಳ್ಬೋದು. ಹೋಲ್ ಟು ದಿ ಪವರ್ ಆಫ್ 4. ಸೊ ಝೀರೋಸ್ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಇನ್ನು 4 ಸ್ಕ್ವೇರ್ ಅಂತಂದರೆ 16 ಇಂಟು ಇಲ್ಲಿ ನಿಮಗೆ 1/2 ಬರುತ್ತೆ. 1/2 ಪವರ್ 4 ಏನ್ರಿ ಆಗುತ್ತೆ ನಮ್ಗೆ ಇಲ್ಲಿ? ಇಟ್ ಈಸ್ ಆಲ್ಸೋ 16, ನಥಿಂಗ್ ಬಟ್ 1:1 ಅಂತ ಬರುತ್ತೆ. Therefore we can go with option A. ಆಪ್ಷನ್ನ ಎ. ಅರ್ಥ ಆಗ್ತಾ ಇದೆ ಹೇಗೆ ಅನಲೈಸ್ ಮಾಡ್ತಾ ಇದ್ದೀವಿ, ಹೇಗೆ ಸಿಂಪ್ಲಿಫೈ ಮಾಡ್ತಾ ಇದ್ದೀವಿ ಅಂತಂದ್ಬಿಟ್ಟು. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್. ನೋಡಿ ಇಲ್ಲಿ ಎ ಕಪ್ ಆಫ್ ಟೀ ಕೂಲ್ಸ್ ಫ್ರಮ್ 80 ಡಿಗ್ರಿ ಸೆಲ್ಸಿಯಸ್ ಟು 60 ಡಿಗ್ರಿ ಸೆಲ್ಸಿಯಸ್ ಇನ್ 1 minute ಅಂತ ಹೇಳಿದ್ದಾರೆ. ದ ಆಂಬಿಯಂಟ್ ಟೆಂಪರೇಚರ್ ಈಸ್ 30 ಡಿಗ್ರಿ. ಆಂಬಿಯಂಟ್ ಅಂತಂದರೆ ಸರೌಂಡಿಂಗ್ ಟೆಂಪರೇಚರ್ ಅಂತ ತಗೊಳ್ಳೋಣ. and in cooling from 60 degrees to 50 degrees Celsius it will take how much time ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ಹೌ ಕ್ಯಾನ್ ಯು ಸಿಂಪ್ಲಿಫೈ ದಿಸ್? ನೋಡಿ ಇಲ್ಲಿ ಕೇಸ್ 1 ನಮಗೆ ಗೊತ್ತು. ವಾಟ್ ಇಸ್ ದ ನ್ಯೂಟನ್ಸ್ ಲಾ ಪ್ರಕಾರ ನಮಗೆ θ1 minus θ2 by t is equals to some constant into θ1 plus θ2 by 2 minus
ಥೀಟಾ ನಾಟ್ ಅಂತ ಹೇಳ್ತಾರೆ. ಸೊ ಅಕಾರ್ಡಿಂಗ್ ಟು ದಿಸ್ ಫಾರ್ಮುಲಾ ಕೇಸ್ 1 ಏನ್ರಿ ಬರುತ್ತೆ ನೋಡಿ ಇಲ್ಲಿ 80 minus 60 divided by time is 1 minute 60 seconds is equals to some constant into 80 plus 60 by 2 minus 30. Let it be equation 1. Next ಇಲ್ಲಿ ನೋಡಿ ಇಲ್ಲಿ 60 minus 50 divided by time we have to calculate some constant k into 60 plus 50 by 2 minus 30 ಅಂತ ಹೇಳ್ತೀವಿ equation 2. ಗೊತ್ತದಾ? ಸೊ 1 ಡಿವೈಡ್ ಬೈ 2 ನೀವು ಸಿಂಪ್ಲಿಫೈ ಮಾಡಿ ಈಕ್ವೇಷನ್ 1 ಡಿವೈಡ್ ಬೈ ಈಕ್ವೇಷನ್ 2 ಇಂಪ್ಲೈಸ್ ನೋಡಿ ಇಲ್ಲಿ ಸಿಂಪ್ಲಿಫೈ ಮಾಡಿದ್ದಾಗ ಯು ವಿಲ್ ಗೆಟ್ ದ ಆನ್ಸರ್ ಆಸ್ 48 seconds ಅಂತ ಬರುತ್ತೆ. ಸೊ ವಿ ಕ್ಯಾನ್ ಗೋ ವಿತ್ ದ ನೆಕ್ಸ್ಟ್ ಆಪ್ಷನ್ ಏನಪ್ಪ ಇಲ್ಲಿ ಅಂತಂದಾಗ 48 seconds ಅಂತಂದರೆ ವಿ ಕ್ಯಾನ್ ಸೇ ನಿಯರ್ಲಿ ಅಪ್ರಾಕ್ಸಿಮೇಟ್ಲಿ 50 seconds ಅಂತ ತಗೋಬಹುದು. therefore we can go with ಆಪ್ಷನ್ ಡಿ. ಅರ್ಥ ಆಯ್ತಲ್ವಾ ಹೇಗೆ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು. ದೀಸ್ ಆರ್ ದ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅಂಡ್ ದೀಸ್ ಆರ್ ದ ಕಾನ್ಸೆಪ್ಟ್ಸ್ ಇನ್ವಾಲ್ವ್ಡ್ ಇನ್ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಅಂತ ಹೇಳ್ತಾರೆ. ಸೊ ಲೈಕ್ ದಟ್ ವಿ ಹ್ಯಾವ್ ಟು ಸಿಂಪ್ಲಿಫೈ. ನೋಡಿ ಈಸಿಯಾಗಿರುತ್ತೆ, ನೋ ನೀಡ್ ಟು ವರಿ ದ ಡಿಸಟ್ ಪ್ರಾಬ್ಲಮ್ಸ್ ಇನ್ ಥರ್ಮಲ್ ಪ್ರಾಪರ್ಟೀಸ್. ನೀವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಪ್ರಿಪೇರ್ ಆಗಿ ಡೆಫಿನೆಟ್ಲಿ ಯು ಕ್ಯಾನ್ ಸ್ಕೋರ್ ಎ ವೆರಿ ಗುಡ್ ಮಾರ್ಕ್ಸ್ ಇನ್ ದಿಸ್ ಚಾಪ್ಟರ್. ಸೊ ಲೆಟ್ ಇಸ್ ಸಾಲ್ವ್. ನೋಡಿ ಇಷ್ಟೇ ಅಲ್ಲ, ಇನ್ನು ನಿಮಗೆ ಪ್ರಾಕ್ಟೀಸ್ ಶೀಟ್ ಸಹ ನಾನು ನಿಮಗೆ ಕೊಟ್ಟಿದ್ದೀವಿ. ಸೊ ಅದನ್ನು ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ, ಯು ವಿಲ್ ಗೆಟ್ ಎ ನೈಸ್ ನಾಲೆಡ್ಜ್. ಓಕೆ, ಈ ವಿಡಿಯೋ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ರೆಫರ್ ಮಾಡಿ, ಮಿಸ್ ಮಾಡ್ದಿರಾ ಫಾರ್ಮುಲಾಸ್ ಆಗಿರ್ಬೋದು, ಪ್ರಾಬ್ಲಮ್ಸ್ ಆಗಿರ್ಬೋದು, ಪ್ರಾಕ್ಟೀಸ್ ಶೀಟಲ್ಲಿ ಪ್ರಾಕ್ಟೀಸ್ ಮಾಡಿ, ಸಾಲ್ವ್ ಮಾಡಿ. ಓಕೆ, ಇಟ್ ಹೆಲ್ಪ್ಸ್ ಯು ಎ ಲಾಟ್. ನೆಕ್ಸ್ಟ್ ವಿಡಿಯೋಲಿ ನಾವು ಮೀಟ್ ಆಗೋಣ.